ಸೂಫಿ ಸಂತರ ಬಗ್ಗೆ ಭಾಳ ಪ್ರೀತಿ. ಒಬ್ಬ ಸೂಫಿ ಸಂತ ಇದ್ದ, ಅವ ಮಾಸ್ತರ್ ಇದ್ದ. ಅವನ ಹೆಸರು ಸರ್ಮಾಸ್ತ್ ಅಂತ, ಅವನ ಹೆಸರು ಸರ್ಮಾಸ್ತ್ ಅಂತ ಹೆಸರು. ಭಾರಿ ಚಲೋ ಟೀಚರ್ ಅವನು. ಹುಡುಗರು ಅವ್ನು ಹಿಂದೆ ಹೋಗ್ಬಿಡೋದು ಹಾಗೆ, ಅವನಿಂದ ಅಷ್ಟು ಚಲೋ ಮಾಸ್ತಾರ. ಒಂದು ದಿವ್ಸ ಕ್ಲಾಸ್ನಾಗ ಪಾಠ ಮಾಡ್ಲಿಕ್ಕೆ ಹತ್ತಿದ್ದ. ಹುಡುಗರೆಲ್ಲ ಅವನ್ನೇ ನೋಡ್ಕೊಂಡು ಕೂತಿದ್ದು. ಒಂದು 5 ನಿಮಿಷ ಅದನ್ನೆಲ್ಲ ಹುಡುಗರು ಕಿಟಕಿಯಿಂದ ಹೊರಗೆ ನೋಡ್ಲಿಕ್ಕೆ ಹತ್ತು. ಹಿಂಗೆ ಈ ಕಡೆ ತಿರುಗ್ರೋ ಅಂದ. ಮತ್ತೆ ತಿರುಗಿದ್ರು. ಮತ್ತೊಂದು ನಿಮಿಷಕ್ಕೆ ಆ ಕಡೆ ತಿರುಗಿದ್ರು. ಹೊರಗೆ ನೋಡ್ತೀರಿ, ಇಲ್ಲಿ ತಿರುಗ್ರಿ ಅಂದ. ಮತ್ತೆ ಈ ಕಡೆ ತಿರುಗಿದ್ರು. ಮತ್ತೆ ಆ ಕಡೆ ನೋಡಿದ್ರು. 3-4 ಸಲ ಹೆಂಗೆ ಆದ್ಕೊಳ್ಳಿ ಅನಿಸ್ತವಾಗ ಹೊರಗೆ ಏನೋ ನಡೆದಿರ್ಬೇಕು. ಹುಡುಗರು ಎಳಿತಿರ್ಬೇಕಲ್ಲ ಅದು. ಹೊರಗೆ ಹೋದ ಬಾಗಲ ತೆಗೆದು ನೋಡ್ತಾನೆ, ಶಾಲಿ ಮುಂದೊಂದು ಸಣ್ಣ ರಸ್ತೆ. ಒಂದು ಮಜಾಕ್ ಘಟನೆ ನಡೆದು. ಹುಡುಗರು ಹೆಂಗೆ ತಪ್ಪಿಸ್ಕೊತಾವ್ರಿ ಅಂತ ಘಟನೆ. ಏನು ನಡೆದ ಘಟನೆ? ಒಬ್ಬ ರೈತ ತನ್ನ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ. ದೊಡ್ಡ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ, ಹಗ್ಗ ಹಿಡಿದು. ಹೋರಿ ಬರೋದಿಲ್ಲ ಅಂತದ್ದು. ಹೋರಿ ಅವನು ಎಳಿತದ, ಇವ ಹೋರಿನ ಎಳಿತಾನೆ. ಎಷ್ಟು ಚಂದ ನೋಡ್ರಿ. ಇವ 4 kg ಹಿಂದೆ ಹೋಗ್ತಾನೆ, ಮುಂದೆ ಹೋಗ್ತಾನೆ, ಅದು ಎಳಿತಾರೆ. ಎಳ್ದಾಟ್ ಚಂದ ಇತ್ತಲ್ಲ ಮನುಷ್ಯ ಮತ್ತು ದನದ ನಡುವೆ. ಹುಡುಗರು ಹೆಂಗೆ ಬರ್ರಿ ಹೊರಗೆ ಬರ್ರಿ, ಎಲ್ಲ ಹುಡುಗರು ಕೇಳ್ದ, ಹೊರಗೆ ಬರ್ರಿ ಅಂತ ಕರ್ದ. ಹುಡುಗರು ಹೊರಗೆ ಹೋದು. ನೋಡ್ರಿ ಮಜಾ ಹೆಂಗದ. ಇವ್ ಹೋಗಿ ರೈತನ ಕೇಳ್ದ, ಏನು ನಡೆದದ ಅಂತ ಕೇಳ್ದ. ರೈತ ಹೇಳ್ದ, ಸರ್ ನಂದೇ ಹೋರಿ ಸರ್, ಬರಂಗಿಲ್ಲ ಅಂತದ್ದು, ಮನೆಗೆ ಏನು ಮಾಡಲಿ, ಒಂದೆಂಟೀರಂದ. ರಸ್ತೆ ಮಗ್ಲು ಹೋದ. ಚಲೋ ಹುಲ್ಲು ಬೆಳೆದಿತ್ತು. ಒಂದು ಹಿಡಿ ಹುಲ್ಲು ಕಿತ್ತಿದ, ಮಣ್ಣೆಲ್ಲ ಝಾಡಿಸ್ದ. ಆ ಹೋರಿಗೆ ತೋರಿಸ್ದ, ಬರ್ಲಿಕ್ಕೆ ಹತ್ತದು. ಆ ಹುಲ್ಲಿನ ಕೈಯಾಗಿತ್ತಲ್ಲ ಗುಂಪು, ಅದನ್ನು ರೈತನ ಕೈಯಾಗ ಕೊಟ್ಟ. ಇಲ್ಲೋಡು, ಈ ಹುಲ್ಲದಲ್ಲ, ಇದನ್ನು ತೋರಿಸು, ಕೊಡಬೇಡ ಅದಕ್ಕೆ, ತೋರಿಸು, ಅದು ಲಗು ಲಗು ಮನೆಗೆ ಹೋಗಂದ. ಆ ಹೋರಿ ಬೆನ್ನು ಹಚ್ಚಿ ಹೋತು. ಹುಡುಗರನ್ನೆಲ್ಲ ಒಳಗೆ ಕರೆದ, ಕ್ಲಾಸ್ ಮಾಡಿದ. ಹುಡುಗರಿಗೆ ತಕರಾರಿಲ್ಲ, ಸರ್ ಮಾಸ್ತರ್ಗೆ ತಕರಾರಿಲ್ಲ. ಮಗ್ಗಲ್ ಕ್ಲಾಸ್ ರೂಮ್ ಇದ್ರಲ್ಲ ಮಾಸ್ತರ್, ಅವ್ರು ತಕರಾರು ಬಂತು. ಅವ್ರು ಹೋಗಿ ಹೆಡ್ ಮಾಸ್ಟರ್ಗೆ ಇದ್ರು, ಏನು ರೀ ಸರ್, ಸರ್ ಮಾಸ್ತೀವಿ ಮಾಸ್ತರ್ ದನ ಬಂದರೆ ಕರ್ಕೊಂಡು ಹೋಗ್ತಾನೆ, ಕೋಳಿ ಬಂದರೆ ಕರ್ಕೊಂಡು ಹೋಗ್ತಾನೆ, ನಾಯಿ ಬಂದರೆ ಕರ್ಕೊಂಡು ಹೋಗ್ತಾನೆ. ಈ ಪಾಠ ಮಾಡೋ ರೀತಿ ಏನು ರೀ ಇದು? ಹುಡುಗರು ಅಟೆನ್ಷನ್ ಇಲ್ಲ ರೀ ಕ್ಲಾಸ್ನಾಗ ಅಂದರು. ಹೆಡ್ ಮಾಸ್ಟರ್ ಕರೆದ್ರು ಸರ್ ಮಾಸ್ತರ್, ಏನು ನಡೆದದ್ದು ಏನು ಕ್ಲಾಸ್ನಾಗ ಅಂತ ಕೇಳಿದ್ರು. ಗೊತ್ತಾತ ಅವ್ಗೆ ಏನಾಗಿರ್ಬೇಕಂತ. ಅವ್ನು ಹೇಳ್ದೆ, ಸರ್ ಖರೆ ಹೇಳ್ತೀನಿ, ಹೊರಗೇನು ಆಗ್ತಿತ್ತು ಅದನ್ನು ಕ್ಲಾಸ್ನಾಗೂ ಆಗ್ಲಿಕ್ಕೆ ಹತ್ತಿತ್ತು ರೀ. ಹೊರಗೇನಾಗ್ತಿತ್ತು, ದನ ಆ ಕಡೆ ಎಳಿತಿತ್ತ, ಇವು ಈ ಕಡೆ ಎಳಿತಿದ್ದ. ಹಂಗೆ ಆ ಸೀನ್ರಿ ಹುಡುಗರನ್ನ ಹೊರಗೆ ಎಳಿತಿತ್ತು, ನಾ ಈ ಕಡೆ ಎಳಿತಿದ್ದೆ. ಒಂದು ಏನು ಮಾಡಿದೆ ಅಂತ. ಆ ದನಕ್ಕೆ ಏನು ಮಾಡಿದ್ದು ಅದನ್ನೇ ಮಾಡಿದೆ. ದನಕ್ಕೇನು ಮಾಡಿದಿ, ಅದಕ್ಕೇನು ಬೇಕಾಗಿತ್ತು, ಹುಲ್ಲ, ಹೊಟ್ಟೆ ಹೋತದು. ಹುಡುಗರು ನೋಡ್ಬೇಕಾಗಿತ್ತು, ತೋರಿಸ್ದೆ, ಕರ್ಕೊಂಬಂದೆ, ಮುಗಿದೋತು. ದಿಸ್ ಈಸ್ ದ ಬ್ಯೂಟಿ ಆಫ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹುಡುಗರನ್ನ ಬಿಗಿ ಮಿಲ್ಟ್ರಿ ಕೂಡಿಸೋದಲ್ಲದು. ಆ ಹುಡುಗರಿಗೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಯುವರ್ ಕ್ಲಾಸ್ ರೂಮ್ ಶುಡ್ ಬಿ ಫ್ಲೆಕ್ಸಿಬಲ್ ಇನಫ್ ಫಾರ್ ಲರ್ನಿಂಗ್ ಟು ಹ್ಯಾಪನ್, ಬಟ್ ನಾಟ್ ಟು ಫ್ಲೆಕ್ಸಿಬಲ್ ಟು ಬಿ ಕೆಯಾಟಿಕ್ ಅಂತ. ನಿಮ್ಮ ಕ್ಲಾಸ್ ರೂಮ್ನ ಚಟುವಟಿಕೆ ಆಗುವಷ್ಟು ಸಡ್ಲಿರಬೇಕು, ಆದರೆ ತೀರಾ ಗದ್ದಲಾಗುವಂಗೆ ತೀರಾ ಸಡ್ಲಿರಬಾರ್ದು. ಟೀಚರ್ 2 ಥರ ಇರ್ತಾರೆ ಅಂತ ಹೇಳಿದ್ನಲ್ಲ. ಕೆಲವರು ಬಿಗಿ ಅಂದ್ರೆ ಸಾಧ್ಯ ಬಿಗಿ ಇರ್ತಾರೆ, ಅಗ್ಲಾಡ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಕೆಲವರು ಕ್ಲಾಸ್ನ ಸಿಟಿ ಮಾರ್ಕೆಟರು, ಎಲ್ಲರೂ ಓದಿರ್ತಿರ್ತಾರೆ. ಟೀಚರ್ ಡಸ್ಟರ್ ಹೊಡೆದ್ರು, ಸೈಲೆಂಟ್ ಸೈಲೆಂಟ್, ಅದೊಂದು ಗದ್ದ. ಎರಡೂ ಸರಿಯಲ್ಲ. ಬಿಗಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಯು ರಿಮೆಂಬರ್ ಟೀಚರ್ಸ್, ಕೆಲವು ನೆನಪಿಟ್ಕೋತೀರಿ, ಏನು ಕ್ಲಾಸ್ ಮಾಡ್ತಿದ್ರಿ ಅವರು, ಬೆಸ್ಟ್ ಕ್ಲಾಸ್ ಮಾಡ್ತಿದ್ರು, ಅದು ನೆನಪಿಟ್ಕೋತೀರಿ. ಇನ್ನು ಕೆಲವು ಟೀಚರ್ಸನ್ನು ಬೇರೆ ಕಾರಣಕ್ಕೆ ನೆನಪಿಟ್ಕೋತೀರಿ. ಅವ್ರು ತೋರಿಸಿದಂಥ ಪ್ರೀತಿಯನ್ನು ನೆನಪಿಟ್ಕೋತೀರಿ. ಅವ್ರು ತೋರಿಸಿದಂಥ ಅಂತಃಕರಣದಿಂದ ಎಷ್ಟೋ ಮಂದಿ ಟೀಚರ್ ನಿಮ್ಮ ಮನೆಗೆ ಬಂದು ಸಹಾಯ ಮಾಡ್ಯಾರ. ನಾನು ಭಾಳ ಮಂದಿ ಟೀಚರ್ ನೆನೆಸ್ಕೋತೀನಿ ಅಂತ ಅವ್ರನ್ನೆಲ್ಲ. ಅದರಿಂದ ಟೀಚರ್ಸ್ ನೆನೆಸ್ಕೊಳ್ಳೋ ರೀತಿ ಬೇರೆ ಬೇರೆ ಅದ. ನೀವು ನೆನೆಸ್ಕೊಂಡು ಬರ್ದಿರಿ ಟೀಚರ್ಸನ್ನು. ಈ 2 ಭಾಗ ಮಾಡಿದ್ದೀವಿ ನಾವು ಪ್ರಯೋಗದಾಗ. ಮೊದಲ ಕಣ್ಣು ಮುಚ್ಚಿ ಎಲ್ಲ ನೆನೆಸ್ಕೊಂಡ್ರಿ. ಈಗೆಲ್ಲ ನೆನಪಿತ್ತು, ಟೀಚರ್ ಹೆಸರೆಲ್ಲ ಬರ್ದಿರಿ. ಎಷ್ಟೋ 1ರಿಂದ 40 ತನಕ ಹೆಸರು ಬರ್ದೀವಿ ನಾವೀಗ. ಈ 3ನೇ ಎಕ್ಸಸೈಸ್ ಮಾಡಬೇಕೀಗ ನಾವೀಗ, ಭಾಳ ಮುಖ್ಯದ ಇದು. ಇದಕ್ಕೆ ನಾನು 10 ಸೆಕೆಂಡ್ ಮಾತ್ರ ಕೊಡ್ತೀನಿ, ಅದಕ್ಕೇನು ಜಾಸ್ತಿ ಕೊಡೋದಿಲ್ಲ. ನಿಮ್ಮ ಲಿಸ್ಟ್ ಏನದು ಇಟ್ಕೋರಿ ಕಣ್ಣು ಮುಂದೆ. ಈ ಬರ್ದಿರಲ್ಲ ಟೀಚರ್ ಲಿಸ್ಟ್, ಅದು ಇಟ್ಕೋರಿ. ಪೆನ್ನು ರೆಡಿ ಇಟ್ಕೋರಿ. 10 ಸೆಕೆಂಡ್ ಮಾತ್ರ ಕೊಡೋದು ನಾನು ನಿಮಗೆ. ನೀವು ರೆಡಿ ಇದ್ದರೆ ಹೇಳ್ರಿ. ರೆಡಿ? ಹಾಂ. ಈಗೇನು ಮಾಡ್ಬೇಕಂದ್ರೆ, ಲಿಸ್ಟ್ ಏನು ಇಟ್ಕೊಂಡಿರಿ, ಇದ್ರೊಳಗೆ ನಿಮ್ಮ ಅತ್ಯಂತ ಪ್ರೀತಿ ಟೀಚರು, ಬೆಸ್ಟ್ ಟೀಚರ್ ನೀವು ಕಂಡುಕೊಂಡದ್ದು ಯಾರು ಅಂತ ಒಬ್ಬರ ಹೆಸರು ಟಿಕ್ ಮಾಡಬೇಕು. ಒಬ್ಬರ ಹೆಸರು. ಖರೆ ಅಂತ 10 ಸೆಕೆಂಡ್ ಬೇಕೇ ಆಗಿಲ್ಲ ಅಲ್ಲ. ಪೆನ್ ಟಕ್ ಅಂತ ಅಲ್ಲಿ ಹೋಗ್ತದೆ, ಮಾರ್ಕ್ ಮಾಡಿಬಿಡುತ್ತೆ ಒಬ್ಬರ ಹೆಸರು. ನಿಮ್ಮ ಬೆಸ್ಟ್ ಟೀಚರ್ ಅವರು. ಇವತ್ತು ನನಗೆ ಉದ್ದೇಶ ಇರೋದು ಇಷ್ಟದ. ನೀವು ಯಾರ್ಯಾರನ್ನ ಬೆಸ್ಟ್ ಟೀಚರ್ ಅಂತ ಕರೆದಿರಿ, ಎಲ್ಲರನ್ನೂ ಕೇಳಲಿಕ್ಕೆ ಆಗೋದಿಲ್ಲ, ಟೈಮ್ ಕಮ್ಮಿ ಇರೋದ್ರಿಂದ 3-4 ಮಂದಿನ ಕೇಳ್ತೀನಿ ನಾನು. ನಿಮ್ಮ ಬೆಸ್ಟ್ ಟೀಚರ್ ಯಾರು, ಅವರಲ್ಲಿ ಮೆಚ್ಚುಗೆ ಆದಂಥ 2 ಗುಣ ಯಾವುದು? 2 ಪೂರ್ತಿ ಕಥೆ ಹೇಳ್ಬೇಡ್ರಿ, ಮತ್ತು ಭಾಳ ಟೈಮ್ ಆಗ್ತದೆ. ಯಾರು ಮತ್ತು 2 ಗುಣ ಯಾವುದು? ಅವರು ಮೆಚ್ಕೊಂಡಂಥ 2 ಗುಣ ಯಾರು ಹೇಳ್ತೀರಿ? ಫಸ್ಟ್ ಸ್ಟಾರ್ಟ್ ಮಾಡಿ. ಎಸ್ ಸರ್, ಮೈಕ್ ಕೊಡ್ತೀರಪ್ಪ ಅಲ್ಲಿ, ಅಲ್ಲಿ ಕೊಡ್ರಿ. ಟೀಚರ್ ಹೆಸರು 2 ಗುಣ.
ಒಬ್ರು ಯಾರಾದ್ರು ಬರ್ಕೋತೀರಿ ಸರ್ ಗುಣ? ಡಾಕ್ಟರ್ ವಾಯಮ್ ಯಾಕೊಳ್ಳಿ ಸರ್. ಡಾಕ್ಟರ್ ವಾಯಮ್ ಯಾಕೊಳ್ಳಿ ಸರ್. ಓಕೆ, ವೆರಿ ಗುಡ್. ಹಾಂ, 2 ಗುಣ ಸರ್. ಸರ್, ಕಲಿಸುವ ರೀತಿ ಸರಾಗವಾಗಿತ್ತು. ಸರಾಗವಾದ ಕಲಿಸುವ ರೀತಿ ಒಂದಾಯಿತು. ಎಸ್ ಸರ್. ಅವ್ರು ಹೇಳಿದ್ದೆಲ್ಲ ನೆನಪುತ್ತಿತ್ತು. ಸರಾಗವಾಗಿದ್ದರಿಂದ ನೆನಪುಳ್ತು ಅಲ್ಲ, ಈಜಿಯಾಗಿ ಕಲಿಸ್ತಾ ಇದ್ರು. ಸರಾಗವಾಗಿ ಕಲಿಸಿದ್ರಿಂದ ನೆನಪುಳ್ಕೊಂಡದು. ಈ ಒಂದು ಗುಣ ಏನು ಅವರಲ್ಲಿ ಮೆಚ್ಚುಗೆ ಆದದ್ದು ನಿಮ್ಗೆ? ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ಇದ್ರು. ಹಾಂ, ಪ್ರೀತಿಯಿಂದ ಕಾಣುವಂಥದ್ದು, ಸರಾಗವಾಗಿ ಕಲಿಸುವಂಥದ್ದು, ಪ್ರೀತಿಯಿಂದ ಕಾಣುವಂಥದ್ದು. 2. ವೆರಿ ಗುಡ್, ವೆರಿ ಗುಡ್ ಸರ್. ಕೊಡ್ರಿ ಹೆಸರು 2 ಗುಣ. ಲೆಟ್ಸ್ ಡೂ ವೆರಿ ಕ್ವಿಕ್ಲಿ ಬಾಂಡ್. ಹೆಂಗೆ ಮಾಡ್ಬೋದು ಸರ್? ಜಯ ಕಡಿವಾಳ ಅಂತೇಳಿ ಸರ್, ನಮಗೆ B.Ed ಕಲಿಸಿದ ಪ್ರಿನ್ಸಿಪಾಲ್ ರೀ ಸರ್. ಹೌದು. ಅವರಲ್ಲಿ ಕಂಡುಕೊಂಡು ಗುಣ ಅಂದ್ರೆ ಸರ್, ಅವರು ಯಾವತ್ತೂ ಅಧಿಕಾರಿ ಆಗಬೇಕಂತ ಎಂದೂ ಆಸೆ ಪಟ್ಟಿಲ್ಲ ಸರ್ ಅವರು. ಆಮೇಲೆ 2ನೇದು ಏನಪ್ಪ ಅಂತಂದ್ರೆ, ನಾನೊಂದು ಸಲ ಅವ್ರದ್ದು B.Edಕ್ಕಿದ್ದಾಗ ಬಸ್ ಟಿಕೆಟ್ ತೆಗಿಸಿದ್ದೆ ಸರ್. ಅವರು ಹೊಳ್ಳೆ ನನಗೆ ಮರಳಿ ರೊಕ್ಕ ಕೊಟ್ರು ಸರ್. ತಮ್ಮ ನೀನು ಇನ್ನೂ ಭಾಳ ಇದು ಮಾಡೋದಿದೆ ಮುಂದೆ, ಅವಾಗ ನೀ ನನ್ನ ಟಿಕೆಟ್ ತೆಗ್ಸೋಕ್ಕೆ ಈಗೇನಪ್ಪ ಅಂತಂದ್ರೆ ನೀ ಇದನ್ನು ತೊಗೋಬೇಕಂತ ಹೇಳ್ರಿ ಸರ್ ಅವರು. ಅಂದ್ರೆ ನೀ ಗಳಿಸ್ಬೇಕು ಅನ್ನೋದು ಒಂದು ನಮಗೆ ಕಲಿಸ್ಕೊಟ್ರು ಸರ್. ವೆರಿ ಗುಡ್. ಅವ್ರ ಅಂತಃಕರಣ ತೋರಿಸಿದ್ದು ನಿಮ್ಮ ನೆನಪದ. ಪ್ಲಸ್ ಇನ್ನೊಂದು ಅಧಿಕಾರದ ಆಸೆ ಇಲ್ಲದೆ ಮಕ್ಕಳ ಜೊತೆ ಫ್ರೀಯಾಗಿ ಮಿಕ್ಸ್ ಆಗುವಂಥದ್ದು ಗುಣ ಅವ್ರದ್ದು. 2 ಗುಣ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾರು ಹೇಳ್ತೀರಿ ಕ್ವಿಕ್ಕಾಗಿ? ಎಸ್ ಕೊಡ್ರಿ ಸರ್. ಅನಂತ ನಾಡಿಗರ್ ಅಂತೇಳಿ 10ನೇ ಕ್ಲಾಸ್ನಲ್ಲಿ ಕನ್ನಡ ಭಾಷೆಯನ್ನು ಬೋಧಿಸ್ತಾ ಇದ್ರು. ಅವ್ರು ಕೇವಲ ಮಾಸಿಕ 300 ರೂಪಾಯಿದಲ್ಲಿ ನಮಗೆ ರಾತ್ರಿ 12ವರೆಗೂ ಪಾಠ ಮಾಡಿದ್ದಾರೆ ಸರ್. ಮತ್ತು ಹೃದಯಕ್ಕೆ ತಟ್ಟು ಹಾಗೆ ಎಲ್ಲ ಪಾಠಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ನಮಗೆ ಸ್ಮರಣೀಯ ಮತ್ತು ಆದರಣೀಯ ಮತ್ತು ಅನುಕರಣೀಯ ಅಂತ ಹೇಳ್ಬೋದು ಸರ್. ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್. ಮತ್ತೆ ಯಾರು ಹೇಳ್ತೀರಿ? ಕೊಡ್ರಿ ಹೇಳಿ ಸರ್. ಸರ್, ಮೈ ಫಾದರ್ ಈಸ್ ಮೈ ಬೆಸ್ಟ್ ಟೀಚರ್. ಎಸ್. ಇವತ್ತು ನಾವು ಚಲೋ ಟೀಚರ್ ಅಂತ ಅನ್ಸ್ಕೊಂಡಿದ್ರೆ ಅವರಿಂದನೇ ಆಗಿದ್ದು ನಾನು. 2 ಗುಣ ಸರ್. ಅವ್ರು ಏನು ಕಲಿಸಿದ್ರು ಅಂತಂದ್ರೆ, ಸುಳ್ಳು ಒಟ್ಟ ಮಾತಾಡೋಕೆ ಹೋಗಬೇಡ, ಖರೆಯನ್ನ ಮಾತಾಡು ಅಂತ ಹೇಳಿದರು. ಮೌಲ್ಯ ಕಲಿಸಿದ್ರು. ಹಾಂ ಸರ್. ಓಕೆ ಸರ್. ಬ್ಯೂಟಿಫುಲ್. ಅಪಾರ್ಟ್ ಫ್ರಮ್ ಪಾಠ ಕಲಿಸಿದ್ರ ಜೊತೆಗೆ ಮೌಲ್ಯಗಳನ್ನು ಕಲಿಸಿದ್ರು ಅನ್ನೋದು ಬ್ಯೂಟಿಫುಲ್. ಯಾರು ಇನ್ನೊಬ್ರು ಲಾಸ್ಟ್ ಯಾರು ಹೇಳ್ತೀರಿ? ಕೊಡಿ ಸರ್. ನಾನು ಮೆಚ್ಕೊಂಡಂಥ ಗುರು ನನ್ನ ತಾಯಿ. ತಾಯಿಯಲ್ಲಿ ಕಂಡುಕೊಂಡಂಥ 2 ಶ್ರೇಷ್ಠ ಗುಣಗಳು ಇವತ್ತಿಗೂ ನಂಗೆ ನೆನಪಾಗ್ತವೆ. ನನ್ನ ಬದ್ದಲ್ಲಿ ಯಾರಾದರೂ ಕಂಪ್ಲೇಂಟ್ ಬಂದು ನಮ್ಮ ತಾಯಿ ಯಾವಾಗೂ ಮೆಸ್ತಿದ್ದಿಲ್ಲ, ನನ್ನ ಮಗ ಹಂಗೆ ಯಾವಾಗೂ ಮಾಡವಲ್ಲ ಅಂತ. 2ನೇದ್ದು, ನಮ್ಮನ್ನು ಯಾವುದೇ ಕೆಲಸಕ್ಕೆ ಪ್ರೇರೇಪಿಸಬೇಕಾದ್ರೆ, ಸ್ಕೂಲ್ ಟೈಮ್ ಆತಂತ ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಹೆಸರು ತೊಗೊಂಡು ನಮ್ಗೆ ನಿಲ್ಲಿಸ್ತೀವಿ. ಹೇಳಪ್ಪ ರಾಜಗೋಪಾಲಾಚಾರ್, ಟೈಮ್ ಆಗ್ಯದ ಹೇಳು, ಈ ಥರ ಅವಳು ನಮ್ಗೆ ಪ್ರೇರೇಪಿಸ್ತಿದ್ರು. ಅಂಥ ಒಳ್ಳೆಯ ಗುಣ ಅಂತ ತಾಯಿ ಇವತ್ತು ಮೊದಲೇದು ಅನನ್ಯವಾದಂಥ ಪ್ರೀತಿ. ತಾಯಿ ಅಂದರೆ ಪ್ರೀತಿ. ಅದು ತಾಯಿ ಅನನ್ಯವಾದಂಥ ಪ್ರೀತಿ ನೆನೆಸ್ಕೋಬೇಕು. ಮತ್ತು ಇನ್ನೊಂದು ಮಾದರಿಯಾಗಿ ದೊಡ್ಡ ದೊಡ್ಡವ್ರಿಗೂ ಹೆಸರು ಹೇಳಿ ಅವ್ರನ್ನ ಸ್ಫೂರ್ತಿ ಕೊಡುವಂಥ ಕೆಲಸ ಮಾಡ್ತಿದ್ರು. ಈಗ ನಾವು ಕೇಳ್ತಾ ಹೋದರೆ ಇನ್ನೂ ಒಂದು 20-30 ಗುಣ ಬರ್ತಾವೆ. ಹಂಗೆ ನಾನು ಇದನ್ನು ಬೇರೆ ಸೆಷನ್ ಆದರೆ, ದೀರ್ಘ ಸೆಷನ್ ಆದರೆ ಮಾಡ್ತೀನಿ. ಸಾಮಾನ್ಯವಾಗಿ ಬೋರ್ಡ್ ಮೇಲೆ ಬರ್ಕೋತ ಹೋಗೋದು, ಎಷ್ಟೆಷ್ಟು ಗುಣ ಮೆಚ್ಕೊಂಡಿದ್ದೀರಿ ಅಂತ. ಒಂದು 40-50 ಗುಣ ಬರ್ತಾವೆ. ನಾ ಕಡೆಗೆ ಪ್ರಶ್ನೆ ಕೇಳೋದು ಇಷ್ಟೇ, ಇದು ಯಾಕೆ ಮಾಡಿದೆ, ಇದೆಲ್ಲ ಯಾಕೆ ಬರದೆ ಅಂತ. ಈಗ ನಾನು ದಯವಿಟ್ಟು ಗಮನಿಸ್ರಿ, ಈಗ ನಾನು ಹೆಸರು ಹೇಳ್ಕೋದು ಬಂದೆ ಮೊದಲು. ಬಹಳಷ್ಟು ಮಂದಿ ಹೆಸರು ಮರೆತು ಹೋಗ್ಯದ, ಕೆಲವ್ರ ಹೆಸರು ಬೇರೆ ಬೇರೆ ಕಾರಣಕ್ಕೆ ನೆನಪದ. ಒಂದಿಬ್ಬರನ್ನ ಮಾತ್ರ ನೆನೆಸ್ಕೊಂಡಾಗ ಹೃದಯ ಬೆಚ್ಚಗೆ ಆಗ್ತದೆ. ಇವತ್ತು ನಾವೇನಾದರೂ ಆಗಿದ್ರೆ ಆ ಮಾಸ್ತರಿಂದ ಅಂತ ಅನಿಸ್ತದೆ ಅಲ್ಲ. ಇದು ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್, ಶಿಕ್ಷಕರ ಕಾಮನ ಬಿಲ್ಲು ಅಂತ ಕರಿತೀನಿ ಇದನ್ನು. ಎಡಗಡೆಗೆ ಬಹಳಷ್ಟು ಮಂದಿ ಹೆಸರು ನೆನಪಿಲ್ಲ, ಬಲಗಡೆಗೆ 1-2 ಹೆಸರವ ಅವನ ಮಾರ್ಗದರ್ಶಿಯಾಗಿ ನಾನು ನಿಂತ್ಕೊಂಡಾವ. ಈಗ ನಾ ಪ್ರಶ್ನೆ ನನಗೆ ಕೇಳ್ಕೊಬೇಕಾದದ್ದಂದ್ರೆ, ನನ್ನ ಪ್ರವಾಸ ಮುಗಿಯೋದ್ರೊಳಗೆ, ನಾನು ಟೀಚರ್ ಅಂತ ಮುಗಿಯೋದ್ರೊಳಗೆ 20 ವರ್ಷ, 30 ವರ್ಷ, 40 ವರ್ಷ, ಎಷ್ಟು ವರ್ಷ ಭಗವಂತ ಕೊಡ್ತಾನೆ ಅವಕಾಶ ಗೊತ್ತಿಲ್ಲ, ಮುಗಿಯೋದ್ರೊಳಗೆ ನಾ ಎಲ್ಲಿ ಇರಬಹುದು ಅಂತ. ಈ ಕಾಮನ್ ಬಿಲ್ಲು ನನ್ನ ಸ್ಥಾನ ಎಲ್ಲಿ ಬರ್ಬೋದು? ಇಲ್ಲಿ ಬರ್ತೀನೋ ಅಥವಾ ಈ ಕಡೆ ಬರ್ತೀನೋ? ಕೆಲವೊಂದು ಸಲ ಅನಾಹುತ ಆಗ್ತಾವೆ. ಶಾಲೆ ಒಳಗೆ ನೋಡಿ, ನಾನು ಟೀಚರ್ ನೆನಪಿಟ್ಟಿರ್ತಾರೆ ಹುಡುಗರನ್ನ. ನೀ 67ನೇ ಬ್ಯಾಚ್ ಹುಡುಗಲ್ಲೇ ನೀ ಅಂತ ಕೇಳ್ತಾರೆ ಅವರು. ಸರ್ ನೀವು ಇದ್ರೇನ್ರಿ ಸರ್ ಅವಾಗ ಅಂದರೆ ಎಷ್ಟು ಅಸಹ್ಯ ಆಗ್ತದದು. ಸಾಮಾನ್ಯವಾಗಿ ಹುಡುಗರನ್ನ ಟೀಚರ್ ಮರೀತಾರೆ, ಟೀಚರ್ನ ಹುಡುಗರು ಮರ್ತಾರೆ. ನೀವು ಬದುಕಿದ್ದೇ ಗೊತ್ತಿಲ್ಲ ಅವಾಗ, ಹಂಗಾಗ್ಬಿಡ್ತದೆ. ಹಂಗಾಗ್ಬಾರ್ದು. ನನಗೆ ಹಂಗಾಗ್ತದೋ ಪರಿಸ್ಥಿತಿ, ಎಡಗಡೆ ಭಾಗಕ್ಕೆ ಆಗ್ತದೋ ಅಥವಾ ಬಲಗಡೆ ಭಾಗದಾಗ ಎಲ್ಲೋ ಹೋದಾಗ ಬಂದು ನಿಂತು, ಸರ್ ಇವತ್ತೇನಾದ್ರೆ ನಾನು ಬದುಕು ಕಟ್ಕೊಂಡಿದ್ದಾರೆ ನಿಮ್ಮಿಂದ ಸರ್ ಅಂತ ಒಬ್ರು ಹೇಳೋದಾದ್ರೆ,
ಈವನ್ ಇಫ್ ಒನ್ ಸ್ಟೂಡೆಂಟ್ ಸೇಸ್ ದಟ್ ಈಸ್ ಲೈಫ್ ಈಸ್ ಡನ್ ಬಿಕಾಸ್ ಆಫ್ ಯು, ಯುವರ್ ಲೈಫ್ ಈಸ್ ಸಕ್ಸಸ್ಫುಲ್. ಒಬ್ಬ ಹುಡುಗ ಹೇಳಿದ್ರೆ ಸಾಕು. ನಾಳೆ ನನ್ನಂಗೆ ಅವನೊಬ್ಬ ವರ್ಕ್ಶಾಪ್ ಮಾಡ್ತಾನೆ 30 ವರ್ಷದ ಮೇಲೆ. ನಿಮ್ಮ ಶಿಷ್ಯರು ಕೂತ್ಕೊಂಡಿರ್ತಾರೆ, ಅವನು ಹೇಳ್ತಾನೆ ನಿಮ್ಮ ಟೀಚರ್ ಹೆಸರೆಲ್ಲ ಬರೀರಪ್ಪ ಅಂತಾರೆ. ಬರೆದಾಗ ನಿಮ್ಮ ಬೆಸ್ಟ್ ಟೀಚರ್ ಯಾರು ಟಿಕ್ ಮಾಡು ಅಂತಾರೆ. ನಿಮ್ಮ ಹೆಸರು ಟಿಕ್ ಮಾಡ್ಬೋದೇನವ? ನೆನೆಸ್ಕೋಬೇಕು. ನಾನು 30 ವರ್ಷದ ಮೇಲೆ ನನ್ನ ಶಿಷ್ಯ ಕೂತವ ಬೆಸ್ಟ್ ಟೀಚರ್ ಯಾರು ಅಂತ ಟಿಕ್ ಮಾಡಿದಾಗ ನನ್ನ ಹೆಸರು ಬರೀಬಹುದೇನು? ಹಾಗಾದ್ರೆ ಬರೀಬೇಕಾದ್ರೆ ಏನು ಮಾಡ್ಬೇಕು ನಾನು? ಭಾಳ ಸುಲಭದ. ಈಗ ಏನೇನು ಗುಣ ಹೇಳಿದ್ರಲ್ಲ ನೀವು, ಅದ್ರಾಗ ಅಟ್ಲೀಸ್ಟ್ ಸ್ವಲ್ಪ ಆದರೂ ನನ್ನ ಕಡೆ ಬಂದರೆ ಸಾಕು, ಹುಡುಗರು ಬರೀತಾರೆ. ಈಗ ನಾವು ಮಾಡಬೇಕಾದದ್ದು ಅಷ್ಟೇ. ನನ್ನ ಜೀವನದ ಉಳಿದ ಅವಧಿ ಏನದ ಮೇಷ್ಟ್ರು ಅಂತಿದ್ದೀನಿ, ಆ ಗುಣಗಳನ್ನು ಹಿಡ್ಕೋತ ಹೋಗಬೇಕು. ಆ ಮಕ್ಕಳಲ್ಲಿ ತೋರುವಂಥ ಪ್ರೀತಿ. ನಮ್ಮ ಅಜ್ಜನ ಕತೆ ಬಗ್ಗೆ ಯಾರೋ ನೆನಪು ಮಾಡಿದ್ರು, ಆಗಲೇ ಸರ್ ನೆನಪು ಮಾಡಿದ್ರು ನನಗೆ. ನಾನು ಅಜ್ಜನ ಕತೆ ಬರೆದಿದ್ದೆ ನಾನು. ಅದು ಟೆಕ್ಸ್ಟ್ ಬುಕ್ನಾಗೂ ಇತ್ತದು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಾಗ ಭಾಳ ಬ್ರೀಫಾಗಿ ಹಾಕಿದ್ದಿರೋದು. 10th ಸ್ಟ್ಯಾಂಡರ್ಡ್ಗೆ ಇತ್ತದು ಟೆಕ್ಸ್ಟ್ ಬುಕ್ನಾಗ. ಆ ಘಟನೆ ಎಂದೂ ಮರಿದಿಲ್ಲ ನಾನು. ನಮ್ಮ ಅಜ್ಜ ಭಾಳ ಬಡತನದ ಬೆಳೆದಂಥ ಮನುಷ್ಯ, ಭಯಂಕರ ಬಡತನ, ಸೆಲ್ಫ್ ಮೇಡ್ ಮ್ಯಾನ್. ಅವ ಬಿಜಾಪುರ ಜಿಲ್ಲೆದ ಗಲಗಲಿ ಅಂತ ಒಂದು ಊರು. ಬಡತನದ ಅಸಾಧ್ಯ ಬಡತನ. ನಮ್ಮ ಅಜ್ಜ ಹೇಳವ, ಅನ್ನ ಊಟ ಮಾಡಬೇಕು ಅಂತಂದ್ರೆ ಆರಾಮಿಲ್ದಾಗ ಮಾತ್ರ ಅನ್ನ ಮಾಡಬೇಕಿದ್ರೆ ರೊಟ್ಟಿನೇ ತಿನ್ನಬೇಕು. ನಮ್ಮ ಅಜ್ಜ ಏನು ಮಾಡ್ತಿದ್ದ ಅಂದ್ರೆ ಬ್ಯಾಸಿಗೆ ಒಳಗೆ ನೀರು ತೆಳಗೆ ಹೋಗ್ಬಿಡ್ತದಲ್ಲ, ನೀರಾಯನ ಕಲ್ಲು ಬಂಡಿ ಮ್ಯಾಲೆ ಬಂದುಬಿಡ್ತಾವೆ. ಬಿಜಾಪುರ ಜಿಲ್ಲಾ ನಿಮಗೆ ಗೊತ್ತದು ಹೆಂಗಿರ್ತದಂತ. ಬಂಡಿ ಕಾದು ಬಿಡ್ತಾವೆ. ಇವು ಹೋಗಿ ಅಂಗಿ ಬಿಚ್ಚಿ ಡಬ್ಬು ಮಲ್ಕೊಳ್ಳೋದ ಕಲ್ಲಿನ ಮೇಲೆ, ಮೈ ಸುಟ್ಟಂಗೆ ಆಗಬೇಕು. ಓಡ್ಕೊತ ಹೋಗೋದು ಮನೆಗೆ, ಅವ್ವ ಜ್ವರ ಬಂದವ ನನಗೆ. ಮೈ ಮುಟ್ಟ, ಹೌದಲ್ಲೋ ಮೈ ಬಿಸಿ ಆಗ್ಯದ, ಅನ್ನ ಮಾಡ್ತೀನಿ ಇರು. ಇಷ್ಟು ಬಡತಂದ ನಮ್ಮ ಅಜ್ಜಿ ಬೆಳೆದವ. 91 ವರ್ಷ ತನಕ ಬದುಕಿದ್ದು ನಮ್ಮ ಅಜ್ಜ. ನಾ ಒಬ್ಬನೇ ಮೊಮ್ಮಗ. ಅವನ ಸಲ ಭಾಳ ಪ್ರೀತಿ ನನಗೆ. ನಾನು ಸರ್ವಜ್ಞವ ನನ್ನ ಪಾಡಿಗೆ. ದಿನ ಅವನ ಹಾಸಿಗೆ ನಾನೇ ಹಾಸಬೇಕು. ನಾನು ಕೃತ್ಯ ಆಗುತ್ತಂಗೆ ಚಂದ ಮಾಡ್ತಿದ್ದೆ. ದಿನ ಒಂದು ಡಿಸೈನ್ ಬೆಡ್ಶೀಟ್ ಹಾಕಿ ಚಂದ ಮಾಡಿ ಇಡ್ತಿದ್ದೆ. ಏನು ಹಾಸಿಗೆ ಬಿಡ ಚಲೋ ಇಲ್ಲೆಂದು ಅಂತಿದ್ದ. ನಾನು ಸಿಟ್ಟು ಬಂದ್ಬಿಡ್ತು ಒಂದು ಸಲ, ಏನು ಚಲೋ ಇಲ್ಲ ಅಂದೆ. ಹುಚ್ಚ, ನಾ ಸಣ್ಣವಿದ್ದಾಗ ಹಾಸಿಗೆ ಭಾಳ ಚಲೋ ಇತ್ತು ನಂದು ಅನ್ನೋ. ನನಗೆ ಗೊತ್ತಿತ್ತು ಸಣ್ಣವಿದ್ದಾಗ ಭಾಳ ಬಡತನ ಇತ್ತು ಅಂಥೇಳಿ. ಸಣ್ಣವಿದ್ದಾಗ ಏನು ಚಲೋ ಇತ್ತು ನಿಂದು ಅಂತ ನಾ ಕೇಳಬೇಕು. ಹುಚ್ಚ, ಮೊಬೈಲ್ ಹಾಸಿಗೆ ನಮ್ಮದು ಅನ್ಬೇಕು. ಮೊಬೈಲ್ ಹಾಸಿಗೆ ಕೇಳಿದ್ರಿ ಎಲ್ಲರೂ ನೀವು? ನನಗೆ ಗೊತ್ತಿದೆ ಮೊಬೈಲ್ ಹಾಸಿಗೆ ಅಂದ್ರೆ ಏನು. ಹುಚ್ಚ, ಗೋಣಿ ಚೀಲನೋ ತೊಗೊಂಡು ಹೋಗೋದು, ಒಳಗೆ ಸೇರ್ಕೊಂಡ್ಬಿಡೋದು, ತೆಳಗಿಂದ ಹಾಸಿಗೆ ಮ್ಯಾಲಿಂದ ಹೊದಿಕ್ಕಿ. ಆದರೆ ಎಷ್ಟು ದೊಡ್ಡ ಮನುಷ್ಯ ನನಗೆ ನಮ್ಮ ಅಜ್ಜ ಅಂದರೆ, ಬಡತನದ ಬಗ್ಗೆ ಅಸಹ್ಯ ಪಟ್ಕೊಳ್ಳಿಲ್ಲ. ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ದ ಕಲೀಲಿಲ್ಲ. ನಮ್ಮ ಅಜ್ಜ ಕಲಿಸ್ತಾರೆ, ನನಗೆ ಯಾರೂ ಕಲಿಸ್ಲಿಲ್ಲ ಜೀವನದಾಗ. ಯಾವ ಪುಸ್ತಕನೂ ಕಲಿಸ್ಲಿಲ್ಲ ನನಗೆ. ಒಂದು ಸಲ ಬೇಸರ ಮಾಡಿಕೊಂಡು ನಾನು ಬಡತನದ ಕಳೆದ್ಬಿಟ್ಟೆ ಜೀವನ, ಅದ್ರ ಬಗ್ಗೆ ಸಂತೋಷ ಪಡೋದ್ರಿ. ಅವ್ರು ಹೇಳಿದಾಗ ನೀವು ನಂಬಲಿಕ್ಕಿಲ್ಲ. ನಮ್ಮ ಅಜ್ಜ ಎಷ್ಟು ದೊಡ್ಡ ಮನುಷ್ಯ ಅಂದ್ರೆ, ಟೀಚರ್ ಆದವ. ಧಾರವಾಡದ ಗಟ್ರೇಖಾ ಅಂತದ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜ್, 100 years ಮೇಲೆ ಆತು. 3 ವರ್ಷ ಟ್ರೈನ್ ಟೀಚರ್ ಅವ. ಪಗಾರ 11 ರೂಪಾಯಿ ಅಂತ ಅಜ್ಜಗೆ. ಭಾರಿ ಶ್ರೀಮಂತ ಆಗಿಬಿಟ್ಟಿದ್ರೆ ನಮ್ಮ ಅಜ್ಜ. 11 ರೂಪಾಯಿ ಅಂದ್ರೆ ಎಷ್ಟು ಚಂದ ಬದುಕಬಾರ್ಬೇಕು. ಒಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಿಲ್ಲ, ಒಬ್ಬರ ಬಗ್ಗೆ ಕೆಟ್ಟ ಮಾತಾಡೋ ಸಾಧ್ಯನೇ ಇಲ್ಲ. ಹಂಗೆ ಬದುಕಿದವ. ಊರಾಗವ ಪೋಸ್ಟ್ಮನ್ ಅವನೇ, ಪೋಸ್ಟ್ ಮಾಸ್ಟರ್ ಅವನೇ. ಕಿಸೆದಾಗ ಇಂಗ್ಲೆಂಡು ಪೋಸ್ಟು ಕಾರ್ಡ್ ಇಟ್ಕೊಂಡು ಹೋಗ್ಬೇಕು, ಮನೆಗೆಲ್ಲ ಹೋಗ್ಬೇಕು, ಹಳ್ಳಿಗೆ ಪತ್ರ ಬರೀರಿ, ಪೋಸ್ಟ್ ಬಂದದ ಕಳಿಸ್ರಿ ಅನ್ಬೇಕು. ಮಂದಿ ಗೊತ್ತಿದ್ದಿಲ್ಲ ಪೋಸ್ಟ್ ಮಾಡೋದು ಹೆಂಗಂತ. ತಾನೇ ಪತ್ರ ಬರೆಯವ. ಮಂದಿ ಕೇಳೋರು, ಇಲ್ಲಿ ಬರೆದ್ರೆ ಅಲ್ಲೇ ಹೆಂಗೆ ಹೋಗ್ತಾವ್ರಿ ಅಂತ ಕೇಳ್ಬೇಕು ಹಳ್ಳಿ ಮಂದಿ. ನೀ ಬರೆಯೋ, ನಾ ಬರಿತೀನ್ವ ಪತ್ರ. ಬರೆಯೋದಷ್ಟೇ ಅಲ್ಲ, ಉತ್ತರವನ್ನು ತಾನೇ ಓದ್ಬೇಕು ಅವ್ರ ಮುಂದೆ. ಈ ಬಾವಿಯೊಳಗೆ ಕುಡಿಯೋ ನೀರಿವು, ದನ ತೊಳೆಯಂಗಿಲ್ಲಿಲ್ಲೇ ಒಂದು ಪಟ್ಟಿ ಕಟ್ಸವ. ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟ್ ಹಾಕೋದು, ಬ್ಲೀಚಿಂಗ್ ಪೌಡರ್ ಹಾಕೋದು, ಔಷಧ ತರಿಸ್ತಿದ್ದ. ದಿನ ಮನೆ ಒಂದು 20 ಮಂದಿ ಪೇಷಂಟ್ಸ್ ಇರೋದು. ಯಾವುದೋ ಯುನಾನಿ ಮೆಡಿಸಿನ್ ತರಿಸ್ತಿದ್ದ, ಕೊಡ್ತಿದ್ದ. ಔಷಧಿನ ಅವನೇ, ಡಾಕ್ಟರ್ ಅವನೇ. ಪ್ಲೇಗ್ ಬಂದು ತಾನೇ ಬಾಯಿಗೆ ಅರ್ಬಿ ಕಟ್ಕೊಂಡು ಶೀಶ ಕಟ್ಕೊಂಡು ಹೋಗಿ ಕ್ಲೀನ್ ಮಾಡೋದು. ಒಂಥರ ಸಮಾಜ ಸೇವಕ. ನಿಮ್ಗೆ ನಂಬಲಿಕ್ಕಿಲ್ಲ, ಬ್ರಿಟನ್ ರಾಣಿ ಒಂದು ಬೆಳ್ಳಿ ಮೆಡಲ್ ಕಳಿಸಿದ್ರು ಮಜ್ಜಿಗೆ, ಐಡಿಯಲ್ ಮ್ಯಾನ್ ಆಫ್ ದಿ ವಿಲೇಜ್ ಅಂತ ಕಳಿಸಿದ್ರು. ಅವನು ನೋಡ್ಲಿಲ್ಲ ಸೈತ್ರಿ ಅದನ್ನು. ಡಬ್ಬೆ ಹಾಕೋ. ನಮ್ಮ ಅಜ್ಜಿ ಗಂಡ ಒಂದು ಪ್ರಶಸ್ತಿ ಬಂತು ಅಂತ ಎತ್ತಿ ಕಟ್ಟಿ ಮೇಲೆ ಇಟ್ಲಕ್ಕಿ ಅದನ್ನು. ಅವಾಗೆಲ್ಲ ಶೋಕೇಸ್ ಇರ್ತಿದ್ದಿಲ್ಲ, ಅದು ಕಟ್ಟಿ ಮೇಲೆ ಇಟ್ಲು. ತೆಗೆದು ಡಬ್ಬೆ ಹಾಕದನ ಅಂದ. ಯಾಕಂದ್ರೆ ನೋಡಿದ್ರೆ ಸೊಕ್ಕ ಬರ್ತದ. ಏನು ಮಾತ್ರ ಇದು, ನೋಡಿದ್ರೆ ಸೊಕ್ಕ ಬರ್ತದ ಅಂತ. ಇವತ್ತಿಗಾದ್ರೂ ಬೆಳ್ಳಿ ಮೆಟ್ಲು ಹೊರ ತೆಗೆದಿಲ್ಲ, ಮನ್ಯಾಗದ ಇನ್ನ ಅದು ಟ್ರಂಕ್ರೇನ್ ಹೊರ ತೆಗಿಲಿ ಬಿಡ್ತಿದ್ದಿಲ್ಲ. ಹೊರ ತೆಗೆದ್ರೆ ನೋಡಿದ್ರೆ ಅಹಂಕಾರ ಬರ್ತದೆ ಅಂತ. ನಾವು BSc ಡಿಗ್ರಿ ಫೋಟೋ ಹಾಕಿಟ್ಕೊಂಡಿರ್ತೀವಿ ಗಾಡಿ ಮೇಲೆ. ಯಾಕಂದ್ರೆ ನೋಡಿದಾಗ ನೆನಪಾಗಬೇಕಲ್ಲ, ಮರಿಬಾರ್ದಲ್ಲ BSc ಆಗ್ಯದಂತ. ಯಾಕೆ ಹೇಳ್ತೀನಂದ್ರೆ, ಅವ ಅಷ್ಟು ಮಜಾ ಇದ್ದ. ಅವ್ನು ನೋಡಲಿಕ್ಕೆ ಬೇಂದ್ರೆ ನಮ್ಮ ಮನೆಗೆ ಬರೋರು ಧಾರವಾಡದಾಗ. ವಾರಕ್ಕೊಮ್ಮೆ 10 ದಿವಸ ಬರೋರು. ಏನು 15 ಮಾತಾಡ್ತಿದ್ರು ಗೊತ್ತಿಲ್ಲ. ಬೇಂದ್ರೆ ನನಗೆ ಹೇಳಿದ್ರು, ಪುಣ್ಯ ಮಾಡಿದ್ಯೋ ಅಂತ ಅಜ್ಜ ಸಿಗಬೇಕಾದ್ರೆ ನಿನಗೆ ಅಂತ ಅನ್ಬೇಕು. ನನಗೆ ಅನಿಸ್ತಿತ್ತು ಹಾಗಂತ. ಅಜ್ಜ ಮಾಸ್ತರ್ ಆಗಿದ್ದ, 35 ವರ್ಷ ಮಾಸ್ತರ್ ಆಗಿರಬೇಕು. ನಾನು ಬುದ್ಧಿ ತಿಳೋತ್ತಿಗೆ ರಿಟೈರ್ ಆಗಿದ್ದವ.
62 ಇಸ್ವಿ ಮೊದಲನೇ ಚೈನಾ ಅಟ್ಯಾಕ್ ಆಯ್ತು ಭಾರತದ ಮೇಲೆ. ಅಟ್ಯಾಕ್ ಆದ ಕೂಡಲೇ ಭಾರತದಾಗ ಮೊದಲನೇ ಬಾರಿಗೆ ರೇಷನ್ ಪದ್ಧತಿ ಬಂತು. ಸಕ್ಕರೆ, ಚಿಮಣಿ ಎಣ್ಣೆ ಮತ್ತು ಅಕ್ಕಿ ಮೂರಕ್ಕೂ ಕ್ಯೂದ ಏನು ತೊಗೋಬೇಕು, ಕಾರ್ಡ್ ಮೇಲೆ ತೊಗೋಬೇಕು. ನಾವು ಧಾರವಾಡದಾಗಿದ್ದೀವಿ ಅವಾಗ. ನಮ್ಮ ಬಿಜಾಪುರದಿಂದ ಯಾರೋ ಪತ್ರ ಬರೆದ್ರು. ಇನ್ನೊಂದು ಹೇಳ್ಬೇಕು, ನಾನು ಕಾರ್ಡ್ನ ತೊಗೊಳ್ಳೋದು ಅಷ್ಟೇ ಅಲ್ಲ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗಬಾರ್ದು ಅಂತಿತ್ತು. ಸ್ಮಗ್ಲಿಂಗ್ ಆ್ಯಕ್ಟ್ ಅಂತ ಬರ್ತಿತ್ತವು. ಅಕ್ಕಿ ತೊಗೊಂಡು ಹೋದ್ರೆ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಿದ್ರು. ಒಂದು ಪತ್ರ ಬಂತು ನಮ್ಮ ಅಜ್ಜಿಗೆ ಬಿಜಾಪುರದಿಂದ, ನಮ್ಮ ಸಂಬಂಧಿಕರು ಯಾರು ಹೆಣ್ಮಗಳಿಗೆ ಹೆರಿಗೆ ಆಗಿದೆ, ಒಳ್ಳೆ ಅಕ್ಕಿ ಸಿಗೋದಿಲ್ಲ ಬಿಜಾಪುರದಾಗ, ಧಾರವಾಡದಾಗ ಸಿಗ್ತದೆ, ಒಂದು 4 ಕಿಲೋ ಅಕ್ಕಿ ತೊಗೊಂಬರ್ತೀರೇನೋ ಅಂತ. ನಮ್ಮ ಅಜ್ಜಿ ಗೊತ್ತು ಕಾಯ್ದೆ ಪ್ರಕಾರ ಒಯ್ಲಿಕ್ಕೆ ಬರೋದಿಲ್ಲ, ಅಂತಃಕರಣ ಕಾಯ್ದೆ ಒಪ್ಪೋದಿಲ್ಲ. ಅಜ್ಜ ಅಂದ, ಅವೇ ಸ್ಮಗ್ಲರಲ್ಲ, ಹೋಗೋ ನಡಿಯೋ ಬಿಜಾಪುರಕ್ಕೆ ಅಂದ. ನಾನು ಸುಟ್ಟಿ ಇತ್ತು, ಹೋಗ್ತೇನೆ ನಡಿ ಅಂದ. ಅವಾಗೆಲ್ಲ ಸೂಟ್ ಕೇಸ್ ಇರಲಿಲ್ಲ ನಮಗೆ, ನಿಮಗೆಲ್ಲ ಗೊತ್ತು, ಹಳೆ ಮಂದಿ ಗೊತ್ತಿರ್ತದೆ. ಜಮಖಾನೆ ಹಾಸಿ ಒಂದು ಹಾಸಿಗೆ ಸುರುಳಿ ಏನು ಮಾಡ್ತಿದ್ದ, ಜಮಖಾನೆ ಹಾಸಿ ಒಂದಿಷ್ಟು ಅರಿವಿ, ನಂದು ಒಂದಿಬ್ಬರದ್ದು ಅರಿವಿ ಹಾಕಿ ಒಂದು ಸಣ್ಣ ಚೀಲದಾಗ ಒಂದು 3-4 ಕಿಲೋ ಅಕ್ಕಿ ಹಾಕಿ ಸುತ್ತಿ ಹಗ್ಗ ಕಟ್ಟಿ ಹಾಸಿಗೆ ಸುರುಳಿ ಮಾಡ್ದ. ನಾನು ಅಜ್ಜ ಹಾಸಿಗೆ ಸುರುಳಿ ಬಿಜಾಪುರಕ್ಕೆ ಹೋದ್ವಿ. ಬಿಜಾಪುರ ಸ್ಟೇಷನ್ನಾಗಿ ಇಳಿದ್ವಿ. ನಿಮ್ಮ ಕಣ್ಣು ಮುಂಚಿತ್ರ ಬರಬೇಕು. ಕಚ್ಚಿ ಧೋತ್ರ, ಬಿಳಿ ಶರ್ಟು, ಕೋಟು, ಮ್ಯಾಲ್ ಟೊಪ್ಪಿಗೆ, ಎಡಗಡೆ ಹೆಗಲ ಮೇಲೆ ಹಾಸಿಗೆ ಸುರುಳಿ, ಬಲಗೈಯಾಗ ನಾನು, 2 ಲಗೇಜೆ. ಸಣ್ಣ ಹುಡುಗ ಇದ್ದಾನೆ, ಲಘು ನಡಿ ಅಂತ ಹೇಳ್ಕೊಂಡು ಹೋಗ್ತಿದ್ದ. ಯಾಕೆ ಹಿಡಿತಿದ್ದ? ಅವ್ನು ಹೆದರಿಕೆ, ಯಾರು ಹಿಡಿದ್ಬಿಟ್ರೆ ಸ್ಟೇಷನ್ನಾಗ ಜೈಲಿಗೆ ಹಾಕ್ತಾರೆ ನನ್ನಂತ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಪಾರಾಗಿಬಿಡ್ತಿದ್ದೆ ಸ್ಟೇಷನ್ನಿಂದ. ಅಷ್ಟ್ರಾಗಿ ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗಾತು. ತಿರುಗಿ ನೋಡ್ದ, ಪೊಲೀಸ. ಅಜ್ಜ ಬೆವತ ಬಿಟ್ಟ ಒಂದು ಕ್ಷಣದಾಗ. ಆತಪ್ಪ, ನಾನು ಜೈಲಿಗೆ ಹಾಕ್ತಾರೆ, ನನ್ನ ಜೈಲಿಗೆ ಹಾಕ್ತಾರೆ. ನನ್ನ ಚಿಂತೆ ಹೋಗ, ನೀ ಹೆಂಗೆ ಹೋಗ್ತೀವಿ ವಾಪಸ್ಸಿನ ಅಂತ ನನಗೇನು ಗೊತ್ತು, ಹೆಂಗೆ ಹೋಗ್ತೀನಿ. ಅವನು ಅಷ್ಟು ಗಾಬರಿ ಆಗಿಬಿಟ್ಟಿದ್ದ. ಆ ಪೊಲೀಸ್ ಏನು ಹೇಳ್ಬೇಕು ಅಷ್ಟೇ ಬಿಡಲಿಲ್ಲಮ್ಮ, ಬರ್ರಿ ಸಾಹೇಬ್ರು ಕಾಯ್ಲಿಕ್ಕೆ ಎತ್ತಾರೆ ನಿಮ್ಮ ಸಲುವಾಗಿ ಅಂದ. ಇವನೇ ಸಾಕಾಗಿತ್ತು ಹೆದರ್ಸ್ಲಿಕ್ಕೆ, ಇನ್ನು ಸಾಹೇಬ್ ಬೇರೆ. ಅವ್ನು ಸ್ಟೇಷನ್ ಮಾಸ್ಟರ್ ಕಡೆ ಕೈ ಮಾಡಿದ್ದಾನ, ರೂಮ್ ಕಡೆ. ಅಲ್ಲಿ ಹೋದ್ವಿ ನಾವಿಬ್ಬರು. ನಮ್ಮ ಅಜ್ಜ ಮಾರಿ ಒರೆಸ್ಕೋತಿದ್ದ, ದಳ ಬೆವರು ಇಳಿತಿತ್ತು, ಗಾಬರಿ ಆಗಿಬಿಟ್ಟಾನ. ಸ್ಟೇಷನ್ ಮಾಸ್ಟರ್ ರೂಮ್ನಾಗ ಯಾರೂ ಇಲ್ಲ. ಅಜ್ಜ ಅಂದ, ಯಾರೂ ಇಲ್ಲ, ಹೋಗು ನಡಿ ಅಂದ. ಅವ್ನು ಸ್ಟೇಷನ್ ಮಾಸ್ಟರ್ ಬಿಡ್ತಾರನವರು ಓದಿರಿದ್ರೆ, ಎಲ್ಲಿ ಹೋಗ್ತೀರಿ, ಸಾಹೇಬರು ಜೀಪ್ ಇಟ್ಟು ಹೋಗ್ಯಾರ, ಹೋಗ್ಬೇಕಂತ ಬೆಟ್ಟ ಆಗ್ಬೇಕು ಅವ್ರು ನೀವು ಅಂದ. ನಾ ಖರೆ ಹೇಳ್ತೀನಿ ಸರ್, ಅವಾಗ ಆಗಿನ ಕಾಲದಾಗ ಪೊಲೀಸ್ ಜೀಪ್ನ್ಯಾಗ ಹೋಗುವಂಥ ಅವಮಾನಕರವಾದ ಸಂಗತಿ ಇನ್ಯಾವುದೂ ಇರಲಿಲ್ಲ. ಈಗ ಮಂದಿ ಪಿಕ್ನಿಕ್ ಹೋಗ್ತಾರ ಬೇರೆ, ಪೊಲೀಸ್ ಜೀಪ್ ಮನೆ ಮುಂದೆ ನಿಂತೆ ಅಂದ್ರೆ ಇವೇನೋ. ಅಜ್ಜ ಅಳುದೊಂದು ಬಾಕಿ ಉಳಿದಿತ್ತು. ಒಳಗೆ ಹತ್ತಿ ಕೂತ, ಧೋತ್ರಲೆ ಮಾರಿ ಒರೆಸ್ಕೋತಾನ. ಛೇ ತಪ್ಪಾತು, ಜೈಲಿಗೆ ಹೋದೆ ನಾನು ಇನ್ನ ಅಂತ ಅಂತಾನ. ನನಗದು ಗೊತ್ತೇ ಆಗ್ತಿದ್ದಿಲ್ಲ. ಐ ವಾಸ್ ಎಂಜಾಯಿಂಗ್. ಜೀಪ್ನಾಗ ಅಡ್ಡಾಡೋದು ಹುರುಪ್ಲ ಹುಡುಗ, ಸಣ್ಣ ಹುಡುಗರಿಗೆ. ಆ ಜೀಪ್ ಹೋತ್ ವಿಜಾಪುರದಾಗ ಹೋಗಿ ಒಂದು ದೊಡ್ಡ ಮನೆ ಮುಂದೆ ನಿಂತೆಪ್ಪ. ಸಾಕು ದೊಡ್ಡ ಮನೆ ಅದು SP ಮನೆ ಅದು. ಈಗ SP ಅಂದ್ರೆ ದೊಡ್ಡ ಅಧಿಕಾರಿ, ಇಡೀ ಡಿಸ್ಟ್ರಿಕ್ಟಿಗೆ ಹೆಡ್ ಅದು. ಆಗಿನ ಕಾಲದಾಗ ಗವರ್ನರ್ ಇದ್ದಂಗೆ SP ಅಂದ್ರೆ. ಅದೊಂದಿತ್ತಲ್ಲ ಬೆಂಬಿಡದ ಭೂತ ಚೀಲ ಸುರುಳಿ, ಹಾಸಿಗೆ ಸುರುಳಿ, ಅದನ್ನು ತೊಗೊಂಡು ಒಳಗೆ ಹೋದ್ವಿ. ಆ ಕೂಡು ಜಾಗ ಹೊರಗೆ ಸಿಟ್ಔಟ್ ಇರ್ತದೆ, ಅಲ್ಲಿ ಕೂತ್ವಿ. ನಮ್ಮ ಅಜ್ಜ ಒಂದು ಕ್ಷಣಕ್ಕೆ ಅಂತಿದ್ದ, ನೋಡ್ಬೇಕೇನಾಗ್ತದೆ, ಸಾಹೇಬ್ರಿಗೆ ಹಾಕ್ಬಿಟ್ಟು ಈಗ ಹಿಂಗೆ ಕಳಿಸ್ಬಿಡ್ತಾರೋ ಜೈಲಿಗೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಒಳಗಿದ್ದ ಮನುಷ್ಯ ಕಾನ್ಸ್ಟೇಬಲ್ ಬಂದ, ಬರ್ರಿ ಒಳಗೆ ಕರೀತಾರೆ ಸಾಹೇಬ್ರು ಅಂದ. ಈ ಪೊಲೀಸರು ಕರೆಯೋದು ಹೆಂಗೆ, ಮನೆ ಊಟಕ್ಕೆ ಕರೆದ್ರು ಹಂಗೆ ಕರೀತಾರೋ. ಮಜ್ಜ ಮೊದಲೇ ಹೆದರ್ಕೊಂಡಿದ್ದೀವ, ಇನ್ನಿಷ್ಟು ಗಾಬರಿ ಆತವಂಗ. ಹೆದರ್ಕೊಂಡು ಹಿಂಗೆ ಕೈ ಮುಕ್ಕೊಂಡು ಒಳಗೆ ಹೋದವ. ಒಳಗೊಂದು ದೊಡ್ಡ ಹಾಲು, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ, ದೊಡ್ಡ ಹಾಲು, ಸೋಫಾ ಹಾಕ್ಯಾರ, ಅಲ್ಲೆಲ್ಲ ಚಂದ. 3 ಮಂದಿ ಕಾನ್ಸ್ಟೇಬಲ್ ನಿಂತಾರೆ. ಮನ್ಯಾಗ ಆರ್ಡರ್ಲಿ ಅಂತಿರ್ತಾರಲ್ಲ ಸಾಹೇಬ್ರ ಮನ್ಯಾಗ, 3 ಕಾನ್ಸ್ಟೇಬಲ್ ನಿಂತಾರೆ. ಅಜ್ಜ ಕೈ ಮುಕ್ಕೊಂಡೇ ಹೋದ. ಅವನಿಂದ ಬಾಲಂಗೋಸಿ ನಾನು. ಆ ನಡು ಒಬ್ಬ ಮನುಷ್ಯ, ಎತ್ತರ ಮನುಷ್ಯ ಅಂತ, ಕಪ್ ಮನುಷ್ಯ, ಕಲ್ಲಿ ಮೀಸಿ ಬಿಟ್ಕೊಂಡು, ಅವನ ಮಗ್ಲೋಬೇಕು ಹೆಂಗಸು. ಅಜ್ಜ ಗನಿಸ್ತ ಅವನೇ ಸಾಹೇಬ್ ಇರಬೇಕು ಅಂಥೇಳಿ. ಅಜ್ಜ ಕೈ ಮುಕ್ಕೊಂಡು ಹೋದ. ತಪ್ಪಾತ್ರಿ ಸಾಹೇಬ್ರ ಅಂದ. ಅವನು ಸಾಹೇಬ್ ಇವ್ರ ಮಾತು ಕೇಳಿಸ್ಕೊಳ್ಳೇ ಇಲ್ಲ. ಒಂದು ಹೆಜ್ಜೆ ಮುಂದಿಟ್ಟು ಉದ್ದ ದೀರ್ಘ ದಂಡ ನಮಸ್ಕಾರಕ್ಕೆ ಅಜ್ಜನ ಕಾಲು ಹಿಡ್ಕೊಂಬಿಟ್ಟ. ಅಜ್ಜ ಗಾಬರಿ, ಯಾರಿವರು ಅಂತಾನೆ. ಆ 3 ಮಂದಿ ಕಾನ್ಸ್ಟೇಬಲ್ ಸಾಹೇಬರು ಅಂತ. ಇಲ್ಲಿ ತನಕ ಅವ್ರ ಮಂದಿ ಸಾಹೇಬ್ರ ಕಾಲಿಗೆ ಬಿದ್ದಿದ್ದನ್ನು ಕಂಡಿದ್ರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ಬರ ಕಾಲಿಗೆ ಬೀಳೋದು ಕೇಳಿದ್ದಿಲ್ಲ, ನೋಡಿದ್ದಿಲ್ಲ. ಅಜ್ಜ ಹೇಳ್ರಿ ಸಾಹೇಬ್ರ ಅಂದ. ಸಾಹೇಬ್ ಎದ್ದು ನಿಂತ, ಅವನು ಕೈ ಮುಕ್ಕೊಂಡು ನಿಂತಾನೆ. ನಮ್ಮ ಅಜ್ಜನೂ ಕೈ ಮುಗ್ದಾನ, ಅವನು ಮುಗ್ದಾನ. ಅವನು ಸಾಹೇಬ್ರ ಕಣ್ಣಾಗ ಗಳಗಳ ನೀರು. ನಾನು ಗುರ್ತು ಹತ್ತಿರಿ ಸರ ಅಂದವ. ಇಲ್ರಿ ಸರ್ ಗುರ್ತು ಹತ್ತಲಿಲ್ಲ ಅಂತೀವಂದ. ನಾನು ರೀ ಸರ್ ಭೀಮಾ ಅಂದವ. ನಿಮ್ಗೆ ಗೊತ್ತದ, ನಮ್ಮ ಕಡೆ ಎಲ್ಲ ಬೆಳಗಾವಿ ಧಾರವಾಡ ಕಡೆ ಎಲ್ಲ ನಾವೆಲ್ಲ ಸ್ಪೆಷಲಿಸ್ಟು ಹೆಸರು ಕೆಡಿಸೋದ್ರಾಗ. ಹೆಸರು ಇಡೋದು ಭೀಮ, ಕರೆಯೋದು ಭೀಮ್ಯಾ, ರಾಮ ಅಂತ ಹೇಳೋದು ರಾಮ್ಯಾ ಅಂದಾಗ ಸಮಾಧಾನ ನಮಗೆ.
ಅವ್ನು ಗೊತ್ತಾತ ಮಾಸ್ತರಿಗೆ ಗೊತ್ತಾಗಿಲ್ಲ ಅಂಥೇಳಿ. ನಾನು ರೀ ಸರ ಭೀಮ. ಯಾ ಭೀಮ? ನಾನು ರೀ ಸರ ಮುರುಗೋಡ ಭೀಮ್ಯಾ ಸರ್, ಮುಳವಾಡದ ನಿಮ್ಮ ಮನೆಯಾಗಿದ್ನಲ್ರಿ ಸರ್ ಅಂದ. ನಮ್ಮ ಅಜ್ಜ ಕೈ ಮುಕ್ಕೊಂಡಿದ್ನಲ್ಲ, ಬಲಗೈ ಕೆಳಗೆ ಬಂತು. ಒಂದು ಕ್ಷಣದಾಗ ಎತ್ತಿ ಕಪಾಳ ಹೊಡೆದ, ಎಲ್ಲ ಸುಳಿ ಮಗನ ಪೊಲೀಸ್ ಆಗ್ಯೇನೋ ಅಂದ. ನನಗೆ ಗಾಬರಿ ಅಂತ ತಿರುಗಿ ಹೊಡೆದ್ರೆ ನಮ್ಮ ಅಜ್ಜನ ಗತಿ ಏನು? ಅವ್ನು ಹೊಡಿಲಿಲ್ಲ, ಇನ್ನೂ ಜೋರಾಗಿ ಅಳ್ಲಿಕ್ಕತ್ತ. ಹೊಡೀರಿ ಸರ್, ಹೊಡೀರಿ ಸರ್, ನಿಮ್ಮಿಂದ ಮನುಷ್ಯ ಆದ ಸರ್, ದೇಹ ಇದು ಅಂತಾನೆ. ನನಗೆ ಆಶ್ಚರ್ಯ. ಅವ್ನು ಹೇಳ್ದ, ಸರ್ ನೆನಪದ ರೀ ಸರ್ ನಿಮ್ಗೆ, ನಮ್ಮನ್ನು ಯಾರೂ ಮುಡ್ಸ್ಕೊತಿದ್ದಿಲ್ಲ ಸರ್ ಊರಾಗ. ನಿಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ. 4ನೇ ತಾಯ್ದಲ್ಲಿ ಭೀಮ್ಯಾ ನೀನು ಬಂದ್ಬಿಡೋ, ನಿನಗೂ 8 ಹಣೆ ಕೊಡ್ತಾರೆ ದಿವ್ಸಕ್ಕೆ, ಕಸ ಗುಡ್ಸಾಕೆಂದು ಬಾ ಅಂದ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಹೊಡೆದಾಡಿ, ಬೇಡ ಹುಡುಗ ಶಾಣೆ ಇದ್ದಾನೆ ಕಲಿಸ್ರಿ ಅವನ್ನ ಅಂತೇಳಿ ಮನ್ಯಾಗ ಇಟ್ಕೊಂಡು ಊಟಕ್ಕೆ ಹಾಕಿ ಕಲಿಸಿದ್ದು ನೆನಪದ ರೀ ಸರ್. 7ನೇ ತಾಯ್ದಲ್ಲಿ ನಮ್ಮ ಊರಾಗ ಸಾಲ ಇದ್ದಿದ್ದಿಲ್ಲ. ನಾನು ಬಿಜಾಪುರಕ್ಕೆ ಕರ್ಕೊಂಡೋಗಿ ಹಾಸ್ಟೆಲಿಗೆ ಅಡ್ಮಿಟ್ ಮಾಡಿ ಫೀಸ್ ಕಟ್ಟು ಬಂದದ್ದು ನೆನಪದ ರೀ ಸರ್. ನೀವು ಕಟ್ಟಿದ್ದಿಲ್ಲ ಅಂದ್ರೆ ಇನ್ನೂ ರಸ್ತೆ ಕಸ ಗುಡಿಸ್ಕೋತಾ ಇರ್ತಿದ್ದೆ ಸರ್ ನಾನು ಅಂದ್ಬಿಟ್ಟು ತನ್ನ ಹೆಂಡ್ತಿಗೆ ಹೇಳ್ದ, ದಿನ ಪೂಜಾ ದೇವರು ಅಂತೀಯಲ್ಲ, ಇವ್ರು ನನ್ನ ದೇವ್ರು, ಕಾಲು ಹಿಡ್ಕೋ ಇವ್ರದ್ದು ಅಂದ. ಗಂಡ ಹೆಂಡ್ತಿ ಇಬ್ಬರು ನಮ್ಮ ಅಜ್ಜನ ಕಾಲು ಹಿಡ್ಕೊಂಡು. ಆ ದೃಶ್ಯ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಎದ್ದಾಗ ನಮ್ಮ ಅಜ್ಜ ಗಟ್ಟಿಯಾಗಿ ಅಪ್ಕೊಂಡ ಶಿಷ್ಯನ. ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ ಆದರೆ, ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು ಒಂದು ಕಡೆಗೆ. ಇಟ್ ಇಸ್ ಅ ಸೈಟ್ ಫಾರ್ ಗಾಡ್ಸ್ ಟು ಸಿ. ನಮ್ಮ ಅಜ್ಜ ಕೇಳ್ದ, ಭೀಮ್ಯಾ ನಾನು ಸ್ಟೇಷನ್ನಾಗ ನೋಡಿದೆ ಹೌದಲ್ಲ ನೀನು? ನೋಡಿದೆ ಸರ್. ಮತ್ತು ಅಲ್ಲೇ ಯಾಕೆ ಮಾತಾಡಿಸ್ಲಿಲ್ಲ? 1 ತಾಸು ಸತ್ತೋಗಿನ ನಾನು, ಜೈಲಿಗೆ ಹಾಕಿ ಸತ್ತೋಗಿನ ನಾನು, ಅಲ್ಲೇ ಯಾಕೆ ಮಾತಾಡಿಸ್ಲಿಲ್ಲ ಅಂದ. ಅವನ ಮಾತು ಕೇಳ್ರಿ, ಭೀಮೆ ಹೇಳೋದು, ಹೆಂಗೆ ಮಾತಾಡಿಸ್ಲಿ ಸರ್ ಅಂದ. ಯೂನಿಫಾರ್ಮ್ ಹಾಕ್ಕೊಂಡಿನಿ, ಕಾಲಾಗ ಚಪ್ಪಲಿ ಶೂಲ್ ಅದ ನನಗೆ, ನೀವು ಬರ್ತೀರಂತ ಗೊತ್ತಿದ್ದು ಜೀಪ್ ಇಟ್ಟು ಬಂದು ಮನೆಗೆ ಬಂದು ಸ್ನಾನ ಮಾಡ್ಕೋತೀನಿ ಸರ್ ನಿಮ್ಮ ಕಾಲು ಹಿಡ್ಕೊಳ್ಳಿಕ್ಕೆ. ಒಂದು ಮಾತು ಹೇಳ್ದವ, ಸರ್ ಖರೆ ಹೇಳ್ತೀನಿ ಸರ್, ನನ್ನ ಮೈ ಮೇಲಿನ ಚರ್ಮ ತೆಗೆದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನನ್ನ ಋಣ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂದ. ನನಗೆ ಈ ಮಾತು ಉಳ್ಕೊಂಡ್ಬಿಡ್ತೀರಿ ಹೃದಯದಾಗ. ಮಾಸ್ತರಿಕೆ ಅಂದ್ರೆ ಅದು, ಹುಡುಗ ಅಂದ್ರೆ ಅದು. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಮ್ಮ ಅಜ್ಜ ಭೀಮ್ಯಾನ್ ನೋಡಿದ್ದು 30 ವರ್ಷದ ಮೇಲೆ ನೋಡಿರ್ಬೇಕು. ನೋಡೇ ಇಲ್ಲ ಅವನು. ಭೀಮ್ಯಾನ್ ಹುಡುಗಿದ್ದಂತೂ ಮರ್ತು ಹೋಗ್ಬಿಟ್ರೆ ನಮ್ಗೆ ಅಷ್ಟರೊಟ್ಟಿಗೆ. ಆದರೆ ಒಳ್ಳೆ ಬೀಜ ಎಂದೋ ಒಂದು ದಿವ್ಸ ಒಳ್ಳೆ ಗಿಡ ಆಗ್ತದೆ. ನಾವು ಮಾಸ್ತರ್ಗಳು ಅಂತೀವಿ, ಎಷ್ಟು ಕಲಿಸೋದು ಬಿಡ್ರಿ, ಮುಗಿಯಂಗಿಲ್ಲ ಬಿಡಂಗಿಲ್ಲ, ಏನಾಗ್ತಾವೇನೋ ಅನ್ಬೇಡ್ರಿ, ದಯವಿಟ್ಟು ಅನ್ಬೇಡ್ರಿ. ನಿಮ್ಮ ಕ್ಲಾಸ್ನಾಗ ಕೂತಂಥ ಹುಡುಗ ನಾಳೆ ಭಾರತದ ರಾಷ್ಟ್ರಪತಿ ಆಗ್ಬೋದು. ಯಾರೂ ಹಣಿ ಮೇಲೆ ಬೋರ್ಡ್ ಬರ್ಕೊಂಬರೋದಿಲ್ಲ, ಆದ್ರೆ ಆಗ್ಬಿಡ್ತಾರವ್ರು. ಒಬ್ಬ ರಾಮೇಶ್ವರಂದಿಂದ ಬಂದಂಥ ಹುಡುಗ ರಾಷ್ಟ್ರಪತಿ ಆಗೋದಾತಂದ್ರೆ, ನಮ್ಮೂರಾಗ ಕಲ್ತಂಥ ಹುಡುಗ ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ನಿಮ್ಮಲ್ಲಿ ಕೈ ಮುಗಿದು ಬಿಡ್ಕೊಳ್ಳೋದು ಅಷ್ಟೇ, ಅವ ರಾಷ್ಟ್ರಪತಿ ಆಗ್ತಾನ ಅನ್ನೋ ನಂಬಿಕೆಯಿಂದ ಪಾಠ ಮಾಡೋಣಂತ. ಇವು ಏನು ಆಗ್ತಾನೋ ಏನಪ್ಪ, ಇವು ಹಾಳು ಬಾಜು ಅಂದ್ರೆ ಅವ ಹಂಗೆ ಆಗ್ತಾನ. ನಾವು ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಮಾತು ಹೇಳ್ಬೇಕು, ನನಗೆ ಭಾಳ ಕಷ್ಟ ಅನ್ನಿಸ್ತದೆ ಹೇಳ್ಬೇಕಾರೆ. ನಾನು ಹೋದಾಗ ಪ್ರತಿ ವರ್ಷ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಪಾಠ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಕ್ಕೆ. ಅರ್ನ್ಸ್ಟ್ ಆ್ಯಂಡ್ ಯಂಗ್ ಅಂತ ಒಂದು ಕಂಪನಿ ಅದು. ಅವ್ರು ನಾನು ಪ್ರತಿ 1 ವಾರ ಪಾಠ ಮಾಡ್ಬೇಕು. ನಾನು ನ್ಯೂಯಾರ್ಕ್ನಾಗ ಅವ್ರ ಆಫೀಸ್ ಅದು. ಅಲ್ಲಿ 20ನೇ ಬಿಲ್ಡಿಂಗ್, 20ನೇ ಅಂತಸ್ತು ಮೇಲೆ ಒಂದು ಗೆಸ್ಟ್ ಹೌಸ್ ಕಟ್ಸ್ಯಾರ ಅವ್ರು. ಒಂದು 8-10 ಮನೆ ಅವ. ಅಲ್ಲಿ ಡೈನಿಂಗ್ ಹಾಲ್ ಎಲ್ಲ ಮಾಡಿ ಒಂದು ಮನೆ ಕೊಟ್ಟಿರ್ತಾರೆ ಇರ್ಲಿಕ್ಕೆ. ನನಗೆ 10 ದಿವಸ ಇರ್ತೀನಿ ಅಲ್ಲಿ. ಅಲ್ಲೊಬ್ಬ ಹುಡುಗ ಡಾಕ್ಟರ್ ಇದ್ದ, 2 ವರ್ಷ ಹಿಂದಿದ್ದು. ಯಂಗ್ ಡಾಕ್ಟರ್, 31 ವರ್ಷ. ನಾವು ಅಮೇರಿಕನ್ ಡಾಕ್ಟರ್. ಅವ್ನಿಗೆ ಯಾಕೋ ಭಾರತೀಯ ಸಂಸ್ಕೃತಿ ಬಗ್ಗೆ ಭಾಳ ಆಶೆ. ದಿನ ರಾತ್ರಿ ಊಟಕ್ಕೆ ನಾನು ಜೋಡಿ ಕೊಡ, ಏನೇನೋ ಪ್ರಶ್ನೆ ಕೇಳ್ತಿದ್ದೆ, ನಾನು ತಿಳಿದು ಹೇಳ್ತಿದ್ದೆ. ಒಂದು ದಿವಸ ರಾತ್ರಿ ಊಟಕ್ಕೆ ಬರಲಿಲ್ಲ ಡಾಕ್ಟ್ರು. ಭಾಳ ಬೋರ್ ಆಗ್ಲಿಕ್ಕತ್ತಿಲ್ಲಲ್ಲ, ನಿದ್ದೆ ಬಂದಿಲ್ಲ. ಓಕೆ, ಈ ಘಟನೆ ಭಾಳ ಚಂದ ಅದ. ಇದು ಮರಿಬೇಡಿ, ಮಕ್ಕಳಿಗೆ ಹೇಳ್ರಿ, ಯಾರಿಗಾದ್ರೂ ಹೇಳ್ರಿ. ಆ ಡಾಕ್ಟರ್ ಬರಲಿಲ್ಲ. ಯಾಕೆ ಬರಲಿಲ್ಲ ಡಾಕ್ಟರ್ ಇವತ್ತು ಊಟಕ್ಕೆ? ಮರುದಿವ್ಸ ಮುಂಜಾನೆ ನಾವು ವಾಕಿಂಗ್ ಹೋಗ್ಲಿಕ್ಕೆ ತೆಳಗೆ ಬಂದೆ, ಗ್ರೌಂಡ್ ಫ್ಲೋರಿಗೆ ಬಂದೆ. ನೋಡಿದೆ ಡಾಕ್ಟರ್ ಎದುರಿಗೆ ಬಂದ. ಮೊದಲೇ ಕೆಂಪು ಮುಖ, ಆತ ನಿದ್ದೆ ಆಗಿಲ್ಲ, ಇನ್ನಿಷ್ಟು ಕೆಂಪು ಆಗಿಬಿಟ್ಟದ. ಹೆಗಲ ಮೇಲೆ ಎಪ್ರಾನ್ ಹಾಕ್ಕೊಂಡ, ಠಕ್ ಅಂತ ಒದ್ದು ಕಾರ್ ಬಾಗಿಲ ಹಾಕಿದ. ಸುಸ್ತಾದಂಗೆ ಕಾಣಿಸ್ತಿತ್ತು. ಬಂದ. ನಾಕೆ ಏನು ಡಾಕ್ಟರ್ ಭಾಳ ಬ್ಯುಸಿ ಕಾಣಿಸ್ತದ, ನೀನು ರಾತ್ರಿ ಊಟಕ್ಕೆ ಬರಲಿಲ್ಲ ಅಂದೆ. ಯಾ ಐ ವಾಸ್ ಬ್ಯುಸಿ ಏನೋ ಅಂದ. ಏನಪ್ಪ ಭಾಳ ಕೆಲಸ ಇತ್ತೆ ನಿನ್ನೆ ಅಂದೆ. ಹೌದು ಸರ್, ನಾನು ಹಾಸ್ಪಿಟ್ಲಿಂದ ಹೊರಡಬೇಕು ಅನ್ನೋ ಹೊತ್ತಿಗೆ ಒಂದು ಪೇಷಂಟ್ ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕಿದೆ, ಎಷ್ಟು ಚಂದದ ಇದು, ಎಷ್ಟು ಕಾಂಪ್ಲಿಕೇಶನ್ಸ್ ಅದ್ರಾಗ. ಒಬ್ಬ ಹುಡುಗಿ, ಸಣ್ಣ ಹೆಣ್ಮಗಳು, ವಯಸ್ಸಿನ ಹೆಣ್ಮಗಳು ಡೆಲಿವರಿಗೆ ಬಂದು 18 ವರ್ಷ ಆಕೆಗಿನ. 18 ವರ್ಷದ ಹೆಣ್ಮಗಳು ಮೊದಲೇ ಡೆಲಿವರಿಗೆ ಬಂದು 7 ತಿಂಗಳಿಗೆ ನೋವು ಶೂ ಆಗ್ಯದ. ಪ್ರಿಮ್ಯಾಚ್ಯೂರ್ ಇದು. ಮೊದಲೇ ಸಣ್ಣ ವಯಸ್ಸು, ಮೊದಲನೇ ಹೆರಿಗೆ, ಪ್ರಿಮ್ಯಾಚ್ಯೂರ್ ಬೇರೆ. 7 ತಿಂಗಳಿಗೆ ಸಿಸೇರಿಯನ್ ಮಾಡಿ ತೆಗಿಬೇಕು ಅಂದರೆ ಮಗು ಬ್ರೀಚ್ ಕೇಸ್ ಅದು, ತಲೆ ಫಿಕ್ಸ್ ಆಗಿಲ್ಲ, ಒಟ್ಟು ಸಿಕ್ಬಿಟ್ಟದು. ಆಪ್ರೇಷನ್ ಮಾಡಿ ಮಗುನ ತೆಗೆದ್ವಿ.
ತೆಗೆದ್ಮೇಲೆ ನೋಡಿದ್ರೆ ಮಗು ಹೃದಯದಾಗ ಒಂದು ತೂತದ, ಹೋಲ್ ಇನ್ ದ ಹಾರ್ಟ್ ಅಂತಾರೆ. ಸಣ್ಣ ಹೆಣ್ಮಗಳು, ಮೊದಲೇ ಡೆಲಿವರಿ, ಪ್ರಿಮ್ಯಾಚ್ಯೂರ್, ಬ್ರೀಚ್ ಕೇಸ್, ಆಪರೇಷನ್ ಮಾಡಿ ತೆಗೆದು ಮಗುಗೆ ಹೃದಯದಾಗ ತೂತದೆ. ನಮ್ಮಲ್ಲಿ ಸ್ಪೆಷಲೈಸೇಷನ್ ಇಲ್ಲ. ಹೆಲಿಕಾಪ್ಟರ್ನ ತೊಗೊಂಡು ಹೋದ್ವಿ ಮಗುನ, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅದು ಆಪ್ರೇಷನ್ ಮಾಡಿ ಕರ್ಕೊಂಡ್ಬಂದ್ವಿ ಮಗುನ. ಹೋಲ್ ಸ್ವಿಚರ್ ಮಾಡಿದ್ವಿ, ಹೊಲಿಗೆ ಹಾಕ್ಸಿವಿ. ನಾವು ಚೈಲ್ಡ್ ಆ್ಯಂಡ್ ಮದರ್ ಆರ್ ಸೇಫ್, ಇಬ್ಬರು ಆರಾಮಿದ್ದಾರೆ, ಇನ್ಕ್ಯುಬೇಟರ್ನಾಗ ಇಟ್ಟಿವಿ ಮಗುನ ಅಂತ ಹೇಳಿ ನಕ್ಕ. ಏನು ಖುಷಿ ರೀ ಅವ್ನು ಮಾರಿ ಮೇಲೆ. ನಾನಂದೆ, ಅಲ್ಲಪ್ಪ ಭಾಳ ತ್ರಾಸು ತೊಗೊಂಡೆ ಅಲ್ಲ ನೀನು ಅಂದೆ. ಯು ಟುಕ್ ಸೋ ಮಚ್ ಪೇನ್ಸ್ ನೋ ಅಂದೆ. ಅವ್ನು ಏನು ಹೇಳ್ಬೇಕ್ರಿ ನನಗೆ, ವಿಚಾರ ಮಾಡಿ ಹೇಳಲೇ ಇಲ್ಲವ. ತಕ್ಷಣ ಹೇಳ್ದ, ಹೂ ನೋಸ್ ದಿಸ್ ಚೈಲ್ಡ್ ಕುಡ್ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯಾರಿಗೆ ಗೊತ್ತು ಈ ಹುಡುಗ ನಮ್ಮ ಅಮೇರಿಕಾದ ರಾಷ್ಟ್ರಾಧ್ಯಕ್ಷ ಆಗ್ಬೋದು ಅಂದ. ನನಗೆ ಎದಿಗೆ ಝಲ್ ಅಂದ್ಬಿಡ್ತೀರಿ ಒಂದೇ ಸಲ. ಇಷ್ಟು ಕಾಂಪ್ಲಿಕೇಶನ್ ಆಗಿ ಉಳಿದದ್ದು ಹೆಚ್ಚು ಮಗು. ಅದು ಅಂಥ ಮಗು ಹೇಳ್ತಾನೆ ಇದು ರಾಷ್ಟ್ರಪತಿ ಆಗಬಹುದು ಅಂತಾನೆ. ಅದಾಗಿ 2 ತಿಂಗಳು ನನಗೊಂದು ಅನುಭವ ಆಯ್ತು. ನಾನು ಇಂಡಿಯಾ ಬಿಟ್ಟು ಕೊಡ್ತೀನಿ ಅಂತಲ್ಲ, ಅಮೇರಿಕಾ ಹೊಗಳ್ತೀನಿ ಅಂತಲ್ಲ, ನಮ್ಮ ಮನೋಧರ್ಮದ ಬಗ್ಗೆ ಹೇಳ್ಬೇಕಾಗಿದೆ ನನಗೆ. ನಾನು ಬ್ಯಾಂಕಾಕಿಂದ ಬರ್ಲಿಕ್ಕೆ ಹತ್ತಿದ್ದೆ ವಾಪಸ್ ಇಂಡಿಯಾಗೆ ಬಂದಾಗ ರಾತ್ರಿ 12 ಗಂಟೆಗೆ ನಾನು ಮನೆಗೆ ಹೊಂಟಿದ್ದೆ ಕಾರ್ನಾಗ. ಅಲ್ಲಿ ರಸ್ತೆ ಡಿವೈಡರ್ ಮಾಡ್ಲಿಕ್ಕಿದ್ದಾರೆ. ಕತ್ಲಿ 12:30 1 ಗಂಟೆ ಆಗಿದೆ ರಾತ್ರಿ. ಒಬ್ಬ ಮೋಟರ್ ಸೈಕಲ್ ನನ್ನ ಮೇಲೆ ಓವರ್ಟೇಕ್ ಮಾಡ್ಕೊಂಡು ಹೋದ ಸರ್ ಅಂತ ಮುಂದೆ. ಹೋದವನೇ ಹೋ ಅಂತ ಒದರ್ದ, ಹಾರಿ ಆಕಾಶ ದಪ್ಪತ್ತು ಬಿದ್ದ. ನನ್ನ ಕಾರು ಅವನ ಮೇಲೆ ಹೋಗ್ಬಿಡ್ಬೇಕು. ಡ್ರೈವರ್ ಪೂರ್ತಿ ಎಡಗಡೆ ತೊಗೊಂಡ, ಹಿಂದೆ ಯಾವ್ದು ವೆಹಿಕಲ್ ಇದ್ದಿಲ್ಲ. ಇಳಿಸಿ ಹೋಗಿ ನೋಡ್ತೀವಿ, ದಪ್ಪಂದು ಬಿದ್ದುಬಿಟ್ಟ ಹುಡುಗ. 24-20 ಹುಡುಗ ಮೋಟರ್ ಸೈಕಲ್ನ. ಏನಾಗ್ಯದ ಗೊತ್ತದೇನ್ರಿ, ರಸ್ತೆ ನಡು ಡಿವೈಡ್ ಹಾಕಬೇಕು ಅಂತ ಅಗದಾರ. ಲೈಟ್ ಇಲ್ಲ, ಇಂಡಿಕೇಶನ್ ಇಲ್ಲ, ಏನೇನೂ ಇಲ್ಲ ಸುಡುಗಾಡಲ್ಲಿ. ಬರೀ ಒಂದು ಕಲ್ಲು ನಿಂದಿಸ್ಬಿಟ್ಟಾರೆ ಹಿಂಗೆ ನಡು ರಸ್ತೆ ಮಧ್ಯದ ಕಲ್ಲು ನಿಂದಿಸಿ. ಯಾರಿಗೆ ಕಾಣಿಸ್ತದೆ ರಾತ್ರಿ ಹೊತ್ತಿನಾಗ? ಆ ಮೋಟರ್ ಸೈಕಲ್ ಹೊಡೆದಾನ, ಹಾರಿ ಬಿದ್ದಾನ, ಗಾಯ ಆಗಿತ್ತು. ಕರ್ಕೊಂಡೋಗಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಪೊಲೀಸ್ ನಿಂತಿದ್ದಪ್ಪ ಮಗ್ಲ. ಏನಪ್ಪ ಒಂದು ಲೈಟರ್ ಹಾಕಬೇಕಲ್ಲಪ್ಪ, ಒಂದು ಕಡೆಗೆ ಒಂದು ರಿಫ್ಲೆಕ್ಟರ್ ಟೇಪರ್ ಹಾಕಬೇಕಲ್ಲ, ಏನೋ ಹೆಂಗೆ ಗೊತ್ತಾಗ್ತದ ಅಂದೆ. ಅವ್ನು ಸಾಕಾಗಿದೆ, ಸಾಯಲ್ಲಿ ಬಿಡ್ರಿ ಸರ್, ದಿನ 10 ಮಂದಿ ಬೀಳ್ತಾರೆ ಅಂದ. ನನಗೆ 2 ಚಿತ್ರ ಕಣ್ಣು ಮುಂದೆ ಬರ್ತಾವೆ. ಕಲ್ಪನೆ ಮಾಡ್ಕೋರಿ ಸ್ನೇಹಿತರೆ ಹೆಂಗದ. ಈಗ ಹುಟ್ಟಿದ ಮಗು ವಿತ್ ಆಲ್ ದೀಸ್ ಕಾಂಪ್ಲಿಕೇಶನ್ಸ್, ಅವಂತಾನ ಈ ಮಗು ಅಮೇರಿಕಾದ ರಾಷ್ಟ್ರಪತಿ ಆಗ್ಬೋದು ಅಂತ ನಂಬಿಕೆ ಇಟ್ಟಂಥ ಡಾಕ್ಟರ್ ಒಬ್ಬ ಕಡೆ. ಆದರೆ 24 ವರ್ಷದ ಹುಡುಗ ಹಾರಿ ಬಿದ್ದರೆ ಸಾಯಲಿ ಬಿಡ್ರಿ ಸರ್ ಅಂತೀವಲ್ಲ. ಆ ಪೊಲೀಸ್ ಕೇಳಿದ, ಅವ್ನು ನಿನ್ನ ಮಗ ಆಗಿದ್ರೆ ಏನು ಮಾಡ್ತಿದ್ದೆ ಅಂತ ಕೇಳಿದೆ. ಏನು ಹಣೆ ಬರೋದಂಗೆ ಆಗ್ತದೆ ಬಿಡ್ರಿ ಸರ್ ಅಂದ. ನೋಡ್ರಿ ಧೈರ್ಯ ಅದು ಆಗ್ತದೆ. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನನ್ನ ಕ್ಲಾಸ್ನಾಗ ಕೂತಂಥ ಮಗು ಇದು ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆಯಿಂದ, ವಿಶ್ವಾಸದಿಂದ ಪ್ರೀತಿ ಪಾಠ ಮಾಡಿದೆ ಅಂದರೆ ರಾಷ್ಟ್ರಪತಿ ಆಗೋ ಚಾನ್ಸ್ ಅದು, ಖಂಡಿತ ಚಾನ್ಸ್ ಅದು. ನಾನು ಭಾಳ ವರ್ಷ ಕಲಾಂ ಅವ್ರ ಜೋಡಿ ಬದುಕಿದವು. 15 ವರ್ಷ ಅವ್ರ ಜೋಡಿ ಇರುವಂಥ ಭಾಗ್ಯ ಇತ್ತು ನಂದು. ಅವ್ರು ಕರ್ನಾಟಕಕ್ಕೆ ಎಲ್ಲೇ ಒಳಗಡೆ ಬಂದರೆ ಅವ್ರ ಭಾಷಣ ಅನುವಾದ ಮಾಡ್ಲಿಕ್ಕೆ ನನಗೆ ಹೇಳ್ತಿದ್ರು. ಅವ್ರು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗೆ ಅವ್ರದ್ದು. ಹೀಗಾಗಿ ಅದು ಸ್ವಲ್ಪ ಗಟ್ಟಿತ್ತು. ನಾ ಹೇಳಿದೆ ಅವರಿಗೆ, ಸರ್ ನಾನು ಕನ್ನಡ ಪಂಡಿತ ಅಲ್ಲ, ವಿಜ್ಞಾನದ ಹುಡುಗ ನಾನು, ನೀವು ಬೇಕಾದ್ರೆ ಕನ್ನಡ ಗೊತ್ತು ಮಾಡ್ಕೊಡ್ತೀನಿ. ಯಾರು ನೋ 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 ಅವ್ರ ಸ್ಟೈಲ್ ಗೊತ್ತಲ್ಲ. ಯು ನೋ ಮಿ, ಐ ನೋ ಯು, ಯು ಡು ಇಟ್ ಅನ್ನೋ. ಆಯಿತು ನಾನೇ ಮಾಡ್ತೀನಿ ಅಂತ ಮಾಡ್ತೀನಿ. ಅವ್ರು ಹೇಳೋರು ನನಗೆ ಶಿಕ್ಷಣ ಏನು ಪರಿಣಾಮ ಮಾಡ್ತದೆ ಮನಸ್ಸಿನ ಮೇಲೆ ಅಂತ. ರಾಷ್ಟ್ರಪತಿ ಆದ್ರೆ ಸಹಿತ ನಿಮ್ಮ ಕಲಾಂ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ನಾನು. ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಅಷ್ಟು ರಾಷ್ಟ್ರಪತಿ ಆದರೂ ಮಂಡಿನ ವಾಸನೆ ಕಳ್ಕೊಳ್ಳಿಲ್ಲಲ್ರಿ. ಅವ್ರು ಹೇಳೋರು ಅವ್ನ ಅಣ್ಣ ಕಲಿಸಿದ್ದಿದ್ದನ, ಅವ್ರ ಅಣ್ಣ ಕಲಿಸಿದ್ದು. ಅಣ್ಣ ವಯಸ್ಸಿನಾಗ ಭಾಳ ಅಂತರದ ಹಪ್ಪ ಅಣ್ಣಗೆ ತಮ್ಗೆ. ಅಣ್ಣ ಕಲಿಸಿದ್ದೇನು ಗೊತ್ತದೇನು, ದೊಡ್ಡ ಅಧಿಕಾರ ಸ್ಥಾನ ಸಿಗ್ಬೋದು ನಿನಗೆ. ಒಂದು ಘಟನೆ ಆದದ್ದು ಹೇಳ್ತಿದ್ರು ಕಲಾಂ ಅವರು. ಎಷ್ಟು ಫಸಿ ಅಂದ್ರೆ, ಅವರು ಪ್ರೆಸಿಡೆಂಟ್ ಆದಾಗ ಹೋಗ್ತಾರಲ್ಲ ಎಲ್ಲ ಕಡೆ ಫಂಕ್ಷನ್ಗೆ ಹೋದಾಗ ಏನೋ ಮೆಮೆಂಟೆ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ, ಸ್ಮರಣೆಗೆ ಕೊಡ್ತಾರೆ. ಇವ್ರು 10 ಸಲ ಹೇಳೋರು ಅದನ್ನು, ಡೋಂಟ್ ಬ್ರಿಂಗ್ ಇಟ್ ಟು ಮೈ ಹೌಸ್, ಡೋಂಟ್ ಬ್ರಿಂಗ್ ಇಟ್ ಟು ಮೈ ಹೌಸ್. ನಾನು 2 ಸಲ ಹೇಳ್ತಿರೋದು ನಂದೆ, ನಾನು ಗೊತ್ತದವ್ರಿಗೆ ತೊಗೊಂಬರೋದಿಲ್ಲ ನಿಮಗೆ. ಅವ್ರು ಏನು ಭಯ ಅಂದ್ರೆ ಎಲ್ಲಿ ನನ್ನ ರೂಮಿಗೆ ತಂದುಬಿಡ್ತಾರೋ. ನಿಮ್ಗೆ ಗೊತ್ತಿರಬೇಕು, ರಾಷ್ಟ್ರಪತಿ ಭವನದಾಗಿದ್ದರು, ಗೆಸ್ಟ್ ಹೌಸ್ನಾಗ ಇದ್ದಂಗಿದ್ರು ಅವ್ರು, ಒಂದೇ ರೂಮ್ನಾಗಿದ್ದರು ಅವ್ರು. ಮತ್ತೊಬ್ಬರಾದ್ರೆ ಅವ್ರ ರೂಮ್ ಸಾಲಾರ್ದ ಹೋಟೆಲು ಬುಕ್ ಮಾಡ್ತಿದ್ರು. ಆದ್ರೆ ಈ ಮನುಷ್ಯ ಹೆಂಗೆ ಬದುಕಿದ್ರು ಅಂದ್ರೆ, ನಾಳೆ ಖಾಲಿ ಅಂದ್ರೆ ನಾಳೆ ಖಾಲಿನೇ. ನಿಮ್ಗೆ ಗೊತ್ತಿಲ್ಲ, ಅತ್ಯಂತ ಹಗುರವಾಗಿ ರಾಷ್ಟ್ರಪತಿ ಭವನದಿಂದ ಬಂದವ್ರು ಇವರೊಬ್ಬರೇ. 2 ಸೂಟ್ ಕೇಸ್ ಹಿಡ್ಕೊಂಡು ಬಂದಾರ, ಕೈಯಾಗ ಏನಿಲ್ಲ, ಬರೀ ಪುಸ್ತಕ ಅಷ್ಟೇ. ಹೆಂಗೆ ಬದುಕಲಿಕ್ಕೆ ಸಾಧ್ಯ ಆಯ್ತು ಅಂತ ಅವ್ರು ಹೇಳಿದರು. ಇವ್ರ ಅಣ್ಣ ಕಾರ್ಪೊರೇಟರ್ ಆದ್ರಂತ ರಾಮೇಶ್ವರಂದಾಗ. ಕಲಾಂ ಸಣ್ಣ ಹುಡುಗ, 6-7 ವರ್ಷ ಹುಡುಗ ಇರಬೇಕು. ಒಂದು ದಿವಸ ಯಾರೋ ಮನೆಗೆ ಬಂದು ಒಂದು ಪ್ಯಾಕೆಟ್ ಕೊಟ್ರಂತ ಕಲಾಮ್ಗೆ, ನಿಮ್ಮ ಅಣ್ಣಗೆ ಕೊಡು ಅಂತ ಕೊಟ್ರಂತ. ಇಸ್ಕೊಂಡ್ರಿ ಇವರು. ಅಣ್ಣ ಬಂದಲ್ಲಿ ಕೊಟ್ರು. ಅಣ್ಣ ಬಂದಿದ್ದು ಯಾರೋ ಕೊಟ್ಟರು ಪ್ಯಾಕೆಟು ಅಂತ. ಅಣ್ಣ ತೆಗೆದು ನೋಡಿದ, ಒಳಗಡೆ 2 ಬೆಳ್ಳಿ ಬಟ್ಲು, ಸಣ್ಣ ಸಣ್ಣ ಬೆಳ್ಳಿ ಬಟ್ಲು. ಅದುವರೆಗೂ ತಮ್ಮನ್ನು ಬೈದವಲ್ಲ ಅಣ್ಣ, ಅಷ್ಟು ಪ್ರೀತಿ ನೋಡ್ಕೊಂಡು ಅಣ್ಣ ಹಿಂದೆ ಸರಿದು ಕಪಾಳಿಗೆ ಪಡ ಹೊಡೆದ್ರಂತ.
ಯಾಕೆ ತೊಗೊಂಡೆ ಅದನ್ನು? ನನಗೇನು ಗೊತ್ತಿಲ್ಲ. ತೊಗೋಬಾರ್ದು, ಯಾರು ಏನೇ ಕೊಟ್ಟರು ತೊಗೋಬಾರ್ದು. ಅವ್ರು ಹೇಳಿದ್ರಂತೆ, ನನಗೇನು ಕಾರ್ಪೊರೇಟರ್ ಹುದ್ದೆ ಬಂದದೆ ಅದು ಭಗವಂತನ ಇಚ್ಛೆ, ಅದು ಭಗವಂತನ ಕೃಪೆಯನ್ನು ಸಿಕ್ಕದ್ದು. ನಾನು ಸಿಕ್ಕದ್ದು ಜನರ ಸೇವೆ ಮಾಡಲಿಕ್ಕೆ, ತೊಗೊಳಿಕ್ಕಲ್ಲ. ಎಷ್ಟು ಚಂದದ ಗೊತ್ತೇನ್ರಿ ಅವರು. ಅವ್ರು ಹೇಳ್ತಾರೆ, ಯಾವುದೇ ಸ್ಥಾನ ಆಂಜನೇಯ ಸಿಕ್ಕರೆ ಅದು ಭಗವಂತನ ಕೃಪೆಯನ್ನು ಸಿಕ್ಕದ್ದು, ಅದನ್ನು ದುರುಪಯೋಗ ಮಾಡ್ಕೋಬಾರ್ದು, ಒಂದು ಪೈಸಾ ತೊಗೋಬಾರ್ದು. ನೀ ತೊಗೊಂಡ್ರೆ ಸುಟ್ಟು ಭಸ್ಮ ಆಗ್ತೇ ಅಂದ್ರಂತವ್ರು. ಆ ಹುಡುಗನ ತಲೆಯಾಗಿ ಏನು ಕೂತ್ಬಿಟ್ಟದಂದ್ರೆ, ರಾಷ್ಟ್ರಪತಿ ಆದರೂ ಸಹಿತ ಸಣ್ಣ ಸಣ್ಣ ಮನೆಗೆ ತರಬೇಡ, ಬನ್ನಿ ಅಲ್ಲಿಗೆ ಮ್ಯೂಸಿಯಂ ಇಡು, 10 ಸಲ ಹೇಳಬೇಕು. ಅವ್ರು ಹೇಳೋರು ಈ ಮೌಲ್ಯಗಳು ಹೆಂಗೆ ಬಂತು ಅಂದ್ರೆ, ಅಣ್ಣ ಹೇಳ್ತಿದ್ರಂತ, ಯಾರಿಗೋಸ್ಕರ ನೀ ಅಧಿಕಾರ ತೊಗೊಂಡಿಯೋ ಅವ್ರಿಗೋಸ್ಕರ ಕೆಲಸ ಮಾಡೋದು ನಿನ್ನ ಕರ್ತವ್ಯ. ಕಡೆವರೆಗೂ ಹಾಗೆ ಬದುಕಿದ್ರಲ್ರಿ ಕಲಾಂ ಅವರು. ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಅದು ಎಲ್ಲೂ ಬರೆದಿಲ್ಲ, ಬರೆದು ನಾನೇ ಬರಿಬೇಕು ಅದನ್ನು. ಒಂದು ಸಲ ರಾಷ್ಟ್ರಪತಿ ಆಗಿದ್ದಾಗ ಒಂದು ಹಳ್ಳಿಗೆ ಬಂದರು, ಕೂರ್ಗ್ ಹತ್ರ. ರಾಷ್ಟ್ರಪತಿ ಆದಾಗ ಏನು ಸೆಕ್ಯೂರಿಟಿ ಇರ್ತದೆ ನಿಮ್ಗೆ ಗೊತ್ತದ, Z+ ಸೆಕ್ಯೂರಿಟಿ. ಅದು 1,00,000 ಮಂದಿ ಕೂತಾರೆ ಹಾಲ್ನ್ಯಾಗ. ಅಟ್ರಾಕ್ಷನ್ ಯಾರು? ಕಲಾಂ ಅವ್ರಿ. ಅವ್ರು ನೋಡ್ಲಿಕ್ಕೆ ಬಂದದ್ದು ಮಂದಿ ಅಲ್ಲ, ಲಕ್ಷಗಟ್ಟಲೆ ಮಂದಿ ಕೂತಾರೆ, ದೊಡ್ಡ ಸ್ಟೇಜು. ನಾನು ಅನುವಾದ ನಾನೇ ಮಾಡೋದ್ರಿಂದ ನಾನು ಒಂದು ಪಾಸ್ ಕೊಟ್ಟಿರ್ತಾರೆ, ಸ್ಟೇಜ್ ಪಾಸ್ ಅಂತ ಇರ್ತದೆ. ಸ್ಟೇಜ್ ಪಾಸ್ ಇಲ್ಲದೆ ಯಾರನ್ನೂ ಬಿಡೋದಲ್ಲ ಒಳಗೆ ಸ್ಟೇಜ್ ಮೇಲೆ. ಹೆಲಿಕಾಪ್ಟರ್ನಾಗ ಬಂದರು. ಆ ಗದ್ದಲದಾಗ ನಾನು ಯಾಕೆ ಹೋಗ್ಬೇಕು, ಸೈಡ್ ನಿಂತ್ಕೊಂಡಿದ್ದೇವ್ರು, ಹೋಗಲಿ ಅಂತ ತಿಳ್ಕೊಂಡು. ಅವ್ರ ಜೋಡಿ ಚೀಫ್ ಮಿನಿಸ್ಟರು, ಗವರ್ನರು, ಒಬ್ಬರು ಸ್ವಾಮೀಜಿ ಇದ್ದರು, ಇನ್ನೊಬ್ಬರು ಲೋಕಲ್ ಪಾಲಿಟಿಷಿಯನ್ ಯಾರೋ ಒಬ್ಬರಿದ್ದರು. ಅವರೆಲ್ಲ ಹೋದರು. ಅವ್ರು ಸುತ್ತಲ ಹಿಂಗೆ ಪೊಲೀಸ್ ಬರ್ತಾರಲ್ಲ, ಸೆಕ್ಯೂರಿಟಿ ಅವರು, ಜಡ್ಸ್ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಬರ್ತಾರೋ, ಹಿಂಗೆ ಕರ್ಕೊಂಡು ಹೋಗ್ತಿದ್ರು. ನಾನು ನಿಂತದ್ದು ನೋಡಿದ್ರು, ಹಾಯ್ ಹಲೋ ಹೌ ಆರ್ ಯು ಅಂದರು. ಫೈನ್ ಅಂತ ಹೇಳಿದೆ. ಕಮಿಂಗ್ ಅಂದರು. ಐ ಕಮ್ ಲೇಟರ್ ಸರ್ ಅಂದೆ. ಅವ್ರು ಹೋದರು. ಸ್ಟೇಜ್ ಮೇಲೆ ಕೂತ್ಕೊಂಡ್ರು. ಮತ್ತು ಗದ್ದಲದ ನಾಯಕ ಹೋಗ್ಬೇಕು. ಜನಗಣಮನ ಎಲ್ಲ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಾಗತ ಗೀತೆ ಆಯ್ತು. ಇನ್ನು ನನ್ನ ಮಾತು ಬರ್ತದೆ ಅಂತ ಗೊತ್ತಾಯ್ತು ನನಗೆ. ಸ್ಲೋಲಿ ಸ್ಟೆಪ್ಸ್ ಹತ್ಕೋದ ಮೇಲೆ ಹೊಂಟೆ ನಾನು. ಅಲ್ಲಿ ಗಂಡ ಹೆಂಡತಿ ಕೂತಿದ್ರು. ಒಂದು ಸಣ್ಣ ಮಗು 5-6 ವರ್ಷದ ಹುಡುಗಿ ಇರಬೇಕು, ಅಳ್ತಿತ್ತದು. ನಾನು ಸುಮ್ಮನೆ ಕೇಳಿದೆ, ಯಾಕೆ ಅಳ್ತಾಳಕ್ಕೆ ಅಂತ ಕೇಳಿದೆ. ಸರ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಹೋದ್ಲು ಸರ, ಅವ್ರು ತಳ್ಳಿಬಿಟ್ರಿ ಬೇಡ ಅಂತಂದರು, ಅದಕ್ಕೆ ಅಳ್ತಾಳ್ರಿ. ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತಿದ್ಲಕ್ಕೆ ಅಂತ. ಇಲ್ಲೇ ಕೂತಿರು ನೋಡಿ ಏನಾಗ್ತದೆ ಅಂತ ಹೇಳಿದೆ. ನಾನು ಭಾಷಣ ಮಾಡೋದು ಬಂತು. ಅವ್ರು ರೋಸ್ಟರ್ ಮೇಲೆ ನಿಂತಿರ್ತ ಮಗ್ಗಲ್ಲಿ ನಿಂತು ನಾನು ಅನುವಾದ ಮಾಡಿದೆ. ಮತ್ತು ವಾಪಸ್ ಕೂತರು ಸ್ಟೇಜ್ ಕುರ್ಚಿ ಮೇಲೆ. ನಾನು ನಿಧಾನಕ್ಕೆ ಅವ್ರ ಹಿಂದೆ ಹೋಗ್ಬಿಟ್ಟು, ಸರ್ ಒಂದು ಸಣ್ಣ ಕೆಲಸ ಆಗಬೇಕಲ್ಲ ಅಂದೆ. ವಾಟ್ ಇಸ್ ದ್ಯಾಟ್ ಅಂದರು. ಅಲ್ಲಿ ಹುಡುಗಿ ಅಳ್ತದೆ ನೋಡ್ರಿ ಅದು ಅಂದೆ. ಯಾಕೆ ಅಂತ ಕೇಳಿದ್ರು. ಯಾಕೆ ನಿಮಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತಿದ್ದ. ಪ್ರೆಸಿಡೆಂಟಿಗೆ ಪ್ರೈಮ್ ಮಿನಿಸ್ಟರ್ಗೆ 1000 ಮಂದಿ ಶೇಕ್ ಹ್ಯಾಂಡ್ ಮಾಡ್ಬೇಕಂತಾರೆ. ಆಗ್ತದೇನದು? ಇಲ್ಲ ಅಂದ್ರೆ ಆಗ್ತಿತ್ತು ಅವರು. ಆದರೆ ಕಲಾಂ ಬೇರೆ ಮನುಷ್ಯ ಅಂತ ನನಗೆ ಗೊತ್ತದ. ಅದು ಏನು ಮಾಡಿದ್ರು ಗೊತ್ತದ? ಕುರ್ಚಿ ಮೇಲೆ ಕೂತವರು ಹಿಂಗೆ ತಿರ್ಕೊಂಡ್ರಿ, ಹಿಂಗೆ ಕಮ್ ಅಂದರು. ಅದು ಇನ್ನೂ ಗಾಬರಿ ಆಗೋತದಕ್ಕೆ. ಅಲ್ರಿ 1,00,000 ಮಂದಿ ಕೂತ ಮೇಲೆ ಒಂದು ಬರ್ತದೆ 5-6 ವರ್ಷ ಹುಡುಗಿ, ಅದು ಗಾಬರಿ ಆಯ್ತು. ನಾನು ಹೆಂಗೆ ಬರ್ತಾಳ್ರಿ ಸರ್ ಆಕಿ, ಸೆಕ್ಯೂರಿಟಿ ಬಿಡೋದಿಲ್ಲ, ಅವನೇ ಕರ್ಕೊಂಬ ಅಂತ ಹೇಳ್ರಿ ಅಂದೆ. ಹಿಂಗೆ ತಿರುಗಿದ್ರು. ಇದು ಮಗಳಿದ್ದ ದಾಂಡಿಗ ರಾಕ್ಷಸವ, 6 ಫೂಟ್ 5 ಇಂಚ್ ಹತ್ರ, ಬಗಲಾಗ ಒಂದು AK-47 ಗನ್ನು. ನಮಗೆ ಹೆದರಿಕೆ ಆಗ್ತಿತ್ತು ಮಗಳು ನಿಂದಿರಲಿಕ್ಕೆ. ಗೋ ಆ್ಯಂಡ್ ಬ್ರಿಂಗ್ ದಟ್ ಚೈಲ್ಡ್ ಅಂದರು. ಅವ ದಡ ಹೋದ. ಆ ಹುಡುಗಿನ ಗುಬ್ಬಿ ಎತ್ಕೊಂಡ್ಬಿಟ್ಟ. ಎತ್ಕೊಂತ ಸ್ಟೇಜ್ ಮೇಲೆ ಇಳಿಸ್ಬಿಟ್ಟ. ಅದು ಗಾಬರಿ, ಸಂತೋಷ, ಅಳು ಎಲ್ಲ ಬಂದ್ಬಿಟ್ಟು. ಅದಕ್ಕೆ ಕಲಾಂ ಸೆನ್ಸಿಟಿವ್ ಮನುಷ್ಯ. ಹಿಂಗೆ ಕೂತಾರೆ. ಈ ಕಡೆ ಮಗಳೊಬ್ಬ ಸನ್ಯಾಸಿ ಇದ್ರು, ಅವ್ರ ಮಗಳು. ಈ ಕಡೆ ಗವರ್ನರು, ಆ ಕಡೆ ಚೀಫ್ ಮಿನಿಸ್ಟರ್. ಇವರು ಕಮ್ ದಿಸ್ ಸೈಡ್ ಅಂದರು. ಆ ಹುಡುಗಿ ಈ ಕಡೆ ಬಂತು. 1,00,000 ಮಂದಿ ಇದೇ ನೋಡ್ತಾ, ಯಾವ ಹುಡುಗಿದು ಇಲ್ಲಿ ಯಾಕೆ ಬಂತಿದ್ದು ಸ್ಟೇಜ್ ಮೇಲೆ, ಏನು ಪ್ರೋಗ್ರಾಮು, ಯಾರಿಗೂ ಗೊತ್ತಾಗೋಲ್ತದ್ದು. ಇವ್ರೇನು ಮಾಡಿದ್ರು, ಗವರ್ನರ್ಗೆ ಪ್ಲೀಸ್ ಮೂವ್ ಅಂದರು. 1 ಫೂಟ್ ಸರಿಸ್ಬಿಟ್ರು ಅವ್ರನ್ನ ಆ ಕಡೆ ಬಾಜು. ಇಬ್ಬರು ನಡುವೆ ಜಾಗ ಆತಲ್ಲ, ಆ ಹುಡುಗಿ ನಡುವೆ ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ಬೇಕ್ರಿ. ನನಗೊಂದು ನೆನೆಸ್ಕೊಂಡ್ರೆ ಮೈ ಮೇಲೆ ರೋಮಾಂಚನ ಆಗ್ತದೆ. ನಾನು ನೆನೆಸ್ಕೊಂಡ್ರೆ ಏನು ಮಾಡ್ಬೇಕ್ರಿ ಕಲಾಂ. ಆ ಹುಡುಗಿ ನಡುವೆ ಬಂತಲ್ಲ, ಪಕ್ಕ ಮನೆಯಾಗ ಅಜ್ಜಂದ್ರೆ ಮಾಡ್ತಾರಲ್ಲ, ಅಜ್ಜಿ ಮಾಡ್ದಂಗೆ ಆ ಹುಡುಗಿ ತೊಡೆ ಮೇಲೆ ಕುಡಿಸ್ಕೊಂಬಿಟ್ರು. ಜನಕ್ಕೆ ಗೊತ್ತೇ ಆಗೋಲ್ತು ಏನು ನಡೆದದಂತ. ಅವ್ರು ಹೇಳಿದ್ನಲ್ಲ, ನಾನು ಹುಡುಗಿ ಶೇಕ್ ಹ್ಯಾಂಡ್ ಮಾಡ್ಬೇಕಂತ ಹೇಳಿ ನಿಮ್ಮ ಹತ್ರ ಅಂತ. ಶೇಕ್ ಹ್ಯಾಂಡ್ ಅಂದರು. ಅರ್ಧ ನಿಮಿಷ ಶೇಕ್ ಹ್ಯಾಂಡ್ ಮಾಡಿದ್ರು. ಅದಕ್ಕೆ ಗಾಬರಿ, ಸಂತೋಷ, ಅಳು ಎಲ್ಲ ಆಗ್ಬಿಟ್ಟದು. ಅದನ್ನು ಅಷ್ಟಕ್ಕೆ ಬಿಡಲಿಲ್ಲ. ಹುಡುಗಿ ತೃಪ್ತಿ ಆಗಿರ್ಬೇಕು, ಇವರು ತೃಪ್ತಿ ಆಗಿಲ್ಲ. ಹಿಂಗೆ ಟೇಬಲ್ ಹಿಂಗೆ ನೋಡಿದ್ರು, ಟಿಪಾಯ್ ಮೇಲೆ ಈ ಗೆಸ್ಟ್ ಬಂದರೆ ಇರಲಿ ಅಂತ ಹೇಳಿ ಟೇಬಲ್ ಮೇಲೆ ಹುರಿದು ಗೋಡಂಬಿ ಎಲ್ಲ ಇಟ್ಟಿರ್ತಾರೆ. ಗೆಸ್ಟ್ಗೆ ಅಂತ ಇಟ್ಟಿರ್ತಾರೆ. ಗೆಸ್ಟ್ ಯಾರೂ ತಿನ್ನೋದಿಲ್ಲ, ಅವ್ನು ನಮ್ಮದು ಬೇರೆ ಸಾಮಾನ್ಯ ಗೆಸ್ಟ್ ಇಟ್ಟಿರ್ತಾರೆ, ಅವ್ನು ಯಾರು ತಿನ್ನೋದಿಲ್ಲ. ಇವ್ರೇನು ಮಾಡಿದ್ರು, ಕೈ ಹಾಕಿ ತೊಗೊಂಡು ಜೇಬಿನ ಹಾಕೋ ಅಂದರು. ಆ ಕಿಸೆ ಪಸೆ ಎಲ್ಲ ತುಂಬ್ಕೊಂಡ್ತಿ ಪಾಪ ಹುಡುಗಿ. ಅದು ಕೈ ನೋಡಿ ತುಂಬ್ಕೊಂಡ್ಬಿಡ್ತೆಲ್ಲ. ತಿನ್ನು ಅಂದರು. ಅದು ಹಿಡ್ಕೊಂಡು ಕೂತದ ಕೈ ಹಿಡ್ಕೊಂಡು. ಅದಕ್ಕೆ ಕೇಳಿದ್ರು, ಆಟೋಗ್ರಾಫ್ ಬೇಕೇನು ನಿನಗೆ ಅಂದರು. ಆಟೋಗ್ರಾಫ್ ಅಂದರೆ ಗೊತ್ತಿಲ್ಲ ಅದಕ್ಕೆ ಪಾಪ. ಇವ್ರೇನು ಮಾಡಿದ್ರು, ಮುಂದೆ ಆ ಪ್ರೋಗ್ರಾಮ್ ಶೀಟ್ ಇಟ್ಟಿರ್ತಾರಲ್ಲ, ಕಾರ್ಯಕ್ರಮ ಅಂತ ತಿಳ್ಕೊಂಡು 4 ಕಲರ್ನ ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ ಚೆಂದಾಗಿ. ತಿರುಗಿಸಿದ್ರು, ಹಿಂದೆ ಖಾಲಿ ಇತ್ತದು. ಬರೋಬ್ಬರಿ ಮಾಡಿ ಚಾರ್ದಾಗ ಕರೆದ್ಬಿಟ್ರು.
ಪೆನ್ ತೊಗೊಂಡು ವಿತ್ ಲವ್ APJ ಅಬ್ದುಲ್ ಕಲಾಂ ಅಂತ ಬರ್ತು. ತೊಗೊಯ್ದು ಅಂದರು. ಹಿಡ್ಕೊತದೆ ಹಂಗೆ ಹುಡುಗಿ, 2 ಕೈ ಫುಲ್ ಅವ ಗೋಡಂಬಿ. ನಾ ಇದಕ್ಕೆ ಕೊಡ್ರಿ ನನಗೆ ಅಂತ ಇಸ್ಕೊಂಡೆ. ಆ ಹುಡುಗಿನ ಎತ್ಕೊಂಡು ಹೋಗಿ ಅವ್ರ ಅಪ್ಪಗೆ ಹೇಳಿದೆ, ನೋಡಪ್ಪ ಸಾಕಷ್ಟು ಮಂದಿ ವಿಡಿಯೋಗ್ರಾಫರ್ ಇದ್ದಾರೆ ಇಲ್ಲಿ, ಯಾರೊಬ್ಬರನ್ನು ಚಲೋ ಹಿಡ್ಕೊ, ಈ ಪೂರ 5 ಮಿನಿಟ್ ಎಪಿಸೋಡ್ ಏನದ ತೊಡೆ ಮೇಲೆ ಕೂಡಿಸ್ಕೊಂಡದ್ದು, ಶೇಕ್ ಹ್ಯಾಂಡ್ ಮಾಡಿದ್ದು, ಗೋಡಂಬಿ ಕೊಟ್ಟದ್ದು, ಸಹಿ ಮಾಡಿಕೊಟ್ಟದ್ದು ವಿಡಿಯೋ ತಗೋ, ಒಂದು 4-5 ಫೋಟೋನು ತಗೋ. ಈಗೇನು ಸಾಹೇಬರು ಸಹಿ ಮಾಡಿಕೊಟ್ಟಾರಲ್ಲ ಪೇಪರ್ ಮೇಲೆ, ಇದು ಫ್ರೇಮ್ ಹಾಕಿಟ್ಕೋ. ನಿನ್ನ ಮಗಳು ದೊಡ್ಡ ಹಾಕಿ ಬುದ್ಧಿ ಬಂತಂದ್ರೆ ಇದನ್ನು ಕೊಡು. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಅಪ್ಪನ ಮಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಲಾಂ ಬಗ್ಗೆ ಹೇಳಿದೆ ಅಂದರೆ, ಈ ಮೌಲ್ಯಗಳನ್ನು ಕೊಟ್ಟವರು ಅವ್ರ ಗುರುಗಳು ಶಿವಸುಬ್ರಹ್ಮಣ್ಯ ಮಯ್ಯರ್ ಅವರು ಅಣ್ಣ. ಶಿವಸುಬ್ರಹ್ಮಣ್ಯ ಮಯ್ಯರ್ ಕೇಳಿರಿ ನೀವು, ಮಾತಿಗೆ ಶಿವಸುಬ್ರಹ್ಮಣ್ಯ ಮಯ್ಯರ್ ಅನ್ಬೇಕು ಅವ್ರು. ಅಯ್ಯರ್ ಮಾಸ್ಟರ್ ಅನ್ನೋರು. ನನಗೆ ಆ ಕತೆ ಒಂದು 10 ಸಲ ಹೇಳಿರ್ಬೇಕು ಅವರು, 10 ಸಲ ಮಿನಿಮಮ್. ಒಂದು ಸಲ ಅಂತೂ ಚಂಡೀಗಢಕ್ಕೆ ಹೊಂಟಿದ್ದೀವಿ ವಿಮಾನದಾಗ, ಮಗ್ಳು ಕೂತಾರೆ ಹಿಂಗೆ ಕಿಟಕಿ ಹತ್ರ, ಅವರು ಯಾಕೆ ಕೂತಿದ್ದೆ, ಮುಂದೆ ಅವ್ರ ಸೆಕ್ರೆಟ್ರಿ ಪ್ರಸಾದ್ ಅಂತಿದ್ದ. ಹ್ಯಾವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅಂದರು. 10 ಸಲ ಕೇಳಿ ನಾನು, ನೋ ಅಂದೆ. ಐ ಹ್ಯಾವ್ ನಾಟ್ ಟೋಲ್ಡ್ ಯು ಅಂದರು. ಇಲ್ಲ ಅಂದೆ. ಮತ್ತೆ ಹೇಳಲಿಕ್ಕೆ ಶುರು ಮಾಡಿದರು. ಪ್ರಸಾದ್ ದುರ್ಗೊಟ್ಕೊಂಡು ನೋಡಿದ ನಾನು ಮುಂದೆ 3 ಸಲ ಕೇಳಿರಲ್ರಿ ಅಂದ. ಅವಾಗಂತೂ ಭಾಳ ಸಲ ಕೇಳಿರ್ಬೇಕು, ಅವ್ರ ಜೋಡಿನೇ ಇರ್ತಾನಲ್ಲ. ನಾ ಕೈ ಮಾಡಿದೆ, ಕೇಳ್ತೆ. ಮತ್ತೆ ಹೇಳಿದರು. ಅವ್ರು ಮುಂದೆ ಏನು ಹೇಳ್ತಾರೆ ಸಹಿತ ಗೊತ್ತದ ನಂಗೆ, ಅಷ್ಟು ಸಲ ಕೇಳ್ಬಿಟ್ಟಿನಿ ನಾನು. ಹೊರಗೆ ಹೋದ್ಮೇಲೆ ಕೇಳ್ದೆ, ಅವನು ಚಂಡೀಗಢಕ್ಕೆ ಹೋದ್ಮೇಲೆ, ಎಷ್ಟು ಸಲ ಕೇಳ್ತೀವಿ ಅವರ ನೀನು, ಮತ್ತೆ ಯಾಕೆ ಕೇಳಿದೆ ಅದನ್ನ ಅಂದ. ಇನ್ನೂ 10 ಸಲ ಕೇಳ್ತೇನೆ ಅಂದೆ ನಾನು. ಯಾಕೆ ಗೊತ್ತದೇನು? ದಯವಿಟ್ಟು ನಿಮ್ಮ ಮನ್ಯಾಗ ಆಗ್ತದೆ ಸರ್, ದಯವಿಟ್ಟು ಗಮನಿಸ್ರಿ ಇದನ್ನು. ನಿಮ್ಮ ಮನ್ಯಾಗ ಹಿರಿಯರು ಯಾರಾದರೂ ಇದ್ದರೆ 80-85 ವರ್ಷದವ್ರು, 90 ವರ್ಷದವರು, ಅಜ್ಜ ಅಪ್ಪ ಯಾರು ವಯಸ್ಸಾದವ್ರು ಇದ್ರಂದ್ರೆ ನೋಡ್ರಿ, ಅವ್ರಿಗೆ ಏನಾಗ್ತದೆ ಗೊತ್ತದೇನು? ಹಿಂದಿನ ಸುದ್ದಿ ಹೇಳ್ತಿರ್ತಾರೆ ಅವರು, ತಮ್ಮ ಲಗ್ಗನ ಸುದ್ದಿ ಹೇಳ್ತಾರೆ, ಏನೇನು ಸುದ್ದಿ ಹೇಳ್ತಾರೆ ಹಳೇದು. ನಾವೇನು ಮಾಡ್ತೀವಿ, ಅಯ್ಯೋ 2 ಸಲ ಹೇಳ್ತೀವಿ ಬಿಡೋ ಮರೆ, ಗೊತ್ತದ ನನಗೆಲ್ಲ ಅನ್ನಂಗಿಲ್ಲ. ನಾವು ಎದ್ದು ಹೋಗ್ಬಿಡ್ತೀವಿ ನಾವು. ನನ್ನ ಮಗ ಮಾಡ್ತಿದ್ದ, ನಮ್ಮ ಅಜ್ಜ, ನಮ್ಮ ತಂದೆ 87 ವರ್ಷ ಬದುಕಿದ್ರು. ಅವ್ರಿಗೆಲ್ಲ ವಯಸ್ಸಾದಂಗೆ ಮರ್ತು ಹೋಗ್ತದೆ, ಕೆಲವು ಮಾತ್ರ ಮರೆಯೋದೇ ಇಲ್ಲ, ಉಳ್ಕೊಂಡ್ಬಿಡ್ತಾವೆ ಪಕ್ಕಾವು. ನಮ್ಮಪ್ಪ ಸಣ್ಣವರಿದ್ದಾಗ ಮೋಟ್ರ್ ಸೈಕಲ್ ತೊಗೊಂಡಿದ್ರಂತೆ, ಕೊಂಡ್ಕೊಂಡ್ಬಿಟ್ಟಾರೆ, ಓಡಿಸ್ಲಿಕ್ಕೆ ಬರೋದಿಲ್ಲ. ಅದನ್ನು ಹೆಂಗೆ ತೊಗೊಂಡು ಮನೆಗೆ ಹೋದರು ಅನ್ನೋದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನು ಎಷ್ಟು ಸಲ ಕೇಳಿನೂ ನಾನು ನೆನಪಿಲ್ಲ. ನಮ್ಮ ಮಗು ಹೇಳೋರು ಅವರು, ಗುಡ್ ಬಾ ಇಲ್ಲೇ, ನಾ ಹೇಳ್ತೇನೆ ಮೋಟ್ರ್ ಅಜ್ಜ ಆಮೇಲೆ ಬರ್ತೀನಿ ನಾನು ಅಂತ ಓಡಿ ಹೋಗ್ತಿದ್ದ. ನಾ ಏನು ಮಾಡ್ತಿದ್ದೆ, ನಮ್ಮ ಅಪ್ಪ ಒಬ್ಬರೇ ಕೂತಾಗ ನಮ್ಮ ಮಗ್ಳು ಕೂತು, ಅಣ್ಣ ನೀ ಮೋಟ್ರ್ ಸೈಕಲ್ ತೊಗೊಂಡಿದ್ದೆ ನೀನು ಒಂದು, ನಿನಗೆ ಹೇಳಿಲ್ಲೇನೋ ಅನ್ಬೇಕು. ಇಲ್ಲ ಮತ್ತೆ ಹೇಳ್ತಿದ್ರು ಒಟ್ಟು. ನನ್ನ ಮಗ ಕೇಳಿದ್, ಯಾಕೆ ತಿರುಗಿ ಮುರಿಗೆ ಕೇಳ್ತೀಯಪ್ಪ ಇದು ಅಂದ. ಕಲಾಮದ್ದು ಕೇಳಿದ್ನಲ್ಲ, ಅದಕ್ಕೆ ಹೇಳಿದ್ನ ಯಾಕೆ ಕೇಳ್ತೀವಿ ಅಂತ. ದಯವಿಟ್ಟು ನಿಮ್ಮ ಮನ್ಯಾಗ ಹಿರಿಯರು ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಪೇಷನ್ಸಿಂದ ಕೇಳ್ರಿ ಸರ್. ಯಾಕಂದ್ರೆ ಆ ಜೀವಕ್ಕೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಅದ ನಿಮ್ಗೆ? ಅವ್ರಿಗೇನು ಗೋಲ್ಡನ್ ನೆಕ್ಲೆಸ್ ಬೇಕಾ, ಸೈಟ್ ಬೇಕಾ, ಮನಿ ಬೇಕಾ, ಏನು ಬೇಕಾಗ್ತಾವೆ ವಯಸ್ಸಿಗೆ? ಆ ನೆನೆಸುವಾಗ ಅವ್ರು ಹಳೆ ಕತೆ ಹೇಳ್ತಿರ್ತಾರಲ್ಲ, ಅವ್ರ ಕಣ್ಣು ನೋಡ್ರಿ, ಕಣ್ಣು ಮಿಂಚಿತಿರ್ತಾರೆ ಚಕ ಚಕ. ದೈಹಿಕವಾಗಿ ಆಗದಿದ್ರು ಮಾನಸಿಕವಾಗಿ ಆ ವಯಸ್ಸಿಗೆ ಹೋಗ್ಯಾರೋ, ಸಣ್ಣ ವಯಸ್ಸಿಗೆ, ಅದಕ್ಕಿಂತ ಸಂತೋಷ ಕೊಡ್ಲಿಕ್ಕೆ ಆಗ್ತದೇನ್ರಿ ಅಪ್ಪಗ ಅಜ್ಜ ಅಜ್ಜಿಗೆ? ಕಲಾಂ ಅವ್ರು 10 ಸಲ ಹೇಳಿದ್ರು ಕೇಳ್ತಿದ್ದೆ ನಾವು. ಅವ್ರು ಯಾಕೆ ಹೇಳ್ತಿದ್ದು ಗೊತ್ತೇನು? ಶಿವಸುಬ್ರಹ್ಮಣ್ಯ ಮಯ್ಯರ್ ಅಂದ್ರೆ ದೇವರಿದ್ದಂಗೆ ಅವ್ರಿಗೆ. ಒಬ್ಬ ಮಾಸ್ತರು, ಒಬ್ಬ ಅಣ್ಣ, ಮೌಲ್ಯ ಕಲಿಸಿದ ಬಾಲ್ಯದಾಗ ರಾಷ್ಟ್ರಪತಿ ಆದರೂ ಕಾಯ್ತಲ್ಲ ಅವ್ರನ್ನ. ಅದಕ್ಕೆ ನಾ ಹೇಳೋದು, ದಯವಿಟ್ಟು ನಮ್ಮ ಶಿಕ್ಷಕರೇನಿದ್ದೀವಿ ನಾವು, ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಅಯ್ಯೋ ಇವೇನು ಕಲಿತಾವ್ರಿ ಅನ್ನೋದು ಬೇಡ. ಕೆಲವೊಂದು ಕಡೆ ನನಗೆ ಆದದ್ದು ಘಟನೆ ಅದು. ನನ್ನ ಸ್ಟೂಡೆಂಟ್ ಒಬ್ಬಾಕಿ, ಆಕೆ ಹೆಸರು ಬದಲಾಯಿಸಿಲ್ಲ ನಾನು, ಸನ್ಮತಿ ಅಂತ ಹೆಸರು. MA ಇಂಗ್ಲೀಷ್ ಮಾಡಿದ್ಲು, ಬ್ರಿಲಿಯಂಟ್ ಹುಡುಗಿ. ಇಂಗ್ಲೆಂಡಿಗೆ ಹೋದ್ಲು, ಸ್ಕಾಲರ್ಶಿಪ್ ಸಿಕ್ತು ಅಂಥೇಳಿ ಕಮ್ಯುನಿಕೇಟಿವ್ ಇಂಗ್ಲೀಷ್ ಮೇಲೆ ರಿಸರ್ಚ್ ಮಾಡ್ಕೊಂಬಂದ್ಲು. ಬೆಂಗಳೂರಾಗ ಒಂದು ದೊಡ್ಡ ಶಾಲೆ, ಅಲ್ಲಿ ಟೀಚರ್ ಆದ್ಲು, ಭಾರಿ ಪಾಪ್ಯುಲರ್ ಟೀಚರ್, ಇಂಗ್ಲೀಷ್ ಟೀಚರ್ ಸಿಗೋದೇ ಕಷ್ಟ ಮೊದಲು. ಭಾರಿ ಇಂಗ್ಲೀಷ್ ಟೀಚರ್ ಆಗಿಬಿಟ್ಲಕ್ಕೆ. ಮುಂದೆ ಮದುವೆ ಆಗಿ ಬಾಗಲಕೋಟೆ ಹತ್ರ ಒಂದು ಊರಿಗೆ ಬಂದುಬಿಟ್ಲು. ಗಂಡ ದೊಡ್ಡ ಜಮೀನ್ದಾರು, 500-600 ಎಕರೆ ಜಮೀನು. ಅವನು ಫಾರಿನ್ನ ಕಲ್ತಾನೆ, ಬಟ್ ನೌಕರಿ ಮಾಡಂಗಿಲ್ಲ, ಅಗ್ರಿಕಲ್ಚರ್ ನೋಡ್ಕೊತಿದ್ದ ನಾವು. ಈ ಹುಡುಗಿ ಉಸಿರು ಗಟ್ಟದಂಗೆ ಆತು. ಬೆಂಗಳೂರಾಗಿದ್ದು ಕಲಿಸ್ದಕ್ಕಿ ಖಾಲಿ ಕೊಡೋದ್ರೆ ಹೆಂಗೆ ಕೊಡ್ತಾ ಮನ್ಯಾಗ? ನನಗೆ ಫೋನ್ ಮಾಡಿದ್ಲು, ಸರ್ ಏನು ಮಾಡಲಿ ಸರ್? ಅದಪ್ಪ ನಿಮ್ಮ ಊರಾಗ 2 ಶಾಲೆ ಅವಲ್ಲ, ಯಾಕೆ ಹೋಗ್ಬಾರ್ದು, ಪಾಠ ಮಾಡಬಾರ್ದು ಅಂದೆ. ನನಗೆ ಗೊತ್ತಿಲ್ಲ ಸರ್, ನಾನು ಮಾತಾಡ್ತೀನಿ ತಗೋ ಅಂದೆ. ಆ ಇಬ್ಬರು ಚೇರ್ಮನ್ರಿಗೆ ಮಾತಾಡಿದೆ ನಾನು, ನೋಡ್ರಿ ನಿಮ್ಮ ಊರಾಗಿದ್ದ ಹುಡುಗಿಕಿ ಭಾರಿ ಇಂಗ್ಲೀಷ್ ಟೀಚರು, ಸಿಗೋದೇ ಇಲ್ಲ ನಿಮ್ಗೆ ಅಂತವ್ರು, ಇಂಗ್ಲೆಂಡಿಗೆ ಕಲ್ತು ಬಂದಾಳಕಿ. ಇಬ್ಬರು ಏನಂದ್ರೆ ಗೊತ್ತೇನ್ರಿ? ಹಂಗಾದ್ರೆ ಭಾಳ ಪಗಾರ ಕೇಳ್ತಾಳ್ರಿ ಆಕಿ ಅಂದರು. ಇಲ್ರಿ ಪಗಾರ ಬೇಕಾಗಿಲ್ಲ ಆಕೆಗೆ, ನೌಕರಿ ಕಲಿಸ್ಬೇಕಂತಾಳಕಿ, ಪಗಾರ ಬೇಕಾಗಿಲ್ಲ ರೀ. ಹಂಗೆ ನಮ್ಮಲ್ಲಿ ಬರಲಿ. ಹಂಗಂದ್ರೆ ಪಗಾರ ಕೊಟ್ಟರು ಬೇಡ, ಪಗಾರ ಕೊಡ್ದಿದ್ರು ಬರಲಿ. ಆಕೆ ಒಂದು ಶಾಲೆಗೆ ಹೋದ್ಲು, ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೊದಲೇ ದಿವಸ ಹೆಡ್ ಮಾಸ್ಟರ್ ಭೇಟಿ ಆದ್ಲು. ಹೆಡ್ ಮಾಸ್ಟರ್ ಭಾಳ ಖುಷಿ ಆಯ್ತು, ಇಂಗ್ಲೆಂಡ್ನಾಗ ಕಲ್ತಾಗ ಬಂದಾಳ ನಮ್ಮ ಶಾಲೆಗೆ. ಆಕೆಗೆ ಸೆಕ್ಷನ್ ಕೊಡ್ತಾರಲ್ಲ, ಕ್ಲಾಸ್ ಟೀಚರ್ ಮಾಡಬೇಕಲ್ಲ, ಆಕೆಗೆ ಕೊಟ್ಟರು. ಆಕೆ ಸ್ಟಾಫ್ ರೂಮಿಗೆ ಬಂದು ಖುಷಿಯಾಗಿ ಹೇಳಿದ್ಲು, ನನಗೆ ಪ್ರಿನ್ಸಿಪಾಲ್ ಭಾಳ ಚಲೋದಾಗ ಮಾತಾಡ್ಸಿದ್ರು, 9th D ಕ್ಲಾಸ್ ಟೀಚರ್ ಮಾಡ್ಯಾರ ನನ್ನ ಅಂತ. ಎಲ್ಲ ಟೀಚರ್ ಹಿಂಗೆ ನೋಡಿದ್ರು, ಅಯ್ಯೋ
9th ಡಿನ ಆತು ಬಿಡ್ರಿ ನಿಮ್ಮದು ಅಂದರು. ಯಾಕೆ ಅಂತ ಕೇಳ್ಲಕ್ಕಿ, 9th ಡಿ ಅಸಾಧ್ಯ ಕೆಲಸ ಅದು, ದಡ್ರು ಅಂದ್ರೆ ದಡ್ರು ಆ ಕ್ಲಾಸ್ನಾಗಿರೋರು. ಆಕೆ ಒಂದು ಅದು ಹೆಂಗೆ ದಡ್ರು ಇರ್ತಾವ್ರಿ? ಅವ್ರು ಹೇಳಿ ಸಿಸ್ಟಮ್ ಹೆಂಗದ ನಮ್ಮಲ್ಲಿ, ಭಾಳ ಶಾಣೆ ಇದ್ರೆ ಎ ಸೆಕ್ಷನ್, ಸ್ವಲ್ಪ ಶಾಣೆ ಇದ್ರೆ ಬಿ, ಪರವಾಗಿಲ್ಲ ಅಂದ್ರೆ ಸಿ, ಇವು ಪಾಸೇ ಆಗೋದಿಲ್ಲ ಅಂದ್ರೆ ಡಿ, ಹಿಂಗವ. ಮತ್ತು ಆ ಸೆಕ್ಷನ್ ಕ್ಲಾಸ್ ಟೀಚರ್ ಆಗಿರಿ ಏನು ಮಾಡ್ತೀರಿ ನೀವು ಅಲ್ಲಿ ಅಂದು. ಮರುದಿವ್ಸಕ್ಕೆ ಹೋದ್ಲು, ಹುಡುಗರಿಗೆ ಭಾರಿ ಭಾಷಣ ಮಾಡಿದ್ಲು. ನೋಡ್ರಿ ಎಲ್ಲರೂ ಚಲೋತ್ತೆ ಓದಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅಂತ ಇದ್ಲು. ಆ ಹುಡುಗರು ಜೋರು ನಕ್ಕು ಅಂತವು. ಯಾಕೆ ನಗ್ತಿರೋ ಅಂತ ಕೇಳಿದ್ಲು. ಅವ್ರೇನು ಮೇಡಮ್ ಇದು ಎ ಸೆಕ್ಷನ್ ಸುದ್ದಿ, ನಮ್ಮ ಡಿ ಸೆಕ್ಷನ್ ಅಂತ ಅಲ್ಲಿದು, ನಾವೆಲ್ಲ ಫೇಲ್ ಆಗೋರೆ. ಆಕೆ ನನಗೆ ಫೋನ್ ಮಾಡಿದ್ರು ರಾತ್ರಿ, ಸರ್ ಇವರೆಲ್ಲ ತೀರ್ಮಾನ ಮಾಡಿಬಿಟ್ಟಾರೆ ಫೇಲ್ ಆಗ್ಬೇಕಂತ, ಮತ್ತು ಹೆಂಗೆ ಮಾಡಿದ್ರಿ ಇವ್ರಿಗೆ ಅಂದು. ನಾವು ಸೊಲ್ಯೂಷನ್ ಹೇಳ್ತೀನಿ ತಗೋ, ನೀನು ಭಾರಿ ಮಜಾ ಹೇಳ್ಕೊಡ್ತೀನಿ ನಿನಗಂದೆ. ಒಂದು ಟ್ರಿಕ್ ಹೇಳ್ಕೊಡಿ. ಟ್ರಿಕ್ ಮಾಡ್ಬೇಕ್ರಿ ಎಲ್ಲ ಇವನು ಹುಡುಗರು ಆತ್ಮವಿಶ್ವಾಸ ಬಳಸ್ಬೇಕಾದ್ರೆ. ಆಕೆ ಒಂದು ಕ್ವಶನ್ ಕಳಿಸ್ಕೊಡ್ತೀನಿ, ಪ್ರಶ್ನೋತ್ತರ ಕಳಿಸ್ಕೊಡ್ತೀನಿ, ಪ್ರಶ್ನೆ ಪತ್ರಿಕೆ. ಹುಡುಗರಿಗೆ ಹೇಳ್ಬೇಕು ನೀನು, ಇದು ಇಂಗ್ಲೆಂಡಿಂದ ಬಂದದ್ದು. ಯಾಕೆ ಹೇಳ್ಬೇಕು ಗೊತ್ತಾ ನಮಗೆ? ಈ ಬಿಳಿ ಚರ್ಮದ ಮೋಹ ಭಾಳದ ನಮಗೆ, ಭಯಂಕರದ ಮೋಹ. ನಾ ಹೇಳಿದ್ದು ನಂಬೋದಿಲ್ಲ, ಅದೇ ಇಂಗ್ಲೆಂಡ್ ಡ್ರೈವರ್ ಹಾಕಿರ್ವಲ್ಲಕ್ಕ, ಅವ್ನು ಹೇಳಿದ್ರೆ ಕರೆಕ್ಟ್ ನೋಡ್ರಿ, ಇಂಗ್ಲೆಂಡ್ ಹೇಳ್ತಾನೆ ನಾವು. ಅದಕ್ಕೆ ನಮಗೆ ಅದು ಮೋಹ. ಅದಕ್ಕೇನು ಹೇಳಿದೆ, ಹುಡುಗರಿಗೆ ಹೇಳ್ರಿ ಇಂಗ್ಲೆಂಡಿಂದ ಬಂದ ಕ್ವಶನ್ ಪೇಪರ್ ಇದು ಯಾರೂ ಪರೀಕ್ಷೆ ಮಾಡಿಲ್ಲ ಅಂತಂಕ ಹುಡುಗರು ಬುದ್ಧಿಮತ್ತೆ ಅಳಿಯುವಂಥದ್ದಿದು, ನೀವು ಬರೀರಿ ಇದಕ್ಕೆಲ್ಲ ಅಂತ. ಮರುದಿವಸ ಕೇಳಿದೆ, ಕಳಿಸ್ತೀನಿ ನಾನು, ಏನು ಯೂಸ್ ಇಲ್ಲ ಅದು, ಕಳಿಸ್ತೀನಿ ಕ್ವಶನೇರು. ಅವ್ರು ಏನ್ಯಾಕೆ ಬರೀವಲ್ರ, ಮನೆ ತಪಾಸು ಮಾಡಿಬಿಟ್ಟು ಹಾಗೆ ಇಟ್ಬಿಡೋದನ್ನು. ಮರುದಿವ್ಸ ಹೋಗಿ ಚಲೋ ಇದ್ದೀರಿ ಅಂತ ಹೇಳು ಅಂತ ಏನು ಹೇಳ್ಕೊಟ್ಟೆ. ಆಕೆ ಟೆಸ್ಟ್ ಮಾಡಿದ್ಲು, ಮರುದಿವ್ಸ ಹೋದ್ಲು. ಯಾರು ಹೇಳಿದ್ರು ದಡ್ಡ ಅಂಥೇಳಿ? ಆ ಇಂಗ್ಲೆಂಡಿಂದ ಬಂದಿತ್ತಲ್ಲ ಕ್ವಶನ್ ಪೇಪರು, ಅದ್ರ ಪ್ರಕಾರ ಎಲ್ಲರೂ ಬಿಡ್ದು ಓದ್ತಿರಿದ್ದೀರಿ ನೀವು ಅಂದ್ಲಕ್ಕಿ. ಹುಡುಗರು ಮಾರಿ ನೋಡಿಕೊಂಡು, ಅಲ್ಲ ಇವನು ಎಲ್ಲರೂ ಬೇರೆ ಹೇಳ್ತಿದ್ರು ಅಂತ ಬೇರೆ ಹೇಳ್ತಾಳೆ ಆಕೆ ಏನು ಇಂಗ್ಲೆಂಡ್ ಪರೀಕ್ಷೆ ಇದು, ನೀವು ನೋಡಿದ್ರೆ ಭಾರಿ ಶಾಣೆ ಇದ್ದೀರಿ ನೀವು. ಆದ್ರೆ ಒಂದು ರಿಕ್ವೆಸ್ಟ್ ನಿಮಗೆ, 1 ತಾಸು ದಿನ ಎಕ್ಸ್ಟ್ರಾ ಇರಬೇಕು ಶಾಲೆಯೊಳಗೆ, 1 ತಾಸು. ಹೋಗಿ ಗಣಿತ ಟೀಚರಿಗೆ ಕೇಳ್ಕೊಂಡ್ಲು, ವಾರಕ್ಕೆ 2 ದಿವಸ ಗಣಿತ ಹೇಳ್ಕೊಡ್ರಿ ನಮ್ಮ ಹುಡುಗರಿಗೆ ಪಾಪ, 2 ದಿವಸ ಸೈನ್ಸ್ ಹೇಳ್ಕೊಡ್ರಿ, 1 ದಿವಸ ಸೋಷಿಯಲ್ ಸೈನ್ಸ್ ಹೇಳ್ಕೊಡ್ರಿ, ಇಂಗ್ಲೀಷು ಕನ್ನಡ ನಾನೇ ಹೇಳ್ತೇನೆ ಹುಡುಗರಿಗೆ. ದಿನ 1 ತಾಸು ಹುಡುಗರ ಹತ್ರ ಕೂತ್ಕೊಂಡು ಹೇಳಿ ಆ ಬೇರೆ ಟೀಚರ್ ಕರೆಸಿ ಮಾಡಿ ತನ್ನ ಮಕ್ಕಳನ್ನಂಗೆ ಮಾಡಿ. ಆ ವರ್ಷ 9th ಡಿ ರಿಸಲ್ಟ್ ಬಂತಲ್ಲ, ಪರೀಕ್ಷೆ ಆಗ್ತದಲ್ಲ, 87% ಪಾಸಸ್, 9th ಡಿ. ನಾನು ಎಕ್ಸಾಗ್ರೇಟ್ ಮಾಡ್ಲಿಕ್ಕೆ ಹತ್ತಿಲ್ಲ. 9th ಎದು 82% ಆಗಿತ್ತು, ಡಿದು 87% ಆಯ್ತು. ಹೆಡ್ ಮಾಸ್ಟರ್ ಕೇಳಿದ್ರಂತ, ಅದನ್ನೇ ಮಾಡಿಬಿಟ್ಟು ನೆನೀಸಲ್ಲ. ಆಕಿ ಬ್ಯಾಡ್ರಿ ಡಿನೇ ಇರಲಿ ಅಂದ್ಲಕ್ಕೆ, ಡಿನೇ ಇರಲಿ. ಮರು ವರ್ಷ ಹಠ ಹಿಡಿದು ಇನ್ನೂ ದುಡಿದು, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದ ಸ್ಕೂಲ್ ದಟ್ ಸೆಕ್ಷನ್ ಗಾಟ್ 100% ರಿಸಲ್ಟ್ಸ್ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್ಸ್. ನಾ ಯಾಕೆ ಹೇಳ್ತೇನೆ ಅಂದ್ರೆ, ಹುಡುಗರು ದಡ್ಡ ಇರೋದಿಲ್ಲ ರೀ ಸರ್. ನಾವು ದಡ್ಡ, ಅದಕ್ಕೆ ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ನಿಮ್ಮ ಮಗ್ಗ ನೀವು ದಡ್ಡ ಅಂದ್ರೆ ಅವು ಹಂಗಾಗೇ ತೋರಿಸ್ತಾನಂತ. ವಿವೇಕಾನಂದ ಹೇಳೋ ಮಾತು, ಇಫ್ ಯು ಕಾಲ್ ಯುವರ್ ಸನ್ ಆ್ಯನ್ ಇಡಿಯಟ್ ಹಿ ಪ್ರೂವ್ಸ್ ಯು ರೈಟ್ ಅಂತ. ಅದಕ್ಕೆ ಆ ಆತ್ಮವಿಶ್ವಾಸ ಕೊಡುವಂಥ ಟೀಚರ್ ನಿಮಗೆ ಕೆಲವರು ಇದ್ದರು. ಈಗ ನನ್ನ ಪದ ಎಲ್ಲಿ ಬರ್ತದ ಅಂತ, ನನ್ನ ಸ್ಥಾನ ಎಲ್ಲಿ ಬರ್ತದ ನೋಡ್ಕೊಂಡಾಗ, ಇಫ್ ಐ ಕ್ಯಾನ್ ಗೋ ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಸ್ಪೆಕ್ಟ್ರಮ್ ಮೈ ಲೈಫ್ ಈಸ್ ಡನ್. ಇದಾಗಬೇಕಾದ್ರೆ ಒಂದು ಗುಣ ಅದ ಸರ್, ನಂಗೆ ಟೈಮ್ ಇರೋದು. ಒಂದು ಸಣ್ಣ ಪ್ರಯೋಗ ಮಾಡೋಣಂತ. ಇದು ನಾನು ಪ್ರಪಂಚದ ಎಲ್ಲ ಭಾಗದಾಗೂ ಮಾಡೀನಿ. ಐ ಹ್ಯಾವ್ ಡನ್ ದಿಸ್ ಇನ್ ಆಲ್ಮೋಸ್ಟ್ ಎವ್ರಿ ಕಾಂಟಿನೆಂಟ್ ಆನ್ ದ ಗ್ಲೋಬ್. ಐ ಗಾಟ್ ದ ಸೇಮ್ ರಿಸಲ್ಟ್ಸ್. ಇಲ್ಲಿ ನೀವೇನಾದ್ರು ಬೇರೆ ರಿಸಲ್ಟ್ ಕೊಡ್ತೀರಿ ನೋಡ್ಬೇಕಾಗಿದೆ ನಾನು. ಅಂತ ದೊಡ್ಡ ಪುಸ್ತಕ, ಸಣ್ಣ ಪೇಜ್ ಇದ್ರೆ ಸಾಕು ನನಗೇನು ಭಾಳ ದೊಡ್ಡ ಎಸೆ ಬರೆಯೋದಿಲ್ಲ, ಏನಿಲ್ಲ. ಒಂದು ಸಣ್ಣ ಪೇಜ್ ಇದ್ರೆ ಸಾಕು. ಬೇಕಾದ್ರೆ ಯಾರು ಪೆನ್ ಇಲ್ಲ ಅಂದ್ರೆ 2 ಪೆನ್ ನನ್ನ ಕಡೆ ಎಕ್ಸ್ಟ್ರಾ ಕೊಡ್ತೀನಿ ಬೇಕಾದ್ರೆ. ಹಾಂ, ಮೊದಲು ಎಲ್ಲರೂ ಕೂತಲ್ಲೇ ಸೀದಾ ಕೊಡ್ರಿ, ಸೀದಾ ಕೂತು ಕಣ್ಣು ಮುಚ್ಕೊರಿ. ಕಣ್ಣು ಮುಚ್ಕೊಂಡು ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರು ನೆನಪು ಮಾಡಿಕೊಡ್ರಿ. ಬರೀ ಕಾಲೇಜ್ ಅಂತಲ್ಲ, ಯಾವ ಮಟ್ಟದಲ್ಲೇ ಆಗ್ಬೋದು. ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರ ಮುಖ ನಿಮ್ಮ ಕಣ್ಣು ಮುಂದೆ ಬರಬೇಕು. ಇದೊಂದು ನಮ್ಮ ಪ್ರೀತಿಯ ಕೊಡುಗೆ ನಮ್ಮ ಮೇಷ್ಟ್ರುಗಳಿಗೆ, ಅವ್ರು ನೆನೆಸ್ಕೊಳ್ಳೋದು. ಎಷ್ಟು ಮುಖ ಕಣ್ಣು ಮುಂದೆ ಬರ್ತಾವ. ವಿ ಹ್ಯಾವ್ ಎ ಗ್ಯಾಲರಿ ಆಫ್ ಫೇಸಸ್. ಕಣ್ಣು ಮುಂದೆ ಟೀಚರ್ ಬರ್ತಾರೆ, ಸ್ಟ್ರಿಕ್ಟ್ ಟೀಚರ್ ಇದ್ದಾರೆ ಕೆಲವರು ಭಾಳ ಪ್ರೀತಿಯಿಂದ ಕಲಿಸಿದವರು, ಕೆಲವರು 4 ಪೆಟ್ಟು ಹಾಕಿ ಕಲಿಸಿದವರು, ಅವಶ್ಯಕತೆ ಬಿದ್ದಾಗ ಹಣ ಕೊಟ್ಟು ಕಲಿಸಿದವರು, ನಿಮ್ಮ ಆತ್ಮಸ್ಥೈರ್ಯ ಕುಸಿದಾಗ ಅದಕ್ಕೆ ಊರುಗೋಲಾಗಿ ನಿಂತಹ ಶಿಕ್ಷಕರು ಕೆಲವರಿದ್ದರು. ಪಾಠ ಅಗದಿ ಚಂದ ಮಾಡಿದಂಥ ಟೀಚರ್, ನಿಮ್ಗೆ ಅತ್ಯಂತ ಪ್ರೀತಿ ಕೊಟ್ಟಂಥ ಟೀಚರ್. ಎಷ್ಟು ಮಂದಿ ಟೀಚರ್ ರೀ ನಮ್ಮ ಜೀವನದಾಗ. ಎಲ್ಲರ ಚಿತ್ರ ನಿಮ್ಮ ಕಣ್ಣು ಮುಂದೆ ಬರಬೇಕು. ಎಷ್ಟು ಸಾಧ್ಯ ಅದೋ ಅಷ್ಟು ಮಂದಿ ಬರಲಿ.
This is your way of offering your tribute to your teachers, remembering them on this day. ಓಕೆ, ಕಣ್ತಗಿರಿ. ಪೇಪರ್ ಪೆನ್ಸಿಲ್ ಅದಲ್ಲ, ನಿಮಗೆ 3 ನಿಮಿಷ ಕೊಡ್ತೀನಿ, ನಾನು ಜಾಸ್ತಿ ಇಲ್ಲ, 3 ನಿಮಿಷ. ನಾನು ಟೈಮ್ ಹಚ್ಕೊಂಡಿರ್ತೀನಿ. 3 ನಿಮಿಷದಾಗ ನಿಮ್ಮ ಕಲಿಸಿದ ಎಲ್ಲ ಟೀಚರ್ ಹೆಸರು ಬರೀಬೇಕು. ಅನ್ಬೋದು 3 ನಿಮಿಷದಾಗ ಹೆಂಗೆ ಕಲಿಸ್ತಾರೆ ರೀ, ಎಷ್ಟು ಮಂದಿ ಬರಲಿಕ್ಕೆ ಆಗ್ತದೆ ಅಂತ ಅನಿಸ್ತದೆ. ಶುರು ಅಂಕ ಮಾಡ್ರಿ ನೋಡು. 3 ನಿಮಿಷ. ಐ ಸೆಟ್ ಮೈ ವಾಚ್. ಆದ್ರೆ ಒಂದು ಕಂಡೀಷನ್ನು, ಎಲ್ಲ ಹೆಸರು ಖರೆ ಇರಬೇಕು, ಇಮ್ಯಾಜಿನರಿ ಹೆಸರು ಬೇಡ. ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರ ಹೆಸರು ಬರೀರಿ. ಭಾಳ ಮಜಾ ಅದ. ಈಗ ಮೊದಲು ಪೆನ್ ಭಾಳ ಲಘು ಲಘು ಓಡ್ಲಿಕ್ಕೆ ಶುರು ಮಾಡ್ತದೆ, ಸರ 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 ಬರೀತದೆ. ಒಂದು 7-8 ಹೆಸರು ಆದಮೇಲೆ ಸ್ವಲ್ಪ ಸ್ಲೋ ಆಗ್ತದೆ. ಆಮೇಲೆ ತಲೆ ಕೆಲ್ಕೋಬೇಕು ಅನಿಸ್ತದೆ. ಮಾಸ್ತರ್ ಮುಖ ನೆನಪದ, ಹೆಸರು ನೆನಪಾಗೋಲ್ತು ಅಲ್ಲ, ಮುಖ ನೆನಪದ, ಹೆಸರು ನೆನಪಿಲ್ಲ ಅಂತ ಆಗ್ತದೆ. ನೋಡೋಣಂತ ಎಷ್ಟಾಗ್ತದೆ. 3 ನಿಮಿಷ ಅಂದರೆ ಎಷ್ಟು ದೊಡ್ಡದು ಅಂತ ಈಗ ಗೊತ್ತಾಗ್ತದೆ ನಿಮಗೆ. ಈಗ 1 ಮಿನಿಟ್ ಆಯ್ತು, ಇನ್ನು 2 ಮಿನಿಟ್ ಆಯ್ತು. ಇದೊಂದು ಪ್ರಯೋಗ ಭಾಳ ಚಲೋ. ಏನಂದ್ರೆ ಮಗ್ಗಲ್ನವ್ರು ನೋಡಿ ಬರಲಿಕ್ಕೆ ಬರೋದಿಲ್ಲ ಇದು. ಯಾಕಂದ್ರೆ ಅವ್ರ ಮಾಸ್ತರೇ ಬೇರೆ, ನಮ್ಮ ಮಾಸ್ತರೇ ಬೇರೆ. ಮತ್ತು ಇನ್ನೊಂದು, ಭಾಳ ಹೆಸರು ಬರೀಬೇಕಂತ ಕಾಂಪಿಟೇಷನ್ ಏನಲ್ಲಿ ಇದು, ಅದಕ್ಕೇನು ಪ್ರೈಸ್ ಇಲ್ಲ ಜಾಸ್ತಿ ಬರೆದ್ರೆ. ಎಷ್ಟು ಮಂದಿ ಹೆಸರು ನೆನಪದ ಅಂತ ನೋಡೋದಷ್ಟೇ. ಕೆಲವು ಬರೀ ನಿಲ್ಲಿಸ್ಬಿಟ್ಟಾರೆ, ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಆದ್ರೆ ಕೆಲವರು ಇನ್ನೂ ಬರೀತಿರಲ್ಲ, ಅದೇ ಸಂತೋಷ. ಭಾಳ ಇಂಟ್ರೆಸ್ಟಿಂಗ್ ಪ್ರಯೋಗ ಅದೇ ಇದು. ನಾನು ಭಾಳ ಕಡೆ ಮಾಡೀನಿ, ಬಟ್ ಒಂದೇ ಥರದ ರಿಸಲ್ಟ್ ಬಂದಾವೆ. ಈ ಸಲ ನೀವು ಬೇರೆ ಕೊಡ್ತೀರೇನೋ ಅಂತ ಬಂದೀನಿ ನಾನು. 2 ಮಿನಿಟ್ ಆಯ್ತು, ಇನ್ನೊಂದು ಮಿನಿಟ್ ಆಯ್ತು. ಸಣ್ಣವರಿದ್ದರೆ ವಯಸ್ಸಿನಾಗ ಬಹುಶಃ ಹೆಸರು ಜಾಸ್ತಿ ನೆನಪಿರ್ಬೋದೇನೋ, ಮೊನ್ನೆ ಕಾಲೇಜಿಂದ ಬಂದೀವಿ ಅಂತ ನೆನಪಿರ್ಬೋದು. ಹಂಗೆ ಹೇಳಲಿಕ್ಕೂ ಬರೋದಿಲ್ಲ. ಭಾಳ ಮಂದಿ ಸೀನಿಯರ್ ಮಂದಿನೇ ಭಾಳ ಮಂದಿ ಹೆಸರು ನೆನಪಿಟ್ಟಿರ್ತಾರೆ. ಹತ್ತು ಸೆಕೆಂಡ್ ಅದೇನಾ? ಸಾಕು, ಸ್ಟಾಪ್ ಮಾಡಿರಿ. 3 ನಿಮಿಷ ಆಯ್ತು. ಈಗ ನಿಮ್ಮಲ್ಲಿ 10ಕ್ಕಿಂತ ಕಮ್ಮಿ ಹೆಸರು ಬರೆದವ್ರು ಎಷ್ಟು ಮಂದಿ? 10ಕ್ಕಿಂತ ಕಮ್ಮಿ ಎಷ್ಟು ಸರ್? 6. ವೆರಿ ಗುಡ್, ವೆರಿ ಗುಡ್, ನೋ ಪ್ರಾಬ್ಲಮ್. ಮತ್ತೆ 10ಕ್ಕಿಂತ ಮತ್ತೆ ಕಮ್ಮಿ ಆದವ್ರು ಎಷ್ಟು ಮಂದಿ ಇದ್ದೀರಿ? ಇಟ್ಸ್ ಓಕೆ. 10ಕ್ಕಿಂತ ಕಮ್ಮಿ ಆದವ್ರು ಯಾರು ಮಂದಿ ಇದ್ದೀರಿ? ಒಬ್ಬರಂತ 6 ಅಂತ ಹೇಳಿದ್ರಿ. ಎಸ್ ಸರ್, ಎಷ್ಟು ಸರ್? ಎಷ್ಟು? 7. ವೆರಿ ಗುಡ್ ಸರ್. 20 ಅದು ಬೇಡ, ಹಾಯ್ ನಂಬರ್ ಬಂತು ನಿಮ್ಮದು. 5. ಓಕೆ. 5ಕ್ಕಿಂತ ಕಮ್ಮಿ ಬರೆದವ್ರು ಯಾರಿದ್ದೀರೇನು? ಎಷ್ಟು ಸರ್? ಒಂದೇ. ಶಭಾಷ್. ಅದು ಯಾಕಂದ್ರೆ ಅದು ಭಾಳ ಮುಖ್ಯ. ಆಮೇಲೆ ಒಬ್ರು 1 ಬರ್ದಾರೆ, 1ಕ್ಕಿಂತ ಕಮ್ಮಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 10ಕ್ಕಿಂತ ಕಮ್ಮಿ ಇದ್ದವ್ರು ಸ್ವಲ್ಪ ಮಂದಿ ಇದ್ದೀರಿ ಅಲ್ಲ. 10ರಿಂದ 20 ಬರೆದವ್ರು ಎಷ್ಟು ಮಂದಿ? ಅದು ಭಾಳ ಇರ್ತದೆ ನಂಬರ್. ಹಬ್ಬ, ವೆರಿ ಗುಡ್, ವೆರಿ ಗುಡ್. 20ರಿಂದ 30, ಮೈ ಗುಡ್ನೆಸ್. 30ರಿಂದ 40, 30 ಮೇಲೆ ಬರೆದವ್ರು ಯಾರಿದ್ದೀರಿ? ಓ ಮೈ ಗುಡ್ನೆಸ್, 30 ಬರೆದವ್ರು ಇದ್ದೀರಿ. ಎಷ್ಟು ಸರ್? 37. ಮೈ ಗುಡ್ನೆಸ್. 37. ತಮ್ಮದು ಸರ್ ಎಷ್ಟು ಸರ್? 32. ಇವ್ರು 37 ಅದ. ಇದಕ್ಕಿಂತ ಹೆಚ್ಚಿಗೆ ಬರೆದವ್ರು ಯಾರಿದ್ದಾರೆ? 37ಕ್ಕಿಂತ ಎಷ್ಟು ಸರ್? 40. ಆಲ್ ರಿಯಲ್.
ಕೊಡ್ರಿ ಸರ್, ಕೊಡ್ರಿ ಸರ್. 40 ಹೆಸರು ಬರ್ದಾರಂತೆ. ವೆರಿ ಗುಡ್, ವೆರಿ ಗುಡ್. ಐ ಥಿಂಕ್ ಸರ್ ಪೂಜಾರ್ ಸರ್ ಹೆಸರಲ್ಲಿ ನಾವು ಕ್ಲ್ಯಾಪ್ ಮಾಡ್ಬೇಕೆಲ್ಲರೂ. ವಂಡರ್ಫುಲ್. ಯಾಕಂದ್ರೆ 40 ಹೆಸರು ಬರ್ದಾರವರು ಖರೆ ಸಂತೋಷ ಪಡ್ಬೇಕಪ್ಪ ನಾವು. ಒಂದು ಪ್ರಶ್ನೆ ನಾ ಕೇಳ್ಬೇಕೀಗ, ಎಷ್ಟು ಮಂದಿ ಕಲಿಸಿದ್ದಾರೆ ನಮಗೆ? ಅದೇನು ರಫ್ ಐಡಿಯಾ, ಏನು ಎಕ್ಸಾಕ್ಟ್ ನಂಬರ್ ಬೇಕಾಗಿಲ್ಲ, ಅಜ್ಮಾಸ್ ನಂಬರ್. ನಮ್ಮ ಸಾಲಿದು ಹೇಳಬೇಡ್ರಿ, ಒಟ್ಟು ಜಗತ್ತಿನಾಗ ಭಾರತ ನೋಡಿದ್ರೆ ಎಷ್ಟು ಮಂದಿ ಟೀಚರ್ ಕಲಿಸಿರ್ಬಹುದು ನಮ್ಗೆ ಅಂತ ಸರ್? 50ರಿಂದ 60 ಜನ ಆಗ್ಬೋದು. ಥೌಸಂಡ್ಸ್ ಟುಗೆದರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಭಾಳ ಕರೆಕ್ಟ್ ಅದು. ಇದು ಫಿಲಾಸಫಿಕಲ್ ಆನ್ಸರ್ ಅದು. ಈಗ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಕಲಿಸಿದವ್ರು ಮಾಸ್ತರ್ ಎಷ್ಟು ಮಂದಿ ಇರ್ಬೋದು? ಭಾಳ ಮಂದಿ. ನಾನು ಸ್ವಲ್ಪ ರಿಸರ್ಚ್ ಮಾಡೀನಿ, ಅದ್ರ ಮೇಲೆ ಸಂಶೋಧನೆ ಮಾಡೀನಿ. ನಮ್ಮ ದೇಶ ಭಾಳ ವಿಚಿತ್ರ ದೇಶ. ಎಕ್ಸ್ಟ್ರೀಮ್ಸ್ ಅವ ನಮ್ಮಲ್ಲಿ. ತೀರಾ ಈ ಕಡೆ ದಂಡಿ ಈ ಕಡೆ ದಂಡೆ ಅವು. ನಮ್ಮ ಕಡೆ ಕೆಲವೊಂದು ಶಾಲೆ ಒಳಗೆ ಒಬ್ಬನೇ ಮಾಸ್ತರ್ ಇರ್ತಾರೆ. ಸಿಂಗಲ್ ಟೀಚರ್ ಸ್ಕೂಲ್, ಮಲ್ಟಿ ಗ್ರೇಡ್ ಸ್ಕೂಲ್ಸ್ ಅಂತ ಇರ್ತಾವೆ. ಒಬ್ಬರೇ ಟೀಚರ್ 4-5 ಕ್ಲಾಸ್ ಪಾಠ ಮಾಡುವಂಥ ಶಾಲೆಯೂ ನಮ್ಮಲ್ಲಿ ಅವ. ಒಂದೇ ವಿಷಯ 4 ಮಂದಿ ಪಾಠ ಮಾಡುವಂಥ ಇಂಟರ್ನ್ಯಾಷನಲ್ ಸ್ಕೂಲು ನಾನೇ ನೋಡೀನಿ. ಇಂಗ್ಲೀಷ್ ಬೆಂಗಳೂರಲ್ಲಿ ನೋಡ್ತೀನಿ ಸ್ಕೂಲ್ನಾಗ, ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಇಂಗ್ಲೀಷ್ ಕಲಿಸಿಗೆ 4 ಮಂದಿ ಆಟದ ಹಾಟಿದ್ದಾರೇನ್ರಿ ಅವರು ಅಂತ ಕೇಳಿದ್ನ. ಒಬ್ರಿಗೆ ಕಲಿಸಿ ಬರೋದಿಲ್ಲ ಇದು ಅಂತ. ಹಂಗಲ್ರಿ, ಅದು ಸ್ಪೆಷಲೈಸ್ ಇರ್ತಾರೆ ಅವರು. ಪ್ರೋಸ್ ಕಲ್ಸವ್ರು ಬೇರೆ, ಪೊಯೆಟ್ರಿ ಕಲ್ಸವ್ರು ಬೇರೆ, ಗ್ರಾಮರ್ ಕಲ್ಸವ್ರು ಬೇರೆ, ಕಮ್ಯುನಿಕೇಟಿವ್ ಇಂಗ್ಲೀಷ್ ಕಲ್ಸವ್ರು ಬೇರೆ. ನಾ ಕೇಳಿದೆ, ಇಷ್ಟು ದಡ್ಡಿದ್ದಾರೇನ್ರಿ, ಅವ್ನು ಗ್ರಾಮರ್ ಹೇಳೋ ಕಮ್ಯುನಿಕೇಟಿವ್ ಇಂಗ್ಲೀಷ್ ಹೇಳಿಗೆ ಬರೋದಿಲ್ಲ ಅಂತ. ಹಂಗಲ್ಲ, ಸ್ಪೆಷಲೈಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅದು. ಯಾಕಂದರೆ 7 ಲಕ್ಷ ರೂಪಾಯಿ ಫೀಸ್ ಚಾರ್ಜ್ ಮಾಡ್ತಾರೆ ಅವರು ಒಬ್ಬರಿಗೆ ವರ್ಷಕ್ಕೆ. ಹೀಗೆಲ್ಲ ನಮ್ಮಲ್ಲಿ ಎಕ್ಸ್ಟ್ರೀಮ್ಸ್ ಅವಲ್ಲ. ಎರಡದ್ರದ್ದು ಎವರೇಜ್ ತೊಗೊಂಡ್ರೆ ಏನಾಗ್ತದೆ ಅಂತ ಮಾಡಿದೆ. ನೀವು ಕಲ್ಪನೆ ಮಾಡ್ಕೊರಿ, ನಿಮ್ಮ ಶಾಲೆಯೊಳಗೆ ಎಷ್ಟು ಮಂದಿ ಟೀಚರ್ಸ್ ಇದ್ದರು? ಕಾಲೇಜಿಗೆ ಬಂದ್ರಂತೂ ಒಂದು ವಿಷಯಕ್ಕೆ 3 ಮಂದಿ. ಫಿಸಿಕ್ಸ್ 3 ಮಂದಿ ಕಲ್ಸವ್ರು, ಕೆಮಿಸ್ಟ್ರಿ 3 ಮಂದಿ ಕಲ್ಸವ್ರು, ಹಿಸ್ಟ್ರಿ 2 ಕಲ್ಸವ್ರು, ಸೋಷಿಯಾಲಜಿ 2 ಕಲ್ಸವ್ರು, ಆರ್ಟ್ ಟೀಚರ್, ಮ್ಯೂಸಿಕ್ ಟೀಚರ್, ಡಾನ್ಸ್ ಟೀಚರ್, ಎಷ್ಟು ಮಂದಿ ಕಂಡಪಟ್ಟಿ ಟೀಚರ್ಸು. 2 ಎವರೇಜ್ ತೊಗೊಂಡ್ರೆ ನನ್ನ ಪ್ರಕಾರ 100ರಿಂದ 125 ಮಂದಿ. ನಿಮ್ಮ ಪರ್ಸ್ನಲ್ ಎಕ್ಸಾಂಪಲ್ ಹೇಳ್ಬೇಡ್ರಿ, ನಮ್ಮ ಊರಾಗ ಹಂಗಿಲ್ಲ ಅನ್ಬೇಡ್ರಿ. ನಾನು ಟೇಕಿಂಗ್ ದಿ ಇಂಡಿಯನ್ ಕಾಂಟೆಕ್ಸ್ಟ್. ಇಂಡಿಯಾದಾಗ ಎವರೇಜ್ ತೊಗೊಂಡ್ರೆ 100ರಿಂದ 125 ಮಂದಿ ಪಾಠ ಮಾಡ್ತಾರೆ. ಮ್ಯಾಕ್ಸಿಮಮ್ ಬಿಟ್ಬಿಡ್ರಿ, 100 ಮಂದಿ ಅಂತ ಇಟ್ಕೋರಿ. ನಾವು ಚಪ್ಪಾಳೆ ಹೊಡೆದೀವಿ ಅವರಿಗೆ 40 ಹೆಸರು ಬರ್ದಾರ ಅಂತ ತಿಳ್ಕೊಂಡು. ಅಲ್ಲ, 40 ಹೆಸರು ಬರ್ದಾರ ಅಂತ ಅನ್ನೋದ್ರಾಗ 60 ಹೆಸರು ಮರ್ತಾರ ಅಂತ ಅನ್ಸಂಗಿಲ್ಲ? ಹೌದಲ್ಲ? ನಾ ಹೇಳಿದ್ ಕೇಳಿ ದಯವಿಟ್ಟು ಬಜಾದ ಇದು. 40 ಹೆಸರು ಬರ್ದಾರ ಅಂತ ಚಪ್ಪಾಳೆ ಹೊಡಿಲಿಕ್ಕೆ ಹತ್ತೀವಿ ನಾವು. 60 ಹೆಸರು ಮರ್ತು ಹೋಗ್ಯಾವ ಅಂತ ಮರ್ತು ಬಿಟ್ಟಿವಿ. ಅವ್ರು ಅನ್ಬೋದು, ಏನು ರೀ 3 ಮಿನಿಟ್ ನಾ ಬರಲಿಕ್ಕೆ ಆಗ್ತಾನೆ ಎಲ್ಲ ಹೆಸರು ಅನ್ಬೋದು. ನೀವೆಲ್ಲ ಏನಂತೀರಿ, ಮನೆಗೆ ತೊಗೊಂಡು ಹೋಗ್ರಿ ಪೇಪರ್, ಇದನ್ನು ಟೇಬಲ್ ಮೇಲೆ ಇಟ್ಕೋರಿ, ನೆನಪಾದಾಗ ಒಮ್ಮೆ ಬರೀರಿ ಹೆಸರು. ನೆನಪಾದದ್ದು 48 ತಾಸು ತೊಗೋರಿ, 3 ಮಿನಿಟ್ ಅಲ್ಲ, 2 ದಿವಸ ತೊಗೋರಿ. ನೀವೇನು ಬರೆದಿರಿ ಹೆಸರು, ಇದಕ್ಕಿನ್ನು 15 ಹೆಸರು ಹಾಕ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಯಾಕೆ? ಯಾರ ಹೆಸರು ನೆನಪಿರಬೇಕಾಗಿತ್ತು ಅವ್ರು ಇದ್ದಾರೆ, ಯಾರು ಬ್ಯಾಡಾಗಿತ್ತು ಅವ್ರು ಹೋಗ್ಯಾರ, ಅಷ್ಟೇ. ಸಿಂಪಲ್ ಅದು. ನೀವು ಮನೆಗೆ ಹೋಗಿ ಇಟ್ಕೊಂಡು ಕೂತು ಬರೆದ್ರೆ ಸಹಿತ ನೀವೇನು ಬರೆದಿರಿ ಇದ್ರ ಮೇಲೆ 15 ಹೆಸರು ಬರಲಿಕ್ಕೆ ಆಗೋದಿಲ್ಲ. ನನಗಿದು ಭಾಳ ಕಾಡ್ತದೆ ಮಸ್ತ್ ಎಲ್ಲ ಸ್ನೇಹಿತರು ನನಗೆ. ಯಾಕೆ ಕಾಡ್ತದಂದ್ರೆ, ನೆನಪಿರುವಂಥ ಮಾಸ್ತರ್ ಕಮ್ಮಿ ಸಂಖ್ಯೆಯೊಳಗಿದ್ದಾರೆ. ಅವ್ರಿಗಂತೂ 99 ಮಂದಿ ಮರ್ತು ಹೋಗ್ಯಾರ. ಒಬ್ಬರು ಬರ್ದಾರಲ್ಲ ಅವರು 99 ಮಂದಿ ಬರ್ತಾರೆ. ಕೆಲವರು 5 ಬರೆದವರಿಗೆ 95 ಮರ್ತು ಹೋಗ್ಯಾವ, 7 ಅಂದವರಿಗೆ 93 ಮರ್ತು ಹೋಗ್ಯಾವ. ದ ಫ್ಯಾಕ್ಟ್ ಈಸ್ ವೆರಿ ಕ್ಲಿಯರ್ ಮೈ ಫ್ರೆಂಡ್ಸ್. A large number of names of the teachers is lost in the hazy cloud of memory. ನಮ್ಮ ನೆನಪಿನೊಳಗೆ ಮರಿಯಾಗಿ ಹೋಗ್ಬಿಟ್ಟ ಟೀಚರ್, ನೆನಪೇ ಇಲ್ಲ ನಮ್ಗೆ ಅವ್ರದ್ದು. ಯಾಕೆ? ಕೆಲವ್ರು ನೋಡ್ರಿ, ನೀವು ಮಾರ್ಕೆಟ್ನಾಗ ಹೋದಾಗ ಮಗ್ಲು ಹಾಸಿ ಹೋದ್ರೂ ಗೊತ್ತಾಗೋದಿಲ್ಲ ಮಾಸ್ತರ್ ಇದ್ರಿ ಇವರಂತ, ಗೊತ್ತೇ ಇರೋದಿಲ್ಲ. ಇನ್ನು ಕೆಲವರು ನೀವು ಬಜಾರ್ನಾಗ ನೋಡಿದಾಗ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡಗೆ ಹೇಳ್ತೀರಿ, ಅವ್ರು ನಮ್ಮ ಮಾಸ್ತರ್ ಇದ್ರೆ ಕಾಣಿಸ್ತದೆ. ಮುಖ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ, ಹೆಸರು ಗೊತ್ತಿಲ್ಲ, ಏನು ಕಲಿಸಿದ್ರೋ ಗೊತ್ತಿಲ್ಲ, ಶಾಲೆಗೆ ಮಾತ್ರ ಇದ್ರು ಅವ್ರು ನೆನಪದು ಅನ್ನಂಗಿಲ್ಲ. ಇದಾಗ್ತದೆ, ಎಲ್ಲರಿಗೂ ಆಗ್ತದೆ. ಅಂದ್ರೆ ಮಾರಿ ನೋಡಿದಾಗ ಮಾಸ್ತರ್ ಇದ್ದಿರಬೇಕು ಅಂತ ಅನಿಸ್ತದೆ, ಆದರೆ ಯಾವ ವಿಷಯ ಏನು ಹೆಸರು ಪಸರು ಗೊತ್ತಿಲ್ಲ. ಅಂದರೆ ಕೆಲವ್ರನ್ನ ದೂರಿಂದ ಮುಖ ನೋಡಿದ್ರೆ ಗುರುತ ಹಿಡಿತೀರಿ. ಇನ್ನು ಕೆಲವ್ರನ್ನ ನಾನು ಮೇಲೆ ಹೋಗ್ತೀನಿ, ಕಾಣಿಸ್ಲಿ ಪಾಪ, ನಾ ಗಿಡ್ಡಿದ್ದೀನಿ ಕಾಣಿಸಂಗಿಲ್ಲ ಅವ್ರಿಗೆ. ಇನ್ನು ಕೆಲವು ಟೀಚರ್ಸನ್ನು ಬೇರೆ ಬೇರೆ ರೀತಿ ನೆನಪಿಟ್ಕೋತೀವಿ, ನಾವು ಗುರುತಿಡ್ತೀವಿ. ಕೆಲವ್ರು ನಾವು ಡ್ರೆಸ್ ಮೇಲೆ ಗುರುತ ಹಿಡಿತೀರಿ, ಹೌದಲ್ಲೋ? ನೆನಪಿಟ್ಕೊಂಡದ್ದು ಟೀಚರ್ಸನ್ನು, ಬಿಕಾಸ್ ಆಫ್ ದ ಡ್ರೆಸ್ ದೇ ಓರ್ ಯು ರಿಮೆಂಬರ್ ದ ಟೀಚರ್ಸ್. ಕಲ್ಪನೆ ಮಾಡ್ಕೋರಿ, ಒಬ್ಬ ಟೀಚರ್ ಇದ್ರು, ನೀಟಾಗಿ, ಏನು ಫ್ಯಾಷನಬಲ್ ಆಗಿರ್ಬೇಕಂತಲ್ಲ,
ನೀಟಾಗಿ ಡ್ರೆಸ್ ಹಾಕ್ಕೊಂಬರೋರು, ನೋಡಿದ್ರೆ ಖುಷಿ ಆಗ್ಬೇಕು ಅವ್ರನ್ನ. ಒಬ್ಬರು ಹೆಣ್ಮಕ್ಳು ಬರ್ತಿದ್ರು, ಪರ್ಫೆಕ್ಟ್ ಸಾರಿ, ಪಿನ್ ಕರೆಕ್ಟಾಗಿರಬೇಕು, ಕೂದಲೆಲ್ಲ ಸರಿಯಾಗಿ ಕಟ್ಕೊಂಡು ಪುಸ್ತಕ ಕೈಯಾಗಿ ಹಿಡ್ಕೊಂಡು ಹಿಂಗೆ ಬಂದ್ರೆ ಸ್ಪ್ರಿಂಗ್ ಕಾಲಾಗಿ ಸ್ಪ್ರಿಂಗ್ ಇದ್ದಂಗೆ ಇರ್ತಿತ್ತು. ಅವ್ರು ನೋಡಿದಾಗ ನೀವು ಅಂದ್ಕೊಂಡ್ರಿ ನಾ ಟೀಚರ್ ಆದ್ರೆ ಅವ್ರಂಗೆ ಆಗಬೇಕು ಅಂತ ಅಂದ್ಕೊಳ್ಳಿಲ್ಲ. ಗಂಡಸರಿಗೂ ಹಾಗೆ ಇರ್ತದೆ. ಕೆಲವು ನೀಟಾಗಿ ಬರ್ತಾರೆ ಟೀಚರ್ ನೋಡಿದಾಗ ನಾನು ಟೀಚರ್ ಆದ್ರೆ ಅವ್ರಂಗೆ ಆಗಬೇಕು ಅನಿಸ್ತದೆ. ಇನ್ನು ಕೆಲವ್ರು ಎಷ್ಟು ಕೆಟ್ಟ ಡ್ರೆಸ್ ಹಾಕ್ಕೊಂಬರ್ತಿದ್ರು. ಆವಾಗಲೂ ತೀರ್ಮಾನ ಮಾಡಿದ್ರಿ ನೀವು ನಾ ಮಾಸ್ತರ್ ಆದರೆ ಇವ್ರಂಗೆ ಮಾತ್ರ ಹಾಕ್ಕೊಳ್ಳೋದಿಲ್ಲ ಅಂತ. ಡ್ರೆಸ್ ಮರೆಯಂಗಿಲ್ಲ ಹುಡುಗರು, ನೆನ್ಪಿಡ್ಕೋರಿ, ಡ್ರೆಸ್ ಯಾರೂ ಮರೆಯಂಗಿಲ್ಲ. ಅದು ವಿಚಿತ್ರದ. ಅದಕ್ಕೆ ನಾನು ಭಾಳ ಮಂದಿ ಟೀಚರ್ ಹೇಳ್ತೀನಿ, ಜೆಂಟಲ್ಮನ್ ಟೀಚರ್ ಜಾಸ್ತಿ ಹೇಳೋದು ನಾನು. ಅಲ್ಲಪ್ಪ, ಅರಿವಿಗೆ ನೀವೇ ರೊಕ್ಕ ಕೊಡ್ತೀರಿ ಅಲ್ಲ, ಹೊಲಿಗೆಗೂ ನೀವೇ ರೊಕ್ಕ ಕೊಡ್ತೀರಿ, ನಿಮ್ಮ ಅಳತಿ ಯಾಕೆ ಕೊಡೋದಿಲ್ಲ? ಅವ್ರ ಡ್ರೆಸ್ ನೋಡಿದಾಗ ಯಾರ್ದು ಅಕಸ್ಮಾತ್ ಹಾಕ್ಕೊಂಬಂದಂಗೆ ಕಾಣಿಸ್ತದೆ ಕೆಲವೊಂದು ಸಲ. ಅವ್ರು ಅಡ್ಡಾಡೋ ಸ್ಟೈಲು, ನಡೆಯೋದು. ಯಾಕೆ ಹೇಳ್ತೀನಂದ್ರೆ ನಾನು, ನೀವು ಮೊದಲು ಕಾಣಿಸ್ತೀರಿ ಆಮೇಲೆ ಕೇಳಿಸ್ತೀರಿ. ಹೌದಲ್ಲ, ಕ್ಲಾಸ್ನೊಳಗೆ ಹೋದಾಗ ನೀವು ಯಾರು ಏನೂ ಗೊತ್ತಿಲ್ಲ, ಮೊದಲು ಕಾಣಿಸ್ತೀರಿ ಆಮೇಲೆ ಕೇಳಿಸ್ತೀರಿ. ಹೆಂಗೆ ಕಾಣಿಸ್ತೀರಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅಂದ್ರೆ ಫ್ಯಾಷನೇಬಲ್ ಆಗಿ ಸ್ಟೈಲಿಶ್ ಇರಬೇಕು ಅಂತ ಹೇಳೋದಿಲ್ಲ, ಕರೆಕ್ಟಾಗಿ ಡ್ರೆಸ್ ಹಾಕ್ಕೊಂಡು ನೀಟಾಗಿರಬೇಕು. ನಾನು ಪ್ರತಿ ವರ್ಷ ಪಾಠ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಹೋಗ್ತೀನಿ ಯೂನಿವರ್ಸಿಟಿಗೆ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಂತದ, ಅಲ್ಲಿ ಪ್ರತಿ ವರ್ಷ 15 ದಿವಸದಿಂದ ಅಲ್ಲೇ ಇದ್ದೆ ನಾನು. ಈ ಒಂದು 3 ವರ್ಷದ ಹಿಂದೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಿದ್ದೆ ಪಾಠ ಮಾಡಲಿಕ್ಕೆ. ಈಗ ಅಲ್ಲಿ ಹೋಗೋದಿಲ್ಲ, ಬಿಸ್ನೆಸ್ ಸ್ಕೂಲಿಗೆ ಹೋಗ್ತೀನಿ ಪಾಠ ಮಾಡಲಿಕ್ಕೆ. ಅಲ್ಲಿ ಹೋದಾಗ ನನ್ನ ಕ್ಲಾಸ್ ಮುಗಿದ ಮೇಲೆ ಲೈಬ್ರರಿಗೆ ಹೋದೆ. ನಂಬರ್ 1 ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಅದು. ಲೈಬ್ರರಿಗೆ ಹೋದಾಗ ನಾ ಶಾಣೆ ಪ್ರಶ್ನೆ ಕೇಳಿದೆ ಅಂತ ಅಂದ್ಕೊಂಡಿದ್ದೆ. ಆ ಲೈಬ್ರರಿನ ಕೇಳಿದೆ, ಬುಕ್ಸ್ ಎಷ್ಟವ ನಿಮ್ಮಲ್ಲಿ ಅಂತ ಕೇಳಿದೆ. ಚಲೋ ಪ್ರಶ್ನೆ, ಕೆಟ್ಟ ಪ್ರಶ್ನೆ ಇದು. ಲೈಬ್ರರಿನ ಕೇಳೋದು ಇದೆ ಅಲ್ಲ ಆಕೆ ವಯಸ್ಸು ಕೇಳ್ತೇನೆ. ಹೋಗಿ ನಾನು ಕೇಳಿದೆ, ನಿಮ್ಮಲ್ಲಿ ಬುಕ್ಸ್ ಎಷ್ಟವ ಅಂತ ಕೇಳಿದೆ. ಆಕೆ, ಬುಕ್ಸ್ ಯು ಮೀನ್ ಬೌಂಡ್ ವಾಲ್ಯೂಮ್ಸ್ ಅಂದ್ಲು. ಹೌದು, ಬುಕ್ಸ್ ಅದ್ರ ಬೌಂಡ್ ವಾಲ್ಯೂಮ್ಸ್ ಎಂದೆ. ನಾಟ್ ಮೆನಿ ಅಂದ್ಲು. ನಾಟ್ ಮೆನಿ, ಓಕೆ, ಬಟ್ ಹೌ ಮೆನಿ ಅಂತ ಕೇಳಿದೆ. ಆಕೆದು 1.2 ಮಿಲಿಯನ್ ಬುಕ್ಸ್, 12 ಲಕ್ಷ ಪುಸ್ತಕ ಒಂದು ಲೈಬ್ರರಿ ಒಳಗೆ. ಇಂಥ 5 ಲೈಬ್ರರಿ ಅವ ಹಾರ್ವರ್ಡ್ ಯೂನಿವರ್ಸಿಟಿಯಾಗ. ನೋಡ್ಬಿಟ್ಟು ನನಗೆ ಸಂಶಯ ಬಂತು, ಖರೆ ಅವೆಲ್ಲೂ ಸುಳ್ಳು ಹೇಳ್ತಾಳಕ್ಕೆ ಅಂತ. ನಾವು ಪರೀಕ್ಷೆ ಮಾಡು ಬಂದೆಲ್ಲ, ಅದಕ್ಕೆ ಹೋಗಿ ಕೇಳಿದೆ, ಎಲ್ಲ ಪುಸ್ತಕ ಹೆಂಗೆ ಕಲೆಕ್ಟ್ ಮಾಡ್ತೀರಿ ನೀವು ಅಂತ. ದಯವಿಟ್ಟು ನೋಡಿರಿ ಸರ್, ಇದು ಯಾಕೆ ಹೇಳ್ತೀನಿ ಅಂದರೆ, ಆಗಲೇ ಊಟಕ್ಕೆ ಕೂತಾಗ ಪ್ರಶ್ನೆ ಕೇಳಿದರು, ಇಲ್ಲಿ ಶಿಕ್ಷಣಕ್ಕೆ ಅಲ್ಲಿ ಶಿಕ್ಷಣಕ್ಕೆ ವ್ಯತ್ಯಾಸ ಏನದ ಅಂತ ಕೇಳಿದರು. ಅಲ್ಲೇ ಕಲೀಲಿಕ್ಕೆ ವಾತಾವರಣ ಸೃಷ್ಟಿ ಮಾಡ್ತಾರೆ, ಮಕ್ಕಳು ತಾವೇ ಕಲಿತಾರೆ. ನಾವು ವಾತಾವರಣ ಕೊಡೋದಿಲ್ಲ, ಕಲೀಲಿಕ್ಕೆ ಒತ್ತಾಯ ಮಾಡ್ತೀವಿ. ಆ ಡಿಫ್ರೆನ್ಸ್ ಅಲ್ಲಿದೆ. ಆ ಲೈಬ್ರರಿ ಹೇಳಿದಕ್ಕೆ ವಿಷನರಿ ಲೈಬ್ರರಿ ಹೇಳಿದ್ಲು, ಒಂದು ವಿಷನ್ ಸ್ಟೇಟ್ಮೆಂಟ್ ನೋಡಿರಿ ಸರ್ ನಮ್ದು ಏನದ ಸ್ಟೇಟ್ಮೆಂಟು. ವಿ ಶುಡ್ ಬಿ ಏಬಲ್ ಟು ಪ್ರೊವೈಡ್ ದ ಬುಕ್ ದಟ್ ಎನಿ ಸ್ಟೂಡೆಂಟ್ ಆಸ್ ಫಾರ್ ವಿದಿನ್ 15 days. ಯಾವುದೇ ಮಗು ಯಾವುದೇ ಬುಕ್ ಕೇಳಿದ್ರು 15 ದಿವಸ ಕೊಡಬೇಕು, ಇಷ್ಟೇ ಬರ್ಕೊಟ್ಟಾಳಕ್ಕೆ. ಒಂದು ಹೌದಾ, ಕೊಡ್ತೀರಿ ಹಂಗೆ ಅಂದು. ಎಲ್ಲ ಪುಸ್ತಕ ಕೊಡ್ತೀವಿ. ನಾ ಪರೀಕ್ಷೆ ಮಾಡಲಿಕ್ಕೆ ಕೇಳಿದೆ, ಹಂಗಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದು 1931ನೇ ಇಸ್ವಿಗೆ ಮೊದಲನೇ ಕಥಾ ಸಂಕಲನ ಬಂತವ್ರದ್ದು. ಆ ಪುಸ್ತಕದ ನಿಮ್ಮಲ್ಲೇ ಅಂದೆ. ಆಕೆ ಮ್ಯಾಸ್ಟ್ರಿ ಅಂತ ಇದ್ಲು. ನಾ ಟೈಪ್ ಮಾಡ್ತೀನಿ ಇರು ಅಂತ ಹೇಳಿದೆ. ನಾನೇ ಕಂಪ್ಯೂಟರ್ ಟೈಪ್ ಮಾಡಿದೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ. 2 ಪುಸ್ತಕ ಇದ್ದು ರೀ. 1931ನೇ ಇಸ್ವಿಗೆ ಕಥಾ ಸಂಕಲನ ಬಂದದ್ದು. ಆ ಪುಸ್ತಕ 2. ನಾ ಬೆಂಗಳೂರು ಬಂದಲ್ಲಿ ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಹೋದೆ. ಲೈಬ್ರರಿನ ಕೇಳಿದೆ, ಮಾಸ್ತಿ ಬುಕ್ ಅದೇನು ರೀ, ಅದು ಹಳೇದು ಫಸ್ಟ್ ಎಡಿಷನ್ನು ಅಂತ ಕೇಳಿದೆ. ಹಳೇದ್ರಿ, ಅದು ಎಲ್ಲಿ ಇರ್ತದ್ರಿ ಅಂದ. ನನಗೆ ಮಾರಿ ಹೊಡೆದಂಗೆ ಆಗ್ಬಿಡ್ತು. ನಾನು ಅಲ್ಲೇ ಕೇಳಿದ್ರೆ ಚಲೋ ಐತಿ, ಇಲ್ಲಿ ಕೇಳಬಾರ್ದಾಗಿತ್ತು. ನಾನು ಯಾಕೆ ಹೇಳಿದೆ ಅಂದರೆ, ವಾತಾವರಣ ಹೆಂಗೆ ಸೃಷ್ಟಿ ನಮ್ಗೆ ಗೊತ್ತಿರಬೇಕಲ್ಲಿ. ಮಲಯಾಳಿ ಹುಡುಗರು ಅವ, ಕೆಲವು ಹುಡುಗರು ಮಲಯಾಳ ಮನೋರಮ ಕೇಳ್ತಾರೆ. ಅವರು ಕೊಡ್ತಾನವ. 68ನೇ ಇಸ್ವಿ ಮಲಯಾಳ ಮನೋರಮ ಸಿಗ್ತದೆ ನಿಮಗಲ್ಲಿ. ಚಂದಮಾಮ ಸಿಗ್ತಾವ್ರಿ, ನಮ್ಮ ಶಾಲೆ ಸಿಗ್ತಾವೆ ಚಂದಮಾಮ. ನಾವೆಲ್ಲ ಚಂದಮಾಮ ಓದೇ ಬೆಳೆದವ್ರು ನಾವು. ಆ ಕತೆ ಅಂತ ಮೌಲ್ಯದ ಕತೆ ಇರ್ತಿದ್ದು ಚಂದಮಾಮದಾಗ. ಈಗ ಸಿಗೋದಿಲ್ಲವು. ಅಂದ್ರೆ ಆ ಲೈಬ್ರರಿನ ಹೋದ ಹಿಂಗಾತು. ಅಡ್ಡಾಡ್ಕೊಂಬರ್ಲಿಕ್ಕೆ ಹೋದೆ ಲೈಬ್ರರಿ ಒಳಗೆ. ಒಂದು ದೊಡ್ಡ ಕಪಾಟ್ ಮುಂದೆ ನಿಂತೆ. ಇದು 3 ವರ್ಷ ಹಿಂದಿನ ಮಾತಾ, ಈಗ ಎಷ್ಟಾಗ್ಯಾವ ಗೊತ್ತಿಲ್ಲ ನನಗೆ. ಆ ಕಪಾಟದೊಳಗೆ 962 ಪುಸ್ತಕ ಇದ್ದು, 962 ಬುಕ್ಸ್. ಅದ್ರ ಮೇಲೆ ಒಂದು ಟೈಟ್ಲ್ ಬರೆದಿದ್ರು. ಏನು ಟೈಟ್ಲ್ ಅದಕ್ಕೆ? ಡ್ರೆಸ್ ಆಫ್ ಎ ಟೀಚರ್ ಅಂತ. ಶಿಕ್ಷಕರ ಡ್ರೆಸ್ ಹೆಂಗಿರಬೇಕು ಅಂತ 962 ಪುಸ್ತಕ ಇದ್ದು. ನಾಂದೆ, ಅಮೇರಿಕನ್ ಜೀವನ ಹೆಂಗೆ ವ್ಯರ್ಥ ಮಾಡ್ಕೋತಾರೆ ಇವರು. ಇಟ್ಟು ಪುಸ್ತಕ ಬರೀಬೇಕು, ಅರಿವು ಹೆಂಗಿರ್ಬೇಕಂದ್ರೆ ಅಂದ್ಕೊಂಡೆ. ಆದ್ರೂ ಎಷ್ಟು ಸೀರಿಯಸ್ ಆಗಿ ಸ್ಟಡಿ ಮಾಡ್ಯಾರ ಅವರು ಅಂತ. ಯಾಕೆ ಮಾಡ್ಯಾರ ಅಂತ ಒಂದು 4-5 ಪುಸ್ತಕ ತೊಗೊಂಡು ಹೋದೆ. ನನಗೆ ಎಷ್ಟೋ ವರ್ಷ ತೊಗೊಂಡು ಓದಿದೆ. ಆಶ್ಚರ್ಯ ಆಯ್ತು. ನಾವು ತಲೆನೇ ಕೆಡಿಸ್ಕೊಂಡಿಲ್ಲ ಡ್ರೆಸ್ ಬಗ್ಗೆ.
ಯಾವುದೋ ಒಂದು ಹಾಕ್ಕೊಂಡು ಹೋಗೋದಪ್ಪ. ಅದು ಯಾಕೆ ಹೇಳ್ತಾರಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಕಲಿಕೆ ಪ್ರಭಾವ ಹೆಂಗೆ ಆಗ್ತದೆ ನಿಮ್ಮ ಡ್ರೆಸ್ಸಿಂದ. ಈಗ ನೋಡ್ರಿ, ನಮ್ಮ ಕಣ್ಣಲ್ಲಿ ನೋಡುವಂಥದ್ದು 7 ಬಣ್ಣ ಅಂತ ಹೇಳ್ತೀವಿ ನಾವು. ವಿಸಿಬಲ್ ಲೈಟ್ ಅಂದಾಗ 7 ಬಣ್ಣವ ನಮ್ಮದು, ವಿಬ್ಗಿಯಾರ್ ಅಂತ ಕರಿತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜ್, ರೆಡ್ ಅಂತ ಹಾಕ್ಕೊಂಡು ಹೋಗ್ತೀವಿ. ಈ ಕಡೆ ವೈಲೆಟ್ ಈ ಕಡೆ ರೆಡ್ ಈ ಕಡೆ ನೇರಳೆ ಬಣ್ಣ, ಈ ಕಡೆ ಕೆಂಪು ಬಣ್ಣ. ಇದನ್ನು ದಾಟಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಬಣ್ಣ ಇಲ್ಲ ಅಂತಲ್ಲ, ಬಣ್ಣವ ನಮಗೆ ಕಾಣಿಸೋದಿಲ್ಲ, ನಮ್ಮ ಶಕ್ತಿ ಇಲ್ಲ ಕಣ್ಣಿಗೆ. ವೈಲೆಟಿಂದ ಈ ಕಡೆ ಕಾಣಿಸಂಗಿಲ್ಲ, ರೆಡ್ಡಿಂದ ಆ ಕಡೆ ಕಾಣಿಸಂಗಿಲ್ಲ. ಅಕಸ್ಮಾತ್ ನೀವು ಕ್ಲಾಸಿಗೆ ಒಂದು ಬ್ರೈಟ್ ರೆಡ್ ಟೀ ಶರ್ಟ್ ಹಾಕ್ಕೊಂಡು ಹೋದ್ರಿ ಅಂತ ತಿಳ್ಕೊರಿ ಕ್ಲಾಸಿಗೆ, ಹುಡುಗರು ಏನು ಮಾಡ್ತಾರೆ ಗೊತ್ತದ ಕ್ಲಾಸ್ನಾಗ? ಹುಬ್ಬಾರಿಸ್ತಾರೆ. ನೋಡ್ರಿ ಮಾಸ್ತರು ಅಂತಾರೆ, ಅನ್ನಂಗಿಲ್ಲ. ಅಂದ್ರೆ ಏನಾತಲ್ಲೇ, ನಿಮ್ಮ ಡ್ರೆಸ್ಸು ಮಕ್ಕಳ ಆಕರ್ಷಣೆ ಆಯ್ತು ಹೊರತಾಗಿ ನಿಮ್ಮ ಪಾಠ ಆಗಲಿಲ್ಲ. ಅರ್ಧಕ್ಕರ್ಧ ಹುಡುಗರ ಗಮನ ನಿಮ್ಮ ಡ್ರೆಸ್ ಕಡೆ ಇರ್ತದೆ ಹೊರತಾಗಿ ನೀವು ಪಾಠದ ಕಡೆ ಇರೋದಿಲ್ಲ. ಹೆಣ್ಮಕ್ಳಿಗೆ ಶಾಲೆ ಗೊತ್ತಿರ್ತದೆ, ಅದು ಟೀಚರ್ಸ್, ಲೇಡಿ ಟೀಚರ್ಸ್ಗೆ ಗೊತ್ತಿರ್ತದೆ. ನೀವೊಂದು ಏನರ ಚಲೋ ಸೀರೆ ಇಟ್ಕೊಂಡು ಹೋದ್ರೆ ಹುಡುಗರು ಬಂದು ಹೇಳೇ ಬಿಡ್ತಾವೆ, ಹೆಣ್ಣು ಹುಡುಗರು, ಮ್ಯಾಮ್ ಯುವರ್ ಸಾರಿ ಇಸ್ ಸೋ ನೈಸ್ ಮ್ಯಾಮ್ ಅನ್ನಂಗಿಲ್ಲ. ಯಾಕೆ ಹೇಳ್ತಾರೆ ಅವರು? ಯುವರ್ ಸಾರಿ ವಾಸ್ ಮೋರ್ ಅಟ್ರಾಕ್ಟಿವ್ ದ್ಯಾನ್ ಯುವರ್ ಕ್ಲಾಸ್. ಚಲೋ ಅದು, ಮ್ಯಾರೇಜ್ ರಿಸೆಪ್ಷನ್ ಇಟ್ಕೋರಿ ಅದನ್ನು ಒಯ್ದು. ಆದರೆ ಕ್ಲಾಸಿಗೆ ಹೋದಾಗ ಮಕ್ಕಳ ಕಲಿಕೆಗೆ ಪೂರಕವಾಗಿರಬೇಕು ಹೊರತಾಗಿ ಕಲಿಕೆಗೆ ವಿರುದ್ಧವಾಗಿ ಹೋಗಬಾರ್ದು. ಎಷ್ಟು ಸ್ಟಡಿ ಮಾಡ್ಯಾರ್ರಿ ಅವರು. ಹಂಗಾರೆ ಯಾವ ಥರ ಡ್ರೆಸ್ ಹಾಕ್ಕೋಬೇಕು? ತೀರಾ ವೈಲೆಟ್ ಬೇಡ, ತೀರಾ ರೆಡ್ಡು ಬೇಡ, ನಡುವಿನ ಬಣ್ಣ ಯಾವುದದು ನೋಡ್ರಿ, ಕಣ್ಣಿಗೆ ಸ್ಟ್ರೇನ್ ಆಗಲಾರ್ದೆ ಇರುವಂಥದ್ದು ನಡುವಿನ ಬಣ್ಣ ಗ್ರೀನ್ ಅಂತಾರೆ. ಅದು ಎಲ್ಲರೂ ಗ್ರೀನ್ ಬ್ರಿಗೇಡ್ ಆಗಬೇಕು ಅಂತಲ್ಲ, ಕಣ್ಣಿಗೆ ತ್ರಾಸ ಆಗದೇ ಇರುವಂಥದ್ದು ಹಸಿರು ಬಣ್ಣ ಅಂತ. ಅಂದರೆ ಯಾವುದೇ ಲೈಟ್ ಕಲರ್ ಬಣ್ಣ ಹಾಕೋರಿ, ಬೂದಿ ಬಣ್ಣದ್ದಾಗಲಿ, ಲೈಟ್ ಗ್ರೀನ್, ಲೈಟ್ ಬ್ಲೂ, ಲೈಟ್ ಎಲ್ಲೋ, ಯಾವುದಾದ್ರೂ ವೆರಿ ಲೈಟ್ ಕಲರ್ ಇದ್ದರೆ ನಮ್ಮ ಕಲಿಕೆಗೆ ಅಡ್ಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಮಾಡ್ಯಾರ. ನಾ ಹುಡುಗರು ಡ್ರೆಸ್ ಮರೆಯಂಗಿಲ್ಲ ಅಂತ ಹೇಳಿದ್ನಲ್ಲ, ನಾನು 2 ವರ್ಷದಿಂದ ಅಮೇರಿಕಾದಾಗಿದ್ದಾಗ ಹುಡುಗಿ ಬಂದು ನನ್ನ ಕಡೆ ಬಿಟ್ಟಾಗ್ಲಿಕ್ಕೆ. ಈಗಕ್ಕೆ ಚಾರ್ಟೆಡ್ ಅಕೌಂಟೆಂಟು, ಗಂಡನ ಕರ್ಕೊಂಬಂದ. 25-30 ವರ್ಷದಿಂದ ನನ್ನ ಸ್ಟೂಡೆಂಟ್ ಆಗಿದ್ಲಕ್ಕೆ. ಈ ವಾಟ್ಸಪ್ಪು ಮತ್ತು ಈ ಫೇಸ್ಬುಕ್ ಇರೋದ್ರಿಂದ ನೀವು ಎಲ್ಲಿದ್ದೀರಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಬಂದ್ಲು, ಗೆಸ್ಟ್ ಹೌಸ್ದಾಗ ಬಂದು ಮಾತಾಡ್ಕೋತ, ಈಗ ಹೆದರಿಕೆ ಇಲ್ಲಕ್ಕೆ, ನಾ ಪ್ರಿನ್ಸಿಪಾಲ್ ಇದ್ದೆ ಅವಾಗ, ಈಗೇನಿಲ್ಲಲ್ಲ, ಮಾತಾಡ್ಕೋತ ಹೇಳಿದ್ಲು, ಸರ್ ಅವರು ಅಕೌಂಟೆನ್ಸಿ ಟೀಚರ್ ಇನ್ನೂ ಇದ್ದಾರೇನ್ರಿ ಅಂತ ಕೇಳಿದ್ಲು. ಹೆಸರಿಲ್ಲೇನೋ ಅವ್ರಿಗೆ ಅಂತ ಕೇಳಿದೆ. ಆ ಹೆಸರು ಮಾಡ್ತೋತ್ರಿ ಸರ್? ಅದೇ ಸರ್, ಟೈಟ್ ಶರ್ಟ್ ಹಾಕೊಂಡ್ಬರ್ತಿದ್ರಲ್ರಿ ಅಂದು. ನಂದು ಎಲ್ಲ ಇವನ ಅವ ಟೈಟ್ ಶರ್ಟ್ ಹಾಕೊಡ್ರಿ, ನಿನಗೇನು ಪ್ರಾಬ್ಲಮ್ ಆಯ್ತು? ಆಕೆ ಅದು ಇಲ್ರಿ ಸರ್, ಮಜಾ ಹೇಳ್ತೀನಿ ನಿಮಗೆ. ಆಕೆ ಹಿಂದಿನ ಸಾಲಿನಾಗ ಕೂಡಾಕೆ ಯಾವಾಗಲೂ ಶಾಣೆ ಹುಡುಗರು ಯಾವಾಗಲೂ ಹಿಂದಿನ ಕ್ಲಾಸ್ನಾಗ ಕೂತಿರ್ತಾರೆ. ಆ ಹಿಂದಿನ ಕ್ಲಾಸ್ ಸಾಲಿಯಾಗ ಕೂತಿದ್ಲು. ಆ ಕೆಳಗೆ ಇವ್ನು ಮಾಸ್ತರು ಮಜಾ ಇದ್ರು ಅವರು, ಪಕ್ಕ DMK ಶಿಷ್ಯ. ಅವನು ಬ್ರೈಟ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಚೆಕ್ಸ್, ಕರಿ ಮತ್ತು ಕೆಂಪು ಚೆಕ್ ಶರ್ಟು, ಟೈಟ್ ಶರ್ಟಪ್ಪ. ಅದು ಹೆಂಗೆ ಹಾಕ್ಕೋತಿದ್ದು ನಾವು. ಈ ಗಣಿತ ಮಾಸ್ತರು, ಅಕೌಂಟೆನ್ಸಿ ಮಾಸ್ತರು ಭಾಳ ಬರಿಬೇಕಾಗ್ತದೆ, ಬೋರ್ಡ್ ಮೇಲೆ ಭಾಳ ಬರಿಬೇಕಾಗ್ತದೆ. ಈಕೆ ಕಡಿ ಬೆಂಚ್ನಾಗ ಕೂತು ಮಗ್ಗಲ್ ಹುಡುಗಿ ಜೋಡಿ ಬೆಟ್ ಕಟ್ಟಾಕಿ. ಇವತ್ತು ಮಾಸ್ತರ್ ಬರ್ಲಿಕ್ಕೆ ಹೋದಾಗ ಬಗ್ಲಾಗ ಹರಿತದೆ ಶರ್ಟು ಅಂತ. ಹರಿಲೇ ಇಲ್ಲದು, ಚಲೋ ಟೇಲರ್ ಕಡೆ ಹೋಗಿರ್ಬೇಕವ, ಹರಿದಿಲ್ಲ. ದಿನ ಬೆಟ್ ಕಟ್ಟಿ ಅವ್ನು ಟೈಟ್ ಶರ್ಟ್ ನೆನಪದ ಹೊರತಾಗಿ ಅಕೌಂಟೆನ್ಸಿ ನೆನಪಿಲ್ಲ ಇವತ್ತು. ಯಾಕೆ ಹೇಳ್ತೀನಂದ್ರೆ, ನಾವು ಕೆಲವು ಟೀಚರ್ಸನ್ನು ಗುರುತು ಹಿಡಿಯೋದು ಅವ್ರ ಬಟ್ಟೆಯಿಂದ ಗುರುತು ಹಿಡಿತೀವಿ. ಇನ್ನು ಕೆಲವು ಟೀಚರ್ನ ಅವ್ರ ಭಾಷಾದ ಮೇಲೆ, ಪ್ರಭುತ್ವದ ಮೇಲೆ ನೆನಪಿಟ್ಕೋತೀವಿ. ಕೆಲವ್ರ ಭಾಷೆ ಪ್ರಭುತ್ವ ನೆನಪಿಟ್ಕೋತೀವಿ, ಇನ್ನು ಕೆಲವ್ರನ್ನ ಭಾಷೆ ಅವ್ರ ಅಶಕ್ತತೆಯನ್ನು ನೆನಪಿಟ್ಕೋತೀವಿ. ಜೋಕ್ ಮಾಡಿಲ್ಲ ಮಾಸ್ತರ್ ಬಗ್ಗೆ ಬೇಕಾದಷ್ಟು. ಒಬ್ರು ಯಾರೋ ಮಾಸ್ತರ್ ಫಸ್ಟ್ ಫ್ಲೋರ್ನಾಗಿದ್ದರು, ಹುಡುಗರು ತೆಳಗೆ ಓಡಾಡ್ತಾವ, ಬರ್ರಿ ಕ್ಲಾಸಿಗೆ ಅನ್ಬೇಕಾಗಿತ್ತು ಅವ್ರಿಗೆ. ಬೈದ್ರಂಥವ್ರಿಗೆಲ್ಲ, ವೈ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್, ಕಮ್ ಅಪ್ ಅಂದರು. ಅದು ಜೋಕ್ ಅಂತ ಹೇಳಬೇಕಾಗಿಲ್ಲ ನಾನು. ಅಂದರೆ ಪಾಪ ಅವ್ರ ಮಾಸ್ತರ್ದು ಮಾತು ಜೋಕ್ ಆಗಿಬಿಡ್ತದಲ್ಲ. ನನ್ನ ಭಾಷೆ ಸರಿ ಇಲ್ಲದೆ ಹೋದರೆ ಅದೊಂದು ಹಾಸ್ಯಾಸ್ಪದ ಆಗಿಬಿಡ್ತದೆ. ಚಲೋತ್ನೆ ಮಾತಾಡಿದ್ರಂದ್ರೆ ಮಾಸ್ತರು ಮಾಡಿಬಿಡ್ತದ್ರಿ ಮನುಷ್ಯ ಅನ್ನೋದು. ಇವತ್ತಿಗಾದ್ರೂ ನೀವು ಭಾಳ ಮಂದಿ ಭಾಷಾಶಾಸ್ತ್ರದ ಮೇಸ್ಟರ್ ಆಗಿದ್ರೆ ನಿಮ್ಮ ಮಾಸ್ತರ್ ಕಾರಣ. ಚಂದ ಪಾಠ ಮಾಡಿರ್ತಾರೆ ಅವರು. ಈ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅದಲ್ಲ, ತರಗತಿ ನಿರ್ವಹಣೆ ಹೆಂಗೆ ಮಾಡ್ಬೇಕು, ಹುಡುಗರನ್ನ ಹೆಂಗೆ ಕಂಟ್ರೋಲ್ ಇಟ್ಕೋಬೇಕು, ಅದ್ರ ಮೇಲೆ ನೆನ್ಪಿಡ್ತಾರೆ ನೀವು. ಕೆಲವು ಹುಡುಗರು ಕೆಲವ್ರು ಇರ್ತಾರೆ, ನೀವೆಲ್ಲ ಭಾಳ ಚಲೋ ಇದ್ದೀರಪ್ಪ, ನೀವು ಭಾಳ ಚಲೋ ಇದ್ದೀರಿ ಎಲ್ಲರೂ. ಕೆಲವ್ರು ನೋಡ್ಬೇಕು, ಏನು ಬಿಗಿ ಇರ್ತಾರೆ ರೀ ಕ್ಲಾಸ್ನಾಗ, ಅಸಾಧ್ಯ ಬಿಗಿ. ಅಲ್ಗಾಡ್ಲಿಕ್ಕೆ ಬಿಡೋದು ಹುಡುಗರನ್ನ, ಅಲ್ಲೇನು ನೋಡ್ತಿ ಇಲ್ಲಿ ನೋಡೋ. ಅದೇನು ಮಿಲ್ಟ್ರಿ, ಹಿಟ್ಲರ್ ಕಲ್ಕೊಂಡು ಹೋಗ್ಬೇಕು ಇವ್ರ ಕಡೆಯಿಂದ. ಅದು ಯಾರೋ ಹೇಳ್ಬಿಟ್ಟಾರ ಅವ್ರಿಗೆ, ಹುಡುಗರನ್ನ ಬಿಗಿ ಹಿಡ್ಕೋಬೇಕು, ಇದು ತಲೆ ಮೇಲೆ ಕೊಡ್ತಾರವರು. ಏನು ತಲೆ ಏನು ಬೆಂಚ ಕೂಡ್ಲಿಕ್ಕೆ? ಹಿಡ್ಕೊಳ್ಳೋ ಶಕ್ತಿ ನಿಮಗಿದ್ರೆ ಎಲ್ಲರೂ ಕೊಡ್ತಾರೋ.
ಬಿಗಿ ಇಡಬೇಕು, ಅಗಲಾಡ್ಲಿಕ್ಕೆ ಬಿಡೋದಿಲ್ಲ ರೀ. ಕೆಲವು ನೋಡ್ಬೇಕು. ಮತ್ತು ಇನ್ನೊಂದು, ನೀವು ಎಲ್ಲ ಭಾಳ ಚಲೋ ಇದ್ದೀರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಗ್ತೀರಪ್ಪ ಎಲ್ಲರೂ. ಕೆಲವು ಟೀಚರ್ ನಗಲಿಕ್ಕೆ ಬರೋದಿಲ್ಲ ರೀ. ಅದು ಏನು ರೋಗನೋ ಏನೋ ಗೊತ್ತಾಗೋದಿಲ್ಲ ನನಗೆ. ಕ್ಲಾಸಿಗೆ ಹೋದಾಗ ಗುಮ್ಮಂತ ಹಿಂಗೆ ಇರೋದು. ಹುಡುಗರು ಹೆಂಗೆ ತಡ್ಕೊಂಡವ್ರಿ? ದಯವಿಟ್ಟು ನೋಡ್ರಿ, ನೀವು ಕನ್ನಡಿ ಮುಂದೆ ನಿಂತು ನೀವೇ ಮುಖ ಗಂಟು ಹಾಕ್ಕೊಂಡು ನಿಮಗೆ ಇಷ್ಟ ಆಗೋದಿಲ್ಲ ಮುಖ. ಹುಡುಗರು ಹೆಂಗೆ ಇಷ್ಟ ಆಗ್ತದೆ? ಅದಕ್ಕೆ ಫಸ್ಟ್ ಹೇಳ್ತೀನಿ, ಬಿ ಚೇರ್ಫುಲ್. ಬಿಗಿ ಹಿಡ್ಕೊಂಡು ಏಯ್ ಅಲ್ಲೇನು ನೋಡ್ತಿ, ಇಲ್ಲಿ ನೋಡೋ ಅಂತ ಬೈಕ್. ನಾ ಅಂತೀನಿ, ಯಾಕೆ ಹಂಗೆ ಕೂಗಾಡ್ತೀರಿ? ಇಲ್ಲಿ ನೋಡಿ ಅಂತ. ನಿಮ್ಮನ್ನು ನೋಡಲಿಕ್ಕೆ ಬಂದಾರ ಅವ್ರು, ಬೇರೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಪಾಪ. ಹೋಗಿ ಬಾಗಿಲು ಹಾಕಿರ್ತೀರಿ, ಇನ್ನೇನು ಕಾಣಿಸ್ತಾವೆ? 45 ಮಿನಿಟ್ ನಿಮ್ಮನ್ನು ಬಿಟ್ಟರೆ ಬೇರೆ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ಕೆ. ತೀರಾ ನಿಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಹೊರಗೆ ನೋಡ್ತಾವೆ ಅಲ್ಲ, ಹೊರಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ. ಅದ್ರಾಗ ಮತ್ತು ಒದ್ರಾಡಿ ಇಲ್ಲಿ ನೋಡಿ ಅಂತ ಅನ್ಬೇಡ್ರಿ. ನಾ ಇದು ಚಲೋತ್ನ ಮಾತಾಡಿದ ಹುಡುಗರು ನಿಮ್ಮನ್ನೇ ನೋಡ್ತಾರೆ, ಬೇರೆ ಕಡೆ ನೋಡ್ಲಿಕ್ಕೆ ಆಗೋದೇ ಇಲ್ಲ ಅವರು. ಒಬ್ಬ ಹೆಣ್ಮಗಳ ಹೆಸರು ಹೇಳ್ತೀನಿ, ನಿಮ್ಗೆ ಬರ್ಕೊಂಬಿಡ್ರಿ ಅದನ್ನು. ನಂತರ ಗೂಗಲ್ ಭಗವಾನ್ಯಾಗ ಟೈಪ್ ಮಾಡಿರಿ, ಭಾಳ ಚಲೋ ಇನ್ಫಾರ್ಮೇಷನ್ ಸಿಗ್ತದೆ. ನಾನು ಅಮೇರಿಕಾದ ಪ್ರತಿ ವರ್ಷ 15 ದಿವಸ ಆಕೆ ಕಡೆಯಿಂದ ಕಲಿತೀನಿ. ನಾನು ಸಣ್ಣ ವಯಸ್ಸಿನ ಹುಡುಗಿಗೆ ಏನು ಕಲಿಸ್ತಾಳ್ರಿ ಹೆಣ್ಮಗಳು. ಆಕೆ ನೋಡ್ಬೇಕು ಹೆಂಗಿದ್ದಾಳಂತ. ಕೈಯಾಗ ಟೀಚಿಂಗ್ ಏಡ್ಸ್ ಇರ್ತಾಳೆ, ಕಲಿಕಾ ಸಾಮಗ್ರಿ ಇರ್ತಾವಲ್ಲ, ಹಿಡ್ಕೊಂಡು ಓಡ್ತಾಳೆ. 30 seconds ಫಾರ್ ದ ಬೆಲ್ ಟು ಗೋ. 30 ಸೆಕೆಂಡ್ ಬೆಲ್ ಆಗ್ತದೆ, ಅಷ್ಟರೊಳಗೆ ಹೋಗ್ಬೇಕು. 1 ಸೆಕೆಂಡ್ ಲೇಟಾಗಿ ಹೋಗೋದಿಲ್ಲ ಕ್ಲಾಸಿಗೆ, ಓಡೋಗ್ತಾ. ಆಕೆ ಕ್ಲಾಸಿಗೆ ಹುಡುಗರು ತಪ್ಪಿಸ್ಕೊಳ್ಳೋದೇ ಇಲ್ಲರಿ. ಮಜಾ ಅಂದ್ರೆ ಒಂದು ದಿವಸ ಅಂತ ನೋಡಿದೆ ನಾನು, 103 ಡಿಗ್ರಿ ಜ್ವರ ಹುಡುಗಿಗೆ. ಅಪ್ಪ ಬಂದು ಬಿಟ್ಟೋದ. ಆ ಹುಡುಗಿಗೆ ಕ್ಲಾಸ್ನಾಗ ಕೂತು ಇವ್ರ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಲು ಮನೆಗೆ. ಇವ್ರ ಕ್ಲಾಸಿನ ಸಲ ಬಂದಾಳಕ್ಕೆ. ಆ ಹುಡುಗಿನ ಕೇಳಿದೆ, ಯಾಕಮ್ಮ ಬಂದಿ ನೀನು, ಆರಾಮಿಲ್ಲ ನನಗೆ, ಜ್ವರ ಅದಲ್ಲ ಅಂದೆ. ಆಕೆ ಹಿಂಗೆ ನೋಡಿದ್ ನನ್ನ. ಅವ್ರ ಕ್ಲಾಸ್ ಹೆಂಗೆ ತಪ್ಪಿಸ್ಕೊಳಿದ್ರಿ ಅಂದ್ಲಕ್ಕೆ. ಅವ್ರು ಮೆಜಿಷಿಯನ್, ಅವರು ಜಾದೂಗಾರದಂಗಿದ್ದಾರೆ ಅವರು. ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಟೀಚರ್ ಬೇಕಾಗಿಲ್ಲ ರೀ. ಟೀಚರ್ ಜಾದೂಗಾರದಂಗಿದ್ದಾರೆ ಅಂತ. ಆ ಹುಡುಗಿಗೆ ಹೇಳ್ತಾಳಕ್ಕೆ 103 ಡಿಗ್ರಿ ಜ್ವರ ಇದ್ದರೂ ಇವರೊಂದೇ ಕ್ಲಾಸಿಗೆ ಬಂದು ವಾಪಸ್ ಹೋಗ್ತಾಳಕ್ಕೆ. ಆಕೆ ಹೆಸರು ಹೇಳ್ತೇನೆ ಹೆಣ್ಮಗಳದ್ದು, ಟೀಚರ್ದು. ಬ್ರಿಲಿಯಂಟ್ ಗರ್ಲ್. ಆಕೆ ಹೆಸರು ಮೇರಿ ಎಲ್ಎನ್, MARYELLEN, ಒಂದೇ ಹೆಸರು ಅದು. ಮೇರಿ ಎಲ್ಎನ್, MARYELLEN ಆಕೆ ಹೆಸರು. ಅಡ್ರೆಸರು ವೀಮರ್, WEIMER. ನೀವು ಗೂಗಲ್ನಾಗ ಜಸ್ಟ್ ಮೇರಿ ಎಲ್ಎನ್ ವೀಮರ್ ಅಂತ ಟೈಪ್ ಮಾಡಿರಿ, ನಿಮಗೆ ಶಿಕ್ಷಣಕ್ಕೆ ಬೇಕಾದಂಥ 500 ಪುಟ ಸಿಗ್ತದೆ ನಿಮ್ಮ ವಿಷಯ. ನಿಮಗೆ 500 ಪುಟ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗೆ, ಹುಡುಗರನ್ನ ಕಂಟ್ರೋಲ್ ಮಾಡೋದು ಹೆಂಗೆ, ನಿಭಾಯಿಸೋದು ಹೆಂಗೆ, ಇದ್ರ ಬಗ್ಗೆ ಸಿಗ್ತದೆ. ಈಗ ನಾ ಸೆಷನ್ ಕಮ್ಮಿ ಟೈಮ್ ಇರೋದ್ರಿಂದ ಹೇಳಿಬಿಟ್ರೆ ನೀವು ಫಾಲೋ ಮಾಡ್ಕೋಬೋದು ಅದನ್ನು. ಆ ಹೆಣ್ಮಕ್ಳು ಹೇಳಿದ್ನಲ್ಲ, ಭಾರಿ ಸಣ್ಣಕ್ಕಿದ್ದಾಳೆ ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನಕ್ಕೆ ಅಂತ ಹೇಳಿದ್ನಲ್ಲ. ಆಕೆಗೆ ಎಷ್ಟು ವಯಸ್ಸು ಗೊತ್ತದೇನ್ರಿ ಈಗ? 71. ನಾನು ಯಾಕೆ ಹೇಳಿದೆ ಅಂದರೆ, ಆಕೆಗೆ 71ನೇ ವಯಸ್ಸಿಗೆ ಎಷ್ಟು ಪ್ಯಾಷನ್ ಇರಬೇಕಾತಂದ್ರೆ, ನಮಗೆ 21, 31, 41ಕ್ಕೆ ಏನು ತ್ರಾಸ್ರಿ? ನಾವೇನು ಯುದ್ಧ ಸೋದು ನೋಡ್ಬೇಕು. ಕ್ಲಾಸ್ ಮುಗಿದು ಬಂತಂದ್ರೆ ಸಾಕಾತಪ್ಪ ಮಾರಾಯ, ಕಲಿಸಿದ್ದೆ ಕಲಿಸೋದು. ಅದು ಹೆಂಗೆ ಬೇಸರ ಆಗ್ತದೆ? ಆಗಬಾರ್ದಲ್ಲ. ನೀವು ಕಲಿಸಿದ್ದು ನಿಮಗೆ ಬೇಸರ ಆದ್ರೆ ಹುಡುಗರ ಗತಿ ಏನು? ಅದು ನಾ ಹೇಳೋದು. ಆ ಎಕ್ಸೈಟ್ಮೆಂಟ್ ಏನದ ಟೀಚರ್ದು, ಕ್ಲಾಸ್ ಕಂಟ್ರೋಲ್. ಆಕೆ ಹೇಳ್ತಿದ್ಲು, ಆಕೆ ಕ್ಲಾಸ್ ಮಾಡೋದು ನೋಡ್ಬೇಕ್ರಿ, ಹಿಂಗೆ ಕೂತಿರ್ತಾ ಹುಡುಗರು ಹಿಂಗೆ. ಆಕೆ 1 ನಿಮಿಷ ನಿಂತಂದ್ರೆ ಹಿಂಗೆ ನೋಡ್ತಾ ಹುಡುಗರು, ಒಂದು ಕ್ಷಣ ಹೋದ್ರೆ ಬಿಡೋದಿಲ್ಲ. ಆ ಕಲಿಸೋ ರೀತಿ ಹೆಂಗದ ಅಂತ ಆಕೊಂದು ಹೇಳ್ಬಿಡ್ತೀನಿ ಮಜಾ ನಿಮಗೊಂದು. ಒಬ್ಬ ಸೂಫಿ ಸಂತ ಇದ್ದ. ನನ್ನ ಸೂಫಿ ಸಂತರ ಬಗ್ಗೆ ಭಾಳ ಪ್ರೀತಿ. ಒಬ್ಬ ಸೂಫಿ ಸಂತ ಇದ್ದ, ಅವ ಮಾಸ್ತರ್ ಇದ್ದ. ಅವನ ಹೆಸರು ಸರ್ಮಾಸ್ತ್ ಅಂತ ಹೆಸರು. ಭಾರಿ ಚಲೋ ಟೀಚರ್ ಅವ. ಹುಡುಗರು ಅವ್ನು ಹಿಂದೆ ಹೋಗ್ಬಿಡೋದು ಹಾಗೆ, ಅವನಿಂದ ಅಷ್ಟು ಚಲೋ ಮಾಸ್ತಾರ. ಒಂದು ದಿವಸ ಕ್ಲಾಸ್ನಾಗ ಪಾಠ ಮಾಡ್ಲಿಕ್ಕೆ ಹತ್ತಿದ್ದ. ಹುಡುಗರೆಲ್ಲ ಅವನ್ನೇ ನೋಡ್ಕೊಂಡು ಕೂತಿದ್ದು. ಒಂದು 5 ನಿಮಿಷ ಅದನ್ನೆಲ್ಲ ಹುಡುಗರು ಕಿಟಕಿಯಿಂದ ಹೊರಗೆ ನೋಡ್ಲಿಕ್ಕೆ ಹತ್ತು. ಹಿಂಗೆ ಈ ಕಡೆ ತಿರುಗ್ರೋ ಅಂದ. ಮತ್ತೆ ತಿರುಗಿದ್ರು. ಮತ್ತೊಂದು ನಿಮಿಷಕ್ಕೆ ಆ ಕಡೆ ತಿರುಗಿದ್ರು. ಹೊರಗೆ ನೋಡ್ತೀರಿ, ಇಲ್ಲಿ ತಿರುಗ್ರಿ ಅಂದ. ಮತ್ತೆ ಈ ಕಡೆ ತಿರುಗಿದ್ರು. ಮತ್ತೆ ಆ ಕಡೆ ನೋಡಿದ್ರು. 3-4 ಸಲ ಹೆಂಗೆ ಆದ್ಕೊಳ್ಳಿ ಅನಿಸ್ತವಾಗ ಹೊರಗೆ ಏನೋ ನಡೆದಿರ್ಬೇಕು. ಹುಡುಗರು ಎಳಿತಿರ್ಬೇಕಲ್ಲ ಅದು. ಹೊರಗೆ ಹೋದ ಬಾಗಿಲ ತೆಗೆದು ನೋಡ್ತಾನೆ, ಶಾಲಿ ಮುಂದೊಂದು ಸಣ್ಣ ರಸ್ತೆ. ಒಂದು ಮಜಾ ಘಟನೆ ನಡೆದು. ಹುಡುಗರು ಹೆಂಗೆ ತಪ್ಪಿಸ್ಕೊತಾವ್ರಿ ಅಂತ ಘಟನೆ? ಏನು ನಡೆದ ಘಟನೆ? ಒಬ್ಬ ರೈತ ತನ್ನ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ. ದೊಡ್ಡ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ, ಹಗ್ಗ ಹಿಡಿದು. ಹೋರಿ ಬರೋದಿಲ್ಲ ಅಂತದ್ದು. ಹೋರಿ ಅವನು ಎಳಿತದ, ಇವ ಹೋರಿನ ಎಳಿತಾನೆ. ಎಷ್ಟು ಚಂದ ನೋಡ್ರಿ. ಇವ 4 kg ಹಿಂದೆ ಹೋಗ್ತಾನೆ, ಮುಂದೆ ಹೋಗ್ತಾನೆ, ಅದು ಎಳಿತಾರೆ. ಎಳ್ದಾಟ್ ಚಂದ ಇತ್ತಲ್ಲ ಮನುಷ್ಯ ಮತ್ತು ದನದ ನಡುವೆ. ಹುಡುಗರು ಹೆಂಗೆ ಬರ್ರಿ ಹೊರಗೆ ಬರ್ರಿ, ಎಲ್ಲ ಹುಡುಗರು ಕೇಳ್ದ, ಹೊರಗೆ ಬರ್ರಿ ಅಂತ ಕರ್ದ. ಹುಡುಗರು ಹೊರಗೆ ಹೋದು. ನೋಡ್ರಿ ಮಜಾ ಹೆಂಗದ. ಇವ್ ಹೋಗಿ ರೈತನ ಕೇಳ್ದ, ಏನು ನಡೆದದ ಅಂತ ಕೇಳ್ದ. ರೈತ ಹೇಳ್ದ, ಸರ್ ನಂದೇ ಹೋರಿ ಸರ್, ಬರಂಗಿಲ್ಲ ಅಂತದ್ದು ಮನೆಗೆ, ಏನು ಮಾಡಲಿ? 1 ನಿಂಟಿರಂದ. ರಸ್ತೆ ಮಗ್ಲು ಹೋದ. ಚಲೋ ಹುಲ್ಲು ಬೆಳೆದಿತ್ತು. ಒಂದು ಹಿಡಿ ಹುಲ್ಲು ಕಿತ್ತಿದ, ಮಣ್ಣೆಲ್ಲ ಝಾಡಿಸ್ದ. ಆ ಹೋರಿಗೆ ತೋರಿಸ್ದ. ಬರ್ಲಿಕ್ಕೆ ಹತ್ತದು.
ಆ ಹುಲ್ಲಿನ ಕೈಯಾಗಿತ್ತಲ್ಲ ಗುಂಪು ಅದನ್ನು ರೈತನ ಕೈಯಾಗ ಕೊಟ್ಟ, ಇಲ್ಲೋಡು ಈ ಹುಲ್ಲದಲ್ಲ ಇದನ್ನು ತೋರಿಸು, ಕೊಡಬೇಡ ಅದಕ್ಕೆ ತೋರಿಸು, ಅದು ಲಗು ಲಗು ಮನೆಗೆ ಹೋಗಂದ. ಆ ಹೋರಿ ಬೆನ್ನು ಹಚ್ಚಿ ಹೋತು. ಹುಡುಗರನ್ನೆಲ್ಲ ಒಳಗೆ ಕರೆದ, ಕ್ಲಾಸ್ ಮಾಡಿದ. ಹುಡುಗರಿಗೆ ತಕರಾರಿಲ್ಲ, ಸರ್ ಮಾಸ್ತರ್ಗೆ ತಕರಾರಿಲ್ಲ. ಮಗ್ಗಲ್ ಕ್ಲಾಸ್ ರೂಮ್ ಇದ್ರಲ್ಲ ಮಾಸ್ತರ್, ಅವ್ರು ತಕರಾರು ಬಂತು. ಅವ್ರು ಹೋಗಿ ಹೆಡ್ ಮಾಸ್ಟರ್ಗೆ ಇದ್ರು, ಏನು ರೀ ಸರ್ ಮಾಸ್ತೀವಿ ಮಾಸ್ತರ್ ದನ ಬಂದರೆ ಕರ್ಕೊಂಡು ಹೋಗ್ತಾನೆ, ಕೋಳಿ ಬಂದರೆ ಕರ್ಕೊಂಡು ಹೋಗ್ತಾನೆ, ನಾಯಿ ಬಂದರೆ ಕರ್ಕೊಂಡು ಹೋಗ್ತಾನೆ, ಈ ಪಾಠ ಮಾಡೋ ರೀತಿ ಏನು ರೀ ಇದು? ಹಾಂ, ಹುಡುಗರು ಅಟೆನ್ಷನ್ ಇಲ್ಲ ರೀ ಕ್ಲಾಸ್ನಾಗ ಅಂದರು. ಹೆಡ್ ಮಾಸ್ಟರ್ ಕರೆದ್ರು ಸರ್ ಮಾಸ್ತರ್, ಏನು ನಡೆದೈತೆ ಏನು ಕ್ಲಾಸ್ನಾಗ ಅಂತ ಕೇಳಿದ್ರು. ಗೊತ್ತಾಯ್ತು ಅವ್ಗೆ ಏನಾಗಿರ್ಬೇಕಂತ. ಅವ್ನು ಹೇಳ್ದೆ, ಸರ್ ಖರೆ ಹೇಳ್ತೀನಿ, ಹೊರಗೇನು ಆಗ್ತಿತ್ತು ಅದನ್ನು ಕ್ಲಾಸ್ನಾಗೂ ಆಗ್ಲಿಕ್ಕೆ ಹತ್ತಿತ್ತು ರೀ. ಹೊರಗೇನಾಗ್ತಿತ್ತು, ದನ ಆ ಕಡೆ ಎಳಿತಿತ್ತ, ಇವು ಈ ಕಡೆ ಎಳಿತಿದ್ದ. ಹಂಗೆ ಆ ಸೀನ್ರಿ ಹುಡುಗರನ್ನ ಹೊರಗೆ ಎಳಿತಿತ್ತು, ನಾ ಈ ಕಡೆ ಎಳಿತಿದ್ದೆ. ಮತ್ತು ಏನು ಮಾಡಿದೆ ಅಂತೇನು, ಆ ದನಕ್ಕೆ ಏನು ಮಾಡಿದ್ದು ಅದನ್ನೇ ಮಾಡಿದೆ. ದನಕ್ಕೇನು ಮಾಡಿದಿ, ಅದಕ್ಕೇನು ಬೇಕಾಗಿತ್ತು, ಹುಲ್ಲ ಕೊಟ್ಟೆ ಹೋತದು. ಹುಡುಗರು ನೋಡ್ಬೇಕಾಗಿತ್ತು, ತೋರಿಸ್ದೆ, ಕರ್ಕೊಂಬಂದೆ, ಮುಗಿದೋತು. ದಿಸ್ ಈಸ್ ದ ಬ್ಯೂಟಿ ಆಫ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹುಡುಗರನ್ನ ಬಿಗಿ ಮಿಲ್ಟ್ರಿ ಕೂಡಿಸೋದಲ್ಲ ಅದು. ಆ ಹುಡುಗರಿಗೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಯುವರ್ ಕ್ಲಾಸ್ ರೂಮ್ ಶುಡ್ ಬಿ ಫ್ಲೆಕ್ಸಿಬಲ್ ಇನಫ್ ಫಾರ್ ಲರ್ನಿಂಗ್ ಟು ಹ್ಯಾಪನ್ ಬಟ್ ನಾಟ್ ಟು ಫ್ಲೆಕ್ಸಿಬಲ್ ಟು ಬಿ ಕೆಯಾಟಿಕ್ ಅಂತ. ನಿಮ್ಮ ಕ್ಲಾಸ್ ರೂಮ್ನ ಚಟುವಟಿಕೆ ಆಗುವಷ್ಟು ಸಡ್ಲಿರಬೇಕು, ಆದರೆ ತೀರಾ ಗದ್ದಲಾಗುವಂಗೆ ತೀರಾ ಸಡ್ಲಿರಬಾರ್ದು. ಟೀಚರ್ ಎರಡು ಥರ ಇರ್ತಾರೆ ಅಂತ ಹೇಳಿದ್ನಲ್ಲ, ಕೆಲವರು ಬಿಗಿ ಅಂದ್ರೆ ಸಾಧ್ಯ ಬಿಗಿ ಇರ್ತಾರೆ, ಅಗ್ಲಾಡ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಕೆಲವರು ಕ್ಲಾಸ್ದ ಸಿಟಿ ಮಾರ್ಕೆಟರು, ಎಲ್ಲರೂ ಓದಿರ್ತಿರ್ತಾರೆ, ಟೀಚರ್ ಡಸ್ಟರ್ ಹೊಡೆದ್ರು, ಹೇ ಸೈಲೆನ್ಸ್ ಅದೊಂದು ಗದ್ದ. ಎರಡೂ ಸರಿಯಲ್ಲ. ಬಿಗಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಯು ರಿಮೆಂಬರ್ ಟೀಚರ್ಸ್, ಕೆಲವು ನೆನಪಿಟ್ಕೋತೀರಿ, ಏನು ಕ್ಲಾಸ್ ಮಾಡ್ತಿದ್ರಿ ಅವರು, ಬೆಸ್ಟ್ ಕ್ಲಾಸ್ ಮಾಡ್ತಿದ್ರು, ಅದು ನೆನಪಿಟ್ಕೋತೀರಿ. ಇನ್ನು ಕೆಲವು ಟೀಚರ್ಸನ್ನು ಬೇರೆ ಕಾರಣಕ್ಕೆ ನೆನಪಿಟ್ಕೋತೀರಿ, ಅವ್ರು ತೋರಿಸಿದಂಥ ಪ್ರೀತಿಯನ್ನು ನೆನಪಿಟ್ಕೋತೀರಿ, ಅವ್ರು ತೋರಿಸಿದಂಥ ಅಂತಃಕರಣದಿಂದ. ಎಷ್ಟೋ ಮಂದಿ ಟೀಚರ್ ನಿಮ್ಮ ಮನೆಗೆ ಬಂದು ಸಹಾಯ ಮಾಡ್ಯಾರ. ನಾನು ಭಾಳ ಮಂದಿ ಟೀಚರ್ ನೆನೆಸ್ಕೋತೀನಿ ಅಂತ ಅವ್ರನ್ನೆಲ್ಲ. ಅದರಿಂದ ಟೀಚರ್ಸ್ ನೆನೆಸ್ಕೊಳ್ಳೋ ರೀತಿ ಬೇರೆ ಬೇರೆ ಅದ. ನೀವು ನೆನೆಸ್ಕೊಂಡು ಬರ್ದಿರಿ ಟೀಚರ್ಸನ್ನು. ಈ ಎರಡು ಭಾಗ ಮಾಡಿದ್ದೀವಿ ನಾವು ಪ್ರಯೋಗದಾಗ. ಮೊದಲ ಕಣ್ಣು ಮುಚ್ಚಿ ಎಲ್ಲ ನೆನೆಸ್ಕೊಂಡ್ರಿ, ಈಗೆಲ್ಲ ನೆನಪೈತಿ ಟೀಚರ್ ಹೆಸರೆಲ್ಲ ಬರ್ದಿರಿ. ಎಷ್ಟೋ 1ರಿಂದ 40 ತನಕ ಹೆಸರು ಬರ್ದೀವಿ ನಾವೀಗ. ಈ 3ನೇ ಎಕ್ಸಸೈಸ್ ಮಾಡಬೇಕೀಗ ನಾವೀಗ, ಭಾಳ ಮುಖ್ಯದ ಇದು. ಇದಕ್ಕೆ ನಾನು 10 ಸೆಕೆಂಡ್ ಮಾತ್ರ ಕೊಡ್ತೀನಿ, ಅದಕ್ಕೇನು ಜಾಸ್ತಿ ಕೊಡೋದಿಲ್ಲ. ನಿಮ್ಮ ಲಿಸ್ಟ್ ಏನದು ಇಟ್ಕೋರಿ ಕಣ್ಣು ಮುಂದೆ, ಈ ಬರ್ದಿರಲ್ಲ ಟೀಚರ್ ಲಿಸ್ಟ್, ಅದು ಇಟ್ಕೋರಿ, ಪೆನ್ನು ರೆಡಿ ಇಟ್ಕೋರಿ. 10 ಸೆಕೆಂಡ್ ಮಾತ್ರ ಕೊಡೋದು ನಾನು ನಿಮಗೆ. ನೀವು ರೆಡಿ ಇದ್ದರೆ ಹೇಳ್ರಿ, ರೆಡಿ? ಹಾಂ. ಈಗೇನು ಮಾಡ್ಬೇಕಂದ್ರೆ ಲಿಸ್ಟ್ ಏನು ಇಟ್ಕೊಂಡಿರಿ, ಇದ್ರೊಳಗೆ ನಿಮ್ಮ ಅತ್ಯಂತ ಪ್ರೀತಿ ಟೀಚರು, ಬೆಸ್ಟ್ ಟೀಚರ್ ನೀವು ಕಂಡುಕೊಂಡದ್ದು ಯಾರು ಅಂತ ಒಬ್ಬರ ಹೆಸರು ಟಿಕ್ ಮಾಡಬೇಕು. ಒಬ್ಬರ ಹೆಸರು ಖರೆ ಅಂತ 10 ಸೆಕೆಂಡ್ ಬೇಕೇ ಆಗಿಲ್ಲ ಅಲ್ಲ, ಪೆನ್ ಟಕ್ ಅಂತ ಅಲ್ಲಿ ಹೋಗ್ತದೆ, ಮಾರ್ಕ್ ಮಾಡಿಬಿಡುತ್ತೆ ಒಬ್ಬರ ಹೆಸರು. ನಿಮ್ಮ ಬೆಸ್ಟ್ ಟೀಚರ್ ಅವರು. ಇವತ್ತು ನನಗೆ ಉದ್ದೇಶ ಇರೋದು ಇಷ್ಟದ, ನೀವು ಯಾರ್ಯಾರನ್ನ ಬೆಸ್ಟ್ ಟೀಚರ್ ಅಂತ ಕರೆದಿರಿ, ಎಲ್ಲರನ್ನೂ ಕೇಳಲಿಕ್ಕೆ ಆಗೋದಿಲ್ಲ, ಟೈಮ್ ಕಮ್ಮಿ ಇರೋದ್ರಿಂದ 3-4 ಮಂದಿನ ಕೇಳ್ತೀನಿ ನಾನು. ನಿಮ್ಮ ಬೆಸ್ಟ್ ಟೀಚರ್ ಯಾರು, ಅವರಲ್ಲಿ ಮೆಚ್ಚುಗೆ ಆದಂಥ 2 ಗುಣ ಯಾವುದು, 2 ಪೂರ್ತಿ ಕಥೆ ಹೇಳ್ಬೇಡ್ರಿ, ಮತ್ತು ಭಾಳ ಟೈಮ್ ಆಗ್ತದೆ. ಯಾರು ಮತ್ತು 2 ಗುಣ ಯಾವುದು, ಅವರು ಮೆಚ್ಕೊಂಡಂಥ 2 ಗುಣ ಯಾರು ಹೇಳ್ತೀರಿ? ಫಸ್ಟ್ ಸ್ಟಾರ್ಟ್ ಮಾಡಿ. ಎಸ್ ಸರ್, ಮೈಕ್ ಕೊಡ್ತೀರಪ್ಪ ಅಲ್ಲಿ ಕೊಡ್ರಿ. ಟೀಚರ್ ಹೆಸರು 2 ಗುಣ. ಒಬ್ರು ಯಾರಾದ್ರು ಬರ್ಕೋತೀರಿ ಸರ್ ಗುಣ? ಡಾಕ್ಟರ್ ವಾಯಮ್ ಯಾಕೊಳ್ಳಿ ಸರ್. ಡಾಕ್ಟರ್ ವಾಯಮ್ ಯಾಕೊಳ್ಳಿ ಸರ್. ಓಕೆ, ವೆರಿ ಗುಡ್. ಹಾಂ, 2 ಗುಣ ಸರ್. ಸರ್, ಕಲಿಸುವ ರೀತಿ ಸರಾಗವಾಗಿತ್ತು. ಸರಾಗವಾದ ಕಲಿಸುವ ರೀತಿ ಒಂದಾಯಿತು. ಎಸ್ ಸರ್. ಅವ್ರು ಹೇಳಿದ್ದೆಲ್ಲ ನೆನಪುತ್ತಿತ್ತು, ಹಾಗೆ ಸರಾಗವಾಗಿದ್ದರಿಂದ ನೆನಪಿಡ್ತು ಅಲ್ಲ, ಈಸಿಯಾಗಿ ಕಲಿಸ್ತಾ ಇದ್ರು. ಸರಾಗವಾಗಿ ಕಲಿಸಿದ್ರಿಂದ ನೆನಪು ಉಳ್ಕೊಂಡದು. ಈ ಒಂದು ಗುಣ ಏನು ಅವರಲ್ಲಿ ಮೆಚ್ಚುಗೆ ಆದದ್ದು ನಿಮ್ಗೆ? ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ಇದ್ರು. ಹಾಂ, ಪ್ರೀತಿಯಿಂದ ಕಾಣುವಂಥದ್ದು, ಸರಾಗವಾಗಿ ಕಲಿಸುವಂಥದ್ದು, ಪ್ರೀತಿಯಿಂದ ಕಾಣುವಂಥದ್ದು. 2 ವೆರಿ ಗುಡ್, ವೆರಿ ಗುಡ್. ಸರ್ ಕೊಡ್ರಿ. ಹೆಸರು 2 ಗುಣ. ಲೆಟ್ಸ್ ಡೂ ವೆರಿ ಕ್ವಿಕ್ಲಿ ಬಾಂಡ್ ಹೆಂಗೆ ಮಾಡ್ಬೋದು ಸರ್? ಜಯ ಕಡಿವಾಳ್ ಅಂತೇಳಿ ಸರ್, ನಮಗೆ B.Ed ಕಲಿಸಿದ ಪ್ರಿನ್ಸಿಪಾಲ್ ರೀ ಸರ್. ಹೌದು. ಅವರಲ್ಲಿ ಕಂಡುಕೊಂಡು ಗುಣ ಅಂದ್ರೆ ಸರ್, ಅವರು ಯಾವತ್ತೂ ಅಧಿಕಾರಿ ಆಗಬೇಕಂತ ಎಂದೂ ಆಸೆ ಪಟ್ಟಿಲ್ಲ ಸರ್ ಅವರು. ಆಮೇಲೆ 2ನೇದು ಏನಪ್ಪ ಅಂತಂದ್ರೆ, ನಾನೊಂದು ಸಲ ಅವ್ರದ್ದು B.Edಕ್ಕಿದ್ದಾಗ ಬಸ್ ಟಿಕೆಟ್ ತೆಗಿಸಿದ್ದೆ ಸರ್. ಅವರು ಹೊಳ್ಳೆ ನನಗೆ ಮರಳಿ ರೊಕ್ಕ ಕೊಟ್ಟರು ಸರ್. ತಮ್ಮ ನೀನು ಇನ್ನೂ ಭಾಳ ಇದು ಮಾಡೋದಿದೆ ಮುಂದೆ, ಅವಾಗ ನೀ ನನ್ನ ಟಿಕೆಟ್ ತೆಗ್ಸೋಕ್ಕೆ ಈಗೇನಪ್ಪ ಅಂತಂದ್ರೆ ನೀ ಇದನ್ನು ತೊಗೋಬೇಕಂತ ಹೇಳ್ರಿ ಸರ್ ಅವರು. ಅಂದ್ರೆ ನೀ ಗಳಿಸ್ಬೇಕು ಅನ್ನೋದು ಒಂದು ನಮಗೆ ಕಲಿಸ್ಕೊಟ್ರು ಸರ್. ವೆರಿ ಗುಡ್. ಅವ್ರ ಅಂತಃಕರಣ ತೋರಿಸಿದ್ದು ನಿಮ್ಮ ನೆನಪದ. ಪ್ಲಸ್ ಇನ್ನೊಂದು ಅಧಿಕಾರದ ಆಸೆ ಇಲ್ಲದೆ ಮಕ್ಕಳ ಜೊತೆ ಫ್ರೀಯಾಗಿ ಮಿಕ್ಸ್ ಆಗುವಂಥದ್ದು ಗುಣ ಅವ್ರದ್ದು. 2 ಗುಣ. ವೆರಿ ಗುಡ್, ವೆರಿ ಗುಡ್.
ಮತ್ತೆ ಯಾರು ಹೇಳ್ತೀರಿ ಬೇಕು ಕ್ವಿಕ್ಕಾಗಿ? ಎಸ್ ಕೊಡ್ರಿ. ಸರ್, ಅನಂತ್ ನಾಡಿಗೇರ್ ಅಂತೇಳಿ 10ನೇ ಕ್ಲಾಸ್ನಲ್ಲಿ ಕನ್ನಡ ಭಾಷೆಯನ್ನು ಬೋಧಿಸ್ತಾ ಇದ್ರು. ಅವ್ರು ಕೇವಲ ಮಾಸಿಕ 300 ರೂಪಾಯಿದಲ್ಲಿ ನಮಗೆ ರಾತ್ರಿ 12ವರೆಗೂ ಪಾಠ ಮಾಡಿದ್ದಾರೆ ಮತ್ತು ಹೃದಯಕ್ಕೆ ತಟ್ಟು ಹಾಗೆ ಎಲ್ಲ ಪಾಠಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ನಮಗೆ ಸ್ಮರಣೀಯ ಮತ್ತು ಆದರಣೀಯ ಮತ್ತು ಅನುಕರಣೀಯ ಅಂತ ಹೇಳ್ಬೋದು ಸರ್. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಮತ್ತೆ ಯಾರು ಹೇಳ್ತೀರಿ? ಕೊಡ್ರಿ, ಹೇಳಿ ಸರ್. ಸರ್, ಮೈ ಫಾದರ್ ಈಸ್ ಮೈ ಬೆಸ್ಟ್ ಟೀಚರ್. ಎಸ್. ಇವತ್ತು ನಾವು ಚಲೋ ಟೀಚರ್ ಅಂತ ಅನ್ಸ್ಕೊಂಡಿದ್ರೆ ಅವರಿಂದನೇ ಆಗಿದ್ದು. ನಾನು 2 ಗುಣ ಸರ್. ಅವ್ರು ಏನು ಕಲಿಸಿದ್ರು ಅಂತಂದ್ರೆ ಸುಳ್ಳು ಒಟ್ಟ ಮಾತಾಡೋಕೆ ಹೋಗಬೇಡ, ಖರೆಯನ್ನ ಮಾತಾಡು ಅಂತ ಹೇಳಿದರು. ಮೌಲ್ಯ ಕಲಿಸಿದ್ರು. ಸರ್, ಓಕೆ ಸರ್. ಬ್ಯೂಟಿಫುಲ್. ಅಪಾರ್ಟ್ ಫ್ರಮ್ ಪಾಠ ಕಲಿಸಿದ್ರ ಜೊತೆಗೆ ಮೌಲ್ಯಗಳನ್ನು ಕಲಿಸಿದ್ರು ಅನ್ನೋದು ಬ್ಯೂಟಿಫುಲ್. ಯಾರು ಇನ್ನೊಬ್ರು ಲಾಸ್ಟ್ ಯಾರು ಹೇಳ್ತೀರಿ? ಕೊಡಿ ಸರ್. ನಾನು ಮೆಚ್ಕೊಂಡಂಥ ಗುರು ನನ್ನ ತಾಯಿ. ತಾಯಿಯಲ್ಲಿ ಕಂಡುಕೊಂಡಂಥ 2 ಶ್ರೇಷ್ಠ ಗುಣಗಳು ಇವತ್ತಿಗೂ ನಂಗೆ ನೆನಪಾಗ್ತವೆ. ನನ್ನ ಬದ್ದಲ್ಲಿ ಯಾರಾದರೂ ಕಂಪ್ಲೇಂಟ್ ಬಂದು ನಮ್ಮ ತಾಯಿ ಯಾವಾಗೂ ಮೆಸ್ತಿದ್ದಿಲ್ಲ, ನನ್ನ ಮಗ ಹಂಗೆ ಯಾವಾಗೂ ಮಾಡವಲ್ಲ ಅಂತ. 2ನೇದ್ದು, ನಮ್ಮನ್ನು ಯಾವುದೇ ಕೆಲಸಕ್ಕೆ ಪ್ರೇರೇಪಿಸಬೇಕಾದ್ರೆ ಸ್ಕೂಲ್ ಟೈಮ್ ಆತಂತ ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಹೆಸರು ತೊಗೊಂಡು ನಮ್ಗೆ ನೆನೆಸ್ತೀವಿ. ಹೇಳ್ಪ ರಾಜಗೋಪಾಲಾಚಾರ್, ಟೈಮ್ ಆಗ್ಯದ ಹೇಳು, ಈ ಥರ ಅವಳು ನಮ್ಗೆ ಪ್ರೇರೇಪಿಸ್ತಿದ್ರು. ಅಂಥ ಒಳ್ಳೆಯ ಗುಣ ಅಂತ ತಾಯಿ ಇವತ್ತು ಮೊದಲೇದು ಅನನ್ಯವಾದಂಥ ಪ್ರೀತಿ. ತಾಯಿ ಅಂದರೆ ಪ್ರೀತಿ. ಅದು ತಾಯಿ ಅನನ್ಯವಾದಂಥ ಪ್ರೀತಿ ನೆನೆಸ್ಕೋಬೇಕು. ಮತ್ತು ಇನ್ನೊಂದು ಮಾದರಿಯಾಗಿ ದೊಡ್ಡ ದೊಡ್ಡವ್ರಿಗೂ ಹೆಸರು ಹೇಳಿ ಅವ್ರನ್ನ ಸ್ಫೂರ್ತಿ ಕೊಡುವಂಥ ಕೆಲಸ ಮಾಡ್ತಿದ್ರು. ಈಗ ನಾವು ಕೇಳ್ತಾ ಹೋದರೆ ಇನ್ನೂ ಒಂದು 20-30 ಗುಣ ಬರ್ತಾವೆ. ಹಂಗೆ ನಾನು ಇದನ್ನು ಬೇರೆ ಸೆಷನ್ ಆದರೆ, ದೀರ್ಘ ಸೆಷನ್ ಆದರೆ ಮಾಡ್ತೀನಿ. ಸಾಮಾನ್ಯವಾಗಿ ಬೋರ್ಡ್ ಮೇಲೆ ಬರ್ಕೋತ ಹೋಗೋದು, ಎಷ್ಟೆಷ್ಟು ಗುಣ ಮೆಚ್ಕೊಂಡಿದ್ದೀರಿ ಅಂತ. ಒಂದು 40-50 ಗುಣ ಬರ್ತಾವೆ. ನಾ ಕಡೆಗೆ ಪ್ರಶ್ನೆ ಕೇಳೋದು ಇಷ್ಟೇ, ಇದು ಯಾಕೆ ಮಾಡಿದೆ, ಇದೆಲ್ಲ ಯಾಕೆ ಬರದೆ ಅಂತ. ಈಗ ನಾನು ದಯವಿಟ್ಟು ಗಮನಿಸ್ರಿ, ಈಗ ನಾನು ಹೆಸರು ಹೇಳ್ಕೋದು ಬಂದೆ ಮೊದಲು. ಬಹಳಷ್ಟು ಮಂದಿ ಹೆಸರು ಮರೆತು ಹೋಗ್ಯದ, ಕೆಲವ್ರ ಹೆಸರು ಬೇರೆ ಬೇರೆ ಕಾರಣಕ್ಕೆ ನೆನಪದ. ಒಂದಿಬ್ಬರನ್ನ ಮಾತ್ರ ನೆನೆಸ್ಕೊಂಡಾಗ ಹೃದಯ ಬೆಚ್ಚಗೆ ಆಗ್ತದೆ. ಇವತ್ತು ನಾವೇನಾದರೂ ಆಗಿದ್ರೆ ಆ ಮಾಸ್ತರಿಂದ ಅಂತ ಅನಿಸ್ತದೆ ಅಲ್ಲ. ಇದು ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್, ಶಿಕ್ಷಕರ ಕಾಮನ ಬಿಲ್ಲು ಅಂತ ಕರಿತೀನಿ ಇದನ್ನು. ಎಡಗಡೆಗೆ ಬಹಳಷ್ಟು ಮಂದಿ ಹೆಸರು ನೆನಪಿಲ್ಲ, ಬಲಗಡೆಗೆ 1-2 ಹೆಸರವ ಅವನ ಮಾರ್ಗದರ್ಶಿಯಾಗಿ ನಾನು ನಿಂತ್ಕೊಂಡಾವ. ಈಗ ನಾ ಪ್ರಶ್ನೆ ನನಗೆ ಕೇಳ್ಕೊಬೇಕಾದದ್ದಂದ್ರೆ, ನನ್ನ ಪ್ರವಾಸ ಮುಗಿಯೋದ್ರೊಳಗೆ, ನಾನು ಟೀಚರ್ ಅಂತ ಮುಗಿಯೋದ್ರೊಳಗೆ 20 ವರ್ಷ, 30 ವರ್ಷ, 40 ವರ್ಷ, ಎಷ್ಟು ವರ್ಷ ಭಗವಂತ ಕೊಡ್ತಾನೆ ಅವಕಾಶ ಗೊತ್ತಿಲ್ಲ, ಮುಗಿಯೋದ್ರೊಳಗೆ ನಾ ಎಲ್ಲಿ ಇರಬಹುದು ಅಂತ. ಈ ಕಾಮನ್ ಬಿಲ್ಲು ನನ್ನ ಸ್ಥಾನ ಎಲ್ಲಿ ಬರ್ಬೋದು? ಇಲ್ಲಿ ಬರ್ತೀನೋ ಅಥವಾ ಈ ಕಡೆ ಬರ್ತೀನೋ? ಕೆಲವೊಂದು ಸಲ ಅನಾಹುತ ಆಗ್ತಾವೆ. ಶಾಲೆ ಒಳಗೆ ನೋಡಿ, ನಾನು ಟೀಚರ್ ನೆನಪಿಟ್ಟಿರ್ತಾರೆ ಹುಡುಗರನ್ನ. ನೀ 67ನೇ ಬ್ಯಾಚ್ ಹುಡುಗಲ್ಲೇ ನೀ ಅಂತ ಕೇಳ್ತಾರೆ ಅವರು. ಸರ್ ನೀವು ಇದ್ರೇನ್ರಿ ಸರ್ ಅವಾಗ ಅಂದರೆ ಎಷ್ಟು ಅಸಹ್ಯ ಆಗ್ತದದು. ಸಾಮಾನ್ಯವಾಗಿ ಹುಡುಗರನ್ನ ಟೀಚರ್ ಮರೀತಾರೆ, ಟೀಚರ್ನ ಹುಡುಗರು ಮರ್ತಾರೆ. ನೀವು ಬದುಕಿದ್ದೇ ಗೊತ್ತಿಲ್ಲ ಅವಾಗ, ಹಂಗಾಗ್ಬಿಡ್ತದೆ. ಹಂಗಾಗ್ಬಾರ್ದು. ನನಗೆ ಹಂಗಾಗ್ತದೋ ಪರಿಸ್ಥಿತಿ, ಎಡಗಡೆ ಭಾಗಕ್ಕೆ ಆಗ್ತದೋ ಅಥವಾ ಬಲಗಡೆ ಭಾಗದಾಗ ಎಲ್ಲೋ ಹೋದಾಗ ಬಂದು ನಿಂತು, ಸರ್ ಇವತ್ತೇನಾದ್ರೂ ನಾನು ಬದುಕು ಕಟ್ಕೊಂಡಿದ್ದಾರೆ ನಿಮ್ಮಿಂದ ಸರ್ ಅಂತ ಒಬ್ರು ಹೇಳೋದಾದ್ರೆ, ಈವನ್ ಇಫ್ ಒನ್ ಸ್ಟೂಡೆಂಟ್ ಸೇಸ್ ದಟ್ ಈಸ್ ಲೈಫ್ ಈಸ್ ಡನ್ ಬಿಕಾಸ್ ಆಫ್ ಯು, ಯುವರ್ ಲೈಫ್ ಈಸ್ ಸಕ್ಸಸ್ಫುಲ್. ಒಬ್ಬ ಹುಡುಗ ಹೇಳಿದ್ರು ಸಾಕು. ನಾಳೆ ನನ್ನಂಗೆ ಅವನೊಬ್ಬ ವರ್ಕ್ಶಾಪ್ ಮಾಡ್ತಾನೆ 30 ವರ್ಷದ ಮೇಲೆ. ನಿಮ್ಮ ಶಿಷ್ಯರು ಕೂತ್ಕೊಂಡಿರ್ತಾರೆ, ಅವನು ಹೇಳ್ತಾನೆ ನಿಮ್ಮ ಟೀಚರ್ ಹೆಸರೆಲ್ಲ ಬರೀರಪ್ಪ ಅಂತಾರೆ. ಬರೆದಾಗ ನಿಮ್ಮ ಬೆಸ್ಟ್ ಟೀಚರ್ ಯಾರು ಟಿಕ್ ಮಾಡು ಅಂತಾರೆ. ನಿಮ್ಮ ಹೆಸರು ಟಿಕ್ ಮಾಡ್ಬೋದೇನವ? ನೆನೆಸ್ಕೋಬೇಕು. ನಾನು 30 ವರ್ಷದ ಮೇಲೆ ನನ್ನ ಶಿಷ್ಯ ಕೂತವ ಬೆಸ್ಟ್ ಟೀಚರ್ ಯಾರು ಅಂತ ಟಿಕ್ ಮಾಡಿದಾಗ ನನ್ನ ಹೆಸರು ಬರೀಬಹುದೇನು? ಹಾಗಾದ್ರೆ ಬರೀಬೇಕಾದ್ರೆ ಏನು ಮಾಡ್ಬೇಕು ನಾನು? ಭಾಳ ಸುಲಭದ. ಈಗ ಏನೇನು ಗುಣ ಹೇಳಿದ್ರಲ್ಲ ನೀವು, ಅದ್ರಾಗ ಅಟ್ಲೀಸ್ಟ್ ಸ್ವಲ್ಪ ಆದರೂ ನನ್ನ ಕಡೆ ಬಂದರೆ ಸಾಕು, ಹುಡುಗರು ಬರೀತಾರೆ. ಈಗ ನಾವು ಮಾಡಬೇಕಾದದ್ದು ಅಷ್ಟೇ. ನನ್ನ ಜೀವನದಾಗ ಉಳಿದ ಅವಧಿ ಏನದ ಮೇಷ್ಟ್ರು ಅಂತಿದ್ದೀನಿ, ಆ ಗುಣಗಳನ್ನು ಹಿಡ್ಕೋತ ಹೋಗಬೇಕು. ಆ ಮಕ್ಕಳಲ್ಲಿ ತೋರುವಂಥ ಪ್ರೀತಿ. ನಮ್ಮ ಅಜ್ಜನ ಕತೆ ಬಗ್ಗೆ ಯಾರೋ ನೆನಪು ಮಾಡಿದ್ರು ಆಗಲೇ, ಸರ್ ನೆನಪು ಮಾಡಿದ್ರು ನನಗೆ. ನಾನು ಅಜ್ಜನ ಕತೆ ಬರೆದಿದ್ದೆ ನಾನು. ಅದು ಟೆಕ್ಸ್ಟ್ ಬುಕ್ನಾಗೂ ಇತ್ತದು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಾಗ ಭಾಳ ಬ್ರೀಫಾಗಿ ಹಾಕಿದ್ರು. ಅದು 10th ಸ್ಟ್ಯಾಂಡರ್ಡ್ಗೆ ಇತ್ತದು ಟೆಕ್ಸ್ಟ್ ಬುಕ್ನಾಗ. ಆ ಘಟನೆ ಎಂದೂ ಮರಿದಿಲ್ಲ ನಾನು. ನಮ್ಮ ಅಜ್ಜ ಭಾಳ ಬಡತನದ ಬೆಳೆದಂಥ ಮನುಷ್ಯ, ಭಯಂಕರ ಬಡತನ, ಸೆಲ್ಫ್ ಮೇಡ್ ಮ್ಯಾನ್. ಅವ ಬಿಜಾಪುರ ಜಿಲ್ಲೆದ ಗಲಗಲಿ ಅಂತ ಒಂದು ಊರು. ಬಡತನದ ಅಸಾಧ್ಯ ಬಡತನ. ನಮ್ಮ ಅಜ್ಜ ಹೇಳವ, ಅನ್ನ ಊಟ ಮಾಡಬೇಕು ಅಂತಂದ್ರೆ ಆರಾಮಿಲ್ದಾಗ ಮಾತ್ರ ಅನ್ನ ಮಾಡಬೇಕಿದ್ರೆ ರೊಟ್ಟಿನೇ ತಿನ್ನಬೇಕು. ನಮ್ಮ ಅಜ್ಜ ಏನು ಮಾಡ್ತಿದ್ದ ಅಂದ್ರೆ, ಬ್ಯಾಸಿಗೆ ಒಳಗೆ ನೀರು ತೆಳಗೆ ಹೋಗ್ಬಿಡ್ತದಲ್ಲ, ನೀರಾಯನ ಕಲ್ಲು ಬಂಡಿ ಮ್ಯಾಲೆ ಬಂದುಬಿಡ್ತಾವೆ.
ಬಿಜಾಪುರ ಜಿಲ್ಲಾ ನಿಮಗೆ ಗೊತ್ತದು ಹೆಂಗಿರ್ತದಂತ. ಬಂಡಿ ಕಾದು ಬಿಡ್ತಾವೆ. ಇವು ಹೋಗಿ ಅಂಗಿ ಬಿಚ್ಚಿ ಡಬ್ ಮಲ್ಕೊಳ್ಳೋದ ಕಲ್ಲಿನ ಮೇಲೆ, ಮೈ ಸುಟ್ಟಂಗೆ ಆಗಬೇಕು. ಓಡ್ಕೊತ ಹೋಗೋದು ಮನೆಗೆ, ಅವ್ವ ಜ್ವರ ಬಂದವ ನನಗೆ, ಮೈ ಮುಟ್ಟ, ಹೌದಲ್ಲೋ ಮೈ ಬಿಸಿ ಆಗ್ಯದ, ಅನ್ನ ಮಾಡ್ತೀನಿ ಇರು. ಇಷ್ಟು ಬಡತಂದ ನಮ್ಮ ಅಜ್ಜಿ ಬೆಳೆದವ. 91 ವರ್ಷ ತನಕ ಬದುಕಿದ್ದು ನಮ್ಮ ಅಜ್ಜ. ನಾ ಒಬ್ಬನೇ ಮೊಮ್ಮಗ. ಅವ್ನ ಸಲ ಭಾಳ ಪ್ರೀತಿ ನನಗೆ. ನಾನು ಸರ್ವಜ್ಞವ ನನ್ನ ಪಾಡಿಗೆ. ದಿನ ಅವ್ನ ಹಾಸಿಗೆ ನಾನೇ ಹಾಸಬೇಕು. ನಾನು ಕೃತ್ಯ ಆಗುತ್ತಂಗೆ ಚಂದ ಮಾಡ್ತಿದ್ದೆ. ದಿನ ಒಂದು ಡಿಸೈನ್ ಬೆಡ್ಶೀಟ್ ಹಾಕಿ ಚಂದ ಮಾಡಿ ಇಡ್ತಿದ್ದೆ. ಏನು ಹಾಸಿಗೆ ಬಿಡ ಚಲೋ ಇಲ್ಲೆಂದು ಅಂತಿದ್ದ. ನಾನು ಸಿಟ್ಟು ಬಂದ್ಬಿಡ್ತು ಒಂದ್ಸಲ, ಏನು ಚಲೋ ಇಲ್ಲ ಅಂದೆ. ಹುಚ್ಚ, ನಾ ಸಣ್ಣವಿದ್ದಾಗ ಹಾಸಿಗೆ ಭಾಳ ಚಲೋ ಇತ್ತು ನಂದು ಅನ್ನೋ. ನನಗೆ ಗೊತ್ತಿ ಸಣ್ಣವಿದ್ದಾಗ ಭಾಳ ಬಡತನ ಇತ್ತು ಅಂಥೇಳಿ. ಸಣ್ಣವಿದ್ದಾಗ ಏನು ಚಲೋ ಇತ್ತು ನಿಂದು ಅಂತ ನಾ ಕೇಳಬೇಕು. ಹುಚ್ಚ, ಮೊಬೈಲ್ ಹಾಸಿಗೆ ನಮ್ಮದು ಅನ್ಬೇಕು. ಮೊಬೈಲ್ ಹಾಸಿಗೆ ಕೇಳಿದ್ರೆಲ್ಲರು ನೀವು? ನನಗೆ ಗೊತ್ತಿದೆ ಮೊಬೈಲ್ ಹಾಸಿಗೆ ಅಂದ್ರೆ ಏನು. ಹುಚ್ಚ, ಗೋಣಿ ಚೀಲನೋ ತೊಗೊಂಡು ಹೋಗೋದು, ಒಳಗೆ ಸೇರ್ಕೊಂಡ್ಬಿಡೋದು, ತೆಳಗಿಂದ ಹಾಸಿಗೆ ಮ್ಯಾಲಿಂದ ಹೊದಿಕ್ಕಿ. ಆದರೆ ಎಷ್ಟು ದೊಡ್ಡ ಮನುಷ್ಯ ನನಗೆ ನಮ್ಮ ಅಜ್ಜ ಅಂದರೆ, ಬಡತನದ ಬಗ್ಗೆ ಅಸಹ್ಯ ಪಟ್ಕೊಳ್ಳಿಲ್ಲ. ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ದ ಕಲೀಲಿಲ್ಲ. ನಮ್ಮ ಅಜ್ಜ ಕಲಿಸ್ತಾರೆ, ನನಗೆ ಯಾರೂ ಕಲಿಸ್ಲಿಲ್ಲ ಜೀವನದಾಗ. ಯಾವ ಪುಸ್ತಕನೂ ಕಲಿಸ್ಲಿಲ್ಲ ನನಗೆ. ಒಂದು ಸಲ ಬೇಸರ ಮಾಡಿಕೊಂಡು ನಾನು ಬಡತನದ ಕಳೆದ್ಬಿಟ್ಟೆ ಜೀವನ, ಅದ್ರ ಬಗ್ಗೆ ಸಂತೋಷ ಪಡೋದ್ರಿ. ಅವು ಹೇಳಿದಾಗ ನೀವು ನಂಬಲಿಕ್ಕಿಲ್ಲ. ನಮ್ಮ ಅಜ್ಜ ಎಷ್ಟು ದೊಡ್ಡ ಮನುಷ್ಯ ಅಂದ್ರೆ, ಟೀಚರ್ ಆದವ. ಧಾರವಾಡದ ಗಟ್ರೇಖಾ ಅಂತದ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜ್, 100 years ಮೇಲೆ ಆತು. 3 ವರ್ಷ ಟ್ರೈನ್ ಟೀಚರ್ ಅವ. ಪಗಾರ 11 ರೂಪಾಯಿ ಅಂತ ಅಜ್ಜಗೆ. ಭಾರಿ ಶ್ರೀಮಂತ ಆಗ್ಬಿಟ್ಟಿದ್ರೆ ನಮ್ಮ ಅಜ್ಜ. 11 ರೂಪಾಯಿ ಅಂದ್ರೆ ಎಷ್ಟು ಚಂದ ಬದುಕಬಾರ್ಬೇಕು. ಒಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಿಲ್ಲ, ಒಬ್ಬರ ಬಗ್ಗೆ ಕೆಟ್ಟ ಮಾತಾಡೋ ಸಾಧ್ಯನೇ ಇಲ್ಲ. ಹಂಗೆ ಬದುಕಿದವ. ಊರಾಗವ ಪೋಸ್ಟ್ಮನ್ ಅವನೇ, ಪೋಸ್ಟ್ ಮಾಸ್ಟರ್ ಅವನೇ. ಕಿಸೆದಾಗ ಇಂಗ್ಲೆಂಡು ಪೋಸ್ಟು ಕಾರ್ಡ್ ಇಟ್ಕೊಂಡು ಹೋಗ್ಬೇಕು, ಮನೆಗೆಲ್ಲ ಹೋಗ್ಬೇಕು, ಹಳ್ಳಿಗೆ ಪತ್ರ ಬರೀರಿ, ಪೋಸ್ಟ್ ಬಂದದ ಕಳಿಸ್ರಿ ಅನ್ಬೇಕು. ಮಂದಿ ಗೊತ್ತಿದ್ದಿಲ್ಲ ಪೋಸ್ಟ್ ಮಾಡೋದು ಹೆಂಗಂತ. ತಾನೇ ಪತ್ರ ಬರೆಯವ. ಮಂದಿ ಕೇಳೋರು, ಇಲ್ಲಿ ಬರೆದ್ರೆ ಅಲ್ಲೇ ಹೆಂಗೆ ಹೋಗ್ತಾವ್ರಿ ಅಂತ ಕೇಳ್ಬೇಕು ಹಳ್ಳಿ ಮಂದಿ. ನೀ ಬರೆಯೋ, ನಾ ಬರಿತೀನ್ವ ಪತ್ರ. ಬರೆಯೋದಷ್ಟೇ ಅಲ್ಲ, ಉತ್ತರವನ್ನು ತಾನೇ ಓದ್ಬೇಕು ಅವ್ರ ಮುಂದೆ. ಈ ಬಾವಿಯೊಳಗೆ ಕುಡಿಯೋ ನೀರಿವು, ದನ ತೊಳೆಯಂಗಿಲ್ಲಿಲ್ಲೇ ಅಂತ ಪಟ್ಟಿ ಕಟ್ಸವ. ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟ್ ಹಾಕೋದು, ಬ್ಲೀಚಿಂಗ್ ಪೌಡರ್ ಹಾಕೋದು, ಔಷಧ ತರಿಸ್ತಿದ್ದ. ದಿನ ಮನೆ ಒಂದು 20 ಮಂದಿ ಪೇಷಂಟ್ಸ್ ಇರೋದು. ಯಾವುದೋ ಯುನಾನಿ ಮೆಡಿಸಿನ್ ತರಿಸ್ತಿದ್ದ, ಕೊಡ್ತಿದ್ದ. ಔಷಧಿನ ಅವನೇ, ಡಾಕ್ಟರ್ ಅವನೇ. ಪ್ಲೇಗ್ ಬಂದು ತಾನೇ ಬಾಯಿಗೆ ಅರ್ಬಿ ಕಟ್ಕೊಂಡು ಶಿಷ್ಟ ಕಟ್ಕೊಂಡು ಹೋಗಿ ಕ್ಲೀನ್ ಮಾಡೋದು. ಒಂಥರ ಸಮಾಜ ಸೇವಕ. ನಿಮ್ಗೆ ನಂಬಲಿಕ್ಕಿಲ್ಲ, ಬ್ರಿಟನ್ ರಾಣಿ ಒಂದು ಬೆಳ್ಳಿ ಮೆಡಲ್ ಕಳಿಸಿದ್ರು ಮಜ್ಜಿಗೆ, ಐಡಿಯಲ್ ಮ್ಯಾನ್ ಆಫ್ ದಿ ವಿಲೇಜ್ ಅಂತ ಕಳಿಸಿದ್ರು. ಅವನು ನೋಡ್ಲಿಲ್ಲ ಸೈತ್ರಿ ಅದನ್ನು. ಡಬ್ಬೆ ಹಾಕೋ. ನಮ್ಮ ಅಜ್ಜಿ ಗಂಡಗ ಪ್ರಶಸ್ತಿ ಬಂದ ಅಂತ ಎತ್ತಿ ಕಟ್ಟಿ ಮೇಲೆ ಇಟ್ಲಕ್ಕಿ ಅದನ್ನು. ಅವಾಗೆಲ್ಲ ಶೋಕೇಸ್ ಇರ್ತಿದ್ದಿಲ್ಲ, ಅದು ಕಟ್ಟಿ ಮೇಲೆ ಇಟ್ಲು. ತೆಗೆದು ಡಬ್ಬೆ ಹಾಕದನ ಅಂದ. ಯಾಕಂದ್ರೆ ನೋಡಿದ್ರೆ ಸೊಕ್ಕ ಬರ್ತದ. ಏನು ಮಾತ್ರ ಇದು, ನೋಡಿದ್ರೆ ಸೊಕ್ಕ ಬರ್ತದ ಅಂತ. ಇವತ್ತಿಗಾದ್ರೂ ಬೆಳ್ಳಿ ಮೆಡಲ್ ಹೊರ ತೆಗೆದಿಲ್ಲ, ಮನ್ಯಾಗದ ಇನ್ನ ಅದು ಟ್ರಂಕ್ರೇನ್ ಹೊರ ತೆಗಿಲಿ ಬಿಡ್ತಿದ್ದಿಲ್ಲ. ಹೊರ ತೆಗೆದ್ರೆ ನೋಡಿದ್ರೆ ಅಹಂಕಾರ ಬರ್ತದಂತ. ನಾವು BSc ಡಿಗ್ರಿ ಫೋಟೋ ಹಾಕಿಟ್ಕೊಂಡಿರ್ತೀವಿ ಗಾಡಿ ಮೇಲೆ. ಯಾಕಂದ್ರೆ ನೋಡಿದಾಗ ನೆನಪಾಗಬೇಕಲ್ಲ, ಮರಿಬಾರ್ದಲ್ಲ BSc ಆಗ್ಯದಂತ. ಯಾಕೆ ಹೇಳ್ತೀರಂದ್ರೆ, ಅವ ಅಷ್ಟು ಮಜಾ ಇದ್ದ. ಅವ್ನು ನೋಡಲಿಕ್ಕೆ ಬೇಂದ್ರೆ ನಮ್ಮ ಮನೆಗೆ ಬರೋರು ಧಾರವಾಡದಾಗ. ವಾರಕ್ಕೊಮ್ಮೆ 15 ದಿವಸ ಬರೋರು. ಏನು 15 ಮಾತಾಡ್ತಿದ್ರು ಗೊತ್ತಿಲ್ಲ. ಬೇಂದ್ರೆ ನನಗೆ ಹೇಳಿದ್ರು, ಪುಣ್ಯ ಮಾಡಿದ್ಯೋ ಅಂತ ಅಜ್ಜ ಸಿಗಬೇಕಾದ್ರೆ ನಿನಗೆ ಅಂತ ಅನ್ಬೇಕು. ನನಗೆ ಅನಿಸ್ತಿತ್ತು ಹಾಗಂತ. ಅಜ್ಜ ಮಾಸ್ತರ್ ಆಗಿದ್ದ, 35 ವರ್ಷ ಮಾಸ್ತರ್ ಆಗಿರಬೇಕು. ನಾನು ಬುದ್ಧಿ ತಿಳುವತ್ತಿಗೆ ರಿಟೈರ್ ಆಗಿದ್ದವ. 61-62ನೇ ಇಸ್ವಿ ಮೊದಲನೇ ಚೈನಾ ಅಟ್ಯಾಕ್ ಆಯ್ತು ಭಾರತದ ಮೇಲೆ. ಅಟ್ಯಾಕ್ ಆದ ಕೂಡಲೇ ಭಾರತದಾಗ ಮೊದಲನೇ ಬಾರಿಗೆ ರೇಷನ್ ಪದ್ಧತಿ ಬಂತು. ಸಕ್ಕರೆ, ಚಿಮಣಿ ಎಣ್ಣೆ ಮತ್ತು ಅಕ್ಕಿ 3ಕ್ಕೂ ಕ್ಯೂದ ನಿಂತು ತೊಗೋಬೇಕು. ಕಾರ್ಡ್ ಮೇಲೆ ತೊಗೋಬೇಕು. ನಾವು ಧಾರವಾಡದಾಗಿದ್ದೀವಿ ಅವಾಗ. ನಮ್ಮ ಬಿಜಾಪುರದಿಂದ ಯಾರೋ ಪತ್ರ ಬರೆದ್ರು. ಇನ್ನೊಂದು ಹೇಳ್ಬೇಕು, ನಾನು ಕಾರ್ಡ್ನ ತೊಗೊಳ್ಳೋದು ಅಷ್ಟೇ ಅಲ್ಲ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗಬಾರ್ದು ಅಂತಿತ್ತು. ಸ್ಮಗ್ಲಿಂಗ್ ಆ್ಯಕ್ಟ್ ಅಂತ ಬರ್ತಿತ್ತವು. ಅಕ್ಕಿ ತೊಗೊಂಡು ಹೋದ್ರೆ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಿದ್ರು. ಒಂದು ಪತ್ರ ಬಂತು ನಮ್ಮ ಅಜ್ಜಿಗೆ ಬಿಜಾಪುರದಿಂದ. ನಮ್ಮ ಸಂಬಂಧಿಕರು ಯಾರು ಹೆಣ್ಮಗಳಿಗೆ ಹೆರಿಗೆ ಆಗ್ಯದ, ಒಳ್ಳೆ ಅಕ್ಕಿ ಸಿಗೋದಿಲ್ಲ ಬಿಜಾಪುರದಾಗ, ಧಾರವಾಡದಾಗ ಸಿಗ್ತದೆ, ಒಂದು 4 ಕಿಲೋ ಅಕ್ಕಿ ತೊಗೊಂಬರ್ತೀರೇನೋ ಅಂತ. ನಮ್ಮ ಅಜ್ಜಿ ಗೊತ್ತು, ಕಾಯ್ದೆ ಪ್ರಕಾರ ಒಯ್ಲಿಕ್ಕೆ ಬರೋದಿಲ್ಲ, ಅಂತಃಕರಣ ಕಾಯ್ದೆ ಒಪ್ಪೋದಿಲ್ಲ. ಅಜ್ಜ ಅಂದ, ಅವೇ ಸ್ಮಗ್ಲರಲ್ಲ, ಹೋಗೋ ನಡಿಯೋ ಬಿಜಾಪುರಕ್ಕೆ ಅಂದ. ನಾನು ಸುಟ್ಟಿ ಇತ್ತು, ಹೋಗ್ತೇನೆ ನಡಿಯನ್. ಅವಾಗೆಲ್ಲ ಸೂಟ್ ಕೇಸ್ ಇರಲಿಲ್ಲ ನಮಗೆ, ನಿಮಗೆಲ್ಲ ಗೊತ್ತು, ಹಳೆ ಮಂದಿ ಗೊತ್ತಿರ್ತದೆ. ಜಮಖಾನೆ ಹಾಸಿ ಒಂದು ಹಾಸಿಗೆ ಸುರುಳಿ ಏನು ಮಾಡ್ತಿದ್ದ, ಜಮಖಾನೆ ಹಾಸಿ ಒಂದಿಷ್ಟು ಅರ್ಬಿ, ನಂದು ಒಂದು ಇಬ್ಬರದ್ದು ಅರ್ಬಿ ಹಾಕಿ, ಒಂದು ಸಣ್ಣ ಚೀಲದಾಗ ಒಂದು 3-4 ಕಿಲೋ ಅಕ್ಕಿ ಹಾಕಿ ಸುತ್ತಿ ಹಗ್ಗ ಕಟ್ಟಿ ಹಾಸಿಗೆ ಸುರುಳಿ ಮಾಡ್ದ. ನಾನು ಅಜ್ಜ ಹಾಸಿಗೆ ಸುರುಳಿ ಬಿಜಾಪುರಕ್ಕೆ ಹೋದ್ವಿ. ಬಿಜಾಪುರ ಸ್ಟೇಷನ್ನಾಗಿ ಇಳಿದ್ವಿ. ನಿಮ್ಮ ಕಣ್ಣು ಮುಂಚಿತ್ರ ಬರಬೇಕು. ಕಚ್ಚಿ ಧೋತ್ರ, ಬಿಳಿ ಶರ್ಟು, ಕೋಟು, ಮ್ಯಾಲ್ ಟೊಪ್ಪಿಗೆ, ಎಡಗಡೆ ಹೆಗಲ ಮೇಲೆ ಹಾಸಿಗೆ ಸುರುಳಿ, ಬಲಗೈಯಾಗ ನಾನು, 2 ಲಗೇಜೆ.
ಸಣ್ಣ ಹುಡುಗ ಇದ್ದಾನೆ, ಲಘು ನಡಿ ಅಂತ ಹೇಳ್ಕೊಂಡು ಹೋಗ್ತಿದ್ದ. ಯಾಕೆ ಹಿಡಿತಿದ್ದ? ಅವ್ನು ಹೆದರಿಕೆ, ಯಾರು ಹಿಡಿದ್ಬಿಟ್ರೆ ಸ್ಟೇಷನ್ನಾಗ ಜೈಲಿಗೆ ಹಾಕ್ತಾರೆ ನನ್ನಂತ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಪಾರಾಗಿಬಿಡ್ತಿದ್ದೆ ಸ್ಟೇಷನ್ನಿಂದ. ಅಷ್ಟ್ರಾಗಿ ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗಾತು. ತಿರುಗಿ ನೋಡ್ದ, ಪೊಲೀಸ. ಅಜ್ಜ ಬೆವತ ಬಿಟ್ಟ ಒಂದು ಕ್ಷಣದಾಗ. ಆತಪ್ಪ, ನಾನು ಜೈಲಿಗೆ ಹಾಕ್ತಾರೆ, ನನ್ನ ಜೈಲಿಗೆ ಹಾಕ್ತಾರೆ. ನನ್ನ ಚಿಂತೆ ಹೋಗ, ನೀ ಹೆಂಗೆ ಹೋಗ್ತೀವಿ ವಾಪಸ್ಸಿನ ಅಂತ ನನಗೇನು ಗೊತ್ತು ಹೆಂಗೆ ಹೋಗ್ತೀನಿ. ಅವನು ಅಷ್ಟು ಗಾಬರಿ ಆಗಿಬಿಟ್ಟಿದ್ದ. ಆ ಪೊಲೀಸ್ ಏನು ಹೇಳ್ಬೇಕು ಅಷ್ಟೇ ಬಿಡಲಿಲ್ಲಮ್ಮ, ಬರ್ರಿ ಸಾಹೇಬ್ರು ಕಾಯ್ಲಿಕ್ಕೆ ಎತ್ತಾರೆ ನಿಮ್ಮ ಸಲುವಾಗಿ ಅಂದ. ಇವನೇ ಸಾಕಾಗಿತ್ತು ಹೆದರ್ಸ್ಲಿಕ್ಕೆ, ಇನ್ನು ಸಾಹೇಬ್ ಬೇರೆ. ಅವ್ನು ಸ್ಟೇಷನ್ ಮಾಸ್ಟರ್ ಕಡೆ ಕೈ ಮಾಡಿದ್ದಾನ ರೂಮ್ ಕಡೆ. ಅಲ್ಲಿ ಹೋದ್ವಿ ನಾವಿಬ್ಬರು. ನಮ್ಮ ಅಜ್ಜ ಮಾರಿ ಒರೆಸ್ಕೋತಿದ್ದ, ದಳ ಬೆವರು ಇಳಿತಿತ್ತು, ಗಾಬರಿ ಆಗಿಬಿಟ್ಟಾನ. ಸ್ಟೇಷನ್ ಮಾಸ್ಟರ್ ರೂಮ್ನಾಗ ಯಾರೂ ಇಲ್ಲ. ಅಜ್ಜ ಅಂದ, ಯಾರೂ ಇಲ್ಲ, ಹೋಗು ನಡಿ ಅಂದ. ಅವ್ನು ಸ್ಟೇಷನ್ ಮಾಸ್ಟರ್ ಬಿಡ್ತಾರನವರು ಒದ್ರಿದ್ರೆ, ಎಲ್ಲಿ ಹೋಗ್ತೀರಿ? ಸಾಹೇಬರು ಜೀಪ್ ಬಿಟ್ಟು ಹೋಗ್ಯಾರ, ಹೋಗ್ಬೇಕಂತ ಬೆಟ್ಟ ಆಗ್ಬೇಕು ಅವ್ರು ನೀವು ಅಂದ. ನಾ ಖರೆ ಹೇಳ್ತೀನಿ ಸರ್, ಅವಾಗ ಆಗಿನ ಕಾಲದಾಗ ಪೊಲೀಸ್ ಜೀಪ್ನ್ಯಾಗ ಹೋಗುವಂಥ ಅವಮಾನಕರವಾದ ಸಂಗತಿ ಇನ್ಯಾವುದೂ ಇರಲಿಲ್ಲ. ಈಗ ಮಂದಿ ಪಿಕ್ನಿಕ್ ಹೋಗ್ತಾರ ಬೇರೆ. ಪೊಲೀಸ್ ಜೀಪ್ ಮನೆ ಮುಂದೆ ನಿಂತೆ ಅಂದ್ರೆ ಇವೇನೋ. ಅಜ್ಜ ಅಳುದೊಂದು ಬಾಕಿ ಉಳಿದಿತ್ತು. ಒಳಗೆ ಹತ್ತಿ ಕೂತ, ಧೋತ್ರಲೆ ಮಾರಿ ವರ್ಷಕೋತಾನ. ಛೇ ತಪ್ಪಾತು, ಜೈಲಿಗೆ ಹೋದೆ ನಾನು ಇನ್ನ ಅಂತ ಅಂತಾನ. ನನಗದು ಗೊತ್ತೇ ಆಗ್ತಿದ್ದಿಲ್ಲ. ಐ ವಾಸ್ ಎಂಜಾಯಿಂಗ್. ಜೀಪ್ನಾಗ ಅಡ್ಡಾಡೋದು ಹುರುಪ್ಲ ಹುಡುಗ, ಸಣ್ಣ ಹುಡುಗರಿಗೆ. ಆ ಜೀಪ್ ಹೋತ್ ವಿಜಾಪುರದಾಗ ಹೋಗಿ ಒಂದು ದೊಡ್ಡ ಮನೆ ಮುಂದೆ ನಿಂತೆಪ್ಪ. ಸಾಧ್ಯ ದೊಡ್ಡ ಮನೆ ಅದು SP ಮನೆ ಅದು. ಈಗ SP ಅಂದ್ರೆ ದೊಡ್ಡ ಅಧಿಕಾರಿ, ಇಡೀ ಡಿಸ್ಟ್ರಿಕ್ಟಿಗೆ ಹೆಡ್ ಅದು. ಆಗಿನ ಕಾಲದಾಗ ಗವರ್ನರ್ ಇದ್ದಂಗೆ SP ಅಂದ್ರೆ. ಅದೊಂದಿತ್ತಲ್ಲ ಬೆಂಬಿಡದ ಭೂತ ಚೀಲ, ಸುರುಳಿ, ಹಸಿಗೆ ಸುರುಳಿ, ಅದನ್ನು ತೊಗೊಂಡು ಒಳಗೆ ಹೋದ್ವಿ. ಆ ಕೂಡು ಜಾಗ ಹೊರಗೆ ಸಿಟ್ಔಟ್ ಇರ್ತದೆ, ಅಲ್ಲಿ ಕೂತ್ವಿ. ನಮ್ಮ ಅಜ್ಜ ಒಂದು ಕ್ಷಣಕ್ಕೆ ಅಂತಿದ್ದ, ನೋಡ್ಬೇಕೇನಾಗ್ತದೆ, ಸಾಹೇಬ್ರಿಗೆ ಹಾಕ್ಬೇಕು, ಈಗ ಹಿಂಗೆ ಕಳಿಸ್ಬಿಡ್ತಾರೋ ಜೈಲಿಗೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಒಳಗಿದ್ದ ಮನುಷ್ಯ ಕಾನ್ಸ್ಟೇಬಲ್ ಬಂದ, ಬರ್ರಿ ಒಳಗೆ ಕರೀತಾರೆ ಸಾಹೇಬ್ರು ಅಂದ. ಈ ಪೊಲೀಸರು ಕರೆಯೋದು ಹೆಂಗೆ, ಮನೆ ಊಟಕ್ಕೆ ಕರೆದ್ರು ಹಂಗೆ ಕರೀತಾರೋ. ಮಜ್ಜ ಮೊದಲೇ ಹೆದರ್ಕೊಂಡಿದ್ದೀವ, ಇನ್ನಿಷ್ಟು ಗಾಬರಿ ಆತವಂಗ. ಹೆದರ್ಕೊಂಡು ಹಿಂಗೆ ಕೈ ಮುಕ್ಕೊಂಡು ಒಳಗೆ ಹೋದವ. ಒಳಗೊಂದು ದೊಡ್ಡ ಹಾಲು, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ, ದೊಡ್ಡ ಹಾಲು, ಸೋಫಾ ಹಾಕ್ಯಾರ, ಅಲ್ಲೆಲ್ಲ ಚಂದ. 3 ಮಂದಿ ಕಾನ್ಸ್ಟೇಬಲ್ ನಿಂತಾರೆ. ಮನ್ಯಾಗ ಆರ್ಡರ್ಲಿ ಅಂತಿರ್ತಾರಲ್ಲ ಸಾಹೇಬ್ರ ಮನ್ಯಾಗ, 3 ಕಾನ್ಸ್ಟೇಬಲ್ ನಿಂತಾರೆ. ಅಜ್ಜ ಕೈ ಮುಕ್ಕೊಂಡೇ ಹೋದ. ಅವನಿಂದ ಬಾಲಂಗೋಸಿ ನಾನು. ಆ ನಡು ಒಬ್ಬ ಮನುಷ್ಯ, ಎತ್ತರ ಮನುಷ್ಯ ಅಂತ, ಕಪ್ ಮನುಷ್ಯ, ಕಲ್ಲಿ ಮೀಸಿ ಬಿಟ್ಕೊಂಡು, ಅವನ ಮಗ್ಲೋಬೇಕು ಹೆಂಗಸು. ಅಜ್ಜ ಗನಿಸ್ತ ಅವನೇ ಸಾಹೇಬ್ ಇರಬೇಕು ಅಂಥೇಳಿ. ಅಜ್ಜ ಕೈ ಮುಕ್ಕೊಂಡು ಹೋದ. ತಪ್ಪಾತ್ರಿ ಸಾಹೇಬ್ರ ಅಂದ. ಅವನು ಸಾಹೇಬ್ ಇವ್ರ ಮಾತು ಕೇಳಿಸ್ಕೊಳ್ಳೇ ಇಲ್ಲ. ಒಂದು ಹೆಜ್ಜೆ ಮುಂದಿಟ್ಟು ಉದ್ದ ದೀರ್ಘ ದಂಡ ನಮಸ್ಕಾರಕ್ಕೆ ಅಜ್ಜನ ಕಾಲು ಹಿಡ್ಕೊಂಬಿಟ್ಟ. ಅಜ್ಜ ಗಾಬರಿ, ಯಾರಿವರು ಅಂತಾನೆ. ಆ 3 ಮಂದಿ ಕಾನ್ಸ್ಟೇಬಲ್ ಸಾಹೇಬರು ಅಂತ. ಇಲ್ಲಿ ತನಕ ಅವ್ರ ಮಂದಿ ಸಾಹೇಬ್ರ ಕಾಲಿಗೆ ಬಿದ್ದಿದ್ದನ್ನು ಕಂಡಿದ್ರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ಬರ ಕಾಲಿಗೆ ಬೀಳೋದು ಕೇಳಿದ್ದಿಲ್ಲ, ನೋಡಿದ್ದಿಲ್ಲ. ಅಜ್ಜ ಹೇಳ್ರಿ ಸಾಹೇಬ್ರ ಅಂದ. ಸಾಹೇಬ್ ಎದ್ದು ನಿಂತ, ಅವನು ಕೈ ಮುಕ್ಕೊಂಡು ನಿಂತಾನೆ. ನಮ್ಮ ಅಜ್ಜನೂ ಕೈ ಮುಗ್ದಾನ, ಅವನು ಮುಗ್ದಾನ. ಅವನು ಸಾಹೇಬ್ರ ಕಣ್ಣಾಗ ಗಳಗಳ ನೀರು. ನಾನು ಗುರ್ತು ಹತ್ತಿರಿ ಸರ ಅಂದವ. ಇಲ್ರಿ ಸರ್ ಗುರ್ತು ಹತ್ತಲಿಲ್ಲ ಅಂತೀವಂದ. ನಾನು ರೀ ಸರ್ ಭೀಮಾ ಅಂದವ. ನಿಮ್ಗೆ ಗೊತ್ತದ, ನಮ್ಮ ಕಡೆ ಎಲ್ಲ ಬೆಳಗಾವಿ ಧಾರವಾಡ ಕಡೆ ಎಲ್ಲ ನಾವೆಲ್ಲ ಸ್ಪೆಷಲಿಸ್ಟು ಹೆಸರು ಕೆಡಿಸೋದ್ರಾಗ. ಹೆಸರು ಇಡೋದು ಭೀಮಾ, ಕರೆಯೋದು ಭೀಮ್ಯಾ, ರಾಮ ಅಂತ ಹೇಳೋದು ರಾಮ್ಯಾ ಅಂದಾಗ ಸಮಾಧಾನ ನಮಗೆ. ಅವ್ನು ಗೊತ್ತಾತವ, ಮಾಸ್ತರಿಗೆ ಗೊತ್ತಾಗಿಲ್ಲ ಅಂಥೇಳಿ. ನಾನು ರೀ ಸರ ಭೀಮಾ. ಯಾ ಭೀಮಾ? ನಾನು ರೀ ಸರ ಮುರುಗೋಡ ಭೀಮ್ಯಾ ಸರ್, ಮುಳವಾಡದ ನಿಮ್ಮ ಮನೆಯಾಗಿದ್ನಲ್ರಿ ಸರ್ ಅಂದ. ನಮ್ಮ ಅಜ್ಜ ಕೈ ಮುಕ್ಕೊಂಡಿದ್ನಲ್ಲ, ಬಲಗೈ ಕೆಳಗೆ ಬಂತು. ಒಂದು ಕ್ಷಣದಾಗ ಎತ್ತಿ ಕಪಾಳ ಹೊಡೆದ, ಎಲ್ಲ ಸುಳಿ ಮಗನ ಪೊಲೀಸ್ ಆಗ್ಯೇನೋ ಅಂದ. ನನಗೆ ಗಾಬರಿ ಅಂತ ತಿರುಗಿ ಹೊಡೆದ್ರೆ ನಮ್ಮ ಅಜ್ಜನ ಗತಿ ಏನು? ಹೊಡಿಲಿಲ್ಲ, ಇನ್ನೂ ಜೋರಾಗಿ ಅಳ್ಲಿಕ್ಕತ್ತ. ಹೊಡೀರಿ ಸರ್, ನಿಮ್ಮಿಂದ ಮನುಷ್ಯ ಆದ ಸರ್, ದೇಹ ಇದು ಅಂತಾನೆ. ನನಗೆ ಆಶ್ಚರ್ಯ. ಹೇಳ್ದ, ಸರ್ ನೆನಪದ ರೀ ಸರ್ ನಿಮ್ಗೆ, ನಮ್ಮನ್ನು ಯಾರೂ ಮುಡ್ಸ್ಕೊತಿದ್ದಿಲ್ಲ ಸರ್ ಊರಾಗ. ನಿಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ. 4ನೇ ತಾಯ್ದಲ್ಲಿ ಭೀಮ್ಯಾ ನೀನು ಬಂದ್ಬಿಡೋ, ನಿನಗೂ 8 ಹಣೆ ಕೊಡ್ತಾರೆ ದಿವ್ಸಕ್ಕೆ, ಕಸ ಗುಡ್ಸಾಕೆಂದು ಬಾ ಅಂದ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಹೊಡೆದಾಡಿ, ಬೇಡ ಹುಡುಗ ಶಾಣೆ ಇದ್ದಾನೆ ಕಲಿಸ್ರಿ ಅವನ್ನ ಅಂತೇಳಿ ಮನ್ಯಾಗ ಇಟ್ಕೊಂಡು ಊಟಕ್ಕೆ ಹಾಕಿ ಕಲಿಸಿದ್ದು ನೆನಪದ ರೀ ಸರ್. 7ನೇ ತಾಯ್ದಲ್ಲಿ ನಮ್ಮ ಊರಾಗ ಸಾಲ ಇದ್ದಿದ್ದಿಲ್ಲ. ನಾನು ಬಿಜಾಪುರಕ್ಕೆ ಕರ್ಕೊಂಡೋಗಿ ಹಾಸ್ಟೆಲಿಗೆ ಅಡ್ಮಿಟ್ ಮಾಡಿ ಫೀಸ್ ಕಟ್ಟಿ ಬಂದದ್ದು ನೆನಪದ ರೀ ಸರ್. ನೀವು ಕಟ್ಟಿದ್ದಿಲ್ಲ ಅಂದ್ರೆ ಇನ್ನೂ ರಸ್ತೆ ಕಸ ಗುಡಿಸ್ಕೋತಾ ಇರ್ತಿದ್ದೆ ಸರ್ ನಾನು ಅಂದ್ಬಿಟ್ಟು ತನ್ನ ಹೆಂಡ್ತಿಗೆ ಹೇಳ್ದ. ದಿನ ಪೂಜಾ ದೇವರು ಅಂತೀಯಲ್ಲ, ಇವ್ರು ನನ್ನ ದೇವ್ರು, ಕಾಲು ಹಿಡ್ಕೋ ಇವ್ರದ್ದು ಅಂದ. ಗಂಡ ಹೆಂಡ್ತಿ ಇಬ್ಬರು ನಮ್ಮ ಅಜ್ಜನ ಕಾಲು ಹಿಡ್ಕೊಂಡು. ಆ ದೃಶ್ಯ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಎದ್ದಾಗ ನಮ್ಮ ಅಜ್ಜ ಗಟ್ಟಿಯಾಗಿ ಅಪ್ಕೊಂಡ ಶಿಷ್ಯನ. ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ ಆದರೆ, ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು ಒಂದು ಕಡೆಗೆ. ಇಟ್ ಇಸ್ ಅ ಸೈಟ್ ಫಾರ್ ಗಾಡ್ಸ್ ಟು ಸಿ. ನಮ್ಮ ಅಜ್ಜ ಕೇಳ್ದ, ಭೀಮ್ಯಾ
ನಾನು ಸ್ಟೇಷನ್ನಾಗ ನೋಡಿದೆ ಹೌದಲ್ಲ ನೀನು? ನೋಡಿದೆ ಸರ್. ಮತ್ತು ಅಲ್ಲೇ ಯಾಕೆ ಮಾತಾಡಿಸ್ಲಿಲ್ಲ? 1 ತಾಸು ಸತ್ತೋಗಿನಿ ನಾನು, ಜೈಲಿಗೆ ಹಾಕಿ ಸತ್ತೋಗಿನಿ ನಾನು, ಅಲ್ಲೇ ಯಾಕೆ ಮಾತಾಡಿಸ್ಲಿಲ್ಲ ಅಂದ. ಅವನು ಮಾತು ಕೇಳ್ರಿ, ಭೀಮೆ ಹೇಳೋದು, ಹೆಂಗೆ ಮಾತಾಡಿಸ್ಲಿ ಸರ್ ಅಂದ. ಯೂನಿಫಾರ್ಮ್ ಹಾಕ್ಕೊಂಡಿನಿ, ಕಾಲಾಗ ಚಪ್ಪಲಿ ಶೂರ್ ಅದ ನನಗೆ, ನೀವು ಬರ್ತೀರಂತ ಗೊತ್ತಿದ್ದು ಜೀಪ್ ಇಟ್ಟು ಬಂದು ಮನೆಗೆ ಬಂದು ಸ್ನಾನ ಮಾಡ್ಕೋತೀನಿ ಸರ್ ನಿಮ್ಮ ಕಾಲು ಹಿಡ್ಕೊಳ್ಳಿಕ್ಕೆ. ಒಂದು ಮಾತು ಹೇಳ್ದವ, ಸರ್ ಖರೆ ಹೇಳ್ತೀನಿ ಸರ್, ನನ್ನ ಮೈ ಮೇಲಿನ ಚರ್ಮ ತೆಗೆದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನನ್ನ ಋಣ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂದ. ನನಗೆ ಈ ಮಾತು ಉಳ್ಕೊಂಡ್ಬಿಡ್ತೀರಿ ಹೃದಯದಾಗ. ಮಾಸ್ತರ್ಕೆ ಅಂದ್ರೆ ಅದು, ಹುಡುಗ ಅಂದ್ರೆ ಅದು. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಮ್ಮ ಅಜ್ಜ ಭೀಮ್ಯಾನ್ ನೋಡಿದ್ದು 30 ವರ್ಷದ ಮೇಲೆ ನೋಡಿರ್ಬೇಕು, ನೋಡೇ ಇಲ್ಲ ಅವನು. ಭೀಮ್ಯಾನ್ ಹುಡುಗಿದ್ದಂತೂ ಮರ್ತು ಹೋಗ್ಬಿಟ್ರೆ ನಮ್ಗೆ ಅಷ್ಟರೊತ್ತಿಗೆ. ಆದರೆ ಒಳ್ಳೆ ಬೀಜ ಎಂದೋ ಒಂದು ದಿವ್ಸ ಒಳ್ಳೆ ಗಿಡ ಆಗ್ತದೆ. ನಾವು ಮಾಸ್ತರ್ಗಳು ಅಂತೀವಿ, ಎಷ್ಟು ಕಲ್ಸೋದು ಬಿಡ್ರಿ, ಮುಗಿಯಂಗಿಲ್ಲ ಬಿಡಂಗಿಲ್ಲ, ಏನಾಗ್ತಾವೇನೋ ಅನ್ಬೇಡ್ರಿ, ದಯವಿಟ್ಟು ಅನ್ಬೇಡ್ರಿ. ನಿಮ್ಮ ಕ್ಲಾಸ್ನಾಗ ಕೂತಂಥ ಹುಡುಗ ನಾಳೆ ಭಾರತದ ರಾಷ್ಟ್ರಪತಿ ಆಗ್ಬೋದು. ಯಾರೂ ಹಣಿ ಮೇಲೆ ಬೋರ್ಡ್ ಬರ್ಕೊಂಬರೋದಿಲ್ಲ, ಆದ್ರೆ ಆಗ್ಬಿಡ್ತಾರವ್ರು. ಒಬ್ಬ ರಾಮೇಶ್ವರಂದಿಂದ ಬಂದಂಥ ಹುಡುಗ ರಾಷ್ಟ್ರಪತಿ ಆಗೋದಾತಂದ್ರೆ ನಮ್ಮೂರಾಗ ಕಲ್ತಂಥ ಹುಡುಗ ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ನಿಮ್ಮಲ್ಲಿ ಕೈ ಮುಗಿದು ಬೆಡ್ಕೊಳ್ಳೋದು ಅಷ್ಟೇ, ಅವ ರಾಷ್ಟ್ರಪತಿ ಆಗ್ತಾನ ಅನ್ನೋ ನಂಬಿಕೆಯಿಂದ ಪಾಠ ಮಾಡೋಣಂತ. ಇವು ಏನು ಆಗ್ತಾನೋ ಏನಪ್ಪ, ಇವು ಹಾಳು ಬಾಜು ಅಂದ್ರೆ ಅವ ಹಂಗೆ ಆಗ್ತಾನ. ಅವ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಮಾತು ಹೇಳ್ಬೇಕು, ನನಗೆ ಭಾಳ ಕಷ್ಟ ಅನ್ನಿಸ್ತದೆ ಹೇಳ್ಬೇಕಾರೆ. ನಾನು ಹೋದಾಗ ಪ್ರತಿ ವರ್ಷ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಪಾಠ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಕ್ಕೆ. ಅರ್ನ್ಸ್ಟ್ ಆ್ಯಂಡ್ ಯಂಗ್ ಅಂತ ಒಂದು ಕಂಪನಿ ಅದು. ಅವ್ರು ನಾನು ಪ್ರತಿ 1 ವಾರ ಪಾಠ ಮಾಡ್ಬೇಕು. ನಾನು ನ್ಯೂಯಾರ್ಕ್ನಾಗ ಅವ್ರ ಆಫೀಸ್ ಅದು. ಅಲ್ಲಿ 20ನೇ ಅಂತಸ್ತು ಮೇಲೆ ಒಂದು ಗೆಸ್ಟ್ ಹೌಸ್ ಕಟ್ಸ್ಯಾರ ಅವ್ರು. ಒಂದು 8-10 ಮನೆ ಅವ, ಅಲ್ಲಿ ಡೈನಿಂಗ್ ಹಾಲ್ ಎಲ್ಲ ಮಾಡಿ ಒಂದು ಮನೆ ಕೊಟ್ಟಿರ್ತಾರೆ ಇರ್ಲಿಕ್ಕೆ. ನನಗೆ 10 ದಿವಸ ಇರ್ತೇನೆ ಅಲ್ಲಿ. ಅಲ್ಲೊಬ್ಬ ಹುಡುಗ ಡಾಕ್ಟರ್ ಇದ್ದ, 2 ವರ್ಷ ಹಿಂದಿದ್ದು, ಯಂಗ್ ಡಾಕ್ಟರ್, 31 ವರ್ಷ. ನಾವು ಅಮೇರಿಕನ್ ಡಾಕ್ಟರ್. ಅವ್ನಿಗೆ ಯಾಕೋ ಭಾರತೀಯ ಸಂಸ್ಕೃತಿ ಬಗ್ಗೆ ಭಾಳ ಆಶೆ. ದಿನ ರಾತ್ರಿ ಊಟಕ್ಕೆ ನಾನು ಜೋಡಿ ಕೊಡ, ಏನೇನೋ ಪ್ರಶ್ನೆ ಕೇಳ್ತಿದ್ದೆ, ನಾನು ತಿಳಿದು ಹೇಳ್ತಿದ್ದೆ. ಒಂದು ದಿವಸ ರಾತ್ರಿ ಊಟಕ್ಕೆ ಬರಲಿಲ್ಲ ಡಾಕ್ಟ್ರು. ಭಾಳ ಬೋರ್ ಆಗ್ಲಿಕ್ಕತ್ತಿಲ್ಲಲ್ಲ, ನಿದ್ದೆ ಬಂದಿಲ್ಲ. ಓಕೆ, ಈ ಘಟನೆ ಭಾಳ ಚಂದ ಅದ. ಇದು ಮರಿಬೇಡಿ, ಮಕ್ಕಳಿಗೆ ಹೇಳ್ರಿ, ಯಾರಿಗಾದ್ರೂ ಹೇಳ್ರಿ. ಆ ಡಾಕ್ಟರ್ ಬರಲಿಲ್ಲ. ಯಾಕೆ ಬರಲಿಲ್ಲ ಡಾಕ್ಟರ್ ಇವತ್ತು ಊಟಕ್ಕೆ? ಮರುದಿವ್ಸ ಮುಂಜಾನೆ ನಾವು ವಾಕಿಂಗ್ ಹೋಗ್ಲಿಕ್ಕೆ ತೆಳಗೆ ಬಂದೆ, ಗ್ರೌಂಡ್ ಫ್ಲೋರಿಗೆ ಬಂದೆ, ನೋಡಿದೆ ಡಾಕ್ಟರ್ ಎದುರಿಗೆ ಬಂದ. ಮೊದಲೇ ಕೆಂಪು ಮುಖ, ಆತ ನಿದ್ದೆ ಆಗಿಲ್ಲ, ಇನ್ನಿಷ್ಟು ಕೆಂಪು ಆಗಿಬಿಟ್ಟದ. ಹೆಗಲ ಮೇಲೆ ಎಪ್ರಾನ್ ಹಾಕ್ಕೊಂಡ, ಠಕ್ ಅಂತ ಒದ್ದು ಕಾರ್ ಬಾಗಿಲ ಹಾಕಿದ, ಸುಸ್ತಾದಂಗೆ ಕಾಣಿಸ್ತಿತ್ತು. ಬಂದ, ನಾಕೆ ಏನು ಡಾಕ್ಟರ್ ಭಾಳ ಬ್ಯುಸಿ ಕಾಣಿಸ್ತದ, ನೀನು ರಾತ್ರಿ ಊಟಕ್ಕೆ ಬರಲಿಲ್ಲ ಅಂದೆ. ಯಾ ಐ ವಾಸ್ ಬ್ಯುಸಿ ಏನೋ ಅಂದ. ಏನಪ್ಪ ಭಾಳ ಕೆಲಸ ಇತ್ತೆ ನಿನ್ನೆ ಅಂದೆ. ಹೌದು ಸರ್, ನಾನು ಹಾಸ್ಪಿಟ್ಲಿಂದ ಹೊರಡಬೇಕು ಅನ್ನೋ ಹೊತ್ತಿಗೆ ಒಂದು ಪೇಷಂಟ್ ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕಿದೆ, ಎಷ್ಟು ಚಂದದ ಇದು, ಎಷ್ಟು ಕಾಂಪ್ಲಿಕೇಶನ್ಸ್ ಅದ್ರಾಗ. ಒಬ್ಬ ಹುಡುಗಿ, ಸಣ್ಣ ಹೆಣ್ಮಗಳು, ವಯಸ್ಸಿನ ಹೆಣ್ಮಗಳು ಡೆಲಿವರಿಗೆ ಬಂದು 18 ವರ್ಷ ಆಕೆಗಿನ. 18 ವರ್ಷದ ಹೆಣ್ಮಗಳು ಮೊದಲೇ ಡೆಲಿವರಿಗೆ ಬಂದು 7 ತಿಂಗಳಿಗೆ ನೋವು ಶುರು ಆಗ್ಯದ. ಪ್ರಿಮ್ಯಾಚ್ಯೂರ್ ಇದು, ಮೊದಲೇ ಸಣ್ಣ ವಯಸ್ಸು, ಮೊದಲನೇ ಹೆರಿಗೆ, ಪ್ರಿಮ್ಯಾಚ್ಯೂರ್ ಬೇರೆ. 7 ತಿಂಗಳಿಗೆ ಸಿಸೇರಿಯನ್ ಮಾಡಿ ತೆಗಿಬೇಕು ಅಂದರೆ ಮಗು ಬ್ರೀಚ್ ಕೇಸ್ ಅದು, ತಲೆ ಫಿಕ್ಸ್ ಆಗಿಲ್ಲ, ಒಟ್ಟು ಸಿಕ್ಬಿಟ್ಟದು. ಆಪ್ರೇಷನ್ ಮಾಡಿ ಮಗುನ ತೆಗೆದ್ಮೇಲೆ ನೋಡಿದ್ರೆ ಮಗು ಹೃದಯದಾಗ ಒಂದು ತೂತದ, ಹೋಲ್ ಇನ್ ದ ಹಾರ್ಟ್ ಅಂತ. ಸಣ್ಣ ಹೆಣ್ಮಗಳು, ಮೊದಲೇ ಡೆಲಿವರಿ, ಪ್ರಿಮ್ಯಾಚ್ಯೂರ್, ಬ್ರೀಚ್ ಕೇಸ್, ಆಪ್ರೇಷನ್ ಮಾಡಿ ತೆಗೆದು ಮಗುಗೆ ಹೃದಯದಾಗ ತೂತದ. ನಮ್ಮಲ್ಲಿ ಸ್ಪೆಷಲೈಸೇಷನ್ ಇಲ್ಲ. ಹೆಲಿಕಾಪ್ಟರ್ನ ತೊಗೊಂಡು ಹೋದ್ವಿ ಮಗುನ, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅದು ಆಪ್ರೇಷನ್ ಮಾಡಿ ಕರ್ಕೊಂಡ್ಬಂದ್ವಿ ಮಗುನ. ಹೋಲ್ ಸ್ವಿಚರ್ ಮಾಡಿದ್ವಿ, ಹೊಲಿಗೆ ಹಾಕ್ಸಿವಿ. ನಾವು ಚೈಲ್ಡ್ ಆ್ಯಂಡ್ ಮದರ್ ಆರ್ ಸೇಫ್, ಇಬ್ಬರು ಆರಾಮಿದ್ದಾರೆ, ಇನ್ಕ್ಯುಬೇಟರ್ನಾಗ ಇಟ್ಟಿವಿ ಮಗುನ ಅಂತ ಹೇಳಿ ನಕ್ಕ. ಏನು ಖುಷಿ ರೀ ಅವ್ನು ಮಾರಿ ಮೇಲೆ. ನಂದೆ, ಅಲ್ಲಪ್ಪ ಭಾಳ ತ್ರಾಸು ತೊಗೊಂಡೆ ಅಲ್ಲ ನೀನು ಅಂದೆ. ಯು ಟುಕ್ ಸೋ ಮಚ್ ಪೇನ್ಸ್ ಏನೋ ಅಂದೆ. ಅವ್ನು ಏನು ಹೇಳ್ಬೇಕ್ರಿ ನನಗೆ, ವಿಚಾರ ಮಾಡಿ ಹೇಳಲೇ ಇಲ್ಲವ. ತಕ್ಷಣ ಹೇಳ್ದ, ಹೂ ನೋಸ್ ದಿಸ್ ಚೈಲ್ಡ್ ಕುಡ್ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯಾರಿಗೊತ್ತು ಈ ಹುಡುಗ ನಮ್ಮ ಅಮೇರಿಕಾದ ರಾಷ್ಟ್ರಾಧ್ಯಕ್ಷ ಆಗ್ಬೋದು ಅಂದ. ನನಗೆ ಎದಿಗೆ ಝಲ್ ಅಂದ್ಬಿಡ್ತೀರಿ ಒಂದೇ ಸಲ. ಇಷ್ಟು ಕಾಂಪ್ಲಿಕೇಶನ್ ಆಗಿ ಉಳಿದದ್ದು ಹೆಚ್ಚು ಮಗು ಅದು. ಅಂಥ ಮಗು ಹೇಳ್ತಾನೆ ಇದು ರಾಷ್ಟ್ರಪತಿ ಆಗಬಹುದು ಅಂತಾನೆ. ಅದಾಗಿ 2 ತಿಂಗಳು ನನಗೊಂದು ಅನುಭವ ಆಯ್ತು. ನಾನು ಇಂಡಿಯಾ ಬಿಟ್ಕೊಡ್ತೀನಿ ಅಂತಲ್ಲ, ಅಮೇರಿಕಾ ಹೊಗಳ್ತೀನಿ ಅಂತಲ್ಲ, ನಮ್ಮ ಮನೋಧರ್ಮದ ಬಗ್ಗೆ ಹೇಳ್ಬೇಕಾಗಿದೆ ನನಗೆ. ನಾನು ಬ್ಯಾಂಕಾಕಿಂದ ಬರ್ಲಿಕ್ಕೆ ಹತ್ತಿದ್ದೆ, ವಾಪಸ್ ಇಂಡಿಯಾಗೆ ಬಂದಾಗ ರಾತ್ರಿ 12 ಗಂಟೆಗೆ ನಾನು ಮನೆಗೆ ಹೊಂಟಿದ್ದೆ ಕಾರ್ನಾಗ. ಅಲ್ಲಿ ರಸ್ತೆ ಡಿವೈಡರ್ ಮಾಡ್ಲಿಕ್ಕಿದ್ದಾರೆ, ಕಾತ್ಲಿ 12:30 1 ಗಂಟೆ ಆಗಿದೆ ರಾತ್ರಿ. ಒಬ್ಬ ಮೋಟರ್ ಸೈಕಲ್ ನನ್ನ ಮೇಲೆ ಓವರ್ಟೇಕ್ ಮಾಡ್ಕೊಂಡು ಹೋದ ಸರ್ ಅಂತ ಮುಂದೆ. ಹೋದವನೇ ಹೋ ಅಂತ ಒದರ್ದ, ಹಾರಿ ಆಕಾಶ ದಪ್ಪತ್ತು ಬಿದ್ದ. ನನ್ನ ಕಾರು ಅವನ ಮೇಲೆ ಹೋಗ್ಬಿಡ್ಬೇಕು.
ಡ್ರೈವರ್ ಪೂರ್ತಿ ಎಡಗಡೆ ತೊಗೊಂಡ, ಹಿಂದೆ ಯಾವ್ದು ವೆಹಿಕಲ್ ಇದ್ದಿಲ್ಲ. ಇಳಿಸಿ ಹೋಗಿ ನೋಡ್ತೀವಿ, ದಪ್ಪಂದು ಬಿದ್ದುಬಿಟ್ಟ ಹುಡುಗ, 24-20 ಹುಡುಗ ಮೋಟರ್ ಸೈಕಲ್. ನಾವು ಏನಾಗ್ಯದ ಗೊತ್ತದೇನ್ರಿ? ರಸ್ತೆ ನಡು ಡಿವೈಡ್ ಹಾಕಬೇಕು ಅಂತ ಅಗದಾರ. ಲೈಟ್ ಇಲ್ಲ, ಇಂಡಿಕೇಶನ್ ಇಲ್ಲ, ಏನೇನೂ ಇಲ್ಲ ಸುಡುಗಾಡಲ್ಲಿ. ಬರೀ ಒಂದು ಕಲ್ಲು ನಿಂದಿಸ್ಬಿಟ್ಟಾರೆ ಹಿಂಗೆ ನಡು ರಸ್ತೆ ಮಧ್ಯದ ಕಲ್ಲು ನಿಂದಿಸಿ. ಯಾರಿಗೆ ಕಾಣಿಸ್ತದೆ ರಾತ್ರಿ ಹೊತ್ತಿನಾಗ? ಆ ಮೋಟರ್ ಸೈಕಲ್ ಹೊಡೆದಾನ, ಹಾರಿ ಬಿದ್ದಾನ, ಗಾಯ ಆಗಿತ್ತು. ಕರ್ಕೊಂಡೋಗಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಪೊಲೀಸ್ ನಿಂತಿದ್ದಪ್ಪ ಮಗ್ಲ. ಏನಪ್ಪ ಒಂದು ಲೈಟರ್ ಹಾಕಬೇಕಲ್ಲಪ್ಪ, ಒಂದು ಕಡೆಗೆ ಒಂದು ರಿಫ್ಲೆಕ್ಟರ್ ಟೇಪರ್ ಹಾಕಬೇಕಲ್ಲ, ಏನೋ ಹೆಂಗೆ ಗೊತ್ತಾಗ್ತದ ಅಂದೆ. ಅವ್ನು ಸಾಕಾಗಿದೆ, ಸಾಯಲ್ಲಿ ಬಿಡ್ರಿ ಸರ್, ದಿನ 10 ಮಂದಿ ಬೀಳ್ತಾರೆ ಅಂದ. ನನಗೆ 2 ಚಿತ್ರ ಕಣ್ಣು ಮುಂದೆ ಬರ್ತಾವೆ. ಕಲ್ಪನೆ ಮಾಡ್ಕೋರಿ ಸ್ನೇಹಿತರೆ ಹೆಂಗದ. ಈಗ ಹುಟ್ಟಿದ ಮಗು ವಿತ್ ಆಲ್ ದೀಸ್ ಕಾಂಪ್ಲಿಕೇಶನ್ಸ್, ಅವಂತಾನ ಈ ಮಗು ಅಮೇರಿಕಾದ ರಾಷ್ಟ್ರಪತಿ ಆಗ್ಬೋದು ಅಂತ ನಂಬಿಕೆ ಇಟ್ಟಂಥ ಡಾಕ್ಟರ್ ಒಬ್ಬ ಕಡೆ. ಆದರೆ 24 ವರ್ಷದ ಹುಡುಗ ಹಾರಿ ಬಿದ್ದರೆ ಸಾಯಲ್ ಬಿಡ್ರಿ ಸರ್ ಅಂತೀವಲ್ಲ. ಆ ಪೊಲೀಸ್ ಕೇಳಿದ, ಅವ್ನು ನಿನ್ನ ಮಗ ಆಗಿದ್ರೆ ಏನು ಮಾಡ್ತಿದ್ದೆ ಅಂತ ಕೇಳಿದೆ. ಏನು ಹಣೆ ಬರೋದಂಗೆ ಆಗ್ತದೆ ಬಿಡ್ರಿ ಸರ್ ಅಂದ. ನೋಡ್ರಿ ಧೈರ್ಯ ಅದು ಆಗ್ತದೆ. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನನ್ನ ಕ್ಲಾಸ್ನಾಗ ಕೂತಂಥ ಮಗು ಇದು ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆಯಿಂದ, ವಿಶ್ವಾಸದಿಂದ ಪ್ರೀತಿ ಪಾಠ ಮಾಡಿದೆ ಅಂದರೆ ರಾಷ್ಟ್ರಪತಿ ಆಗೋ ಚಾನ್ಸ್ ಅದ, ಖಂಡಿತ ಚಾನ್ಸ್ ಅದ. ನಾನು ಭಾಳ ವರ್ಷ ಕಲಾಂ ಅವ್ರ ಜೋಡಿ ಬದುಕಿದವು. 15 ವರ್ಷ ಅವ್ರ ಜೋಡಿ ಇರುವಂಥ ಭಾಗ್ಯ ಇತ್ತಂತ. ಅವ್ರು ಕರ್ನಾಟಕಕ್ಕೆ ಎಲ್ಲೇ ಒಳಗಡೆ ಬಂದರೆ ಅವ್ರ ಭಾಷಣ ಅನುವಾದ ಮಾಡ್ಲಿಕ್ಕೆ ನನಗೆ ಹೇಳ್ತಿದ್ರು. ಅವ್ರು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗೆ ಅವ್ರದ್ದು. ಹಿಂಗಾಗಿ ಅದು ಸ್ವಲ್ಪ ಗಟ್ಟಿತ್ತು. ನಾ ಹೇಳಿದೆ ಅವರಿಗೆ, ಸರ್ ನಾನು ಕನ್ನಡ ಪಂಡಿತ ಅಲ್ಲ, ವಿಜ್ಞಾನದ ಹುಡುಗ ನಾನು, ನೀವು ಬೇಕಾದ್ರೆ ಕನ್ನಡ ಗೊತ್ತು ಮಾಡ್ಕೊಡ್ತೀನಿ. ಯಾರು? ನೋ ನೋ ನೋ, ಅವ್ರ ಸ್ಟೈಲ್ ಗೊತ್ತಲ್ಲ. ಯು ನೋ ಮಿ, ಐ ನೋ ಯು, ಯು ಡು ಇಟ್ ಅನ್ನೋರು. ಆಯಿತು ನಾನೇ ಮಾಡ್ತೀನಿ ಅಂತ ಮಾಡ್ತೀನಿ. ಅವ್ರು ಹೇಳೋರು ನನಗೆ ಶಿಕ್ಷಣ ಏನು ಪರಿಣಾಮ ಮಾಡ್ತದೆ ಮನಸ್ಸಿನ ಮೇಲೆ ಅಂತ. ರಾಷ್ಟ್ರಪತಿ ಆದ್ರೆ ಸಹಿತ ನಿಮ್ಮ ಕಲಾಂ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ನಾನು. ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಅಷ್ಟು ರಾಷ್ಟ್ರಪತಿ ಆದರೂ ಮಂಡಿನ ವಾಸನೆ ಕಳ್ಕೊಳ್ಳಿಲ್ಲಲ್ರಿ. ಅವ್ರು ಹೇಳೋರು ಅವ್ನ ಅಣ್ಣ ಕಲಿಸಿದ್ದಿದ್ದನ, ಅವ್ರ ಅಣ್ಣ ಕಲಿಸಿದ್ದು. ಅಣ್ಣ ವಯಸ್ಸಿನಾಗ ಭಾಳ ಅಂತರದ ಅಪ್ಪ ಅಣ್ಣಗೆ ತಮ್ಗೆ. ಅಣ್ಣ ಕಲಿಸಿದ್ದೇನು ಗೊತ್ತಂದೇನು? ದೊಡ್ಡ ಅಧಿಕಾರ ಸ್ಥಾನ ಸಿಗ್ಬೋದು ನಿನಗೆ. ಒಂದು ಘಟನೆ ಆದದ್ದು ಹೇಳ್ತಿದ್ರು ಕಲಾಂ ಅವರು. ಎಷ್ಟು ಫಸಿ ಅಂದ್ರೆ, ಅವರು ಪ್ರೆಸಿಡೆಂಟ್ ಆದಾಗ ಹೋಗ್ತಾರಲ್ಲ ಎಲ್ಲ ಕಡೆ ಫಂಕ್ಷನ್ಗೆ ಹೋದಾಗ ಏನೋ ಮೆಮೆಂಟೆ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ, ಸ್ಮರಣೆಗೆ ಕೊಡ್ತಾರೆ. ಇವ್ರು 10 ಸಲ ಹೇಳೋರು ಅದನ್ನು, ಡೋಂಟ್ ಬ್ರಿಂಗ್ ಇಟ್ ಟು ಮೈ ಹೌಸ್, ಡೋಂಟ್ ಬ್ರಿಂಗ್ ಇಟ್ ಟು ಮೈ ಹೌಸ್. ನಾನು 2 ಸಲ ಹೇಳ್ತಿರೋದು ನಂದೆ, ನಾನು ಗೊತ್ತದವ್ರಿಗೆ ತೊಗೊಂಬರೋದಿಲ್ಲ ನಿಮಗೆ. ಅವ್ರು ಏನು ಭಯ ಅಂದ್ರೆ ಎಲ್ಲಿ ನನ್ನ ರೂಮಿಗೆ ತಂದುಬಿಡ್ತಾರೋ. ನಿಮ್ಗೆ ಗೊತ್ತಿರಬೇಕು, ರಾಷ್ಟ್ರಪತಿ ಭವನದಾಗಿದ್ದರು, ಗೆಸ್ಟ್ ಹೌಸ್ನಾಗ ಇದ್ದಂಗಿದ್ರು ಅವ್ರು, ಒಂದೇ ರೂಮ್ನಾಗಿದ್ದರು ಅವ್ರು. ಮತ್ತೊಬ್ಬರಾದ್ರೆ ಅವ್ರ ರೂಮ್ ಸಾಲಾರ್ದ ಹೋಟೆಲು ಬುಕ್ ಮಾಡ್ತಿದ್ರು. ಆದ್ರೆ ಈ ಮನುಷ್ಯ ಹೆಂಗೆ ಬದುಕಿದ್ರು ಅಂದ್ರೆ, ನಾಳೆ ಖಾಲಿ ಅಂದ್ರೆ ನಾಳೆ ಖಾಲಿನೇ. ನಿಮ್ಗೆ ಗೊತ್ತಿಲ್ಲ, ಅತ್ಯಂತ ಹಗುರವಾಗಿ ರಾಷ್ಟ್ರಪತಿ ಭವನದಿಂದ ಬಂದವ್ರು ಇವರೊಬ್ಬರೇ. 2 ಸೂಟ್ ಕೇಸ್ ಹಿಡ್ಕೊಂಡು ಬಂದಾರ, ಕೈಯಾಗ ಏನಿಲ್ಲ, ಬರೀ ಪುಸ್ತಕ ಅಷ್ಟೇ. ಹೆಂಗೆ ಬದುಕಲಿಕ್ಕೆ ಸಾಧ್ಯ ಆಯ್ತು ಅಂತ ಅವ್ರು ಹೇಳಿದರು. ಇವ್ರ ಅಣ್ಣ ಕಾರ್ಪೊರೇಟರ್ ಆದ್ರಂತ ರಾಮೇಶ್ವರಂದಾಗ. ಕಲಾಂ ಸಣ್ಣ ಹುಡುಗ, 6-7 ವರ್ಷ ಹುಡುಗ ಇರಬೇಕು. ಒಂದು ದಿವಸ ಯಾರೋ ಮನೆಗೆ ಬಂದು ಒಂದು ಪ್ಯಾಕೆಟ್ ಕೊಟ್ರಂತ ಕಲಾಮ್ಗೆ, ನಿಮ್ಮ ಅಣ್ಣಗೆ ಕೊಡು ಅಂತ ಕೊಟ್ರಂತ. ಇಸ್ಕೊಂಡ್ರಿ ಇವರು. ಅಣ್ಣ ಬಂದಲ್ಲಿ ಕೊಟ್ರು. ಅಣ್ಣ ಬಂದಿದ್ದು ಯಾರೋ ಕೊಟ್ಟರು ಪ್ಯಾಕೆಟು ಅಂತ. ಅಣ್ಣ ತೆಗೆದು ನೋಡಿದ, ಒಳಗಡೆ 2 ಬೆಳ್ಳಿ ಬಟ್ಲು, ಸಣ್ಣ ಸಣ್ಣ ಬೆಳ್ಳಿ ಬಟ್ಲು. ಅದುವರೆಗೂ ತಮ್ಮನ್ನು ಬೈದವಲ್ಲ ಅಣ್ಣ, ಅಷ್ಟು ಪ್ರೀತಿ ನೋಡ್ಕೊಂಡು ಅಣ್ಣ ಹಿಂದೆ ಸರಿದು ಕಪಾಳಿಗೆ ಪಡ ಪಡ ಹೊಡೆದ್ರಂತ. ಯಾಕೆ ತೊಗೊಂಡೆ ಅದನ್ನಂತ? ನನಗೇನು ಗೊತ್ತಿಲ್ಲ ಅಂತ. ತೊಗೋಬಾರ್ದು, ಯಾರು ಏನೇ ಕೊಟ್ಟರು ತೊಗೋಬಾರ್ದು. ಅವ್ರು ಹೇಳಿದ್ರಂತೆ, ನನಗೇನು ಕಾರ್ಪೊರೇಟರ್ ಹುದ್ದೆ ಬಂದದ್ದು ಅದು ಭಗವಂತನ ಇಚ್ಛೆ, ಅದು ಭಗವಂತನ ಕೃಪೆಯನ್ನು ಸಿಕ್ಕಿದ್ದು. ನಾನು ಸಿಕ್ಕಿದ್ದು ಜನರ ಸೇವೆ ಮಾಡಲಿಕ್ಕೆ, ತೊಗೊಳಿಕ್ಕಲ್ಲ. ಎಷ್ಟು ಚಂದದ ಗೊತ್ತೇನ್ರಿ ಅವರು. ಅವ್ರು ಹೇಳ್ತಾರೆ, ಯಾವುದೇ ಸ್ಥಾನ ಆಂಜನೇಯ ಸಿಕ್ಕರೆ ಅದು ಭಗವಂತನ ಕೃಪೆಯನ್ನು ಸಿಕ್ಕಿದ್ದು, ಅದನ್ನು ದುರುಪಯೋಗ ಮಾಡ್ಕೋಬಾರ್ದು, 1 ಪೈಸಾ ತೊಗೋಬಾರ್ದು. ನೀ ತೊಗೊಂಡ್ರೆ ಸುಟ್ಟು ಭಸ್ಮ ಆಗ್ತೇ ಅಂದ್ರಂತವ್ರು. ಆ ಹುಡುಗನ ತಲೆಯಾಗಿ ಏನು ಕೂತ್ಬಿಟ್ಟದಂದ್ರೆ, ರಾಷ್ಟ್ರಪತಿ ಆದ್ರೆ ಸಹಿತ ಸಣ್ಣ ಸಣ್ಣ ಮನೆಗೆ ತರಬೇಡ, ಬನ್ನಿ ಅಲ್ಲಿಗೆ ಮ್ಯೂಸಿಯಮ್ನ ಇಡು. 10 ಸಲ ಹೇಳಬೇಕು. ಅವ್ರು ಹೇಳೋರು ಈ ಮೌಲ್ಯಗಳು ಹೆಂಗೆ ಬಂತು ಅಂದ್ರೆ, ಅಣ್ಣ ಹೇಳ್ತಿದ್ರಂತ, ಯಾರಿಗೋಸ್ಕರ ನೀ ಅಧಿಕಾರ ತೊಗೊಂಡಿಯೋ ಅವ್ರಿಗೋಸ್ಕರ ಕೆಲಸ ಮಾಡೋದು ನಿನ್ನ ಕರ್ತವ್ಯ. ಕಡೆವರೆಗೂ ಹಾಗೆ ಬದುಕಿದ್ರಲ್ರಿ ಕಲಾಂ ಅವರು. ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಅದು ಎಲ್ಲೂ ಬರ್ದಿಲ್ಲ, ಬರೆದು ನಾನೇ ಬರಿಬೇಕು ಅದನ್ನು. ಒಂದು ಸಲ ರಾಷ್ಟ್ರಪತಿ ಆಗಿದ್ದಾಗ ಒಂದು ಹಳ್ಳಿಗೆ ಬಂದರು, ಕೂರ್ಗ್ ಹತ್ರ. ರಾಷ್ಟ್ರಪತಿ ಆದಾಗ ಏನು ಸೆಕ್ಯೂರಿಟಿ ಇರ್ತದೆ ನಿಮ್ಗೆ ಗೊತ್ತದ, Z+ ಸೆಕ್ಯೂರಿಟಿ. ಅದು 1 ಲಕ್ಷ ಮಂದಿ ಕೂತಾರೆ ಹಾಲ್ನ್ಯಾಗ. ಅಟ್ರಾಕ್ಷನ್ ಯಾರು? ಕಲಾಂ ಅವ್ರಿ. ಅವ್ರು ನೋಡ್ಲಿಕ್ಕೆ ಬಂದದ್ದು ಮಂದಿ ಅಲ್ಲ, ಲಕ್ಷಗಟ್ಟಲೆ ಮಂದಿ ಕೂತಾರೆ, ದೊಡ್ಡ ಸ್ಟೇಜು. ನಾನು ಅನುವಾದ ನಾನೇ ಮಾಡೋದ್ರಿಂದ ನನಗೊಂದು ಪಾಸ್ ಕೊಟ್ಟಿರ್ತಾರೆ, ಸ್ಟೇಜ್ ಪಾಸ್ ಅಂತ ಇರ್ತದೆ. ಸ್ಟೇಜ್ ಪಾಸ್ ಇಲ್ಲದೆ ಯಾರನ್ನೂ ಬಿಡೋದಲ್ಲ ಒಳಗೆ ಸ್ಟೇಜ್ ಮೇಲೆ. ಹೆಲಿಕಾಪ್ಟರ್ನಾಗ ಬಂದರು. ಆ ಗದ್ದಲ್ದಾಗ ನಾನು ಯಾಕೆ ಹೋಗ್ಬೇಕು, ಸೈಡ್ ನಿಂತ್ಕೊಂಡಿದ್ದೇವ್ರು, ಹೋಗಲಿ ಅಂತ ತಿಳ್ಕೊಂಡು. ಅವ್ರ ಜೋಡಿ ಚೀಫ್ ಮಿನಿಸ್ಟರು, ಗವರ್ನರು, ಒಬ್ಬರು ಸ್ವಾಮೀಜಿ ಇದ್ದರು, ಇನ್ನೊಬ್ಬರು ಲೋಕಲ್ ಪಾಲಿಟಿಷಿಯನ್ ಯಾರೋ ಒಬ್ಬರಿದ್ದರು. ಅವರೆಲ್ಲ ಹೋದರು.
ಅವ್ರು ಸುತ್ತಲ ಹಿಂಗೆ ಪೊಲೀಸ್ ಬರ್ತಾರಲ್ಲ ಸೆಕ್ಯೂರಿಟಿ ಅವ್ರು ಜಡ್ಸಿ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಬರ್ತಾರೋ ಹಿಂಗೆ ಕರ್ಕೊಂಡು ಹೋಗ್ತಿದ್ರು. ನಾನು ಇಂಥದ್ದು ನೋಡಿದ್ರು, ಹಾಯ್ ಹಲೋ ಫಲೋ ಹೌ ಆರ್ ಯು ಅಂದರು. ಫೈನ್ ಅಂತ ಹೇಳಿದೆ. ಕಮಿಂಗ್ ಅಂದರು. ಐ ಕಮ್ ಲೇಟರ್ ಸರ್ ಅಂದೆ. ಅವ್ರು ಹೋದರು. ಸ್ಟೇಜ್ ಮೇಲೆ ಕೂತ್ಕೊಂಡ್ರು. ಮತ್ತು ಗದ್ದಲದ ನಾಯಕ ಹೋಗ್ಬೇಕು. ಜನಗಣಮನ ಎಲ್ಲ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಾಗತ ಗೀತೆ ಆಯ್ತು. ಇನ್ನು ನನ್ನ ಮಾತು ಬರ್ತದೆ ಅಂತ ಗೊತ್ತಾಯ್ತು ನನಗೆ. ಸ್ಲೋಲಿ ಸ್ಟೆಪ್ಸ್ ಹತ್ಕೋದ ಮೇಲೆ ಹೊಂಟೆ ನಾನು. ಅಲ್ಲಿ ಮಗ್ಲ ಗಂಡ ಹೆಂಡತಿ ಕೂತಿದ್ರು. ಒಂದು ಸಣ್ಣ ಮಗು 5-6 ವರ್ಷದ ಹುಡುಗಿ ಇರಬೇಕು. ಅಳ್ತಿತ್ತದು. ನಾನು ಸುಮ್ಮ ಕೇಳಿದೆ, ಯಾಕೆ ಅಳ್ತಾಳಕ್ಕೆ ಅಂತ ಕೇಳಿದೆ. ಸರ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಹೋದ್ಲು ಸರ, ಅವ್ರು ತಳ್ಳಿಬಿಟ್ರಿ ಬೇಡ ಅಂತಂದರು, ಅದಕ್ಕೆ ಅಳ್ತಾಳ್ರಿ. ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತಿದ್ಲಕ್ಕೆ ಅಂತ. ಇಲ್ಲೇ ಕೂತಿರು ನೋಡಿ ಏನಾಗ್ತದೆ ಅಂತ ಹೇಳಿದೆ. ನಾನು ಭಾಷಣ ಮಾಡೋದು ಬಂತು. ಅವ್ರು ರೋಸ್ಟರ್ ಮೇಲೆ ನಿಂತಿರ್ತ ಮಗ್ಗಲ್ಲಿ ನಿಂತು ನಾನು ಅನುವಾದ ಮಾಡಿದೆ. ಮತ್ತು ವಾಪಸ್ ಕೂತರು ಸ್ಟೇಜ್ ಕುರ್ಚಿ ಮೇಲೆ. ನಾನು ನಿಧಾನಕ್ಕೆ ಅವ್ರ ಹಿಂದೆ ಹೋಗ್ಬಿಟ್ಟು, ಸರ್ ಒಂದು ಸಣ್ಣ ಕೆಲಸ ಆಗಬೇಕಲ್ಲ ಅಂದೆ. ವಾಟ್ ಇಸ್ ದ್ಯಾಟ್ ಅಂದರು. ಅಲ್ಲಿ ಹುಡುಗಿ ಅಳ್ತದೆ ನೋಡ್ರಿ ಅದು ಅಂದೆ. ಯಾಕೆ ಅಂತ ಕೇಳಿದ್ರು. ಯಾಕೆ ನಿಮಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತಿದ್ದ. ಪ್ರೆಸಿಡೆಂಟಿಗೆ ಪ್ರೈಮ್ ಮಿನಿಸ್ಟರ್ಗೆ 1000 ಮಂದಿ ಶೇಕ್ ಹ್ಯಾಂಡ್ ಮಾಡ್ಬೇಕಂತಾರೆ. ಆಗ್ತದೇನದು? ಇಲ್ಲ ಅಂದ್ರೆ ಆಗ್ತಿತ್ತು ಅವರು. ಆದರೆ ಕಲಾಂ ಬೇರೆ ಮನುಷ್ಯ ಅಂತ ನನಗೆ ಗೊತ್ತದ. ಅದು ಏನು ಮಾಡಿದ್ರೆ ಗೊತ್ತದ, ಕುರ್ಚಿ ಮೇಲೆ ಕೂತವರು ಹಿಂಗೆ ತಿರ್ಕೊಂಡ್ರಿ ಹಿಂಗೆ ಕಮ್ 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 ಅಂದರು. ಅದು ಇನ್ನೂ ಗಾಬರಿ ಆಗೋತ್ತದಕ್ಕೆ. ಅಲ್ರಿ 1,00,000 ಮಂದಿ ಕೂತ ಮೇಲೆ ಒಂದು ಬರ್ತದೆ 5-6 ವರ್ಷ ಹುಡುಗಿ, ಅದು ಗಾಬರಿ ಆಯ್ತು. ನಾನು ಹೆಂಗೆ ಬರ್ತಾಳ್ರಿ ಸರ್ ಆಕಿ ಸೆಕ್ಯೂರಿಟಿ ಬಿಡೋದಿಲ್ಲ, ಅವನೇ ಕರ್ಕೊಂಬ ಅಂತ ಹೇಳ್ರಿ ಅಂದೆ. ಹಿಂಗೆ ತಿರುಗಿದ್ರು. ಇದು ಮಗ್ಲಿದ್ದ ದಾಂಡಿಗ ರಾಕ್ಷಸವ 6 ಫೂಟ್ 5 ಇಂಚ್ ಹತ್ರ, ಬಗಲಾಗ ಒಂದು AK-47 ಗನ್ನು. ನಮಗೆ ಹೆದರಿಕೆ ಆಗ್ತಿತ್ತು ಮಗ್ಲು ನಿಂದಿರಲಿಕ್ಕೆ. ಗೋ ಆ್ಯಂಡ್ ಬ್ರಿಂಗ್ ದಟ್ ಚೈಲ್ಡ್ ಅಂದರು. ಅವ ದಡ ಹೋದ. ಆ ಹುಡುಗಿನ ಗುಬ್ಬಿ ಎತ್ಕೊಂಡ್ಬಿಟ್ಟ. ಎತ್ಕೊಂತ ಸ್ಟೇಜ್ ಮೇಲೆ ಇಳಿಸ್ಬಿಟ್ಟ. ಅದು ಗಾಬರಿ, ಸಂತೋಷ, ಅಳು ಎಲ್ಲ ಬಂದ್ಬಿಟ್ರು ಅದಕ್ಕೆ. ಕಲಾಂ ಸೆನ್ಸಿಟಿವ್ ಮನುಷ್ಯ. ಹಿಂಗೆ ಕೂತಾರೆ. ಈ ಕಡೆ ಮಗ್ಲೊಬ್ಬ ಸನ್ಯಾಸಿ ಇದ್ರು ಅವ್ರ ಮಗ್ಲ, ಈ ಕಡೆ ಗವರ್ನರು, ಆ ಕಡೆ ಚೀಫ್ ಮಿನಿಸ್ಟರ್. ಇವರು ಕಮ್ ದಿಸ್ ಸೈಡ್ ಅಂದರು. ಆ ಹುಡುಗಿ ಈ ಕಡೆ ಬಂತು. 1,00,000 ಮಂದಿ ಇದೇ ನೋಡ್ತಾ, ಯಾವ ಹುಡುಗಿದು ಇಲ್ಲಿ ಯಾಕೆ ಬಂತಿದ್ದು ಸ್ಟೇಜ್ ಮೇಲೆ, ಏನು ಪ್ರೋಗ್ರಾಮು ಯಾರಿಗೂ ಗೊತ್ತಾಗೋಲ್ತದ್ದು. ಇವ್ರೇನು ಮಾಡಿದ್ರು ಗವರ್ನರ್ಗೆ, ಪ್ಲೀಸ್ ಮೂವ್ ಅಂದರು. 1 ಫೂಟ್ ಸರಿಸ್ಬಿಟ್ರು ಅವ್ರನ್ನ ಆ ಕಡೆ ಬಾಜು. ಇಬ್ಬರು ನಡುವೆ ಜಾಗ ಆತಲ್ಲ, ಆ ಹುಡುಗಿ ನಡುವೆ ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ಬೇಕ್ರಿ. ನನಗೊಂದು ನೆನೆಸ್ಕೊಂಡ್ರೆ ಮೈ ಮೇಲೆ ರೋಮಾಂಚನ ಆಗ್ತದೆ. ನಾನು ನೆನೆಸ್ಕೊಂಡ್ರೆ ಏನು ಮಾಡ್ಬೇಕ್ರಿ ಕಲಾಂ. ಆ ಹುಡುಗಿ ನಡುವೆ ಬಂತಲ್ಲ, ಪಕ್ಕ ಮನೆಯಾಗ ಅಜ್ಜಂದ್ರೆ ಮಾಡ್ತಾರಲ್ಲ, ಅಜ್ಜಿ ಮಾಡ್ದಂಗೆ ಆ ಹುಡುಗಿ ಎತ್ಕೊಂಡು ತೊಡೆ ಮೇಲೆ ಕುಡಿಸ್ಕೊಂಬಿಟ್ರು. ಜನಕ್ಕೆ ಗೊತ್ತೇ ಆಗೋಲ್ತು ಏನು ನಡೆದದಂತ. ಅವ್ರು ಹೇಳಿದ್ನಲ್ಲ, ನಾನು ಹುಡುಗಿ ಶೇಕ್ ಹ್ಯಾಂಡ್ ಮಾಡ್ಬೇಕಂತ ಹೇಳಿ ನಿಮ್ಮ ಹತ್ರ ಅಂತ. ಶೇಕ್ ಹ್ಯಾಂಡ್ ಅಂದರು. ಅರ್ಧ ನಿಮಿಷ ಶೇಕ್ ಹ್ಯಾಂಡ್ ಮಾಡಿದ್ರು. ಅದಕ್ಕೆ ಗಾಬರಿ, ಸಂತೋಷ, ಅಳು ಎಲ್ಲ ಆಗ್ಬಿಟ್ಟದು. ಅದನ್ನು ಅಷ್ಟಕ್ಕೆ ಬಿಡಲಿಲ್ಲ. ಹುಡುಗಿ ತೃಪ್ತಿ ಆಗಿರ್ಬೇಕು, ಇವರು ತೃಪ್ತಿ ಆಗಿಲ್ಲ. ಹಿಂಗೆ ಟೇಬಲ್ ಹಿಂಗೆ ನೋಡಿದ್ರು ಟಿಪಾಯ್ ಮೇಲೆ. ಈ ಗೆಸ್ಟ್ ಬಂದರೆ ಇರಲಿ ಅಂಥೇಳಿ ಟೇಬಲ್ ಮೇಲೆ ಹುರಿದು ಗೋಡಂಬಿ ಎಲ್ಲ ಇಟ್ಟಿರ್ತಾರೆ. ಗೆಸ್ಟಿಗೆ ಅಂತ ಇಟ್ಟಿರ್ತಾರೆ. ಗೆಸ್ಟ್ ಯಾರೂ ತಿನ್ನೋದಿಲ್ಲ. ಅವ್ನು ನಮ್ಮದು ಬೇರೆ ಸಾಮಾನ್ಯ ಗೆಸ್ಟ್ ಇಟ್ಟಿರ್ತಾರೆ, ಅವ್ನು ಯಾರು ತಿನ್ನೋದಿಲ್ಲ. ಇವ್ರೇನು ಮಾಡಿದ್ರು, ಕೈ ಹಾಕಿ ತೊಗೊಂಡು ಜೇಬಿನ ಹಾಕೋ ಅಂದರು. ಆ ಕಿಸೆ ಪಸೆ ಎಲ್ಲ ತುಂಬ್ಕೊಂಡ್ತಿ ಪಾಪ ಹುಡುಗಿ. ಅದು ಕೈ ನೋಡಿ ತುಂಬ್ಕೊಂಡ್ಬಿಡ್ತೆಲ್ಲ. ತಿನ್ನು ಅಂದರು. ಅದು ಹಿಡ್ಕೊಂಡು ಕೂತದ ಕೈ ಹಿಡ್ಕೊಂಡು. ಅದಕ್ಕೆ ಕೇಳಿದ್ರು, ಆಟೋಗ್ರಾಫ್ ಬೇಕೇ ನಿನಗೆ ಅಂದರು. ಆಟೋಗ್ರಾಫ್ ಅಂದರೆ ಗೊತ್ತಿಲ್ಲ ಅದಕ್ಕೆ ಪಾಪ. ಇವ್ರೇನು ಮಾಡಿದ್ರು, ಮುಂದೆ ಆ ಪ್ರೋಗ್ರಾಮ್ ಶೀಟ್ ಇಟ್ಟಿರ್ತಾರಲ್ಲ, ಕಾರ್ಯಕ್ರಮ ಅಂತ ತಿಳ್ಕೊಂಡು 4 ಕಲರ್ನ ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ ಚೆಂದಾಗಿ. ತಿರುಗಿಸಿದ್ರು, ಹಿಂದೆ ಖಾಲಿ ಇತ್ತದು. ಬರೋಬ್ಬರಿ ಮಾಡಿ ಚಾರ್ದಾಗ ಕರೆದ್ಬಿಟ್ರು. ಪೆನ್ ತೊಗೊಂಡು ವಿತ್ ಲವ್ APJ ಅಬ್ದುಲ್ ಕಲಾಂ ಅಂತ ಬರ್ತು. ತೊಗೊಯ್ದಾನೆ ಅಂದರು. ಹಿಡ್ಕೊತದೆ ಹಂಗೆ ಹುಡುಗಿ 2 ಕೈ ಫುಲ್ ಅವ ಗೋಡಂಬಿ. ನಾ ಇದಕ್ಕೆ ಕೊಡಿ ನನಗೆ ಅಂತ ಇಸ್ಕೊಂಡೆ. ಆ ಹುಡುಗಿನ ಎತ್ಕೊಂಡು ಹೋಗಿ ಅವ್ರ ಅಪ್ಪಗೆ ಹೇಳಿದೆ, ನೋಡಪ್ಪ ಸಾಕಷ್ಟು ಮಂದಿ ವಿಡಿಯೋಗ್ರಾಫರ್ ಇದ್ದಾರೆ ಇಲ್ಲಿ, ಯಾರೊಬ್ಬರನ್ನು ಚಲೋ ಹಿಡ್ಕೊ. ಈ ಪೂರ 5 ಮಿನಿಟ್ ಎಪಿಸೋಡ್ ಏನದ ತೊಡೆ ಮೇಲೆ ಕೂಡಿಸ್ಕೊಂಡದ್ದು, ಶೇಕ್ ಹ್ಯಾಂಡ್ ಮಾಡಿದ್ದು, ಗೋಡಂಬಿ ಕೊಟ್ಟದ್ದು, ಸಹಿ ಮಾಡಿಕೊಟ್ಟದ್ದು ವಿಡಿಯೋ ತಗೋ. ಒಂದು 4-5 ಫೋಟೋನು ತಗೋ. ಈಗೇನು ಸಾಹೇಬರು ಸಹಿ ಮಾಡಿಕೊಟ್ಟಾರಲ್ಲ ಪೇಪರ್ ಮೇಲೆ, ಇದಕ್ಕೆ ಫ್ರೇಮ್ ಹಾಕಿಟ್ಕೋ. ನಿನ್ನ ಮಗಳು ದೊಡ್ಡ ಹಾಕಿ ಬುದ್ಧಿ ಬಂತಂದ್ರೆ ಇದನ್ನು ಕೊಡು. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಅಪ್ಪನ ಮಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಲಾಂ ಬಗ್ಗೆ ಹೇಳಿದೆ ಅಂದರೆ, ಈ ಮೌಲ್ಯಗಳನ್ನು ಕೊಟ್ಟವರು ಅವ್ರ ಗುರುಗಳು ಶಿವಸುಬ್ರಹ್ಮಣ್ಯ ಮಯ್ಯರ್ ಅವರು ಅಣ್ಣ. ಶಿವಸುಬ್ರಹ್ಮಣ್ಯ ಮಯ್ಯರ್ ಕೇಳಿರಿ ನೀವು, ಮಾತು ಶಿವಸುಬ್ರಹ್ಮಣ್ಯ ಮಯ್ಯರ್ ಅನ್ಬೇಕು ಅವ್ರು. ಅಯ್ಯರ್ ಮಾಸ್ಟರ್ ಅನ್ನೋರು. ನನಗೆ ಆ ಕತೆ ಒಂದು 10 ಸಲ ಹೇಳಿರ್ಬೇಕು ಅವರು. 10 ಸಲ ಮಿನಿಮಮ್. ಒಂದು ಸಲ ಅಂತೂ ಚಂಡೀಗಢಕ್ಕೆ ಹೊಂಟಿದ್ದೀವಿ ವಿಮಾನದಾಗ. ಮಗ್ಳು ಕೂತಾರೆ ಹಿಂಗೆ ಕಿಟಕಿ ಹತ್ರ, ಅವರು ಯಾಕೆ ಕೂತಿದ್ದೆ, ಮುಂದೆ ಅವ್ರ ಸೆಕ್ರೆಟ್ರಿ ಪ್ರಸಾದ್ ಅಂತಿದ್ದ. ಹ್ಯಾವ್ ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಅಂದರು. 10 ಸಲ ಕೇಳೀನಿ ನಾನು. ನೋ ಅಂದೆ. ಐ ಹ್ಯಾವ್ ನಾಟ್ ಟೋಲ್ಡ್ ಯು ಅಂದರು. ಇಲ್ಲ ಅಂದೆ. ಮತ್ತೆ ಹೇಳಲಿಕ್ಕೆ ಶುರು ಮಾಡಿದರು. ಪ್ರಸಾದ್ ದುರ್ಗೊಟ್ಕೊಂಡು ನೋಡಿದ ನಾನು ಮುಂದೆ 3 ಸಲ ಕೇಳಿರಲ್ರಿ ಅಂದ. ಅವಾಗಂತೂ ಭಾಳ ಸಲ ಕೇಳಿರ್ಬೇಕು, ಅವ್ರ ಜೋಡಿನೇ ಇರ್ತಾನಲ್ಲ. ನಾ ಕೈ ಮಾಡಿದೆ ಕೇಳ್ತೆ. ಮತ್ತೆ ಹೇಳಿದರು. ಅವ್ರು ಮುಂದೆ ಏನು ಹೇಳ್ತಾರೆ ಸಹಿತ ಗೊತ್ತದ ನಂಗೆ. ಅಷ್ಟು ಸಲ ಕೇಳಿಬಿಟ್ಟಿನಿ ನಾನು. ಹೊರಗೆ ಹೋದ್ಮೇಲೆ ಕೇಳ್ದೆ, ಅವನು ಚಂಡೀಗಢಕ್ಕೆ ಹೋದ್ಮೇಲೆ,
ಎಷ್ಟು ಸಲ ಕೇಳ್ತೀವಿ ಮಾವರಾಯ ನೀನು, ಮತ್ತೆ ಯಾಕೆ ಕೇಳಿದೆ ಅದನ್ನ ಅಂದ. ಇನ್ನೂ 10 ಸಲ ಕೇಳ್ತೇನೆ ಅಂದೆ ನಾನು. ಯಾಕೆ ಗೊತ್ತದೇನು? ದಯವಿಟ್ಟು ನಿಮ್ಮ ಮನ್ಯಾಗ ಆಗ್ತದೆ ಸರ್, ದಯವಿಟ್ಟು ಗಮನಿಸ್ರಿ ಇದನ್ನು. ನಿಮ್ಮ ಮನ್ಯಾಗ ಹಿರಿಯರು ಯಾರಾದರೂ ಇದ್ರೆ 80-85 ವರ್ಷದವ್ರು, 90 ವರ್ಷದವರು, ಅಜ್ಜ ಅಪ್ಪ ಯಾರು ವಯಸ್ಸಾದವ್ರು ಇದ್ರಂದ್ರೆ ನೋಡ್ರಿ, ಅವ್ರಿಗೆ ಏನಾಗ್ತದೆ ಗೊತ್ತದೇನು? ಹಿಂದಿನ ಸುದ್ದಿ ಹೇಳ್ತಿರ್ತಾರೆ ಅವ್ರು, ತಮ್ಮ ಲಗ್ಗನ ಸುದ್ದಿ ಹೇಳ್ತಾರೆ, ಏನೇನು ಸುದ್ದಿ ಹೇಳ್ತಾರೆ ಹಳೇದು. ನಾವೇನು ಮಾಡ್ತೀವಿ, ಅಯ್ಯೋ 2 ಸಲ ಹೇಳ್ತೀವಿ ಬಿಡೋ ಮಾರೆ, ಗೊತ್ತದ ನನಗೆಲ್ಲ ಅನ್ನಂಗಿಲ್ಲ. ನಾವು ಎದ್ದು ಹೋಗ್ಬಿಡ್ತೀವಿ. ನಾವು ನನ್ನ ಮಗ ಮಾಡ್ತಿದ್ದ, ನಮ್ಮ ಅಜ್ಜ, ನಮ್ಮ ತಂದೆ 87 ವರ್ಷ ಬದುಕಿದ್ರು. ಅವ್ರಿಗೆಲ್ಲ ವಯಸ್ಸಾದಂಗೆ ಮರ್ತು ಹೋಗ್ತದೆ, ಕೆಲವು ಮಾತ್ರ ಮರೆಯೋದೇ ಇಲ್ಲ, ಉಳ್ಕೊಂಡ್ಬಿಡ್ತಾವೆ ಪಕ್ಕಾವು. ನಮ್ಮಪ್ಪ ಸಣ್ಣವರಿದ್ದಾಗ ಮೋಟ್ರ್ ಸೈಕಲ್ ತೊಗೊಂಡಿದ್ರಂತೆ, ಕೊಂಡ್ಕೊಂಡ್ಬಿಟ್ಟಾರೆ, ಓಡಿಸ್ಲಿಕ್ಕೆ ಬರೋದಿಲ್ಲ. ಅದನ್ನು ಹೆಂಗೆ ತೊಗೊಂಡು ಮನೆಗೆ ಹೋದರು ಅನ್ನೋದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನು 2 ಸಲ ಕೇಳಿನೂ ನಾನು ನೆನಪಿಲ್ಲ. ನಮ್ಮ ಮಗು ಹೇಳೋರು ಅವರು, ಗುಡ್ ಬಾ ಇಲ್ಲೇ ನಾ ಹೇಳ್ತೇನೆ ಮೋಡ್ಸ್ ಅಜ್ಜ, ಆಮೇಲೆ ಬರ್ತೀನಿ ನಾನು ಅಂತ ಓಡಿ ಹೋಗ್ತಿದ್ದ. ನಾ ಏನು ಮಾಡ್ತಿದ್ದೆ, ನಮ್ಮ ಅಪ್ಪ ಒಬ್ಬರೇ ಕೂತಾಗ ನಮ್ಮ ಮಗ್ಳು ಕೂತು, ಅಣ್ಣ ನೀ ಮೋಟ್ರ್ ಸೈಕಲ್ ತೊಗೊಂಡಿದ್ದೆ ನೀನು, ಒಂದು ನಿನಗೆ ಹೇಳಿಲ್ಲೇನೋ ಅನ್ಬೇಕು. ಇಲ್ಲ ಮತ್ತೆ ಹೇಳ್ತಿದ್ರು ಒಟ್ಟು. ನನ್ನ ಮಗ ಕೇಳಿದ್, ಯಾಕೆ ತಿರುಗಿ ಮುರಿಗೆ ಕೇಳ್ತೀಯಪ್ಪ ಇದು ಅಂದ. ಕಲಾಮದ್ದು ಕೇಳಿದ್ನಲ್ಲ, ಅದಕ್ಕೆ ಹೇಳಿದ್ನ ಯಾಕೆ ಕೇಳ್ತೀವಿ ಅಂತ. ದಯವಿಟ್ಟು ನಿಮ್ಮ ಮನ್ಯಾಗ ಹಿರಿಯರು ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಪೇಷನ್ಸಿಂದ ಕೇಳ್ರಿ ಸರ್. ಯಾಕಂದ್ರೆ ಆ ಜೀವಕ್ಕೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಅದ ನಿಮ್ಗೆ? ಅವ್ರಿಗೇನು ಗೋಲ್ಡನ್ ನೆಕ್ಲೆಸ್ ಬೇಕಾ, ಸೈಟ್ ಬೇಕಾ, ಮನಿ ಬೇಕಾ, ಏನು ಬೇಕಾಗ್ತಾವೆ ವಯಸ್ಸಿಗೆ? ಆ ನೆನೆಸುವಾಗ ಅವ್ರು ಹಳೆ ಕಥೆ ಹೇಳ್ತಿರ್ತಾರಲ್ಲ, ಅವ್ರ ಕಣ್ಣು ನೋಡ್ರಿ, ಕಣ್ಣು ಮಿಂಚಿತಿರ್ತಾರೆ ಚಕ ಚಕ. ದೈಹಿಕವಾಗಿ ಆಗದಿದ್ರು ಮಾನಸಿಕವಾಗಿ ಆ ವಯಸ್ಸಿಗೆ ಹೋಗ್ಯಾರೋ, ಸಣ್ಣ ವಯಸ್ಸಿಗೆ, ಅದಕ್ಕಿಂತ ಸಂತೋಷ ಕೊಡ್ಲಿಕ್ಕೆ ಆಗ್ತದೇನ್ರಿ ಅಪ್ಪಗ ಅಜ್ಜ ಅಜ್ಜಿಗೆ? ಕಲಾಂ ಅವ್ರು 10 ಸಲ ಹೇಳಿದ್ರು ಕೇಳ್ತಿದ್ದೆ ನಾವು. ಅವ್ರು ಯಾಕೆ ಹೇಳ್ತಿದ್ದು ಗೊತ್ತೇನು? ಶಿವಸುಬ್ರಹ್ಮಣ್ಯ ಮಯ್ಯರ್ ಅಂದ್ರೆ ದೇವರಿದ್ದಂಗೆ ಅವ್ರಿಗೆ. ಒಬ್ಬ ಮಾಸ್ತರು, ಒಬ್ಬ ಅಣ್ಣ ಮೌಲ್ಯ ಕಲಿಸಿದ ಬಾಲ್ಯದಾಗ ರಾಷ್ಟ್ರಪತಿ ಆದರೂ ಕಾಯ್ತಲ್ಲ ಅವ್ರನ್ನ. ಅದಕ್ಕೆ ನಾ ಹೇಳೋದು, ದಯವಿಟ್ಟು ನಮ್ಮ ಶಿಕ್ಷಕರೇನಿದ್ದೀವಿ ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಅಯ್ಯೋ ಇವೇನು ಕಲಿತಾವ್ರಿ ಅನ್ನೋದು ಬೇಡ. ಕೆಲವೊಂದು ಕಡೆ ನನಗೆ ಆದದ್ದು ಘಟನೆ ಅದು. ನಾನು ಸ್ಟೂಡೆಂಟ್ ಒಬ್ಬಾಕಿ, ಆಕೆ ಹೆಸರು ಬದಲಾಯಿಸಿಲ್ಲ ನಾನು, ಸನ್ಮತಿ ಅಂತ ಹೆಸರು. MA ಇಂಗ್ಲೀಷ್ ಮಾಡಿದ್ಲು, ಬ್ರಿಲಿಯಂಟ್ ಹುಡುಗಿ. ಇಂಗ್ಲೆಂಡಿಗೆ ಹೋದ್ಲು, ಸ್ಕಾಲರ್ಶಿಪ್ ಸಿಕ್ತು ಅಂಥೇಳಿ ಕಮ್ಯುನಿಕೇಟಿವ್ ಇಂಗ್ಲೀಷ್ ಮೇಲೆ ರಿಸರ್ಚ್ ಮಾಡ್ಕೊಂಬಂದ್ಲು. ಬೆಂಗಳೂರಾಗ ಒಂದು ದೊಡ್ಡ ಶಾಲೆ, ಅಲ್ಲಿ ಟೀಚರ್ ಆದ್ಲು, ಭಾರಿ ಪಾಪ್ಯುಲರ್ ಟೀಚರ್, ಇಂಗ್ಲೀಷ್ ಟೀಚರ್ ಸಿಗೋದೇ ಕಷ್ಟ ಮೊದಲು. ಭಾರಿ ಇಂಗ್ಲೀಷ್ ಟೀಚರ್ ಆಗಿಬಿಟ್ಲಕ್ಕೆ. ಮುಂದೆ ಮದುವೆ ಆಗಿ ಬಾಗಲಕೋಟೆ ಹತ್ರ ಒಂದು ಊರಿಗೆ ಬಂದುಬಿಟ್ಲು. ಗಂಡ ದೊಡ್ಡ ಜಮೀನ್ದಾರು, 500-600 ಎಕರೆ ಜಮೀನು. ಅವನು ಫಾರಿನ್ನ ಕಲ್ತಾನೆ, ಬಟ್ ನೌಕರಿ ಮಾಡಂಗಿಲ್ಲ, ಅಗ್ರಿಕಲ್ಚರ್ ನೋಡ್ಕೊತಿದ್ದ ನಾವು. ಈ ಹುಡುಗಿ ಉಸಿರುಗಟ್ಟದಂಗೆ ಆತು. ಬೆಂಗಳೂರಾಗಿದ್ದು ಕಲಿಸ್ದಕ್ಕಿ ಖಾಲಿ ಕೊಡೋದ್ರೆ ಹೆಂಗೆ ಕೊಡ್ತಾ ಮನ್ಯಾಗ? ನನಗೆ ಫೋನ್ ಮಾಡಿದ್ಲು, ಸರ್ ಏನು ಮಾಡಲಿ ಸರ್? ಅದಪ್ಪ ನಿಮ್ಮ ಊರಾಗ 2 ಶಾಲೆ ಅವಲ್ಲ, ಯಾಕೆ ಹೋಗ್ಬಾರ್ದು, ಪಾಠ ಮಾಡಬಾರ್ದು ಅಂದೆ. ನನಗೆ ಗೊತ್ತಿಲ್ಲ ಸರ್, ನಾನು ಮಾತಾಡ್ತೀನಿ ತಗೋ ಅಂದೆ. ಆ ಇಬ್ಬರು ಚೇರ್ಮನ್ರಿಗೆ ಮಾತಾಡಿದೆ ನಾನು, ನೋಡ್ರಿ ನಿಮ್ಮ ಊರಾಗಿದ್ದ ಹುಡುಗಿಕಿ ಭಾರಿ ಇಂಗ್ಲೀಷ್ ಟೀಚರು, ಸಿಗೋದೇ ಇಲ್ಲ ನಿಮ್ಗೆ ಅಂತವ್ರು, ಇಂಗ್ಲೆಂಡಿಗೆ ಕಲ್ತು ಬಂದಾಳಕಿ. ಇಬ್ಬರು ಏನಂದ್ರೆ ಗೊತ್ತೇನ್ರಿ? ಹಂಗಾದ್ರೆ ಭಾಳ ಪಗಾರ ಕೇಳ್ತಾಳ್ರಿ ಆಕಿ ಅಂದರು. ಇಲ್ರಿ ಪಗಾರ ಬೇಕಾಗಿಲ್ಲ ಆಕೆಗೆ, ನೌಕರಿ ಕಲಿಸ್ಬೇಕಂತಾಳಕಿ, ಪಗಾರ ಬೇಕಾಗಿಲ್ಲ ರೀ. ಹಂಗೆ ನಮ್ಮಲ್ಲಿ ಬರಲಿ. ಹಂಗಂದ್ರೆ ಪಗಾರ ಕೊಟ್ಟರು ಬೇಡ, ಪಗಾರ ಕೊಡ್ದಿದ್ರು ಬರಲಿ. ಆಕೆ ಒಂದು ಶಾಲೆಗೆ ಹೋದ್ಲು, ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೊದಲೇ ದಿವಸ ಹೆಡ್ ಮಾಸ್ಟರ್ ಭೇಟಿ ಆದ್ಲು. ಹೆಡ್ ಮಾಸ್ಟರ್ ಭಾಳ ಖುಷಿ ಆಯ್ತು, ಇಂಗ್ಲೆಂಡ್ನಾಗ ಕಲ್ತಾಗ ಬಂದಾಳ ನಮ್ಮ ಶಾಲೆಗೆ. ಆಕೆಗೆ ಸೆಕ್ಷನ್ ಕೊಡ್ತಾರಲ್ಲ, ಕ್ಲಾಸ್ ಟೀಚರ್ ಮಾಡಬೇಕಲ್ಲ, ಆಕೆಗೆ ಕೊಟ್ಟರು. ಆಕೆ ಸ್ಟಾಫ್ ರೂಮಿಗೆ ಬಂದು ಖುಷಿಯಾಗಿ ಹೇಳಿದ್ಲು, ನನಗೆ ಪ್ರಿನ್ಸಿಪಾಲ್ ಭಾಳ ಚಲೋದಾಗ ಮಾತಾಡ್ಸಿದ್ರು, 9th D ಕ್ಲಾಸ್ ಟೀಚರ್ ಮಾಡ್ಯಾರ ನನ್ನ ಅಂತ. ಎಲ್ಲ ಟೀಚರ್ ಹಿಂಗೆ ನೋಡಿದ್ರು, ಅಯ್ಯೋ 9th D ಆತು ಬಿಡ್ರಿ ನಿಮ್ಮದು ಅಂದರು. ಯಾಕೆ ಅಂತ ಕೇಳ್ಲಕ್ಕಿ, 9th D ಅಸಾಧ್ಯ ಕೆಲಸ ಅದು, ದಡ್ರು ಅಂದ್ರೆ ದಡ್ರು ಆ ಕ್ಲಾಸ್ನಾಗಿರೋರು. ಆಕೆ ಒಂದು ಅದೇ ದಡ್ಡು ಇರ್ತಾವ್ರಿ. ಅವ್ರು ಹೇಳಿ ಸಿಸ್ಟಮ್ ಹೆಂಗದ ನಮ್ಮಲ್ಲಿ, ಭಾಳ ಶಾಣೆ ಇದ್ದರೆ A ಸೆಕ್ಷನ್, ಸ್ವಲ್ಪ ಶಾಣೆ ಇದ್ದರೆ B, ಪರವಾಗಿಲ್ಲ ಅಂದ್ರೆ C, ಇವು ಪಾಸೇ ಆಗೋದಿಲ್ಲ ಅಂದ್ರೆ D. ಹಿಂಗವ. ಮತ್ತು ಆ ಸೆಕ್ಷನ್ ಕ್ಲಾಸ್ ಟೀಚರ್ ಆಗಿರಿ, ಏನು ಮಾಡ್ತೀರಿ ನೀವು ಅಲ್ಲಿ ಅಂದು. ಮರುದಿವ್ಸಕ್ಕೆ ಹೋದ್ಲು, ಹುಡುಗರಿಗೆ ಭಾರಿ ಭಾಷಣ ಮಾಡಿದ್ಲು. ನೋಡ್ರಿ ಎಲ್ಲರೂ ಚಲೋತ್ತೆ ಓದಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅಂತ ಇದ್ಲು. ಆ ಹುಡುಗರು ಜೋರು ನಕ್ಕು ಅಂತವು. ಯಾಕೆ ನಗ್ತಿರೋ ಅಂತ ಕೇಳಿದ್ಲು. ಅವ್ರೇದ ಮೇಡಮ್ ಇದು A ಸೆಕ್ಷನ್ ಸುದ್ದಿ, ನಮ್ಮ D ಸೆಕ್ಷನ್ ಅಂತ ಅಲ್ಲಿದು, ನಾವೆಲ್ಲ ಫೇಲ್ ಆಗೋರೆ. ಆಕೆ ನನಗೆ ಫೋನ್ ಮಾಡಿದ್ರು ರಾತ್ರಿ, ಸರ್ ಇವರೆಲ್ಲ ತೀರ್ಮಾನ ಮಾಡಿಬಿಟ್ಟಾರೆ ಫೇಲ್ ಆಗ್ಬೇಕಂತ. ಮತ್ತು ಹೆಂಗೆ ಮಾಡಿದ್ರಿ ಇವ್ರಿಗೆ ಅಂದು. ನಾವು ಸೊಲ್ಯೂಷನ್ ಹೇಳ್ತೀನಿ ತಗೋ, ನೀನು ಭಾರಿ ಮಜಾ ಹೇಳ್ಕೊಡ್ತೀನಿ ನಿನಗಂದೆ. ಒಂದು ಟ್ರಿಕ್ ಹೇಳ್ಕೊಡಿ. ಟ್ರಿಕ್ ಮಾಡ್ಬೇಕ್ರಿ ಎಲ್ಲ ಇವನು ಹುಡುಗರು ಆತ್ಮವಿಶ್ವಾಸ ಬೆಳೆಸ್ಬೇಕಾದ್ರೆ. ಆಕೆ ಒಂದು ಕ್ವಶನೇರ್ ಕಳಿಸ್ಕೊಡ್ತೀನಿ, ಪ್ರಶ್ನೋತ್ತರ ಕಳಿಸ್ಕೊಡ್ತೀನಿ, ಪ್ರಶ್ನೆ ಪತ್ರಿಕೆ. ಹುಡುಗರಿಗೆ ಹೇಳ್ಬೇಕು ನೀನು, ಇದು ಇಂಗ್ಲೆಂಡಿಂದ ಬಂದದ್ದು. ಯಾಕೆ ಹೇಳ್ಬೇಕು ಗೊತ್ತಾ? ನಮಗೆ ಈ ಬಿಳಿ ಚರ್ಮದ ಮೋಹ ಭಾಳದ, ನಮಗೆ ಭಯಂಕರದ ಮೋಹ. ನಾ ಹೇಳಿದ್ದು ನಂಬೋದಿಲ್ಲ. ಅದೇ ಇಂಗ್ಲೆಂಡ್ ಡ್ರೈವರ್ ಹಾಕಿರೋಲ್ಲಕ್ಕ, ಅವ್ನು ಹೇಳಿದ್ರೆ ಕರೆಕ್ಟ್ ನೋಡ್ರಿ, ಇಂಗ್ಲೆಂಡ್ ಹೇಳ್ತಾನೆ ನಾವು. ಅದಕ್ಕೆ ನಮ್ಗೆ ಅದು ಮೋಹದ. ಅದಕ್ಕೇನು ಹೇಳಿದೆ, ಹುಡುಗರಿಗೆ ಹೇಳ್ರಿ ಇಂಗ್ಲೆಂಡಿಂದ ಬಂದ ಕ್ವಶನ್ ಪೇಪರ್ ಇದು ಯಾರೂ ಪರೀಕ್ಷೆ ಮಾಡಿಲ್ಲ ಅಂತಂಕ ಹುಡುಗರು ಬುದ್ಧಿಮತ್ತೆ ಅಳೆಯುವಂಥದ್ದಿದು, ನೀವು ಬರೀರಿ ಇದಕ್ಕೆಲ್ಲ ಅಂತ.
ಮರುದಿವಸ ಕೇಳಿದೆ, ಕಳಿಸ್ತೀನಿ ನಾನು, ಏನು ಯೂಸ್ ಇಲ್ಲ ಅದು, ಸುಮ್ಮನೆ ಕಳಿಸ್ತೀನಿ ಕ್ವಶನೇರು. ಅವ್ರು ಏನ್ಯಾಕೆ ಬರೀವಲ್ರ, ಮನೆ ತಪಾಸು ಮಾಡಿಬಿಟ್ಟು ಹಾಗೆ ಇಟ್ಬಿಡೋದನ್ನು. ಮರುದಿವ್ಸ ಹೋಗಿ ಚಲೋ ಇದ್ದೀರಿ ಅಂತ ಹೇಳು ಅಂತ ಏನು ಹೇಳ್ಕೊಟ್ಟೆ. ಆಕೆ ಟೆಸ್ಟ್ ಮಾಡಿದ್ಲು, ಮರುದಿವ್ಸ ಹೋದ್ಲು. ಯಾರು ಹೇಳಿದ್ರು ದಡ್ಡ ಅಂಥೇಳಿ? ಆ ಇಂಗ್ಲೆಂಡಿಂದ ಬಂದಿತ್ತಲ್ಲ ಕ್ವಶನ್ ಪೇಪರು, ಅದ್ರ ಪ್ರಕಾರ ಎಲ್ಲರೂ ಬಿಡ್ದು ಓದ್ತಿರಿದ್ದೀರಿ ನೀವು ಅಂದ್ಲಕ್ಕಿ. ಹುಡುಗರು ಮಾರಿ ನೋಡಿಕೊಂಡು ಹೊಲ ಅವನ ಎಲ್ಲರೂ ಬೇರೆ ಹೇಳ್ತಿದ್ರು ಅಂತ ಬೇರೆ ಹೇಳ್ತಾಳೆ ಆಕೆ ಏನು ಇಂಗ್ಲೆಂಡ್ ಪರೀಕ್ಷೆ ಇದು, ನೀವು ನೋಡಿದ್ರೆ ಭಾರಿ ಶಾಣೆ ಇದ್ದೀರಿ ನೀವು. ಆದ್ರೆ ಒಂದು ರಿಕ್ವೆಸ್ಟ್ ನಿಮ್ಗೆ, 1 ತಾಸು ದಿನ ಎಕ್ಸ್ಟ್ರಾ ಇರಬೇಕು ಶಾಲೆಯೊಳಗೆ, 1 ತಾಸು. ಹೋಗಿ ಗಣಿತ ಟೀಚರಿಗೆ ಕೇಳ್ಕೊಂಡ್ಲು, ವಾರಕ್ಕೆ 2 ದಿವಸ ಗಣಿತ ಹೇಳ್ಕೊಡ್ರಿ ನಮ್ಮ ಹುಡುಗರಿಗೆ ಪಾಪ, 2 ದಿವಸ ಸೈನ್ಸ್ ಹೇಳ್ಕೊಡ್ರಿ, 1 ದಿವಸ ಸೋಷಿಯಲ್ ಸೈನ್ಸ್ ಹೇಳ್ಕೊಡ್ರಿ, ಇಂಗ್ಲೀಷು ಕನ್ನಡ ನಾನೇ ಹೇಳ್ತೀನಿ ಹುಡುಗರಿಗೆ. ದಿನ 1 ತಾಸು ಹುಡುಗರ ಹತ್ರ ಕೂತ್ಕೊಂಡು ಹೇಳಿ 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 ಆ ಬೇರೆ ಟೀಚರ್ ಕರೆಸಿ ಮಾಡಿ ತನ್ನ ಮಕ್ಕಳನ್ನಂಗೆ ಮಾಡಿ ಆ ವರ್ಷ 9th D ರಿಸಲ್ಟ್ ಬಂತಲ್ಲ, ಪರೀಕ್ಷೆ ಆಗ್ತದಲ್ಲ, 87% ಪಾಸಸ್, 9th D. ನಾನು ಎಕ್ಸಾಗ್ರೇಟ್ ಮಾಡ್ಲಿಕ್ಕೆ ಹತ್ತಿಲ್ಲ. 9th Aದು 82% ಆಗಿತ್ತು, Dದು 87% ಆಯ್ತು. ಹೆಡ್ ಮಾಸ್ಟರ್ ಕೇಳಿದ್ರಂತ, ಅದನ್ನೇ ಎ ಮಾಡಿಬಿಟ್ಟು ನೆನೀಸಲ್ಲ. ಆಕಿ ಬ್ಯಾಡ್ರಿ ಡಿನೇ ಇರಲಿ ಅಂದ್ಲಕ್ಕೆ, ಡಿನೇ ಇರಲಿ. ಮರು ವರ್ಷ ಹಠ ಹಿಡಿದು ಇನ್ನೂ ದುಡಿದು, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದ ಸ್ಕೂಲ್ ದಟ್ ಸೆಕ್ಷನ್ ಗಾಟ್ 100% ರಿಸಲ್ಟ್ಸ್ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್ಸ್. ನಾನು ಯಾಕೆ ಹೇಳ್ತೇನೆ ಅಂದರೆ ಹುಡುಗರು ದಡ್ಡ ಇರೋದಿಲ್ಲ ರೀ ಸರ್. ನಾವು ದಡ್ಡ, ಅದಕ್ಕೆ ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ನಿಮ್ಮ ಮಗ್ಗ ನೀವು ದಡ್ಡ 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 ಅಂದರೆ ಅವು ಹಂಗಾಗೇ ತೋರಿಸ್ತಾನಂತ. ವಿವೇಕಾನಂದ ಹೇಳೋ ಮಾತು, ಇಫ್ ಯು ಕಾಲ್ ಯುವರ್ ಸನ್ ಎನ್ ಇಡಿಯಟ್ ಹಿ ಪ್ರೂವ್ಸ್ ಯು ರೈಟ್ ಅಂತ. ಅದಕ್ಕೆ ಆ ಆತ್ಮವಿಶ್ವಾಸ ಕೊಡುವಂಥ ಟೀಚರ್ ನಿಮಗೆ ಕೆಲವರು ಇದ್ದರು. ಈಗ ನನ್ನ ಪದ ಎಲ್ಲಿ ಬರ್ತದ ಅಂತ, ನನ್ನ ಸ್ಥಾನ ಎಲ್ಲಿ ಬರ್ತದ ನೋಡ್ಕೊಂಡಾಗ, ಇಫ್ ಐ ಕ್ಯಾನ್ ಗೋ ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಸ್ಪೆಕ್ಟ್ರಮ್ ಮೈ ಲೈಫ್ ಈಸ್ ಡನ್. ಇದಾಗಬೇಕಾದ್ರೆ ಒಂದು ಗುಣ ಅದ ಸರ್, ನಂಗೆ ಟೈಮ್ ಇರೋದು. ಒಂದು ಸಣ್ಣ ಪ್ರಯೋಗ ಮಾಡೋಣಂತ. ಇದು ನಾನು ಪ್ರಪಂಚದ ಎಲ್ಲ ಭಾಗದಾಗೂ ಮಾಡೀನಿ. ಐ ಹ್ಯಾವ್ ಡನ್ ದಿಸ್ ಇನ್ ಆಲ್ಮೋಸ್ಟ್ ಎವ್ರಿ ಕಾಂಟಿನೆಂಟ್ ಆನ್ ದ ಗ್ಲೋಬ್. ಐ ಗಾಟ್ ದ ಸೇಮ್ ರಿಸಲ್ಟ್ಸ್. ಇಲ್ಲಿ ನೀವೇನಾದ್ರು ಬೇರೆ ರಿಸಲ್ಟ್ ಕೊಡ್ತೀರಿ ನೋಡ್ಬೇಕಾಗಿದೆ ನಾನು. ಅಂತ ದೊಡ್ಡ ಪುಸ್ತಕ, ಸಣ್ಣ ಪೇಜ್ ಇದ್ರೆ ಸಾಕು ನನಗೇನು ಭಾಳ ದೊಡ್ಡ ಎಸೆ ಬರೆಯೋದಿಲ್ಲ, ಏನಿಲ್ಲ. ಒಂದು ಸಣ್ಣ ಪೇಜ್ ಇದ್ರೆ ಸಾಕು. ಬೇಕಾದ್ರೆ ಯಾರು ಪೆನ್ ಇಲ್ಲ ಅಂದ್ರೆ 2 ಪೆನ್ ನನ್ನ ಕಡೆ ಎಕ್ಸ್ಟ್ರಾ ಕೊಡ್ತೀನಿ ಬೇಕಾದ್ರೆ. ಹಾಂ, ಮೊದಲು ಎಲ್ಲರೂ ಕೂತಲ್ಲೇ ಸೀದಾ ಕೊಡ್ರಿ, ಸೀದಾ ಕೂತು ಕಣ್ಣು ಮುಚ್ಕೊರಿ. ಕಣ್ಣು ಮುಚ್ಕೊಂಡು ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರು ನೆನಪು ಮಾಡಿಕೊಡ್ರಿ. ಬರೀ ಕಾಲೇಜ್ ಅಂತಲ್ಲ, ಯಾವ ಮಟ್ಟದಲ್ಲೇ ಆಗ್ಬೋದು. ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರ ಮುಖ ನಿಮ್ಮ ಕಣ್ಣು ಮುಂದೆ ಬರಬೇಕು. ಇದೊಂದು ನಮ್ಮ ಪ್ರೀತಿಯ ಕೊಡುಗೆ ನಮ್ಮ ಮೇಷ್ಟ್ರುಗಳಿಗೆ, ಅವ್ರು ನೆನೆಸ್ಕೊಳ್ಳೋದು. ಎಷ್ಟು ಮುಖ ಕಣ್ಣು ಮುಂದೆ ಬರ್ತಾವೆ. ವಿ ಹ್ಯಾವ್ ಎ ಗ್ಯಾಲರಿ ಆಫ್ ಫೇಸಸ್. ಕಣ್ಣು ಮುಂದೆ ಟೀಚರ್ ಬರ್ತಾರೆ, ಸ್ಟ್ರಿಕ್ಟ್ ಟೀಚರ್ ಇದ್ದಾರೆ ಕೆಲವರು ಭಾಳ ಪ್ರೀತಿಯನ್ನು ಕಲಿಸಿದವರು, ಕೆಲವರು 4 ಪೆಟ್ಟು ಹಾಕಿ ಕಲಿಸಿದವರು, ಅವಶ್ಯಕತೆ ಬಿದ್ದಾಗ ಹಣ ಕೊಟ್ಟು ಕಲಿಸಿದವರು, ನಿಮ್ಮ ಆತ್ಮಸ್ಥೈರ್ಯ ಕುಸಿದಾಗ ಅದಕ್ಕೆ ಊರುಗೋಲಾಗಿ ನಿಂತಹ ಶಿಕ್ಷಕರು ಕೆಲವರಿದ್ದರು. ಪಾಠ ಅಗದಿ ಚಂದ ಮಾಡಿದಂಥ ಟೀಚರ್, ನಿಮ್ಗೆ ಅತ್ಯಂತ ಪ್ರೀತಿ ಕೊಟ್ಟಂಥ ಟೀಚರ್. ಎಷ್ಟು ಮಂದಿ ಟೀಚರ್ ರೀ ನಮ್ಮ ಜೀವನದಾಗ. ಎಲ್ಲರ ಚಿತ್ರ ನಿಮ್ಮ ಕಣ್ಣು ಮುಂದೆ ಬರಬೇಕು. ಎಷ್ಟು ಸಾಧ್ಯ ಅದನ್ನು ಅಷ್ಟು ಮಂದಿ ಬರಲಿ. ದಿಸ್ ಈಸ್ ಯುವರ್ ವೇ ಆಫ್ ಆಫರಿಂಗ್ ಯುವರ್ ಟ್ರಿಬ್ಯೂಟ್ ಟು ಯುವರ್ ಟೀಚರ್ಸ್, ರಿಮೆಂಬರಿಂಗ್ ದೆಮ್ ಆನ್ ದಿಸ್ ಡೇ. ಓಕೆ, ಕಣ್ ತೆಗೀರಿ. ಪೇಪರ್ ಪೆನ್ಸಿಲ್ ಅದಲ್ಲ, ನಿಮಗೆ 3 ನಿಮಿಷ ಕೊಡ್ತೀನಿ ನಾನು, ಜಾಸ್ತಿ ಇಲ್ಲ, 3 ನಿಮಿಷ. ನಾನು ಟೈಮ್ ಹಚ್ಕೊಂಡಿರ್ತೀನಿ. 3 ನಿಮಿಷದಾಗ ನಿಮ್ಮ ಕಲಿಸಿದ ಎಲ್ಲ ಟೀಚರ್ ಹೆಸರು ಬರೀಬೇಕು. ಅನ್ಬೋದು 3 ನಿಮಿಷದಾಗ ಹೆಂಗೆ ಕಲಿಸ್ತಾರೆ ರೀ, ಎಷ್ಟು ಮಂದಿ ಬರಲಿಕ್ಕೆ ಆಗ್ತದೆ ಅಂತ ಅನಿಸ್ತದೆ. ಶುರು ಅಂಕ ಮಾಡ್ರಿ ನೋಡು. 3 ನಿಮಿಷ. ಐ ಸೆಟ್ ಮೈ ವಾಚ್. ಆದ್ರೆ ಒಂದು ಕಂಡೀಷನ್ನು, ಎಲ್ಲ ಹೆಸರು ಖರೆ ಇರಬೇಕು, ಇಮ್ಯಾಜಿನರಿ ಹೆಸರು ಬೇಡ. ನಿಮ್ಮ ಕಲಿಸಿದಂಥ ಎಲ್ಲ ಶಿಕ್ಷಕರ ಹೆಸರು ಬರೀರಿ. ಭಾಳ ಮಜಾ ಅದ. ಈಗ ಮೊದಲು ಪೆನ್ ಭಾಳ ಲಘು ಲಘು ಓಡ್ಲಿಕ್ಕೆ ಶುರು ಮಾಡ್ತದೆ, ಸರ 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 ಬರೀತದೆ. ಒಂದು 7-8 ಹೆಸರು ಆದಮೇಲೆ ಸ್ವಲ್ಪ ಸ್ಲೋ ಆಗ್ತದೆ. ಆಮೇಲೆ ತಲೆ ಕೇಳ್ಕೋಬೇಕು ಅನಿಸ್ತದೆ, ಮಾಸ್ತರ್ ಮುಖ ನೆನಪದ, ಹೆಸರು ನೆನಪಾಗೋಲ್ತು ಅಲ್ಲ, ಮುಖ ನೆನಪದ, ಹೆಸರು ನೆನಪಿಲ್ಲ ಅಂತ ಆಗ್ತದೆ. ನೋಡೋಣಂತ ಎಷ್ಟಾಗ್ತದೆ. 3 ನಿಮಿಷ ಅಂದರೆ ಎಷ್ಟು ದೊಡ್ಡದು ಅಂತ ಈಗ ಗೊತ್ತಾಗ್ತದೆ ನಿಮಗೆ.
ಈಗ 1 ಮಿನಿಟ್ ಆಯ್ತು, ಇನ್ನು 2 ಮಿನಿಟ್ ಆಯ್ತು. ಇದೊಂದು ಪ್ರಯೋಗ ಭಾಳ ಚಲೋ ಏನಂದ್ರೆ ಮಗ್ಗಲ್ನವ್ರು ನೋಡಿ ಬರಲಿಕ್ಕೆ ಬರೋದಿಲ್ಲ ಇದು. ಯಾಕಂದರೆ ಅವ್ರ ಮಾಸ್ತರೇ ಬೇರೆ, ನಮ್ಮ ಮಾಸ್ತರೇ ಬೇರೆ. ಮತ್ತು ಇನ್ನೊಂದು ಭಾಳ ಹೆಸರು ಬರೀಬೇಕಂತ ಕಾಂಪಿಟೇಷನ್ ಏನು ಅಲ್ಲಿದು, ಅದಕ್ಕೇನು ಪ್ರೈಸ್ ಇಲ್ಲ ಜಾಸ್ತಿ ಬರೆದ್ರೆ. ಎಷ್ಟು ಮಂದಿ ಹೆಸರು ನೆನಪದ ಅಂತ ನೋಡೋದಷ್ಟೇ. ಕೆಲವು ಬರೀ ನಿಲ್ಲಿಸ್ಬಿಟ್ಟಾರೆ, ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಆದ್ರೆ ಕೆಲವರು ಇನ್ನೂ ಬರೀತಿರಲ್ಲ, ಅದೇ ಸಂತೋಷ. ಭಾಳ ಇಂಟ್ರೆಸ್ಟಿಂಗ್ ಪ್ರಯೋಗ ಅದೇ ಇದು. ನಾನು ಭಾಳ ಕಡೆ ಮಾಡೀನಿ, ಬಟ್ ಒಂದೇ ಥರದ ರಿಸಲ್ಟ್ ಬಂದಾವೆ. ಈ ಸಲ ನೀವು ಬೇರೆ ಕೊಡ್ತೀರೇನೋ ಅಂತ ಬಂದೀನಿ ನಾನು. 2 ಮಿನಿಟ್ ಆಯ್ತು, ಇನ್ನೊಂದು ಮಿನಿಟ್ ಆಯ್ತು. ಸಣ್ಣವರಿದ್ದರೆ ವಯಸ್ಸಿನಾಗ ಬಹುಶಃ ಹೆಸರು ಜಾಸ್ತಿ ನೆನಪಿರ್ಬೋದೇನೋ, ಮೊನ್ನೆ ಕಾಲೇಜಿಂದ ಬಂದೀವಿ ಅಂತ ನೆನಪಿರ್ಬೋದು. ಹಂಗೆ ಹೇಳಲಿಕ್ಕೂ ಬರೋದಿಲ್ಲ. ಭಾಳ ಮಂದಿ ಸೀನಿಯರ್ ಮಂದಿನೇ ಭಾಳ ಮಂದಿ ಹೆಸರು ನೆನಪಿಟ್ಟಿರ್ತಾರೆ. ಹತ್ತು ಸೆಕೆಂಡ್ ಅದೇನಾ? ಸಾಕು, ಸ್ಟಾಪ್ ಮಾಡಿರಿ. 3 ನಿಮಿಷ ಆಯಿತು. ಈಗ ನಿಮ್ಮಲ್ಲಿ 10ಕ್ಕಿಂತ ಕಮ್ಮಿ ಹೆಸರು ಬರೆದವ್ರು ಎಷ್ಟು ಮಂದಿ? 10ಕ್ಕಿಂತ ಕಮ್ಮಿ ಎಷ್ಟು ಸರ್? 6. ವೆರಿ ಗುಡ್, ವೆರಿ ಗುಡ್, ನೋ ಪ್ರಾಬ್ಲಮ್. ಮತ್ತು 10ಕ್ಕಿಂತ ಮತ್ತೆ ಕಮ್ಮಿ ಆದವ್ರು ಎಷ್ಟು ಮಂದಿ ಇದ್ದೀರಿ? ಇಟ್ಸ್ ಓಕೆ. 10ಕ್ಕಿಂತ ಕಮ್ಮಿ ಆದವ್ರು ಯಾರು ಮಂದಿ ಇದ್ದೀರಿ? ಒಬ್ಬರಂತ 6 ಅಂತ ಹೇಳಿದ್ರಿ. ಎಷ್ಟು ಸರ್? ಎಷ್ಟು ಸರ್? ಎಷ್ಟು? 7. ವೆರಿ ಗುಡ್ ಸರ್. 20 ಅದು ಬೇಡ, ಹಾಯ್ ನಂಬರ್ ಬಂತು ನಿಮ್ಮದು. 5. ಓಕೆ. 5ಕ್ಕಿಂತ ಕಮ್ಮಿ ಬರೆದವ್ರು ಯಾರಿದ್ದೀರೇನು? ಎಷ್ಟು ಸರ್? ಒಂದೇ. ಶಭಾಷ್. ಅದು ಯಾಕಂದ್ರೆ ಅದು ಭಾಳ ಮುಖ್ಯ. ಆಮೇಲೆ ಒಬ್ರು 1 ಬರ್ದಾರೆ, 1ಕ್ಕಿಂತ ಕಮ್ಮಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 10ಕ್ಕಿಂತ ಕಮ್ಮಿ ಇದ್ದವ್ರು ಸ್ವಲ್ಪ ಮಂದಿ ಇದ್ದೀರಿ ಅಲ್ಲ. 10ರಿಂದ 20 ಬರೆದವ್ರು ಎಷ್ಟು ಮಂದಿ? ಅದು ಭಾಳ ಇರ್ತದೆ ನಂಬರ್. ಬಾ, ವೆರಿ ಗುಡ್, ವೆರಿ ಗುಡ್. 20ರಿಂದ 30, ಮೈ ಗುಡ್ನೆಸ್. 30ರಿಂದ 40, 30 ಮೇಲೆ ಬರೆದವ್ರು ಯಾರಿದ್ದೀರಿ? ಓ ಮೈ ಗುಡ್ನೆಸ್, 30 ಬರೆದವ್ರು ಇದ್ದೀರಿ. ಎಷ್ಟು ಸರ್? 37.